ತಂದೆ ಗದ್ದೆ ಉಳಿತಿರುವಾಗ ಗದ್ದೆದು ಮಣ್ಣು ತೆಗೆದು ಬಂದು ನಾವು ಚಿತ್ರ ಮಾಡ್ತಿದ್ದೆವು, ಮೂರ್ತಿ ಮಾಡ್ತಿದ್ದೆ. ಹೇಗೆ ಅಂತ ಹೇಳಿದ್ರೆ, ನಾವು ಶಾರದಾ ಪೂಜೆಗೆ ಚಿಕ್ಕದ್ರಾಗ ಓಡಿಕೊಂಡು ಹೋಗ್ತಿದ್ವಿ, ಚಡ್ಡಿ ಹಾಕೊಂಡು ಹುಡ್ತಿದ್ದೆವು, ಕೋಮಳ ಕಟ್ಟಿಕೊಂಡು ಓಡಾಡ್ತಿದ್ದೆವು. ಆ ಸಮಯ ಅಂದ್ರೆ ನಮಗೆ ಅಷ್ಟು ಇಲ್ಲ, ಎಂತ ಬಟ್ಟೆನೇ ಇರ್ಲಿಲ್ಲ ಆ ಸಮಯದಲ್ಲಿ. ಸರಕಾರಿ ನಮ್ಮೂರ ಪ್ರೌಢಶಾಲೆ ಗುರುವಾಯನಕೆರೆ ಇಲ್ಲಿ ಚಿತ್ರಕಲಾ ಅಧ್ಯಾಪಕನಾಗಿ ನಾನು 2002ರಲ್ಲಿ ಅಲ್ಲಿಗೆ ನಾನು ಜಾಯಿನ್ ಆದೆ. ಸಾಧಾರಣ 9 ವರ್ಷದವರೆಗೆ 8-9 ವರ್ಷದವರೆಗೆ ಶಾಲೆಯ ಸಾಧಾರಣ 100% ಪ್ರತಿ ವರ್ಷ ಬರ್ತಾ ಇತ್ತು. ಆ ಪೋಪುನಂಡ ಈ ಶಾಲೆಗೆ ಕೂಡು ಮಾರ್ರೆ ಎಡ್ಡೆಂಡು ಶಾಲೆ ಅಂತ ಹೇಳ್ತಿದ್ರು. ಅವಾಗ ನಮಗೆ ಹೃದಯ ತುಂಬ ಬರ್ತಾ ಇತ್ತು, ಯಾಕಂದ್ರೆ ನಾವು ಮಾಡಿದ್ದೇವಲ್ಲ ಅಂತ ನನಗೆ ತುಂಬಾ ಖುಷಿ ಆಗ್ತಿತ್ತು. ಕರೆಕ್ಷನ್ ಮಾಡ್ಬೇಕಂದ್ರೆ ಅವಳ ಹತ್ರನೇ ಕೇಳ್ತಿದ್ದೆ. ಈಗ ನಾನೊಂದು ಪ್ರತಿ ವರ್ಷ ದಸರಾ ಅಥವಾ ಚೌತಿ ಎಲ್ಲ ಇರ್ತದೆ. ಸೊ ಆ ಚೌತಿ ಮತ್ತೆ ದಸರಾ ಟೈಮಲ್ಲಿ ನಾನು ಶಾರದಾ ಮೂರ್ತಿ ಮಾಡಿದ್ರೆ, ಆ ಶಾರದಾ ಮೂರ್ತಿ ಮಾಡ್ತಾರೆ ಅವಳು ಬಂದ್ರೆ ನನಗೆ ಹೆದರಿಕೆ ಆಗ್ತದೆ. ಯಾಕಂತಂದ್ರೆ ಅದೊಂದು ಸಾರ್ವಜನಿಕವಾಗಿ ಒಳ್ಳೆ ರೂಪ ಕೊಡ್ಬೇಕಾದ್ರೆ ಅವಳು ಎಂಟರ್ ಆಗ್ಲಿ ಬೇಕಾಗ್ತದೆ. ಅವಳು ಬರುವಾಗ ನನಗೆ ಹೆದರಿಕೆ ಆಗ್ತದೆ, ಇನ್ನು ಇವಳಿಯಲ್ಲಿ ತಪ್ಪು ಹೇಳ್ತಾಳೆ ಅಂತ. ಯಾಕಂದ್ರೆ ನಾನು ಯಾವಾಗ ಮದುವೆ ಆದ್ರೆ ಅವತ್ತಿನಿಂದ ಆ ಮೂರ್ತಿ ಹೇಗೆ ಬರ್ಬೇಕು ಅಂತ ಹೇಳ್ತಿದ್ದು ಅವಳು. ಮಗಳು ಬಂದು ಹೇಳ್ತಾಳೆ, ಅಪ್ಪ ನೀವು ಅಮ್ಮ ಹೇಳಿದ ತಲೆಬಿಸಿ ಮಾಡ್ಬೇಡಿ, ಚಂದಾಗಿದೆ ಆಯ್ತಾ ಅಂತ ನನ್ನ ಸಮಾಧಾನ ಮಾಡುದು. ಅವಳು ಬೈದು ಹೋದ್ರು, ಮಗಳು ಬಂದು ಸಮಾಧಾನ ಮಾಡಿ ಹೇಳ್ತಾಳೆ, ನೀವು ಗಡಿಬಿಡಿ ಮಾಡ್ಬೇಕಂತ ಇಲ್ಲಪ್ಪ, ನೀವು ಮಾಡ್ತಾ ಹೋಗಿ ಚಂದಾಗಿದೆ, ಅವಳು ಹೇಳಿದಳಂತ ನೀವು ತಲೆಬಿಸಿ ಮಾಡ್ಬೇಡಿ, ಚಂದಾಗಿದೆ ಮೂರ್ತಿ, ಇನ್ನು ಕೂಡ ಚಂದ ಮಾಡಿ ಅಂತ ಹೇಳ್ತಾಳೆ ಅಂತ. ಅವು ನನಗೆ ತುಂಬಾ ಖುಷಿ ಆಗ್ತಿತ್ತು. ಯಾಕಂತ ಹೇಳಿದ್ರೆ ಫ್ಯಾಮಿಲಿಯಲ್ಲಿ ಅಷ್ಟು ಸಪೋರ್ಟ್ ಮಾಡ್ತಿದ್ದಾರಲ್ಲ ಅಂತ ನನಗೆ ತುಂಬಾ ಖುಷಿ ಆಗ್ತಿತ್ತು. ಹೃದಯ ಸಂಬಂಧಿಕ ಕಾಯಿಲೆ ಬಂದದ್ದು ಅದು ನನಗೆ ಒಂದ್ಸಲ ನನ್ನ ಆರ್ಟ್ ವರ್ಕ್ ನಿತ್ತು ಹೋಯ್ತಲ್ಲ ಅಂತ ನಾನು ತುಂಬಾ ದೇವರ ಹತ್ರ ಬೇಡ್ತಿದ್ದೆ. ನಾನು ತುಂಬಾ ಕಷ್ಟ ಆಗಿದೆ ನನಗೆ. ಯಾಕಂದ್ರೆ ನನ್ನ ಕೈ ನಿತ್ತೋಯ್ತಲ್ಲ, ನನಗೆ ಹಾರ್ಟ್ ಸಂಬಂಧ ಚಿತ್ರ ಇದು ಬಂತಲ್ಲ, ನಾನು ಯಾವುದೇ ಒಂದು ಬ್ಯಾಡ್ ಹ್ಯಾಬಿಟ್ ಇಲ್ಲ ನನ್ನ ಹತ್ರ. ಒಂದು ಗಂಜಿ ಊಟ ಬಿಟ್ಟು ಬೇರೆ ಯಾವ್ದು ತಿಂತಿರ್ಲಿಲ್ಲ ನಾನು. ಸೇವೆ ಗಂಜಿ ಊಟ ಮಾತ್ರ ತಿನ್ನುವುದು ನಾನು, ಬೇರೆ ಯಾವ್ದು ತಿಂತಿರ್ಲಿಲ್ಲ. ಇಷ್ಟಿದ್ರು ಕೂಡ ನನಗೆ ಹಾರ್ಟಿಗೆ ಸಂಬಂಧ ಕಾಯಿಲೆ ಬಂತಲ್ಲ ಅಂತ ನನಗೆ ತುಂಬಾ ನೋವು ಅನುಭವಿಸಿ ಸುಮಾರು ವರ್ಷಗಟ್ಟಲೆ ಇದರ ಬಗ್ಗೆ ನಾನು ಚಿಂತೆ ಮಾಡ್ತಿದ್ದೆ. ವಿ.ಕೆ. ವಿಟ್ಲ ಅವರೇ, ನೀವು ಹುಷಾರಿಲ್ಲ, ಬೆನ್ನು ನೋವು ಮತ್ತೆ ಹಾರ್ಟಿಗೆ ಸಂಬಂಧ ಕಾಯಿಲೆ ಉಂಟಂತ ನೀವು ಚಿಂತೆ ಮಾಡಬೇಡಿ, ಮತ್ತೆ ಯಾರು ನಿಮ್ಮನ್ನು ದೂರ ಮಾಡಿದ್ರೆ ಅಂತ ಚಿಂತೆ ಮಾಡಬೇಡಿ, ಏನಿದ್ರು ನೀವು ನನಗೆ ತಿಳಿಸಿ, ನನ್ನಲ್ಲಿ ಬನ್ನಿ, ನಾವು ವರ್ಕ್ ಮಾಡೋ ಕೂತ್ಕೊಂಡು ಯಾವುದೇ ರೀತಿ ನಿಮ್ಗೆ ಸಮಸ್ಯೆ ಬರದೆ ನಾನು ಇರ್ತೇನೆ ಅಂತ ಹೇಳ್ಕೊಂಡು ಹರ್ಷಂದ್ರ ಹೇಳಿದ್ರು, ಸುಪ್ರೀತಮ್ಮ ಕೂಡ ಹೇಳಿದ್ರು, ಮತ್ತೆ ಪೂಜ್ಯ ಕಾವಂದ್ರ ಕೂಡ ಹೇಳಿದ್ದಾರೆ, ಅಮ್ಮ ಹೇಮಾದಮ್ಮ ಕೂಡ ನನಗೆ ಹೇಳಿದ್ದಾರೆ. ಅದು ನನಗೆ ಒಂದು ಅಷ್ಟು ಹೇಳುದು ಯಾರು ಹೇಳ್ತಾರೆ ಆ ಸಮಯದಲ್ಲಿ. ಸ್ಟಂಟ್ ಹಾಕಿದೆ ಹಾಗೆ ಉಂಟದು, ಅದು ಸಮಸ್ಯೆ ಇರ್ಬೋದಂತ ನಾನು ಭಾವಿಸ್ತಾ ಇರ್ತೇನೆ. ಯಾವಾಗಲೂ ತೊಂದರೆ ಏನಂತ. ಧರ್ಮಸ್ಥಳ ಅಂತ ಕೂಡಲೇ ಅದು ನನಗೆ ಏನೋ ಒಂದು ರೋಮಾಂಚನ. ನಾನು ಚಿಕ್ಕ ಪ್ರಾಯದಲ್ಲಿ ಸ್ವಾಮಿ ಮಂಜುನಾಥನಿದ್ದಾನೆ ನಮ್ಮನ್ನು ಬಡತನದಿಂದ ದೂರ ಮಾಡ್ತೇನೆ ಅಂತ ದೃಷ್ಟಿಯಿಂದ ಕೈ ಮುಗಿತಿದ್ದೆ. ಯಾಕಂತಂದ್ರೆ ಪೂಜ್ಯ ಕಾವಂದ್ರು ನನಗೆ ಆ ಸಮಯದಲ್ಲಿ ಕಲೀಲಿಕ್ಕೆ ಹಣ ಇಲ್ಲ ಅಂತಾಗ ದಣಿಗಳು ಕೂಡ ಪೂಜ್ಯ ಕಾವಂದ್ರು ಕೂಡ ವೀರೇಂದ್ರ ಹೆಗ್ಗರ್ ಕೂಡ ನನಗೆ ತುಂಬಾ ಹೃದಯದಿಂದ ಅವರು ಸಹಾಯ ಮಾಡಿದ್ದಾರೆ. ನಡವಳಿ ಇರ್ಬೋದು, ನಡವಳಿ ಸಾಧಾರಣ 80% ಸಾಧಾರಣ ವರ್ಕ್ ನನ್ನ ಹತ್ರ ಮಾಡಿಸಿದ್ದಾರೆ ಅವರು. ಅಷ್ಟು ಚಂದವಾಗಿ ಮೂಡಿ ಬಂದಿದೆ. ಅದಕ್ಕೆ ಸಂಬಂಧಪಟ್ಟ ಭೂತಗಳಿಗೆ ಸಂಬಂಧಪಟ್ಟದ ಅಣಿಗಳು ಕಟ್ಟುವಂಥದ್ದು, ಮತ್ತೆ ರೋಡ್ ಸೈಡ್ ಹಾಕುವಂತ ಬ್ಯಾನರ್ಗಳು, ಮತ್ತೆ ರೋಡ್ ಸೈಡ್ ಹಾಕುವಂತ ಡೆಕೋರೇಷನ್, ಬೇರೆ ಬೇರೆ ಬಂಟಿಂಗ್ಸ್ ಗಳು ಹೇಳ್ತೇವೆ ನಾವು, ಅದು ಹಾಗೆ ಭೂತಕ್ಕೆ ಸಂಬಂಧಪಟ್ಟದ ಕೆಲವು ಅಣಿಗಳು ಮಾಡಿದೆ ನಾನು ಬೇರೆ ಬೇರೆ ಕಡೆಗಳಲ್ಲಿ. ಬಾಹುಬಲಿಯ ಪ್ರಭಾವಳಿ ಅಂದ್ರೆ ಬ್ಯಾಕ್ ಸೈಡ್ ಇದು ಮಾಡುವಂಥದ್ದು, ಅದು ನನಗೆ ಸಾಧಾರಣ 2 ತಿಂಗಳು ನಾನು ಅಲ್ಲಿ ದುಡ್ದಿದ್ದೇನೆ. ಅದರ ಬ್ಯಾಕ್ ಗ್ರೌಂಡ್ ತುಂಬಾ ಫೇಮಸ್ ಆಗಿದೆ. ಸಾಧಾರಣ ವಿಶ್ವ ಮಟ್ಟದಲ್ಲಿ ಅದನ್ನು ಗುರುತಿಸಿದ್ದಾರೆ. ಅದ್ಭುತ ಕಲಾವಿದ. ತನ್ನ ಜೊತೆಗಿರುವಂತಹ ಮಕ್ಕಳಲ್ಲೂ ಕೂಡ ಕಲೆ ಬರಬೇಕು ಅನ್ನುವಂತಹ ಉದ್ದೇಶವನ್ನು ಇಟ್ಕೊಂಡು ಬಹಳಷ್ಟು ಮಕ್ಕಳಿಗೆ ಕಲೆಯನ್ನ ಬೋಧಿಸಿದಂತಹ ಕಲಾವಿದ. ವಿಶೇಷವಾಗಿ ಸರ್ಕಾರದಿಂದ ಕಲಾ ಶಿಕ್ಷಕನಾಗಿ ಸಿಕ್ಕಿದಂತಹ ಉದ್ಯೋಗ ಅಂತ ಸ್ವೀಕಾರ ಮಾಡದೆ, ಅದು ತನಗೆ ಸಿಕ್ಕಿದಂತ ಅವಕಾಶ ಅನ್ನುವಂತಹ ರೀತಿಯಲ್ಲಿ ಬಳಸಿಕೊಂಡು ಗುರುವಾಯನಕೆರೆಯ ಸರ್ಕಾರಿ ಪ್ರೌಢಶಾಲೆಯನ್ನ ಸಂಪೂರ್ಣವಾಗಿ ಕಲಾಮಯವಾಗಿ ಬದಲಿಸಿದಂತಹ ಕಲೆಗಾರ.
ಎಲ್ಲವೂ ಹೌದು. ಅಂತಹ ಶ್ರಮಜೀವಿಗೆ ತನ್ನ ರಜೆಯಲ್ಲಿಯೂ ಕೂಡ ರಜೆ ಮಾಡದೆ ತನ್ನ ಶಾಲೆಯ ಇಡೀ ಚಿತ್ರಣವನ್ನ ಬದಲಿಸಿದಂತಹ ಒಬ್ಬ ಶಿಕ್ಷಕನಿಗೆ ಸಲ್ಲಬೇಕಾದಂತಹ ಅರ್ಹ ಗೌರವ ಇವತ್ತು ಸಂದಿದೆ. ವಿಟ್ಲದವರು ಹೆಸರಿನ ಮುಂದೆ ವಿಟ್ಲ ಇದೆ, ಆದರೆ ಇರುವಂತಹದ್ದು ಬೆಳ್ತಂಗಡಿ ತಾಲೂಕಿನ ಉಜಿರೆಯ ಪೆರ್ಲಾ ರಸ್ತೆಯಲ್ಲಿರ್ತಕ್ಕಂತಹ ಮಲ್ಲಿಗೆ ಮನೆಯಲ್ಲಿ. ತುಂಬಾ ತುಂಬಾ ಖುಷಿ ಆಗ್ತಿದೆ. ಯಾಕಂದ್ರೆ ನನ್ನನ್ನು ಗುರುತಿಸಿದ ಕರೆಕ್ಟ್, ಆದ್ರೆ ನನಗೆ ಅನಿಸ್ತದೆ ನಮ್ಮ ಶಾಲೆಯನ್ನು, ನಮ್ಮ ತಾಲೂಕನ್ನು, ನಮ್ಮ ರಾಜ್ಯವನ್ನು ಗುರುತಿಸಿದಂತ ನನಗೆ ಅನಿಸ್ತವೆ. ಯಾಕಂದ್ರೆ ನನ್ನ ಎಫರ್ಟ್ ಇದು ಕಡಿಮೆ. ಇದರಲ್ಲಿ ಎಲ್ಲ ಊರವ್ರದ್ದು ಪರವ್ರದ್ದು ಎಲ್ಲರದ್ದು ಇದರಲ್ಲಿ ಬೆಂಬಲನುಂಟು, ಅವ್ರದ್ದು ಹಾರೈಕೆ ಕೂಡ. ಇವತ್ತು ಶಾಲೆಗೆ ಹೋದ್ರಿ, ಏನಾಯ್ತು? ಇವತ್ತು ತುಂಬಾ ಇನ್ನೂ ಒಂದು ಮುಖ್ಯ ವಿಷಯ ಅಂದ್ರೆ ತುಂಬಾ ಖುಷಿ ಆಯ್ತು. ನಿನ್ನೆ ವಿಷಯ ಗೊತ್ತಾಯ್ತು ನನಗೆ. ಇವತ್ತು ಶಾಲೆಯಲ್ಲಿ ಏನಂತ ಇದ್ರೆ ನಮ್ಮ ಸಂಘದ ಪದಾಧಿಕಾರಿಗಳು, ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತೆ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ಎಲ್ಲ ಬಂದು ಶಾಲೆಯಲ್ಲಿ ಒಂದು ಹೊಸ ಒಂದು ಔತಣವನ್ನೇ ಏರ್ಪಡಿಸಿದ್ರು. ನನ್ನನ್ನು ತುಂಬು ಹೃದಯದಿಂದ ಅವರೊಂದು ಸನ್ಮಾನ ಮಾಡಿದ್ರು. ತುಂಬಾ ಖುಷಿ ಆಯ್ತು, ಮಕ್ಕಳಿಗೆ ತುಂಬಾ ಖುಷಿ ಆಯ್ತು. ಅಂದ್ರೆ ಅದು ಆ ಸಂತೋಷವನ್ನು ಹೇಳತೀರದಷ್ಟು ಖುಷಿಯಾಗಿದೆ. ಅಂದ್ರೆ ಹೇಳಿಕೊಳ್ಳಿಕ್ಕೆ ಆಗುದಿಲ್ಲ, ನನ್ನ ಬಾಯಲ್ಲಿ ಒಂದ್ಸಲ ನನಗೆ ಮಾತಾಡಿಗೆ ಬರುವುದಿಲ್ಲ, ಆದ್ರೆ ಏನ್ ಹೇಳ್ಬೇಕಂತ ಅನಿಸುದಿಲ್ಲ, ಅಷ್ಟು ಖುಷಿಯಾಗಿದೆ ನನಗೆ, ತುಂಬಾ ಖುಷಿಯಾಗಿದೆ. ಅಂದ್ರೆ ನಾನು ಕನ ಮನಸ್ಸಲ್ಲಿ ಎನಿಸಲಿ ನನಗೆ ಬರ್ತದೆ ಅಂತ. ಹಾಗೆ ಅದೊಂದು ಬಂದದ್ದು ದೇವರೇ ಕಣ್ಣು ಮುಂದೆ ಬಂದಾಗೆ ಆಗಿದೆ. ಖುಷಿಯಾಗಿದೆ ತುಂಬಾ. ಪ್ರೌಢಶಾಲಾ ಶಿಕ್ಷಕರನ್ನ ಗುರುತಿಸ್ತಾರೆ ಸರ್ ರಾಜ್ಯ ಸರ್ಕಾರ. 10 ಜನ ಶಿಕ್ಷಕರಿಗೆ ಅತ್ಯುತ್ತಮ ಶಿಕ್ಷಕ ಅನ್ನುವಂಥದ್ದನ್ನ ಗುರುತಿಸ್ತಾರೆ. 11ನೆಯದಾಗಿ ವಿಶೇಷವಾದಂತ ಸೇರ್ಪಡೆಯ ಮೂಲಕ ಸೇರ್ಪಡೆಯಾದವರು ನೀವು ಕಲಾ ಶಿಕ್ಷಕ ಅಥವಾ ವಿಶೇಷ ಶಿಕ್ಷಕ ಅಂತ ಹೇಳುವಂತ ಪ್ರಶಸ್ತಿ. ಏನ್ ಅನ್ಸುತ್ತೆ ಇದ್ರ ಬಗ್ಗೆ? ಅಂದ್ರೆ ಚಿತ್ರಕಲಾ ಅಧ್ಯಾಪಕರನ್ನು ಕೂಡ ಗುರುತಿಸ್ತಾರಲ್ಲ ಅಂತ ನಮಗೊಂದು ಖುಷಿ. ಅವರ ಜೊತೆಗೆ ನಾವು ಕೂಡ ಅವರ ಜೊತೆಗೆ ಸೇರ್ಪಡೆ ಆಗಿದ್ದೇವೆ ಅನ್ನೋ ಒಂದು ಖುಷಿ ನಮಗೆ ನಮ್ಮ ಒಂದು ಹೃದಯದಲ್ಲಿ ಅದು ತುಂಬಿ ಬರ್ತಾ ಉಂಟು. ಯಾಕಂದ್ರೆ ಅವಕಾಶ ಅಂದ್ರೆ ಕೆಲವು ಜನರಿಗೆ ಸಿಗುದು, ಅದು ನನಗೆ ಸಿಕ್ಕಿದೆ ಅಂತ ನಮಗೆ ಖುಷಿ ಆಗ್ತಾ ಉಂಟು. ಇದನ್ನ ನಾನು ಯಾವುದೇ ರೀತಿಯಲ್ಲಿ ನಾವು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಸಹ ಶಿಕ್ಷಕರ ಜೊತೆಗೆ ನಮ್ಮನ್ನು ಗುರುತಿಸಿದಾರಲ್ಲ, ಒಂದು ಕಲಾ ಶಿಕ್ಷಕರಾಗಿ, ವಿಶೇಷ ಶಿಕ್ಷಕರಾಗಿ ಗುರುತಿಸಿದಾರಲ್ಲ ಈ ಸರ್ಕಾರ ಅಂತ ಅವರಿಗೆ ಧನ್ಯವಾದ ಹೇಳಲಿಕ್ಕೆ ನಾನು ಇಷ್ಟಪಡ್ತಿದ್ದೇನೆ. ಜರ್ನಿ ನಿಮ್ಮ ಬಾಲ್ಯದಿಂದ ಆರಂಭಿಸುವ. ಹೇಗೆ ಸರ್ ಬಾಲ್ಯ, ಎಲ್ಲಿ ಹೇಗಿದ್ದೀರಿ? ಜರ್ನಿ ಅಂದ್ರೆ ನಿಮಗೆ ನಾನು ಸೇರಿದ್ದು ಲೇಟ್ ಆಗಿ, ತುಂಬಾ ಲೇಟ್ ಆಗಿದೆ ಶಾಲೆ ಸೇರಿದೆ. ಸಾಧಾರಣ ಸಾಧಾರಣ 9 ವರ್ಷ ಹತ್ರ ಆಗಿದೆ. ಎಲ್ಲ ಶಾಲೆ ಮಕ್ಕಳು 5 ವರ್ಷ 6 ವರ್ಷ ಸೇರ್ತಾರೆ. ನಾನು ಸೇರುವಲ್ಲ ಲೇಟ್ ಆಗಿದೆ. 9 ವರ್ಷ ಹತ್ರ ಆಗಿದೆ. ತುಂಬಾ ಕಷ್ಟದ ಮಧ್ಯದಲ್ಲಿ ಬಂದದ್ದು. 1-2 ಸಲ ನಾನು ಶಾಲೆ ಬಿಟ್ಟೆ. ಅಂದ್ರೆ ನನಗೆ ಪುಸ್ತಕ ತೆಗಿಲಿಕ್ಕೆ ಗತಿ ಇಲ್ಲ, ಯಾವುದೋ ಗತಿ ಇಲ್ಲ. 3 ಸಲ ನಾನು ಶಾಲೆ ಬಿಟ್ಟಿದೆ. ಅದರಲ್ಲಿ ಆ ಶಾಲೆ ಬಿಟ್ಟದ್ರಲ್ಲಿ ಸುಮಾರು ನಮಗೆ ಸಹಾಯ ಮಾಡಿದವರು ಅಂಬು ಶೆಟ್ರು ಅಂತ. ಅವರು ನಮ್ಮ ಚಂದಳಿಕೆ ಶಾಲೆಯ ಒಂದು ಮುಖ್ಯೋಪಾಧ್ಯಾಯರಾಗಿ ದುಡಿತಿದ್ದವರು. ಅವರು ನನ್ನ ಮನೆಗೆ ಬಂದು, ನೋಡು ನಿನ್ನಲ್ಲಿ ಒಂದು ಕಲೆ ಉಂಟು, ಆ ಕಲೆ ನಿನಗೆ ಮುಂದಿನ ಜೀವನದಲ್ಲಿ ಅದು ನಿನ್ನ ಜೀವನಕ್ಕೆ ಏನಾದ್ರೂ ಸಹಾಯ ಆಗ್ಬೋದು ಎನ್ನುವ ದೃಷ್ಟಿಯಿಂದ ಅವರು ನನಗೆ, ನನ್ನ ತಂದೆಗೆ, ನನ್ನ ತಾಯಿಗೆ ನನಗೆಲ್ಲ ತಿಳಿ ಹೇಳಿ ಕೆಲಸದ ಕಡೆಯಿಂದ ನನ್ನ ಕರ್ಕೊಂಡು ಬಂದು ಪುನಃ ಶಾಲೆಗೆ ಸೇರಿಸಿದ್ರು. ಅವರು 2 ಸಲ ಅದೇ ತರ ಮಾಡಿದ್ದಾರೆ. ಈ 1ರಿಂದ 7ನೇ ಕ್ಲಾಸಿನವರಿಗೆ ತುಂಬಾ ಕಷ್ಟ ಆಗಿದೆ. ಸೊ ಆ ನಂತರ ನಾನು ಬಂದದ್ದು ನಾನು ಹೈಸ್ಕೂಲಿಗೆ, ಪ್ರೌಢಶಾಲೆಗೆ ಬಂದೆ. ಅಲ್ಲಿ ನನಗೆ ಪರಿಚಯ ಇದು ಸುರೇಶ್ ಹಂದಾಡಿ ಅಂತ ನನ್ನ ಗುರುಗಳು, ಚಿತ್ರಕಲಾ ಶಿಕ್ಷಕರು. ಎಲ್ಲ ಶಿಕ್ಷಕರು ನನ್ನ ಗುರುತಿಸಿದ್ದಾರೆ, ಆದ್ರೆ ಚಿತ್ರಕಲಾ ಶಿಕ್ಷಕರನ್ನು ವಿಶೇಷವಾಗಿ ಗುರುತಿಸಿದ್ರು. ನಾನು ಈ ತರ ಒಂದು ಸಮಾಜಕ್ಕೆ ನಾನು ಬೆಳಕು ಬೀಳ್ಬೇಕಂತ ಆದ್ರೆ ಕಾರಣಕರ್ತರು ನಮ್ಮ ಸುರೇಶ್ ಹಂದಾಡಿ. ಅವರು ಇಲ್ಲಂತಾದ್ರೆ ನಾನು ಈ ಫೀಲ್ಡ್ಗೆ ಬರ್ತಾನೆ ಇರ್ಲಿಲ್ಲ. ಯಾವುದೋ ಒಂದು ಸಂಸ್ಥೆಯ ಬೇರೆ ಯಾವುದೋ ಕೂಲಿ ಕೆಲಸಕ್ಕೆ ಹೋಗಿ ನನ್ನ ಜೀವನ ಸಾಗಿಸ್ತಿದ್ದೆ. ಸೊ ಅವರು ನನಗೆ ಅವರ ಪರಿಸ್ಥಿತಿ ನೋಡುವಾಗ ನನಗೆ ಅವಳು ಬರ್ತದೆ ಈಗ. ಯಾಕಂತಂದ್ರೆ ಅವರು ಕೂಡ ತುಂಬಾ ಬಡತನದಲ್ಲಿ ಇದ್ದವರು. ಅವರು ಕೂಡ ಬಡತಂದ್ರೆ ಅವ್ರು ಹೇಳ್ಲಿಕ್ಕೆ ಅಸಾಧ್ಯ. ಅವರು ಕೂಡ ಆ ತರ ಇದ್ದವರು. ಅವರೇ ನನಗೆ ಶಾಲೆಗೆ ಸೇರಿಸಿ ಫೀಸ್ ಕಟ್ಟಿಸಿ, ಅಂದ್ರೆ ಮುಂದಿನ ಈ ಚಿತ್ರಕಲಾ ಶಿಕ್ಷಕರಾಗಿ ಹೋಗ್ಬೇಕಂತ ಇದ್ರೆ ಅವರೇ ಬೇಕಾದಂತ ಕಲರ್ಸ್, ಪೇಪರ್ಸ್, ಬ್ರಷ್, ಶಾಲೆದ್ದು ಸಂಬಂಧಪಟ್ಟ ಫೀಸ್, ಡೊನೇಷನ್ ಇದೆಲ್ಲ ಅವರು ಸೇರಿಸಿ 1-2 ತಿಂಗಳದ್ದು 1 ವರ್ಷದ ಪೈಂಟಿಂಗ್ ಕೂಡ ನನಗೆ ಅವರು ಕೊಟ್ಟಿದ್ದಾರೆ. ಆ ಜೀವವನ್ನು ನಾನು ಈಗ ಅವರು ದೈವತೀನರಾಗಿದ್ದಾರೆ. ಆ ಒಂದು ಜೀವನ ನಾನು ನನ್ನ ಜೀವನದವರೆಗೆ ನಾನು ಅವರನ್ನು ಮರೀಲಿಕ್ಕಿಲ್ಲ.
ಅಷ್ಟು ಒಳ್ಳೆಯ ಸಹಾಯ ಮಾಡಿದ್ರು. ನಾನಂದ್ರೆ ಈ ಪ್ರಪಂಚಕ್ಕೆ ಈ ದೃಷ್ಟಿಯಲ್ಲಿ ಬರ್ಬೇಕಂತಾದ್ರೆ ಮೂಲ ಕಾರಣಕರ್ತರು ನನಗೆ ಸುರೇಶ್ ಅಂದಾಡಿ, ಹಾಗೆ ಅಮ್ಮು ಶೆಟ್ರು, ಗಿರಿಯಪ್ಪ ಮಾಸ್ಟರ್, ಹಾಗೆ ಆ ಬೇರೆ ಬೇರೆ ಟೀಚರ್ಸ್, ಶಾಂತ ಟೀಚರ್ಸ್, ಮತ್ತೆ ಕೆಲವು ಬೇರೆ ಬೇರೆ ಟೀಚರ್ಸ್ ನನಗೆ ತುಂಬಾ ಸಹಾಯ ಮಾಡಿದ್ದಾರೆ ಅದರಲ್ಲಿ. ಹಾಗೆ ನಮ್ಮ ಹತ್ತಿರದ, ನಮ್ಮ ಮನೆ ವಿಟ್ಲದ ಮನೆ ಹತ್ತಿರದಲ್ಲಿ ಒಬ್ರು ಟೀಚರ್ ಕೂಡ ನನಗೆ ತುಂಬಾ, ಭವಾನಿ ಟೀಚರ್ ಅಂತ, ತುಂಬಾ ಸಹಾಯದಿಂದ ಹೆಲ್ಪ್ ಮಾಡಿದ್ದಾರೆ. ಹಾಗೆ ಸರ್, ನೀವು ಓದಿದ್ದು ಎಷ್ಟು? ನಾನು ಓದಿದ್ದು ತುಂಬಾ ಕಡಿಮೆ ಆಯ್ತಾ. ಎಷ್ಟು? ತುಂಬಾ ಕಡಿಮೆ ಅಂದ್ರೆ ತುಂಬಾ ಕಡಿಮೆ. SSLC. ಓ, SSLC ಮಾತ್ರ ಅದು ನನಗೆ ವಿಶೇಷ ಅನಿಸಿದೆ. ಯಾಕಂದ್ರೆ ನನ್ನ ಮಿಸಸ್ ಕೂಡ ಬೈತಿದ್ದೆ, ನಾನು SSLC ಕಲ್ತದಂತೆ. ಅವ್ರು ಬೈತಿದ್ರು, SSLC ಕಲ್ತರೆ ಏನಾಯ್ತು, ನೀವು ನೀವು ಡಿಪ್ಲೊಮಾ ಮಾಡಿದ್ರಲ್ಲ, ಅದು ಯಾರಿಗೆ, ನೀವು ಹಾಗೆ ಎಣಿಸಿಕೊಳ್ಳಬೇಡಿ ಅಂತ ಅವಳು ಬೈತಿದ್ದಾಳೆ. ಹಾಗೆ SSLC ಕಲ್ತು ಈ ಒಂದು ಫೀಲ್ಡ್ಗೆ ಬಂದು ಈ ಸಮಾಜವನ್ನು ಗುರುತಿಸ್ಬೇಕಂತ ಆದ್ರೆ ನಾನು ಎಷ್ಟು ಪುಣ್ಯವಂತ ಅಂತ ಹೇಳಲಿಕ್ಕೆ ಅಸಾಧ್ಯ. ಕೇವಲ SSLC ಅಲ್ಲಿ ಜಸ್ಟ್ ಪಾಸ್ ಆಗಿ ಹೋಗಿದ್ದೇನೆ. ಯಾಕಂತ ಹೇಳಿದ್ರೆ ನಾನು ಅವಾಗ ಚಿತ್ರಣ ಮಾಡ್ತಿದ್ದ ಹೊರತು ಪಾಠದ ಬಗ್ಗೆ ಗಮನ ಸ್ವಲ್ಪ ಕಡಿಮೆ ಇತ್ತು ನನಗೆ. ಆದ್ರೆ ಮಾಸ್ಟರ್ಗಳು ಹೇಳ್ತಿದ್ರು, ತೊಂದ್ರೆ ಇಲ್ಲ, ಪಾಸ್ ಆಗ್ತೀಯ ಅಂತ ಹೇಳ್ತಿದ್ರು. ಆ ದೇವರ ಕಡೆಯಿಂದ, ಗುರುಗಳ ಒಂದು ಆಶೀರ್ವಾದ ನಾನು SSLC ಪಾಸ್ ಆಗಿ ತುಂಬಾ ಕಷ್ಟದಲ್ಲಿ ಬರ್ದದ್ದು ಅದು ಕೂಡ. ಯಾಕಂತ ಹೇಳಿದ್ರೆ ನನ್ನ ಪೆನ್ಸಿಲ್ ಎಲ್ಲ ಇರ್ಲಿಲ್ಲ. ಬದಲಾಗಿ ಆ ಸಮಯದಲ್ಲಿ ನನಗೆ ಹುಷಾರಿ ಕೂಡ ಇರ್ಲಿಲ್ಲ, ತುಂಬಾ ಕಷ್ಟ, ಆರೋಗ್ಯ ಕೂಡ ತುಂಬಾ ಹದಗೆಟ್ಟಿತ್ತು. ಹಾಗೆ ನಾನೊಂದು ಬರ್ಬೇಕಂತ ಇದ್ರೆ ತುಂಬಾ ಗುರುಗಳ ಸಹಾಯಗಳಿತ್ತು. SSLC ಆದ್ಮೇಲೆ ಡಿಪ್ಲೊಮಾ ಮಾಡಿದ್ರಿ? SSLC ಆದ ನಂತರ ನಾನು ಆರ್ಟ್ ಫೀಲ್ಡ್ ಅಲ್ಲಿ DMC ಮಾಡಿದೆ, ಮತ್ತೆ ಡಿಪ್ಲೊಮಾ ಮಾಡಿದೆ. ಇದೇ ನನಗೆ ಒಂದು ಒಳ್ಳೆಯ ಕೊಡುಗೆ ಆಗಿತ್ತು. ಸೊ ಆ ನಂತರ ನನಗೆ ಇಲ್ಲಿ ಅಂತ ಹೇಳಿದ್ರೆ ಸುಬ್ರಹ್ಮಣ್ಯ ಗೋಪಾಲಕೃಷ್ಣ ಹೈಸ್ಕೂಲ್ ಅಲ್ಲಿ ಅದ್ರಲ್ಲಿ ನಾನು ಡ್ರಾಯಿಂಗ್ ಟೀಚರ್ ಆಗಿ ಸೇರಿದ್ದೆ. ಸೊ ಆನಂತರ ಅಲ್ಲಿ ಒಂದು 2-3 ವರ್ಷ ದುಡ್ದೆ. ಸೊ ಆನಂತರ ಕೈ ಬೀಸಿ ಕರೆದ ನನ್ನನ್ನು ಧರ್ಮಸ್ಥಳ ಅಂತ ಕೂಡಲೇ ಅದು ನನಗೆ ಏನೋ ಒಂದು ರೋಮಾಂಚನ. ನಾನು ಚಿಕ್ಕ ಪ್ರಾಯದಲ್ಲಿ ಸ್ವಾಮಿ ಮಂಜುನಾಥನಿದ್ದೇನೆ ನಮ್ಮನ್ನು ಬಡತನದಿಂದ ದೂರ ಮಾಡ್ತೇನೆ ಅನ್ನೋ ದೃಷ್ಟಿಯಿಂದ ಕೈ ಮುಗಿತಿದ್ದೆ. ಯಾಕಂತ ಹೇಳಿದ್ರೆ ಪೂಜ್ಯ ಕಾವಂದ್ರು ನನಗೆ ಆ ಸಮಯದಲ್ಲಿ ಕಲೀಲಿಕ್ಕೆ ಹಣ ಇಲ್ಲ ಅಂತಾಗ ದಣಿಗಳು ಕೂಡ, ಪೂಜ್ಯ ಕಾವಂದ್ರು ಕೂಡ, ವೀರೇಂದ್ರ ಹೆಗ್ಗರ್ ಕೂಡ ನನಗೆ ತುಂಬಾ ಹೃದಯದಿಂದ ಅವರು ಸಹಾಯ ಮಾಡಿದ್ದಾರೆ. ಅವರಿಗೆ ಮರ್ತೋಗಿರ್ಲಿ ಇರ್ಬೋದು, ಆದ್ರೆ ನಾನು ನನ್ನ ಜೀವನದಲ್ಲಿ ಅದು ಮರಿಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಅಷ್ಟು ಸಹಾಯ ಮಾಡಿದ್ದಾರೆ. ನನಗೆ ಫೀಸ್ ಇಲ್ಲದಾಗ ಹೋಗಲ್ಲಿ ಕೊಡು ಅಂತ ಹೇಳ್ಕೊಂಡು ಅವರೇ ನನಗೆ ಒಂದು ಫೀಸಿನ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಆ ಸಮಯದಲ್ಲಿ. ಅದನ್ನು ಅಷ್ಟು ಅಂದ್ರೆ ಆತರ ನನಗೆ ಯಾವ ತರ ಅವರಿಗೆ ಕೃತಜ್ಞತೆ ಹೇಳ್ಬೇಕಂತ ಅನಿಸುದಿಲ್ಲ. ಸ್ವಾಮಿ ಮಂಜುನಾಥ ಸ್ವಾಮಿ ಆದ ಕೃಪೆಯ ಆಶೀರ್ವಾದ ಇರ್ಬೋದು ಅಷ್ಟೇ ಕಾಣ್ತದೆ ನನಗೆ. ಯಾಕಂದ್ರೆ ಆ ನಂತರ ನಾನು ಅದೇ ಫೀಲ್ಡ್ಗೆ, ಅದೇ ಒಂದು ಸಂಸ್ಥೆಗೆ ಬಂದು ಸೇರಿದ್ದಲ್ಲ ಅಂತ, ಒಂದು ಧರ್ಮಸ್ಥಳ ಸನ್ನಿಧಿಯಲ್ಲಿ ಕೆಲಸ ಮಾಡೋದು ಒಂದು ಅವಕಾಶ ಸಿಕ್ಕಿದಲ್ಲ ಅಂತ ನನಗೆ ಅದೊಂದು ಖುಷಿ ಪಡ್ತಿದ್ದೆ. ನನ್ನ ಜೀವನದಲ್ಲಿ ನಾನು ಇಲ್ಲೇ ಇರ್ಬೇಕು ಅಂತ ಹೇಳ್ಕೊಂಡು ನಾನು ಸ್ವಾಮಿ ಮಂಜುನಾಥದ ಕೈ ಮುಟ್ಟಿದೆ. ದೇವರು ಕೂಡ ಅದೇ ಅಲ್ಲೇ ನನಗೊಂದು ಕೆಲಸ ಕೊಡಿಸಿದ್ರು. ಅದು ನನಗೆ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ದನಿಗಳ ಪರಿಚಯ ಆಗಿ ಪೂಜ್ಯ ಪ್ರಭಾಕರ್ ಅವರು ಕೂಡ ನನಗೆ ಸಹಾಯ ಮಾಡಿದ್ರು, ಯಶೋರ್ಮರು ಕೂಡ ಸಹಾಯ ಮಾಡಿದ್ರು. ಇಲ್ಲಿ ಮಂಜುವಾಣಿಯಲ್ಲಿ ಕಲಾವಿದನಾಗಿ, ಮಂಜುವಾಣಿಯ ಮಂತ್ರಿ ಮ್ಯಾಗಝಿನ್ ಮಂಜುವಾಣಿ ಉಂಟು, ಆ ಮಂಜುವಾಣಿಯಲ್ಲಿ ನಾನು ಚಿತ್ರಕಲಾ ಅಧ್ಯಾಪಕನಾಗಿ ಸೇರಿದೆ. ದನಿಗಳ ಅಂದ್ರೆ ಕಾವಂದ್ರ ಒಡನಾಟ ಜಾಸ್ತಿ ಆದ ಕೂಡಲೇ ನನಗೆ ಅಲ್ಲಿ ಏನು ಕಾರ್ಯಕ್ರಮ ಉಂಟು, ಯಾವ ಸ್ಟೇಜ್ಗಳು, ಯಾವ ಅಂದ್ರೆ ಏನಾದ್ರು ಕಾರ್ಯಕ್ರಮ ಇದೆ ಅಂತ ಇದ್ರೆ ದನಿಗಳು ನನಗೆ ಫೋನ್ ಮಾಡಿ ಅಥವಾ ಜನ ಕಳಿಸಿ ಅವರೇ ನನಗೆ ವ್ಯವಸ್ಥೆ ಮಾಡ್ತಿದ್ರು. ಅಲ್ಲಿ ಆ ಕಾರ್ಯಕ್ರಮ ಸಂಬಂಧಪಟ್ಟದ್ದು ಸ್ಟೇಜ್ಗಳು ಇರ್ಬೋದು ಅಥವಾ ಬೇಕಾದ ಆರ್ಟ್ ವರ್ಕ್ಗಳಿರ್ಬೋದು, ಅದೆಲ್ಲ ನನಗೆ ಒಂದು ದನಿಗಳ ಒಂದು ಆಶೀರ್ವಾದ ಅಲ್ಲಿ ಸಿಕ್ಕಿದೆ. ಸೊ ಆ ನಂತರ ಅಲ್ಲಿ ನಡೆದಂತ ಪ್ರತಿ ಕಾರ್ಯಕ್ರಮಗಳು ಅಂದ್ರೆ ನಡವಳಿ ಇರ್ಬೋದು, ನಡವಳಿ ಸಾಧಾರಣ 80% ಸಾಧಾರಣ ವರ್ಕ್ ನನ್ನ ಹತ್ರ ಮಾಡಿಸಿದ್ರೆ ಅವರು. ಅಷ್ಟು ಚಂದವಾಗಿ ಮೂಡಿ ಬಂದಿದೆ. ಅದಕ್ಕೆ ಸಂಬಂಧಪಟ್ಟ ಭೂತಗಳಿಗೆ ಸಂಬಂಧಪಟ್ಟದ ಅಣಿಗಳು ಕಟ್ಟುವಂಥದ್ದು, ಮತ್ತೆ ರೋಡ್ ಸೈಡ್ ಹಾಕುವಂತ ಬ್ಯಾನರ್ಗಳು, ಮತ್ತೆ ರೋಡ್ ಸೈಡ್ ಹಾಕುವಂತ ಡೆಕೋರೇಷನ್, ಬೇರೆ ಬೇರೆ ಬಂಟಿಂಗ್ಸ್ ಗಳು ಹೇಳ್ತೇವೆ ನಾವು, ಅದು ಹಾಗೆ ಭೂತಕ್ಕೆ ಸಂಬಂಧಪಟ್ಟದ ಕೆಲವು ಅಣಿಗಳು ಮಾಡಿದ್ದೇನೆ ನಾನು ಬೇರೆ ಬೇರೆ ಕಡೆಗಳಲ್ಲಿ. ಸೊ ಆ ನಂತರ ಸ್ಟೇಜ್ಗೆ ಸಂಬಂಧಪಟ್ಟದ್ದು ಮಾಡಿದ್ದೇನೆ, ಹಾಗೆ ಮುಖ್ಯ ದ್ವಾರವನ್ನ ಮಾಡಿದ್ದೇನೆ. ಹಾಗೆ ಸೊ ಆ ನಂತರ ವಿಷಯ ಅಂತ ಹೇಳಿದ್ರೆ ಮಸ್ತಕಾಭಿಷೇಕದಲ್ಲಿ ದನಿಗಳು ಹೇಳುದು, ನಿನಗೆ ಅದು ವರ್ಕ್ ಮಾಡ್ಬೋದು ಮನೆ ಅಂತ ಹೇಳಿದ್ರೆ, ದನಿಗಳ ಆಶ್ವಾದ, ಮಂಜುನಾಥ ಸ್ವಾಮಿ ಆಶ್ವಾದ ಗ್ಯಾರಂಟಿನ ಮಾಡ್ತೇನೆ ಅಂತ ಹೇಳಿದೆ. ಹಾಗೆ ಆ ಅವಕಾಶ ಕೂಡ ನನಗೆ ಒದಗಿಸಿಕೊಟ್ಟಿದ್ದಾರೆ. ಮಸ್ತಕಾಭಿಷೇಕ ಸ್ವಾಮಿ ಬಾಹುಬಲಿಯ ಪ್ರಭಾವಳಿ ಅಂದ್ರೆ ಬ್ಯಾಕ್ ಸೈಡ್ ಇದು ಮಾಡುವಂಥದ್ದು, ಅದು ನನಗೆ ಸಾಧಾರಣ 2 ತಿಂಗಳು ನಾನು ಅಲ್ಲಿ ದುಡ್ದಿದ್ದೇನೆ. ಅದರ ಬ್ಯಾಕ್ ಗ್ರೌಂಡ್ ತುಂಬಾ ಫೇಮಸ್ ಆಗಿದೆ, ಸಾಧಾರಣ ವಿಶ್ವ ಮಟ್ಟದಲ್ಲಿ ಅದನ್ನು ಗುರುತಿಸಿದ್ದಾರೆ. ಅದು ನನಗೆ ತುಂಬಾ ಖುಷಿ ಆಗ್ತದೆ. ಯಾಕಂದ್ರೆ ಆ ಆರ್ಟ್ ವರ್ಕ್ ಅಷ್ಟೊಂದು ಯಾರು ಮಾಡ್ಲಿಲ್ಲ ಅಂತ ನನಗೆ ತುಂಬಾ ಹೆಮ್ಮೆ ಅಂತ ಅದೇ ಒಂದು. ಅಂದ್ರೆ ಫೈಬರ್ ಅಲ್ಲಿ ಮತ್ತೆ ಎಲ್ಲ ಬೇರೆ ಬೇರೆ ವಿಷಯದಲ್ಲಿ ಆಗುವಂತ ಡೆಕೋರೇಷನ್ ಅದಕ್ಕೆ ಸಂಬಂಧಪಟ್ಟದ ಮಾಡಿದ್ದೇನೆ. ಅದು ನನ್ನ ದನಿಗಳು ಗುರುತಿಸಿ ಅದಕ್ಕೆ ಬೇಕಾದಂತ ನನಗೆ ಕೂಡ ವ್ಯವಸ್ಥೆ ಕೂಡ ಮಾಡಿದ್ದಾರೆ.
ತುಂಬಾ ಖುಷಿ ಪಡೋದು ಒಂದು ವಿಷಯ. ಸರ್, ಈಗ ಆ ನಂತರ ನಿಮ್ಮನ್ನ ಕೈ ಬೀಸಿ ಕರೆದಂತದ್ದು ಸರ್ಕಾರಿ ಉದ್ಯೋಗ. ಅದು ಹೇಗಾಯ್ತು? ಸರಕಾರಿ ಉದ್ಯೋಗ. ಸೊ ಅದಕ್ಕೆ ನಾನು ಅರ್ಜಿ ಹಾಕಿದ್ದೆ. ಸೊ ನನಗೆ ವಿಷಯನೇ ಗೊತ್ತಿಲ್ಲ ಬಂದದ್ದು. ಅದು ಅದು ಯಾವ ತರ ಬಂದಿದೆ ಅಂತ ಗೊತ್ತಿಲ್ಲ. ಕೈಗೆ ಆರ್ಡರ್ ಬರೋವಾಗಲೇ ಗೊತ್ತದು ನಾನು ಈ ತರ ಒಂದು ಅರ್ಜಿ ಹಾಕಿದ್ದೇನಂತ. ತುಂಬಾ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ನನಗೆ ಅದು ಸಿಕ್ಕಿದೆ. ಇದು ಮಂಜುನಾಥ ಸ್ವಾಮಿ ಒಂದು ಅನುಗ್ರಹ ಅಂತ ಇರ್ಬೋದು. ದಣಿಗಳು ಪೂಜಾ ಕಾವಂದ್ರ ಹೇಳಿದ್ರು, ನೀನು ಅಲ್ಲಿ ವರ್ಕ್ ಮಾಡಿಕೊಂಡು ನಮ್ಮ ದೇವಸ್ಥಾನದ ಕೂಡ ಒಂದು ಕೆಲಸ ಕೂಡ ಮಾಡ್ತೇ ಇರು, ನಿನ್ನ ಕೈಲಾದಂತ ಸೇವೆ ಮಾಡು ಅಂತ ದಣಿಗಳ ಒಂದು ಆಶೀರ್ವಾದ ಇತ್ತು. ಹಾಗೆ ಅದರ ಜೊತೆಗೆ ನಾನು ಅಲ್ಲಿ ವರ್ಕ್ ಮಾಡ್ತಿದ್ದೆ. ಹಾಗೆ ಸರಕಾರಿ ನಮ್ಮೂರ ಪ್ರೌಢಶಾಲೆ ಗುರುವಾಯನಕೆರೆ ಇಲ್ಲಿ ಚಿತ್ರಕಲಾ ಅಧ್ಯಾಪಕನಾಗಿ ನಾನು 2002ರಲ್ಲಿ ಅಲ್ಲಿಗೆ ನಾನು ಜಾಯ್ನ್ ಆದೆ, ವೃತ್ತಿಗೆ ಜಾಯ್ನ್ ಆದೆ. ಸೊ ಆ ನಂತರ ನಾನು ಆರಂಭದಲ್ಲಿ ನನಗೆ ಶಾಲೆಯನ್ನು ನನಗೆ ಅಷ್ಟೊಂದು ಹೇಗೆ ತಗೊಂಡು ಹೋಗುದಂತ ಗೊತ್ತಾಗ್ತಿರ್ಲಿಲ್ಲ. ಅಂದ್ರೆ ಭಾರಿ ಒಂದು ಇದ್ರಲ್ಲಿ ಇರ್ತದೆ, ಆ ಕಡೆ ಈ ಕಡೆ ಅದೆಲ್ಲ ನಿಮ್ಮ ಪರಿಸರ ಅಷ್ಟೊಂದು ಇದಿರ್ಲಿಲ್ಲ. ಆ ನಂತರ ಸ್ವಲ್ಪ ಟೀಚರ್ಸ್ ಹತ್ರ ಕೂತ್ಕೊಂಡು ಮಾತಾಡಿದೆವು, ಇದನ್ನ ಏನಾದ್ರೂ ಒಂದು ಒಳ್ಳೆಯ ಸ್ಥಿತಿಗೆ ತರಬೇಕಲ್ಲ ಅಂತ. ಹಾಗೆ ಟೀಚರ್ಸ್ ಗಳದ್ದು ಕೂಡ ಒಳ್ಳೆಯ ಸಹಾಯ ಇತ್ತು ಅದಕ್ಕೆ. ಶ್ರೀತಾ ಪ್ರಶಾಂತ್ರು ಮತ್ತೆ ಯೋಗೀಶ್ ಮತ್ತೆ ಜಗನ್ನಾಥ್ರು ಮತ್ತೆ ಉಳಿದ ಟೀಚರ್ಸ್ ಗಳು ಕೂಡ ನನಗೆ ತುಂಬಾ ಸಹಾಯ ಮಾಡಿದೆ. ಅವರೆಲ್ಲ ಸೇರ್ಕೊಂಡು ಮಾತಾಡಿ ಈ ಶಾಲೆಯನ್ನು ಗುರುತಿಸುವಾಗಿ ಆಗ್ಬೇಕಲ್ಲ ಅಂತ ಹೇಳಿ ನಾವು ಅದಕ್ಕೆ ಕೈ ಜೋಡಿಸಿದಾಗ ನನಗೆ ತುಂಬಾ ಖುಷಿ ಆಯ್ತು. ನಾನು ಹೀಗೆ ಅಂದ್ರೆ ಒಂದು ಆರ್ಟ್ ವರ್ಕ್ ಮಾಡಿ ಒಂದು ಮಕ್ಕಳನ್ನು ಬರುವಾಗಿ ಮಾಡುವ, ಒಂದು ಒಳ್ಳೆ ನೋಟೆಡ್ ಮಾಡುವ ಅಂತ ಹೇಳ್ಕೊಂಡು ಮಾಡಿದೆವು. ಸೊ ಆ ಸಮಯದಲ್ಲಿ ನಮ್ಮ ಶಾಲೆ ಕೂಡ 100% ಆಯ್ತು. ಖುಷಿಯಲ್ಲಿ ಜೀವನ. ಸಾಧಾರಣ 9 ವರ್ಷದವರೆಗೆ 8-9 ವರ್ಷದವರೆಗೆ ಶಾಲೆಯ ಸಾಧಾರಣ 100% ಪ್ರತಿ ವರ್ಷ ಬರ್ತಾ ಇತ್ತು. ಹಾಗೆ ಅದೊಂದು ನಮಗೆ ತುಂಬಾ ಖುಷಿ ಆಯ್ತು. ಸೊ ಆ ನಂತರ ಎಲ್ಲಾ ಟೀಚರ್ಸ್ ಕೂಡ ನಮಗೆ ಸಹಾಯ ಜಾಸ್ತಿ ಆಯ್ತು, ಮಕ್ಕಳು ಸಹಾಯ ಜಾಸ್ತಿ ಆಯ್ತು. ಎಲ್ಲ ಮಕ್ಕಳು ಸೇರ್ಕೊಂಡು ವರ್ಲಿ ಡಿಸೈನ್, ಬೇರೆ ಬೇರೆ ಕಲರ್ ಡಿಸೈನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆವು. ಆಗ ಊರಿನವರು ಕೂಡ ತುಂಬಾ ಖುಷಿ ಆಗ್ತಾ ಇತ್ತು. ಆಗ ಕೆಲವು ತಂದೆ ತಾಯಿ ಪೇರೆಂಟ್ಸ್ ಎಲ್ಲ ಹೇಳ್ತಾರೆ, ಪೋಪುನಂಡ ಈ ಶಾಲೆಗೆ ಬೋರ್ಡ್ ಮಾರ್ರೆ ಎಡ್ಡೆಂಡು ಶಾಲೆ ಅಂತ ಹೇಳ್ತಿದ್ರು. ಅವಾಗ ನಮಗೆ ಹೃದಯ ತುಂಬಾ ಬರ್ತಾ ಇತ್ತು, ಯಾಕಂದ್ರೆ ನಾವು ಆಗ ಮಾಡಿದ್ದೇವಲ್ಲ ಅಂತ ನನಗೆ ತುಂಬಾ ಖುಷಿ ಆಗ್ತಿತ್ತು. ಅದು ಹೆಮ್ಮೆ ವಿಷಯ ಅಂದ್ರೆ ಅದೇ, ಪೋಪುನಂಡ ಈ ಶಾಲೆಗೆ ಬೋರ್ಡ್ ಮಾರ್ರೆ ಎಡ್ಡೆ ಸ್ಟ್ರಿಕ್ಟ್ ಉಂಡ ಎಡ್ಡೆ ನಂಬಿಕಸ್ತ ಟೀಚರ್ಸ್ ನಕ್ಲು ಒಳ್ಳೆರು ಎಡ್ಡೆ ಪಾಠ ಮಾಡ್ತಾರೆ ಎಡ್ಡೆ ಬೋಧನೆ ಮಾಡ್ತಾರೆ ಎಡ್ಡೆ ಉಂಟಿಗೆ ನಮ್ಮ ಜೋಗ್ಲಂಡ ನಾವು ಈಟಿಗೆ ಸೇರಿಸೋಡು ಪನ್ಪುಣ ಹೇಳ್ತಾ ಇದ್ದಾರೆ. ಅದು ನಮಗೆ ಒಂದು ಹೃದಯ ತುಂಬ ಬರ್ತೇವ್ರು ಆ ತರ ಹೇಳಿದ ನಮಗೆ ಖುಷಿ ಆಗ್ತದೆ. ನಾವು ಅಂದ್ರೆ ಇಷ್ಟು ಕಷ್ಟಪಟ್ಟದಕ್ಕೆ ಊರಿನವರು ಮತ್ತೆ ಜನರು ತುಂಬಾ ಒಂದು ಒಳ್ಳೆಯ ಒಂದು ಕೈ ಜೋಡಿಸ್ತಾರಲ್ಲ ಅಂತ ನಮ್ಗೆ ಖುಷಿ ಆಯ್ತು. ಆ ನಂತರ ನಮ್ಮ SDMC ಆಗ್ಲಿ ಮತ್ತೆ ಬೇರೆ ಟೀಚರ್ಸ್ ತಾಲೂಕಿನ ಬೇರೆ ಬೇರೆ ಟೀಚರ್ಸ್ ಕೂಡ ನಮಗೆ ಸಹಾಯ ಮಾಡ್ತಾರೆ. ಒಂದು ಕಡೆ ಗುರುವಾಯನಕೆರೆ ಹೈಸ್ಕೂಲು ಚಿತ್ರಣವನ್ನೇ ಬದಲಾಯಿಸಿಕೊಂಡಿದೆ. ಸಂಪೂರ್ಣ ನೀವು ಅಕ್ವೇರಿಯಂ ತರ ಮಾಡಿದಿರಿ, ಒಂದು ಕಲ್ಲನ್ನ ಆನೆ ಮಾಡಿದಿರಿ, ಒಂದು ಎಂಟ್ರೆನ್ಸ್ ನಲ್ಲಿ ಒಂದು ಅದ್ಭುತವಾದ ಚಿತ್ರಣ ಕೊಟ್ಟಿದ್ದೀರಿ. ಎಲ್ಲವೂ ಕೂಡ ಚಿಟ್ಟೆಯ ಚಿತ್ರಣ ಬಹಳ ವಿಶೇಷವಾಗಿ ಮಾಡಿದ್ರು. ಅದು ಬಹಳ ದೊಡ್ಡ ಗಮನ ಸೆಳೀತು, ದೊಡ್ಡ ಮಟ್ಟದ ಸುದ್ದಿ ಆಯ್ತು. ಇದರ ನಡುವೆ ಈ ಚಿತ್ರ ಕಲೆ ಮತ್ತು ಶಿಕ್ಷಕ ವೃತ್ತಿಯ ನಡುವೆ ಒಂದು ಸಂಸಾರ ಜೀವನಕ್ಕೆ ಎಂಟ್ರಿ ಆಗ್ತದೆ. ಅದು ಹೇಗಾಯ್ತು? ಸಂಸಾರ ಅಂತ ಹೇಳಿದ್ರೆ ಅದಕ್ಕೆ ಹೇಗೆ ಹೇಳ್ಬೇಕಂತ ಅರ್ಥ ಆಗೋದು. ಹೇಗಾಯ್ತು? ಜಾಬಿಗೆ ಸೇರೋ ಮೊದಲು ನನಗೆ ಮದುವೆ ಆಗಿತ್ತು. ಆಶಾ ಕಿರಣ್ ಅಂತ ನನ್ನ ಶ್ರೀಮತಿಯಾಗಿ ನನ್ನ ಸಂಸಾರಕ್ಕೆ ಎಂಟ್ರ್ ಆದ್ಲು ಅವಳು. ಹಾಗೆ ಖುಷಿಯಲ್ಲಿ ಜೀವನ ನಡೆಸಿದ್ದೆವು. ಅವಳು ನಮ್ಮ SDM ಸಂಸ್ಥೆಯಲ್ಲಿ ಕಂಪ್ಯೂಟರ್ ಅಲ್ಲಿ ಪ್ರಾಧ್ಯಾಪಕರಾಗಿ ದುಡಿತಿದ್ದಾರೆ. ಹಾಗೆ ಅದ್ರ ಜೊತೆ ನಮಗೊಂದು ಇನ್ನೊಂದು ಸಂಸಾರ ಅಂದ್ರೆ ಮಗುವಿನ ಎಂಟ್ರ್ ಆಯ್ತು. ಶ್ರೀಜಿತ್ ಅಂತ, ಅವಳಿಗೆ ಒಳ್ಳೆ ಕಲಿತಿದ್ದಾಳೆ, ನ್ಯಾಚುರೋಪತಿ ಮಾಡ್ತಾಳೆ. ಹಾಗೆ ಯೋಗಿಕ್ ಸೈನ್ಸ್ ಇದನ್ನು ಮಾಡ್ತಾ ಇದ್ದಾರೆ. ಅವರು 2ನೇ ವರ್ಷ ಮಾಡ್ತಾ ಇದ್ದಾರೆ. ಹಾಗೆ ಇವರಿಬ್ಬರಿಗೆ ಆರ್ಟಿನಲ್ಲಿ ಏನಾದ್ರು ಆಸಕ್ತಿ? ಇವರು ಆರ್ಟ್ ಮಾಡ್ಕೊಂಡು ಆರ್ಟಿನ ಜೊತೆ ನನಗೆ ಅವರು ತುಂಬಾ ಹೆಲ್ಪ್ ಮಾಡ್ತಿದ್ದಾರೆ ಅಷ್ಟೇ. ಆರ್ಟಿನ ಬಗ್ಗೆ ಕೂಡ ಗೊತ್ತು. ನಾನಂದ್ರೆ ಕರೆಕ್ಷನ್ ಮಾಡ್ಬೇಕಂದ್ರೆ ಅವಳ ಹತ್ರನೇ ಕೇಳುದು. ಈಗ ನಾನು ಪ್ರತಿ ವರ್ಷ ದಸರಾ ಅಥವಾ ಚೌತಿ ಎಲ್ಲ ಇರ್ತದೆ. ಸೊ ಆ ಚೌತಿ ಮತ್ತೆ ದಸರಾ ಟೈಮಲ್ಲಿ ನಾನು ಶಾರದಾ ಮೂರ್ತಿ ಮಾಡಿದ್ರೆ, ಆ ಶಾರದಾ ಮೂರ್ತಿ ಮಾಡ್ತಾರೆ ಅವಳು ಬಂದ್ರೆ ನನಗೆ ಹೆದರಿಕೆ ಆಗ್ತದೆ. ಯಾಕಂತಂದ್ರೆ ಅದೊಂದು ಸಾರ್ವಜನಿಕವಾಗಿ ಒಳ್ಳೆ ರೂಪ ಕೊಡ್ಬೇಕಾದ್ರೆ ಅವಳು ಎಂಟರ್ ಆಗ್ಲಿ ಬೇಕಾಗ್ತದೆ. ಅವಳು ಬರುವಾಗ ನನಗೆ ಹೆದರಿಕೆ ಆಗ್ತದೆ, ಇನ್ನು ಇವಳಲ್ಲಿ ತಪ್ಪು ಹೇಳ್ತಾಳೆ ಅಂತ. ಯಾಕಂದ್ರೆ ನಾನು ಯಾವಾಗ ಮದುವೆ ಆದ್ರೆ ಅವತ್ತಿನಿಂದ ಆ ಮೂರ್ತಿ ಹೇಗೆ ಬರ್ಬೇಕು ಅಂತ ಹೇಳ್ತಿದ್ದು ಅವಳು.
ಅಂದ್ರೆ ಅಷ್ಟು ನನಗೆ ಅವಳು ಬರುವಾಗ ಒಂಥರ ಇದಾಗ್ತಾ ಇವಳು ನಾನು ಎಂತ ಹೇಳ್ತಾಳ ಇನ್ನು ಈ ಚಿತ್ರ ಏನು ಬದಲಿಸ್ಬೇಕಾ, ಪುನಃ ಚೇಂಜ್ ಮಾಡ್ಬೇಕಾ, ಕಣ್ಣು ಚೇಂಜ್ ಮಾಡ್ಬೇಕಾ, ಮುಖ ಚೇಂಜ್ ಮಾಡ್ಬೇಕಾ, ತುಟಿ ಚೇಂಜ್ ಮಾಡ್ಬೇಕಾ, ಇದನ್ನೇ ನಾನು ಸ್ವಲ್ಪ ಹೆದರ್ತೇನೆ. ಯಾಕಂತಂದ್ರೆ ಅಂದ್ರೆ ಒಂದು ರೀತಿ ಬರ್ಬೇಕಂತ ಆದ್ರೆ ಸಾಧಾರಣ 100% ಅವರೇ ಕಾರಣ. ಒಂದು ಮೂರ್ತಿ ಚಂದ ಆಗ್ಬೇಕಂತ ಆದ್ರೆ ಅಥವಾ ಒಂದು ಚಿತ್ರ ಚಂದ ಆಗ್ಬೇಕಂತ ಆದ್ರೆ ನಮ್ಮ ಶ್ರೀಮತಿಯ ಕಾರಣ. ಬದಲಾಗಿ ನನ್ನ ಮಗಳು ಬರ್ತಾಳೆ, ಮಗಳು ಬಂದು ಹೇಳ್ತಾಳೆ, ಈಗ ಒಂದು ಮಾತಾಡ್ಬೋದಲ್ಲ ಮಗಳು ಬಂದು ಹೇಳ್ತಾಳೆ, ಅಮ್ಮ ಅಪ್ಪ ನೀವು ಅಮ್ಮ ಹೇಳಿದ ತಲೆಬಿಸಿ ಮಾಡ್ಬೇಡಿ, ಚಂದ ಆಗಿದೆ ಆಯ್ತಾ ಅಂತ ನನ್ನ ಸಮಾಧಾನ ಮಾಡುದು. ಅವಳು ಬೈದು ಹೋದ್ರು, ಮಗಳು ಬಂದು ಸಮಾಧಾನ ಮಾಡಿ ಹೇಳ್ತಾಳೆ, ನೀವು ಗಡಿಬಿಡಿ ಮಾಡ್ಬೇಕಂತ ಇಲ್ಲಪ್ಪ, ನೀವು ಮಾಡ್ತಾ ಹೋಗಿ, ಚಂದ ಆಗಿದೆ, ಅವಳು ಹೇಳಿದಳಂತ ತಲೆಬಿಸಿ ಮಾಡ್ಬೇಡಿ, ಚಂದ ಆಗಿದೆ ಕೊಡ್ತಿ, ಇನ್ನು ಕೂಡ ಚಂದ ಮಾಡಿ ಅಂತ ಹೇಳ್ತಾಳೆ ಅಂತ. ಅವು ನನಗೆ ತುಂಬಾ ಖುಷಿ ಆಗ್ತಿತ್ತು. ಯಾಕಂತ ಹೇಳಿದ್ರೆ ಫ್ಯಾಮಿಲಿಯಲ್ಲಿ ಅಷ್ಟು ಸಪೋರ್ಟ್ ಮಾಡ್ತಿದ್ದಾರಲ್ಲ ಅಂತ ನನಗೆ ತುಂಬಾ ಖುಷಿ ಆಗ್ತಿತ್ತು. ಹಾಗೆ ನಾನು ಒಂದು ಸಮಾಜದಲ್ಲಿ ಒಂದು ಒಳ್ಳೆಯ ವ್ಯಕ್ತಿಯಾಗಿ, ಗುರುತಿಸಿದ ವ್ಯಕ್ತಿಯಾಗಿ ನಾನು ಈ ಇದರಲ್ಲಿ ಫೀಲ್ಡ್ ಅಲ್ಲಿ ಇದ್ದೇನಲ್ಲ ಅಂತ ನನಗೆ ಸಮಾಜಕ್ಕೆ ನಾನು ತುಂಬ ಹೃದಯದಿಂದ ಒಂದು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಓಕೆ, ಇಷ್ಟೆಲ್ಲ ಆಗುವಾಗ ಒಂದು ಆರೋಗ್ಯದಲ್ಲಿ ತೊಂದರೆಗಳಾಗ್ತದೆ. ಹೌದು, ಆರೋಗ್ಯದಲ್ಲಿ ತೊಂದರೆಗಳು ಇದ್ದರೂ ಕೂಡ ರಜಾ ದಿನಗಳಲ್ಲಿ ರಜಾ ಮಾಡೋದು, ಆ ಒಂದಷ್ಟು ಕೆಮಿಕಲ್ನ ಜೊತೆಗೆ, ಆ ಒಂದಷ್ಟು ಬಣ್ಣದ ಕೆಮಿಕಲ್ ನಿರಂತರವಾಗಿ ಕೆಲಸ ಮಾಡ್ತೀರಿ. ಅಂತ ಕೆಲಸ ಮಾಡಬೇಡಿ ಅಂತ ವೈದ್ಯರು ಸೂಚಿಸಿರ್ತಾರೆ ಅಲ್ವಾ? ಹೌದು. ಏನಾಗಿದೆ? ನಾನು ಏನಂತ ಹೇಳಿದ್ರೆ, ಯಾವುದೇ ಒಂದು ನಾವು ಕೆಲಸ ಮಾಡುದಾದ್ರೂ ಮಂಜುನಾಥ ಸ್ವಾಮಿ ದೇವರನ್ನು ನೆನೆದೇ ನಾನು ಕೆಲಸ ಮಾಡುದು. ನಾನು ಹೇಳ್ತೇನೆ ಫಸ್ಟಿಗೆ, ಸ್ವಾಮಿ ನಾನು ಇಂಥ ಒಂದು ವರ್ಕ್ ಮಾಡ್ತೇನೆ, ನನಗೆ ನೀನು ಸಹಾಯ ಮಾಡ್ಲೇಬೇಕಾಗ್ತದೆ. ನನಗೆ ಅಂದ್ರೆ ಅದು ಆಗದೆ ನನಗೆ ನಿದ್ದೆ ಬರುದಿಲ್ಲ. ಆ ವರ್ಕ್ ನನಗೆ ಆಗ್ಲೇಬೇಕು. ಅದು ಏನೇ ವರ್ಕ್ ನಾನು ಮಾಡಿದ್ರು ನೀನು ಅದಕ್ಕೆ ಸಹಾಯ ಮಾಡ್ಲೇಬೇಕಂತ ದೇವರ ಮೇಲೆ ನಾನು ಭಾರ ಹಾಕಿ ವರ್ಕ್ ಮಾಡ್ತೇನೆ. ಸೊ ನಾನು ಆ ವರ್ಕ್ ಮಾಡಿದ್ರೆ ಯಾವುದೇ ರೀತಿಯ ನನಗೆ ಆರೋಗ್ಯ ಕೆಟ್ಟಿಲ್ಲ, ಯಾವುದೇ ರೀತಿಯ ಆರೋಗ್ಯ ಕೆಟ್ಟಿಲ್ಲ. ಅದು ನನಗೆ ತುಂಬಾ ಒಂದು ಖುಷಿ ಕೊಡುವಂತ. ಒಂದು ಸಮಯದಲ್ಲಿ ಮಾತ್ರ ಇದು ಆಗಿತ್ತು. ಯಾಕಂದ್ರೆ ಅಲ್ಲಿ ಇಡೀ ಹಾಲ್ಗೆ ಬಣ್ಣ ಮಾಡುವಾಗ ಅದು ಮೇಲ್ಗಡೆ ಸ್ಪ್ರೇ ಮಾಡ್ಲಿಕ್ಕೆ ಇತ್ತು. ಮೇಲ್ಗಡೆ ಸ್ಪ್ರೇ ಮಾಡುವ ಮತ್ತೆ ಸ್ವಲ್ಪ ಕೈಗೆ ಸ್ವಲ್ಪ ನೋವು ಸ್ಟಾರ್ಟ್ ಆಯ್ತು. ಸೊ ಅದು ಗುಣ ಆಯ್ತು. ಹಾಗಾಗಿ ಅದ್ರೇನು ಸಮಸ್ಯೆ ಬರಲಿಲ್ಲ. ಹಾಗೆ ದೇವರ ಮೇಲೆ ಭಾರ ಹಾಕಿ ಎಲ್ಲ ವರ್ಕ್ ಮಾಡ್ತಿದ್ರು. ಆರೋಗ್ಯದಲ್ಲಿ ತೊಂದರೆ ಆದ್ವಿ? ಆರೋಗ್ಯ ಎಲ್ಲ ನನಗೆ ಹೃದಯ ಸಂಬಂಧಿ ಕಾಯಿಲೆ ಬಂದದ್ದು. ಅದು ನನಗೆ ಒಂದ್ಸಲ ನನ್ನ ಆರ್ಟ್ ವರ್ಕ್ ನಿತ್ತು ಹೋಯ್ತಲ್ಲ ಅಂತ ನಾನು ತುಂಬಾ ದೇವರ ಹತ್ರ ಬೇಡ್ತಿದ್ದೆ. ನಾನು ತುಂಬಾ ಕಷ್ಟ ಆಗಿದೆ ನನಗೆ. ಯಾಕಂದ್ರೆ ನನ್ನ ಕೈ ನಿತ್ತೋಯ್ತಲ್ಲ, ನನಗೆ ಹಾರ್ಟ್ ಸಂಬಂಧ ಚಿತ್ರ ಇದು ಬಂತಲ್ಲ, ನಾನು ಯಾವುದೇ ಒಂದು ಬ್ಯಾಡ್ ಹ್ಯಾಬಿಟ್ ಇಲ್ಲ ನನ್ನ ಹತ್ರ. ಒಂದು ಗಂಜಿ ಊಟ ಬಿಟ್ಟು ಬೇರೆ ಯಾವ್ದು ತಿಂತಿರ್ಲಿಲ್ಲ ನಾನು. ಸೇವೆ ಗಂಜಿ ಊಟ ಮಾತ್ರ ತಿನ್ನುವುದು ನಾನು, ಬೇರೆ ಯಾವ್ದು ತಿಂತಿರ್ಲಿಲ್ಲ. ಇಷ್ಟಿದ್ರು ಕೂಡ ನನಗೆ ಹಾರ್ಟಿಗೆ ಸಂಬಂಧ ಕಾಯಿಲೆ ಬಂತಲ್ಲ ಅಂತ ನಾನು ತುಂಬಾ ನೋವು ಅನುಭವಿಸಿದೆ. ಸುಮಾರು ವರ್ಷಗಟ್ಲೆ ಇದರ ಬಗ್ಗೆ ನಾನು ಚಿಂತೆ ಮಾಡ್ತಿದ್ದೆ. ಅದೇ ನಮ್ಮ ಶ್ರೀಮತಿ ಅವಳು ನನಗೆ ಸ್ವಲ್ಪ ಬೆನ್ನು ತಟ್ಟಿ, ನನ್ನ ಮಗಳು ಬೆನ್ನು ತಟ್ಟಿ, ನೀವು ಹಾಗೆ ಮಾಡ್ಬೇಡಿ, ನಿಮಗೇನು ಗೊತ್ತುಂಟು ಚಿತ್ರ, ಆ ಚಿತ್ರ ಮಾಡ್ತಾ ಹೋಗಿ, ಆ ಚಿತ್ರ ನಿಮ್ಮ ಇದನ್ನ ನೋವನ್ನು ಮರಿಸ್ತದೆ ಅಂತ ಹೇಳ್ಕೊಂಡು ಬೆನ್ನು ತಟ್ಟಿದ್ದಾರೆ. ನಮಗೆ ತುಂಬಾ ಖುಷಿ ಆಯ್ತು. ಈ ಬೆನ್ನು ತಟ್ಟುವಿಕೆಯಿಂದಲೇ ನಾನು ಆ ಶಾಲೆಯಲ್ಲಿ ವರ್ಕ್ ಮಾಡ್ತಿದ್ದೇನೆ. ಯಾಕಂತ ಹೇಳಿದ್ರೆ ಕೊರೋನಾ ಸಮಯದಲ್ಲಿ ನಾನು ಇಲ್ಲಿ ಇರ್ಲಿಲ್ಲ, ಮನೆಯಲ್ಲಿ ಇರ್ಲಿಲ್ಲ. ಕೊರೋನಾ ಸಮಯದಲ್ಲಿ ನಾನು ಶಾಲೆಯಲ್ಲಿ ಇದ್ದದ್ದು, ಜಾಸ್ತಿ ಶಾಲೆಯಲ್ಲಿ ಇದ್ದ. ಅಷ್ಟು ನೋವು ತಿಂದುಕೊಂಡು ಕೂಡ ನಾನು ಶಾಲೆಯಲ್ಲಿ ಇದ್ದದ್ದು. ಆ ಲಾಕ್ ಟೈಮಲ್ಲಿ ಸಾಧಾರಣ ಅಲ್ಲಿ ಮಾಡುವಂತ ವರ್ಕ್ ಕಥಕ್ಕಳಿ ಮತ್ತೆ ಯಕ್ಷಗಾನ ಮತ್ತೆ ನಮ್ಮ MRPL ಒಂದು ಕೊಡುಗೆಯನ್ನು ಕೊಟ್ಟಂತ ಹಾಲ್, ಇದೆಲ್ಲ ಆದಂತ ಎಲ್ಲ ಇದೆ. ಯಾವ್ದ್ರಲ್ಲಿ ಅಂತ ಇದ್ರೆ ಕೊರೋನಾ ಸಮಯದಲ್ಲಿ ಆದದ್ದು. ಮತ್ತೊಂದು ಚಿಟ್ಟೆ ಮಾಡಿದ ನಾನು ಕೊರೋನಾ ಸಮಯದಲ್ಲಿ ಫಸ್ಟ್ ಕೊರೋನಾದಲ್ಲಿ ವರ್ಕ್ ಮಾಡುವಾಗ ಹೀಗೆ ಆಗಿದೆ, ನೀವೆಲ್ಲರೂ ಹೋಗ್ಬೇಕಂತ ಹೇಳಿ ಹಾಗೆ ಮನೆ ಬಿಟ್ಟು ಶಾಲೆ ಬಿಟ್ಟು ಎಲ್ಲಿ ಹೋದೆವು. ಸ್ವಲ್ಪ ಸಮಯದಿಂದ ವಾಪಸ್ ಬಂದು ಕದ್ದು ವರ್ಕ್ ಮಾಡ್ತಿದ್ದೇವೆ ನಾವು ಅದರಲ್ಲಿ. ಹಾಗೆ ಮಕ್ಕಳು ಕೂಡ ಒಂದ್ 2-3 ಜನ ಬರ್ತಿದ್ರು ಸಹಾಯಕ್ಕೆಲ್ಲ. ಹಾಗೆ ನಾನು ಅಂದ್ರೆ ನೋವಿದ್ರು ಕೂಡ ನಾನು ಹಿಂಜರಿಲಿಲ್ಲ. ದೇವರ ಮೇಲೆ ಭಾರ ಹಾಕಿ ಮತ್ತೆ ನಮ್ಮ ಸಂಸಾರದ ಮೇಲೆ ಭಾರ ಹಾಕಿ ನಾನು ವರ್ಕ್ ಮಾಡ್ತಿದ್ದೆ. ನಮ್ಮ ತುಂಬಾ ಖುಷಿ ಕೊಟ್ಟಿದೆ ಅದು. ಅಂದ್ರೆ ಒಂದು ಯಾವುದೇ ಒಂದು ಹೇಳ್ತಾರೆ ಹೆಚ್ಚಿನವರು, ಯಾವುದೇ ಒಂದು ಯಶಸ್ವಿ ಕಾಣ್ಬೇಕಂತ ಅಂದ್ರೆ ಅಲ್ಲಿ ಒಂದು ಏನಾದ್ರೂ ಒಂದು ಒಬ್ಬರ ಕೈ ಇರ್ಬೇಕು ಅಂತ. ಅದು ನನ್ನ ಕೈ ಹಿಂದೆ ಇದ್ದದ್ದು, ನನ್ನ ಬೆನ್ನ ಹಿಂದೆ ನನ್ನ ಶ್ರೀಮತಿಯವರೇ, ಅವರೇ ಕಾಪಾಡಿದ್ದು. ಅವರು ಒಳ್ಳೆ ದೃಷ್ಟಿ ನನಗೆ ಸಹಾಯ ಮಾಡಿದ್ದಾರೆ, ಅವರು ಮಕ್ಕಳು ಮತ್ತೆ ನನ್ನ ಶಾಲೆಯ ಸಂಬಂಧಪಟ್ಟ ಅಂದ್ರೆ ಟೀಚರ್ಸ್ಗಳು, ಮಾಸ್ಟರ್ಗಳೆಲ್ಲ ನನಗೆ ಹೆಲ್ಪ್ ಮಾಡಿದ್ದಾರೆ. ಪೂಜ್ಯ ಕಾವಂದ್ರು ಕೂಡ. ಅದು ಬಿಟ್ಟು ಇನ್ನೊಂದು ಹೇಳ್ಬೇಕಂತ ಹೇಳಿದ್ರೆ ಹರ್ಷೇಂದ್ರ ಸರ್ ಇದ್ದೇನೆ, ಪೂಜ್ಯ ಕಾವಂದ್ರ ಸಹೋದರ ಹರ್ಷೇಂದ್ರ ಅವರ ಮಿಸ್ಸೆಸ್, ಇವರು ಕೂಡ ಬೆನ್ನು ತಟ್ಟಿ ಅಂತ ಹೇಳಿದ್ದಾರೆ ಒಂದು ವಿಷಯ. ವಿ ಕೆ ವಿಟ್ಲ ಅವರೇ, ನೀವು ಹುಷಾರಿಲ್ಲ, ಬೆನ್ನು ನೋವು ಮತ್ತೆ ಹಾರ್ಟಿಗೆ ಸಂಬಂಧಪಟ್ಟ ಕಾಯಿಲೆ ಉಂಟಂತ ನೀವು ಚಿಂತೆ ಮಾಡಬೇಡಿ, ಮತ್ತೆ ಯಾರು ನಿಮ್ಮನ್ನು ದೂರ ಮಾಡಿದಾರೆ ನೀವು ಚಿಂತೆ ಮಾಡಬೇಡಿ, ಏನಿದ್ರು ನೀವು ನನಗೆ ತಿಳಿಸಿ, ನನ್ನಲ್ಲಿ ಬನ್ನಿ, ನಾವು ವರ್ಕ್ ಮಾಡೋ ಕೂತ್ಕೊಂಡು, ಯಾವುದೇ ರೀತಿ ನಿಮ್ಗೆ ಸಮಸ್ಯೆ ಬರದೆ ನಾನು ಇದ್ದೇನೆ ಅಂತ ಹೇಳ್ಕೊಂಡು ಹರ್ಷನ ಹೇಳಿದ್ರು. ಸುಪ್ರೀತಮ್ಮ ಕೂಡ ಹೇಳಿದ್ರು, ಮತ್ತೆ ಪೂಜ್ಯ ಕಾವಂದ್ರ ಕೂಡ ಹೇಳಿದ್ದಾರೆ, ಅಮ್ಮ ಹೇಮಾದಮ್ಮ ಕೂಡ ನನಗೆ ಹೇಳಿದ್ದಾರೆ.
ಅದು ನನಗೆ ಒಂದು ಅಷ್ಟು ಹೇಳುದು ಯಾರು ಹೇಳ್ತಾರೆ ಆ ಸಮಯದಲ್ಲಿ ಅಲ್ವಾ. ಹಾಗೆ ಆರೋಗ್ಯ ದೃಷ್ಟಿಗೆ ಹೇಳುವಾಗ ನನಗೆ ಅವರೇ ಕಣ್ಣು ಮುಂದೆ ಬರ್ತಾರೆ, ಅವರೇ ಸಹಾಯ ಮಾಡಿ, ತುಂಬಾ ಸಹಾಯ ಮಾಡ್ತಾರೆ. ಯಾರು ಕೂಡ ನನಗೆ ಬೇರೆ ಯಾರು ಹೇಳಿಲ್ಲ, ಇಂಚ ಕೆಲಸ ಮಾಡ್ಕೋ ಇಂಥ ಮಾಡ್ಕೋ ಯಾರು ಹೇಳಿಲ್ಲ. ಅಮ್ಮನೇ ಹೇಳಿದ್ದು, ನೇರ ಹೇಳಿದ್ದು, ನನಗೆ ನೇರ ಹೇಳಿದ್ದಾರೆ, ಹೀಗೆ ನೀನು ತಲೆಬಿಸಿ ಮಾಡಬೇಡ, ನಿನಗೆ ಕಾಯಿಲೆ ಇದೆ ಅಂತ ಇದ್ರೆ ಅದು ಮರೆತು ಬಿಡು, ನೀನು ಕೆಲಸ ಮಾಡು, ನೀನು ವರ್ಕ್ ಮಾಡಿದ ಕೂಡಲೇ ನಿನ್ನ ನೋವೆಲ್ಲ ಮರೀತದೆ ಅಂತ. ಈಗ ಇವತ್ತಿನ ಸಾಧಾರಣ ಒಂದು 12 ವರ್ಷ ಆಯ್ತು ನನಗೆ ಆ ಕಾಯಿಲೆ ಸ್ಟಾರ್ಟ್ ಆಗಿ, ಯಾವುದೇ ರೀತಿಯ ಒಂದು ಸಮಸ್ಯೆ ಬರ್ಲಿಲ್ಲ. ನೋವು ಸ್ಟಾರ್ಟ್ ಆಗ್ತದೆ, ಅದು ನಾನು ಮರಿತೇನೆ ಅಷ್ಟೇ. ಅದನ್ನು ಆ ನೋವು ಬರೋ ನನಗೆ ಅಷ್ಟೊಂದು ಅದು ದೇವರ ಮೇಲೆ ಭಾರ ಹಾಕಿ ನನಗೆ ಯಾವುದೇ ಸಮಸ್ಯೆ ಬರುವುದಿಲ್ಲ, ಖುಷಿಯಲ್ಲಿ ಇರ್ತೇನೆ ನಾನು. ಈಗ ಆರೋಗ್ಯದ ಈಗ ಆರೋಗ್ಯ ಅಂದ್ರೆ ಹಾಗೆ ಉಂಟು, ಅಂದ್ರೆ ಅದೊಂದು ಬದಿಯಲ್ಲಿ ಉಂಟು ಅಂತ ಅರ್ಥ ಅಷ್ಟೇ. ಆರೋಗ್ಯ ಹಾಗೇನೆ ಉಂಟದು, ಆ ನೋವು ಹಾಗೇನೆ ಉಂಟು, ಸ್ಟಂಟ್ ಹಾಕಿದೆ ಹಾಗೆ ಉಂಟದು. ಅದು ಸಮಸ್ಯೆ ಇರ್ಬೋದಂತ ನಾನು ಭಾವಿಸ್ತಾ ಇರ್ತೇನೆ, ಯಾವಾಗಲೂ ಒಂದ್ಸಲ ತೊಂದರೆ ಅಂತ. ಹಾಗಾಗಿ ಅದರ ಬದಿಗೆಟ್ಟು ದೇವರ ಮೇಲೆ ಭಾರ ಹಾಕಿ ನಾನು ಶಾಲೆದ್ದಾಗ್ಲಿ ಮನೆದ್ದಾಗ್ಲಿ ಅಥವಾ ಊರದ್ದು ಏನಾದ್ರು ವರ್ಕ್ ಇದ್ರೆ ಮಾಡ್ತೇನೆ. ನಿಮ್ಮ ನೋವನ್ನ ಮರೆಸಿದ್ದು ಕಲೆ. ನನ್ನ ನೋವನ್ನು ಮರೆಸಿದ್ದು ಕಲೆ, ಬೇರೆ ಯಾವ್ದಲ್ಲ. ಆ ಒಂದು ಕಲೆಗೆ ಕೂತ್ರೆ ಅದು ಯಾರು ಬಂದ್ರು ಕರೆದ್ರು ಗೊತ್ತಾಗುದಿಲ್ಲ, ಫೋನ್ ಮಾಡಿದ್ರು ಗೊತ್ತಾಗುದಿಲ್ಲ, ನನ್ನ ಅಷ್ಟೇಗೆ ನಾನು ವರ್ಕ್ ಮಾಡ್ತೇನೆ, ಯಾವುದೇ ಬರಲ್ಲ. ಸರ್, ವರ್ಷದಲ್ಲಿ ಎಷ್ಟು ಚೌತಿಯ ಗಣೇಶ ಮಾಡ್ತೀರಿ, ಎಷ್ಟು ಶಾರದೆ ಮಾಡ್ತೀರಿ? ನಾನು ವರ್ಷಕ್ಕೆ ಸಾಧಾರಣ ಸುಮಾರು ಮಾಡ್ತಿದ್ದೆ. ಮೊದಲು ದೊಡ್ಡದು ಮಾಡ್ತಿದ್ದೆ, 6-7 ಫೀಟ್ದೆಲ್ಲ ವರ್ಕ್ ಮಾಡ್ತಿದ್ದೆ. ಮತ್ತೆ ಹುಷಾರಿಳ್ದಾಯ್ತಲ್ಲ, ಮತ್ತೆ ದೊಡ್ಡದನ್ನು ಮಾಡುದು ಬಿಟ್ಟೆ, ಚಿಕ್ಕದನ್ನು ಮಾಡ್ತಾ ಇದ್ದೇನೆ. ಈಗ ನಮ್ಮ ಶಿಷ್ಯಂದ್ರೆಲ್ಲ ಮಾಡ್ತಾರೆ, ದೊಡ್ಡದೆಲ್ಲ ಅವ್ರ ಶಿಷ್ಯಂದ್ರೆಲ್ಲ ಮಾಡ್ತಾರೆ. ಈಗ ಸಂತೋಷ್ ಇವರೆಲ್ಲ ಮಾಡ್ತಾರೆ, ವರ್ಕ್ ಮಾಡ್ತಿದ್ದಾರೆ. ಈಗ ಚಿಕ್ಕದು ಮಾಡ್ತಾರೆ. ಈಗ 9 ವರ್ಕ್ ನಾ ಮಾಡ್ತಿದ್ದೇನೆ ಗಣಪತಿಯನ್ನು. ಈಗ ಶಾರದ ಪೂಜೆ 4-5 ಶಾರದ ಪೂಜೆದ ಮೂರ್ತಿ ಬರ್ತದೆ, ಅದು ಕೂಡ ಮಾಡ್ತಿದ್ದೆ. ಲೋಕಲೇ, ತುಂಬಾ ದೊಡ್ಡ ಮಟ್ಟದಲ್ಲಿ ಇಲ್ಲ. ಹಾಗೆ ತುಂಬಾ ಖುಷಿ ಕೊಡ್ತದೆ ಅದು ಕೂಡ. ಅಂದ್ರೆ ಅದು ಕೂಡ ನನಗೆ, ನಾನು ಶಾಲೆಯಿಂದ ಬಂದು ಮಾಡೋದು ಅದು ಒಂದು 5 ಗಂಟೆಗೆ 5:30 ಕೂತ್ಕೊಂಡ್ರೆ ಮತ್ತೆ ಒಂದು 10 ಗಂಟೆಗೆ ಅಲ್ಲಿ ಇರ್ತೇನೆ. ಬೆಳಿ ಕೂಡ 4 ಗಂಟೆ ಕರೆಕ್ಟ್ ಹೇಳ್ತೇನೆ ನಾನು. 4 ಗಂಟೆಗೆ ಒಂದು 2 ಸ್ವಲ್ಪ ಯೋಗ ಮಾಡಿ ಪ್ರಾಣಾಯಾಮ ಮಾಡಿ ಮತ್ತೆ ಅದಕ್ಕೆ ಕೂತ್ಕೊಳ್ತೇನೆ, ಆ ವರ್ಕ್ ಕೂತ್ಕೊಳ್ತೇನೆ. ಹಾಗೆ ಅದರಲ್ಲಿ ಕೂಡ ತುಂಬಾ ಖುಷಿ ಕೊಡ್ತೇನೆ. ಯಾಕಂದ್ರೆ ಮಣ್ಣಲ್ಲಿ ವರ್ಕ್ ಮಾಡುದು ಅಂದ್ರೆ, ಮೂರ್ತಿ ಮಾಡುದು ಅಂದ್ರೆ ನನಗೆ ಅಷ್ಟು ಇಷ್ಟ. ನಾನು ಚಿಕ್ಕ ಪ್ರಾಯದಲ್ಲಿ ಕೂಡ ನಾನು ಏನ್ ಮಾಡ್ತೇನೆ ಅಂತ ಹೇಳಿದ್ರೆ, ತಂದೆ ಗದ್ದೆ ಉಳಿತಿರುವಾಗ ಗದ್ದೆದು ಮಣ್ಣು ತೆಗೊಂಡು ಬಂದು ನಾವು ಚಿತ್ರ ಮಾಡ್ತಿದ್ದೆವು, ಮೂರ್ತಿ ಮಾಡ್ತಿದ್ದೆ. ಹೇಗೆ ಅಂತ ಹೇಳಿದ್ರೆ, ನಾವು ಶಾರದಾ ಪೂಜೆಗೆ ಚಿಕ್ಕದ್ರಾಗ ಓಡಿಕೊಂಡು ಹೋಗ್ತಿದ್ದೆವು, ಚಡ್ಡಿ ಹಾಕೊಂಡು ಓಡ್ತಿದ್ದೆವು, ಕೋಮಣ ಕಟ್ಟಿಕೊಂಡು ಓಡಾಡ್ತಿದ್ದೆವು. ಆ ಸಮಯ ಅಂದ್ರೆ ನಮಗೆ ಅಷ್ಟು ಇಲ್ಲ, ಎಂತ ಬಟ್ಟೆನೇ ಇರ್ಲಿಲ್ಲ ಆ ಸಮಯದಲ್ಲಿ. ಆ ವರ್ಕ್ ಮಾಡಿಕೊಂಡು ನಾವು ಇಡೀ ಪೇಟೆ ಸುತ್ತಿಕೊಂಡು ಆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಶಾರದಾ ಮೂರ್ತಿ ಗಣಪತಿ ಮೂರ್ತಿ ನೋಡಿ, ಅಲ್ಲಿ ಹೇಗುಂಟು ಗಣಪತಿ ಹೇಗುಂಟು ಶಾರದಾ ನೋಡ್ಕೊಂಡು ಬಂದು ಮನೆಯಲ್ಲಿ ಹಾಗೆ ಮಾಡ್ಲಿಕ್ಕಿತ್ತು. ನಾನು ಕಲರ್ ಕೊಡ್ಲಿಕ್ಕಿಲ್ಲ, ಬಣ್ಣದ ಮೂರ್ತಿಯನ್ನು ಹಾಗೆ ಮಾಡ್ತಿದ್ದೆ. ಮಣ್ಣಿದ್ದೇ ಮೂರ್ತಿ, ಹಾಗೆ ಗದ್ದೆ ಮಣ್ಣಿದ್ದೆ ಮೂರ್ತಿ ಮಾಡಿ, ಅದು ನನಗೆ ಚಿಕ್ಕಂದಿನಿಂದಲೇ ನನಗೆ ಮೂರ್ತಿ ಮಾಡೋದನ್ನ ತುಂಬಾ ಇಷ್ಟ. ಹಾಗೆ ಬದುಕು ಬದಲಾಗಿದ್ದೇ ಬಣ್ಣದಿಂದ. ಖಂಡಿತ ಹೇಳ್ಬೋದು. ನನ್ನ ಬದುಕು ಬದಲಾಯಿಸಿದ್ದೇ ಈ ಕಲೆ. ನನಗೆ ಒಬ್ರು ಮಾಸ್ಟರ್ ಹೇಳಿದ್ರು, ನೀನು ITIಗೆ ಸೇರಿ ನಾನು ಹೆಲ್ಪ್ ಮಾಡ್ತೇನೆ ಅಂತ ಹೇಳಿದ್ರು. ನನಗೆ ಡ್ರಾಯಿಂಗ್ ಮಾಸ್ಟರ್ ಇಲ್ಲ ಅಂತ ಆದ್ರೆ, ಸುರೇಶ ಹಂದಾಡಿ ಅವರು ಇಲ್ಲ ಅಂತ ಇದ್ರೆ, ನಾನು ಅಲ್ಲಿ ITI ಈಗ ಬೇರೆ ಯಾವ್ದಕ್ಕೊಂದು ಕೋರ್ಸಿಗೆ ಹೋಗಿ ನನ್ನ ಜೀವನ ಸಾಗಿಸಿದೆ. ಆದ್ರೆ ಈ ಕಲೆಗೆ ಬಂದು ನನ್ನ ಒಂದು ಇಷ್ಟೊಂದು ಒಂದು ರಾಜ್ಯ ಮಟ್ಟದ ಗುರುತಿಸ್ಬೇಕಂತಂದ್ರೆ ಈ ಕಲೆ ಸಾಧ್ಯ ಅಲ್ಲ. ಅದಕ್ಕೆ ಬೇರೆ ಬೇರೆ ಯೂಟ್ಯೂಬ್ಗಳು ಅದು ಇದೆಲ್ಲ ಸೇರಿಸಿಕೊಂಡು ಒಂದು ಒಳ್ಳೆಯ ಅಪ್ರೋಚ್ ಕೊಟ್ಟದ್ದು ಕಲೆ. ಓಕೆ, ಬಹಳ ವಿಶೇಷವಾಗಿ ನೀವು ಗುರುಗಳಾಗಿದ್ದಾಗ ನಾನು ನಿಮ್ಮ ಶಿಷ್ಯನಾಗಿದ್ದೆ. ಆ ದಿನಗಳನ್ನು ನಾವು ಕೂಡ ಮೆಲುಕು ಹಾಕ್ಬೋದು. ನಾವು ಆರ್ಟಲ್ಲೆಲ್ಲ ಇರ್ಲಿಲ್ಲ, ಬಟ್ ನಾಟಕದಲ್ಲಿ ಮಾತ್ರ ಇದ್ದಿದ್ದು. ಸೊ ಅವರು ಆರ್ಟ್ ಬಿಡಿಸ್ಲಿಕ್ಕೆ ಹೇಳ್ತಾ ಇದ್ರು, ನಾವು ಆಗ ಬಿಡಿಸ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ನಮಗೆ. ಬಟ್ ತುಂಬಾ ಜನ ಅದರಿಂದ ಲಾಭ ಪಡೆದವರಿದ್ದಾರೆ, ಬಹಳಷ್ಟು ಜನಕ್ಕೆ ಹೆಲ್ಪ್ ಆಗಿದೆ. ಇವತ್ತು ನಾವು ನಿಮ್ಮ ಸುದ್ದಿಯನ್ನು ಹಾಕಿದಾಗ ನಮ್ಮ ತರಗತಿ ಮಿತ್ರರು ಬಹಳಷ್ಟು ಜನ ಹೇಳ್ತಿದ್ದಾರೆ, ನಮಗೆ ಒಂದಷ್ಟು ಆರ್ಟ್ ಕಲಿಸ್ಕೊಟ್ಟಿದ್ದಾರೆ. ಬಾಲ್ಯದ ನೋವನ್ನ ಕಲೆ ಬದಲಿಸಿತು, ಮಧ್ಯದಲ್ಲಿ ಎದುರಾದಂತಹ ಆರೋಗ್ಯ ಸಮಸ್ಯೆಯನ್ನು ಕೂಡ ಕಲೆಯೇ ಬದಲಿಸ್ತಾ ಇದೆ. 12 ವರ್ಷ ಆಯ್ತು ಅಂತ ಹೇಳ್ತಾ ಇದ್ದೀವಿ. ಬಹಳ ಎಚ್ಚರಿಕೆಯಿಂದ, ಬಹಳ ಒಂದು ಜಾಗರೂಕತೆಯಿಂದ ಇರಿ ಅಂತ ಹೇಳ್ತಾ, ಮತ್ತೆ ನಿಮ್ಮ ಈ ಒಂದು ಪ್ರಶಸ್ತಿ ನಿಮಗೆ ಪಡೆದಿರೋದಕ್ಕೆ ಬಹಳ ವಿಶೇಷವಾದಂತಹ ಅಭಿನಂದನೆಯನ್ನು ಸುದ್ದಿಯಿಂದ ನಿಮಗೆ ಸಲ್ಲಿಸುತ್ತಾ, ಮುಂದಿನ ಬದುಕು ಮತ್ತಷ್ಟು ಬಣ್ಣದಿಂದ ಕೂಡಿರ್ಲಿ, ಮತ್ತಷ್ಟು ಕಲರ್ಫುಲ್ ಆಗಿರ್ಲಿ ಅಂತ ಹೇಳ್ತಾ, ಇಲ್ಲಿಯ ತನಕ ಮಾತನಾಡಿದ್ದಕ್ಕೆ ನಿಮಗೆ ಧನ್ಯವಾದ. ಕಡೆಯದಾಗಿ ವೀಕ್ಷಕರಿಗೆ ಮತ್ತು ನಿಮ್ಮ ಆತ್ಮೀಯರಿಗೆ, ನಿಮ್ಮ ಅಭಿಮಾನಿಗಳಿಗೆ ಅಥವಾ ನಿಮ್ಮ ಶಿಷ್ಯಂದರಿಗೆ ಏನಾದ್ರೂ ಹೇಳೋದಿದ್ರೆ ಹೇಳು. ಇಲ್ಲಿ ಇನ್ನೊಂದು ನಾನು ಮುಖ್ಯವಾದ ವಿಷಯ ಹೇಳ್ಬೇಕಿತ್ತು. ಯಾಕಂತ ಹೇಳಿದ್ರೆ, ನಾನು ಉಜಿರೆಯಲ್ಲಿ ಸೆಕೆಂಡರಿ ಸ್ಕೂಲಲ್ಲಿ ಮಾಸ್ಟರ್ ಆಗಿರುವಾಗ ಶ್ರೀಯುತ ದಾಮು ಕೂಡ ನಮ್ಮ ಸ್ಟೂಡೆಂಟ್. ಅದ್ರ ಜೊತೆಗೆ ವಿಲಾಸ ನಾಯಕ ನೀವು ನೋಡಿರ್ಬೋದು, ನಾವು ವಿಶ್ವವಿಖ್ಯಾತವಾದಂತಹ ಕಲಾವಿದ. ಸೊ ಅವ ಕೂಡ ನನ್ನ ಒಂದು ಸ್ಟೂಡೆಂಟ್. ಹಾಗೆ ಅವ ಕೂಡ ನಮ್ಮಲ್ಲಿ ಕಲ್ತವ, ಶಾಲೆಯಲ್ಲಿ, ಮನೆಯಲ್ಲಿ, ಕಾಲೇಜಲ್ಲಿ ಕೂಡ ಮನೆಗೆ ಬರ್ತಿದ್ದ.
ಹಾಗೆ ಅವು ಕೂಡ ಒಂದು ಒಳ್ಳೆಯ ವಿದ್ಯಾರ್ಥಿಯಾಗಿ ಬೆಳೆದು ಈಗ ಒಂದು ವಿಶ್ವ ಮಟ್ಟದಲ್ಲಿ ಒಳ್ಳೆಯ ಪ್ರಸಿದ್ಧಿಯನ್ನು ಪಡೆದಿದ್ದಾನೆ ಅವ. ಹಾಗೆ ಬೇರೆ ಬೇರೆ ಮಕ್ಕಳು ತುಂಬಾ ಒಳ್ಳೆ ಒಳ್ಳೆ ಹೆಸರು ಪಡೆದಿದ್ದಾರೆ ಅದರಲ್ಲಿ ಕಲೆಯ ರೀತಿಯಲ್ಲಿ, ಅಂದ್ರೆ ಅವರವರ ಜೀವನ ಸಾಗಿಸ್ತಾರೆ. ಈಗ ಕೂಡ ಹೇಳ್ತಿದ್ದಾರೆ ಹೆಚ್ಚಿನವರ ಮಕ್ಕಳು ಕೆಲವೆಲ್ಲ ಫೋನ್ ಮಾಡಿ ಹೇಳುದುಂಟು, ಟೀಚರ್ಸ್ ಡೇಗೆ ತುಂಬಾ ಮಕ್ಕಳೆಲ್ಲ ಹೇಳುದುಂಟು. ಹಾಗೆ ನಾನು ಸಮಾಜಕ್ಕೆ ಏನು ಹೇಳುದು, ದೊಡ್ಡ ಮಟ್ಟದಲ್ಲಿ ಅಂದ್ರೆ ನಾನು ಎಂತ ಹೇಳ್ಬೇಕಂತ ಅನ್ಸುದಿಲ್ಲ. ಸೊ ಏನಿಲ್ಲ, ಮಕ್ಕಳ ದೃಷ್ಟಿಗೆ ಹೇಳುದಂತ ಆದ್ರೆ ಮಕ್ಕಳನ್ನು ಒಳ್ಳೆ ರೀತಿಯಲ್ಲಿ ಬೆಳೆಸಿ. ಈ ಸಮಾಜ ಹಾಳಾಗ್ತಾ ಉಂಟು ಅಂತ ಹೇಳುದು ನಾವು, ಸಮಾಜ ಹಾಳಾಗುದಲ್ಲ. ನಾವು ನಮ್ಮ ಮಕ್ಕಳನ್ನು ಸರಿಯಾಗಿ ಬೆಳೆಸಿದ್ರೆ ಸಮಾಜ ಹಾಳಾಗುದಿಲ್ಲ, ಒಳ್ಳೇದಾಗ್ತದೆ. ಸಮಾಜ ಒಳ್ಳೆ ದೃಷ್ಟಿ ಇರ್ಬೇಕಂತಾದ್ರೆ ನಮ್ಮ ಮಕ್ಕಳನ್ನು ಒಳ್ಳೆ ರೀತಿಯಲ್ಲಿ ಬೆಳೆಸ್ಬೇಕು. ಫೋನ್ ಆಗ್ಲಿ, ಬೇರೆ 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 ದುಶ್ಚಟ ಆಗ್ಲಿ, ಇದರ ಸ್ವಲ್ಪ ದೂರ ಇಟ್ಟು ನಮ್ಮ ಏನಾದ್ರೂ ಬೇಡದಿದ್ರೆ ಆ ಮಕ್ಕಳಿಗೊಂದು ಒಳ್ಳೆಯ ಚಿತ್ರಕಲೆ ಕಲಿಸುವಂತದ್ದು ಒಂದು ವಿಷಯವನ್ನು ಹಾಕಿಕೊಳ್ಳಿ. ಪಾಠದ ಜೊತೆಗೆ ಅದು ಕೂಡ ಇದ್ರೆ ಅವನ ಒಂದು ಆ ಕೆಟ್ಟ ಗುಣ ಇದಕ್ಕೆ ಪಾಸ್ ಆಗಿ ಬರ್ತದೆ. ಅವಾಗ ಅದು ಬೆಳಿಬಹುದು, ಇದು ಬೆಳಿಬಹುದು. ಹಾಗೆ ಸಮಾಜದಿಂದ ಒಂದು ಒಳ್ಳೆಯ ವ್ಯಕ್ತಿಯಾಗಿ ಬರ್ಬೇಕಂತಾದ್ರೆ ನಾವು ನಮ್ಮ ಮಕ್ಕಳನ್ನು ಒಳ್ಳೇದಾಗಿ ಬೆಳೆಸ್ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಈಗಿನ ಸಮಾಜ ನಾವು ಹೇಳಿದಾಗ ಇರುವುದಿಲ್ಲ. ನಾವು ಬದಲಿಸ್ಬೇಕಂತಾದ್ರೆ ನಮ್ಮ ಮಕ್ಕಳು ಬದಲಾಗಬೇಕು. ನಮ್ಮ ಮಕ್ಕಳು ಬದಲಾಗಿದ್ರೆ ಮಾತ್ರ ಈ ಸಮಾಜ ಬದಲಾಗ್ತದೆ. ಓಕೆ, ಥ್ಯಾಂಕ್ ಯು. ಸುದ್ದಿ ಬಿಡುಗಡೆಯ ಸಂಪೂರ್ಣ ತಂಡಕ್ಕೆ ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಸುದ್ದಿ ನಮ್ಮ ಒಂದು ಬಳಗ ತುಂಬಾ ಖುಷಿ ಆಗ್ತದೆ. ಅಂದ್ರೆ ನಾನು ಕೂಡ ಅದರ ಒಂದು ಮೆಂಬರ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ತುಂಬಾ ಖುಷಿ ಆಯ್ತು ಈ ತರ ಒಂದು ಒಳ್ಳೆಯ ಫಸ್ಟ್ ನ್ಯೂಸ್ ಮಾಡಿದ್ರಿ ನೀವು. ತುಂಬ ಹೃದಯ ಧನ್ಯವಾದಗಳು ನಿಮ್ಮ ಸಿಬ್ಬಂದಿ ವರ್ಗಕ್ಕೂ, ಅದಕ್ಕೆ ಬೇರೆ ಟೆಕ್ನಿಷಿಯನ್ ವರ್ಕ್ ಮಾಡುವವರಿಗೂ, ದಾಮು ಅವರಿಗೂ, ಎಲ್ಲರಿಗೂ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಸ್, ಒಂದು ವಿಶೇಷ ನಮ್ಮ ಸುದ್ದಿ ಬಿಡುಗಡೆಯ ದೀಪಾವಳಿ ಸಂಚಿಕೆ ಇರ್ಬೋದು, ಸುದ್ದಿ ಬಿಡುಗಡೆಯ ಬೇರೆ ಬೇರೆ ಆವೃತ್ತಿಗಳ ಸಂದರ್ಭದಲ್ಲಿರ್ಬೋದು, ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿರ್ಬೋದು, ಬಹಳಷ್ಟು ಚಿತ್ರಕಲೆಯನ್ನ ಅದಕ್ಕೆ ಮಾಡಿಕೊಟ್ಟಿದ್ದಾರೆ. ನಿಮಗೆ ಮುಖಪುಟದ ಚಿತ್ರಣವನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಬಹಳಷ್ಟು ಜೊತೆಗೆ ನಮ್ಮ ಸುದ್ದಿಯ ಬಳಗದ ಒಬ್ಬ ಸದಸ್ಯರನ್ನೇ ನಾವು ಈಗ ಸಂದರ್ಶನ ಮಾಡ್ತಾ ಇದ್ದೇವೆ ಅನ್ನುವಂಥ ಖುಷಿ ನಮಗಿದೆ. ಸರ್, ಇಷ್ಟು ಹೊತ್ತು ನಮ್ಮ ಜೊತೆಗೆ ಮುಕ್ತವಾಗಿ ಮತ್ತು ನಿಮ್ಮ ಮನದ ಮಾತುಗಳನ್ನಾಡಿದ್ದಕ್ಕೆ ಧನ್ಯವಾದ. ಆರೋಗ್ಯದ ಕಡೆಗೆ ಎಚ್ಚರ ಇರಲಿ. ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದ ತಿಳಿಸ್ತಾ ಈ ಒಂದು ವಿಶೇಷ ಸಂದರ್ಶನ ರಾಜ್ಯ ಮಟ್ಟದ ವಿಶೇಷ ಶಿಕ್ಷಕರ ಜೊತೆಗಿನ ಈ ಸಂದರ್ಶನವನ್ನ ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ವಿ. ಪಂಚೇಶ್ ಕೆ ಚಾರ್ಮಡಿ ಜೊತೆಗೆ ದಾಮೋದರ ದೊಡ್ಡಲೆ, ಸುದ್ದಿ ನ್ಯೂಸ್, ಉಜಿರೆ. ಸರ್ ಬಗ್ಗೆ ಮಾತಾಡೋದಕ್ಕೆ ಅವರ ಪತ್ನಿ ಇದ್ದಾರೆ. ಯಾಕಂತಂದ್ರೆ ಅವರ ಇಡೀ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ಇವರು ಅಂತ. ಮೇಡಮ್, ಏನ್ ಹೇಳ್ತೀರಿ? ಇಲ್ಲ, ಈಗ ತುಂಬಾ ಖುಷಿಯಾಗಿದೆ. ಅವರ ಶಾಲೆಯಲ್ಲಿ ಅವರ ಎಲ್ಲ ಟೀಚರ್ಸ್ನ ಪ್ರೋತ್ಸಾಹಗಳು ಇದಕ್ಕೆ ಮುಖ್ಯ ಕಾರಣ ಅಂತ ಅನ್ಕೊಳ್ತೇನೆ. ಮತ್ತೆ ಕಲೆಗಾರನಿಗೆ ಮೋಸ್ಟ್ಲಿ ಕಲೆಗೆ ಒಂದು ಪ್ರೋತ್ಸಾಹ ಸಿಕ್ಕಿದಾಗ ಅದು ಇನ್ನಷ್ಟು ಒಂದು ಬೆಳಕಿಗೆ ಬರ್ತದೆ. ಅವರಿಗೊಂದು ಪ್ರೋತ್ಸಾಹ, ಅವರನ್ನು ಹುರಿದುಂಬಿಸಿದಾಗೆ ಆಗ್ತದೆ. ಮತ್ತೆ ಅವರು ಅವರು ಯಾವಾಗ ಕಲೆಯಲ್ಲಿ ತೊಡಗಿಸಿಕೊಂಡಿದ್ರು ಅವರು ತುಂಬಾ ಉತ್ಸಾಹದಿಂದ ತುಂಬಾ ಆಕ್ಟಿವ್ ಇರ್ತಾರೆ. ಯಾವಾಗಾದ್ರೂ ಸ್ವಲ್ಪ ಅವರು ಲೇಜಿ ಇದ್ರು ಸಹ ಅವರಿಗೆ ಏನಾದ್ರೂ ಅಂದ್ರೆ ಹುಷಾರಿಲ್ಲ ಹಾಗೆ ಹೀಗೆ ಅಂತ ಹೇಳ್ತಾ ಇರ್ತಾರೆ. ಬಟ್ ಯಾವಾಗ ಅವರು ಕಲೆಯಲ್ಲಿ ತೊಡಗಿಸಿಕೊಂಡಾಗ ಅವರಿಗೆ ಯಾವುದು ಗಣನೆಗೆ ಬರುವುದಿಲ್ಲ. ಅದರಿಂದಾಗಿ ನನಗೆ ಅವರು ಬಹಳ ಸಂತೋಷ. ಅವರು ಎಷ್ಟು ಕಲೆಯಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಳ್ತಾರ ಅಷ್ಟು ನಾವು ಖುಷಿಯಲ್ಲೇ ಇರ್ತೇವೆ ಮನೆಯಲ್ಲಿ ಕೂಡ. ಹಾಗೆ ಶಾಲೆಯಲ್ಲೂ ಆ ಲಾಕ್ಡೌನ್ ಪೀರಿಯಡ್ ಅಲ್ಲಿ ಅವರು ಅದನ್ನ ತುಂಬಾ ಸದುಪಯೋಗ ಪಡಿಸ್ಕೊಂಡ್ರು. ಸುಮ್ಮನೆ ಮನೆಯಲ್ಲಿರುವುದು ಅವರಿಗೆ ಯಾವತ್ತೂ ಆಗೋದಿಲ್ಲ, ಸುಮ್ಮನೆ ಕೂತ್ಕೊಳ್ಳೋದು ಸಹ ಇಲ್ಲ ಅವರು. ಅದರಿಂದ ಆ ಟೈಮನ್ನು ಅವ್ರು ಸದುಪಯೋಗ ಪಡಿಸ್ಕೊಂಡ್ರು. ಸಮಾಜ ಇವತ್ತು ಅವರನ್ನ ಗುರುತಿಸಿದೆ, ಸರ್ಕಾರ ಗುರುತಿಸಿದೆ. ತುಂಬಾ ಖುಷಿ ಆಗತ್ತೆ. ಅವ್ರು ಹೇಳ್ತಾರೆ, ಎಂತ ಇದು ಮೇಡಮ್ ದೇ ಸಾಕು, ನನಗೆ ಒಂದಷ್ಟು ನೋವುಗಳಾಗಿವೆ. ಆ ಸಂದರ್ಭದಲ್ಲೂ ಗಟ್ಟಿಯಾಗಿ ನಿಂತು ಕಲೆಗೋಸ್ಕರ ಬದುಕಿ ಏನೂ ಆಗೋದಿಲ್ಲ ಅಂತ ನೀವು ಅವರಿಗೆ ಧೈರ್ಯ ತುಂಬಿ. ಅಲ್ಲ, ಅದೇ ನಾನು ಹೇಳಿದ್ದು. ಅಂದ್ರೆ ನಾನು ಹೇಳಿದೆಲ್ಲ, ಅವ್ರು ಯಾವಾಗ್ಲೂ ಸುಮ್ಮನೆ ಇದ್ರು ಅಂತ ಹೇಳಿದ್ರೆ ಅವರಿಗೆ ಕಾಲ್ ನೋವು, ಕೈ ನೋವು, ತಲೆನೋವು, ಏನಾದ್ರೂ ಒಂದು ಆರೋಗ್ಯ ಸಮಸ್ಯೆ ಇದೆ ಅವರಿಗೆ. ಬಟ್ ಅವರು ಕಲೆಯಲ್ಲಿ ಯಾವಾಗ ಅವರು ಅದನ್ನು ತೊಡಗಿಸ್ಕೊಂಡ್ರ, ಯಾವಾಗ ಒಂದು ಚಿತ್ರ ಮಾಡ್ಲಿಕ್ಕ, ಒಂದು ಮೂರ್ತಿ ಮಾಡ್ಲಿಕ್ಕ ಅವರು ಶುರು ಮಾಡಿದ್ರು ಅಂತ ಹೇಳಿದ್ರೆ ಅವರಿಗೆ ನಿದ್ದೆಯ ಅರಿವು ಕೂಡ ಇರೋದಿಲ್ಲ, ಊಟ ಕೂಡ ಚಿಂತೆ ಇರೋದಿಲ್ಲ, ಅವರ ಆರೋಗ್ಯ ಸಮಸ್ಯೆ ಕೂಡ ಅವರನ್ನ ಯಾವತ್ತೂ ಕಾಡೋದಿಲ್ಲ. ಅದರಿಂದಾಗಿ ನಾನು ಅವರು ಎಷ್ಟೇ ಕೆಲವರು ಹೇಳ್ತಾರೆ ಈಗ ತುಂಬಾ ಖರ್ಚು ಮಾಡ್ತಾರೆ ಶಾಲೆಯಲ್ಲಿ, ಮೇಡಮ್ಗೆ ಗೊತ್ತುಂಟ ಅದೆಲ್ಲ ಅವರ ಬೇರೆ ಸರ್ಗಳು ಕೇಳುದುಂಟು. ಬಟ್ ನಮಗೆ ಇಲ್ಲಿ ಅದು ಮುಖ್ಯ ಅಲ್ಲ. ನನಗೆ ಅವರ ಕಲೆಯಲ್ಲಿ ಅವ್ರು ತೊಡಗಿಸಿಕೊಂಡಿರುವುದೇ ನನಗೆ ಮುಖ್ಯ. ಅವ್ರು ಎಷ್ಟು ಆಕ್ಟಿವ್ ಇರ್ತಾರ ಅಷ್ಟು ಅವ್ರ ಆರೋಗ್ಯ ಇರ್ತಾರೆ. ಅದು ನನಗೆ ತುಂಬಾ ಖುಷಿ ಕೊಡುವಂಥದ್ದು. ಆದ್ರೆ ಇವತ್ತು ಆ ಕಲೆಯನ್ನ ಸಮಾಜ ಗುರುತಿಸಿರುವುದು ನಮಗೆ ತುಂಬಾ ಖುಷಿ ಕೊಟ್ಟಿದೆ ನನಗೆ. ಮಗಳದ್ದು ಸಾಕು. ನನ್ನ ಮಗಳು ತುಂಬಾ ಅಂತ ಹೇಳಿದ್ರೆ ಈಗ ಅವಳು ಒಂಥರ
ಮುಂದೆಯಿಂದ ಅಲ್ಲದಿದ್ರು ಹಿಂದೆಯಿಂದ ಅಪ್ಪನಿಗೆ ತುಂಬಾ ಸಪೋರ್ಟ್ ಮಾಡ್ತಾಳೆ. ಅವರ ಆರೋಗ್ಯದ ವಿಷಯದಲ್ಲಿ ಇರ್ಬೋದು, ಇವಾಗ್ಲೂ ಸಹ ಅಷ್ಟೇ. ಅವರಿಗಿಂತ ಜಾಸ್ತಿ ಅವಳೇ ಅವಾರ್ಡ್ ಬಗ್ಗೆ ಅದನ್ನ ಸರ್ಚ್ ಮಾಡೋದು, ಅದು ಅನೌನ್ಸ್ ಆಯ್ತಾ ಅಂತ ನೋಡೋದು, ಅಪ್ಪನಿಗೆ ಆಗಾಗ ಫೋನ್ ಮಾಡೋದು, ಎಲ್ಲಿಯಾದ್ರೂ ಬರದೇ ಇದ್ರು ಕೂಡ ಎಲ್ಲಿಯಾದ್ರೂ ಅಪ್ಪ ಚಿಂತೆ ಮಾಡ್ತಾರ ಅನ್ನುವಂತ ಕಾಳಜಿ ಅವಳಿಗೆ. ಸೊ ಹಾಗೆ ಅವಳು ಎದುರಲ್ಲಿ ತೋರಿಸ್ಕೊಳ್ಳೋದಿದ್ರು ಕೂಡ ಹಿಂದೆಯಿಂದ ಅವಳು ತುಂಬಾ ಅಪ್ಪನಿಗೆ ಸಪೋರ್ಟ್ ಆಗಿ ನಿಲ್ತಾಳೆ. ಥ್ಯಾಂಕ್ ಯು ಮೇಡಮ್, ಮಾತಾಡ್ತೀನಿ. ಥ್ಯಾಂಕ್ ಯು ಸರ್. ನಾನು ಹೋದೆ, ನಮ್ಮ ದೇಶವನ್ನು ಬಿಟ್ಟು ಹೋದೆ. ಮರ ಗಿಡ ಎಲ್ಲ ಬರ್ತಾ ಇತ್ತು ಮೇಲೆ, ನಾ 11 ಮೇಲೆವರೆಗೆ ಬಂದೆ. ಅದು ಫಸ್ಟ್ ಟೈಮ್ ನಾನು ಸೇರಿದ 2006ರಲ್ಲಿ. ಕೂಲೆಲ್ಲ ನೀಚೆ ಕೆಳಗೆ ಹೋಯ್ತು, ಜಮೀನು ಕೆಳಗೆ ಹೋಯ್ತು. ಅಮ್ಮ ಮಾತ್ರ ಬಂದು ಕೂತ್ಕೊಳ್ತಿದ್ರು ನಮ್ಮ ನೇಡ್ಗಲಲ್ಲಿ. ಮಗಂದು ಫೋನ್ ಬರುತ್ತೆ ಅವ್ರ ಫೋನ್ ಬರೋಕೆ ನನಗೆ ಪುರುಸತ್ತಿಲ್ಲ. ಒಂದೆರಡು ದಿನ ಕೂಡ ಊಟ ಇಲ್ಲದೆ ಅವ್ರು ಕೂತ್ಕೊಳ್ತಿದ್ರು, ಆ ಮಗಂದು ಫೋನ್ ಬರುತ್ತೆ ಅಂತ. ಯೋಧಂ ಶರಣಂ ಗಚ್ಚಾಮಿ. ನಮ್ಮಲ್ಲಿ ಅದೆಷ್ಟೋ ಮಂದಿ ಧರ್ಮಕ್ಕೆ ಗೌರವ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ, ಅಥವಾ ಗುರು ಹಿರಿಯರಿಗೆ ಗೌರವ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಈ ಭಾರತ ದೇಶ ಅಥವಾ ವೀರ ಯೋಧ ಅಂತಾದಾಗ ಎಲ್ರು ಕೂಡ ಗೌರವ ಕೊಟ್ಟೇ ಕೊಡ್ತಾರೆ. ಅದ್ರಲ್ಲೂ ಕೂಡ ನಾವಿವತ್ತು ನಾಳೆ ಬಗ್ಗೆ ಕನಸು ಕಾಣ್ತೀವಿ, ಅಥವಾ ಇವತ್ತು ಉಂಡು ತಿಂದು ನಾಳೆ ಎದ್ದೇಳ್ತೀವಿ ಅನ್ನುವಂತ ಭರವಸೆ ಇದ್ರೆ ಅದಕ್ಕೆ ಕಾರಣ ವೀರ ಯೋಧ. ಇವತ್ತು ನಾನು ಕೂಡ ಹೆಮ್ಮೆಯಿಂದ ಹೇಳ್ತೀನಿ, ನಾನೀಗ ಒಬ್ಬ ವೀರ ಯೋಧ ಜೊತೆ ಇದ್ದೀನಿ. ಅದು ಕೂಡ ಬೇರೆ ಯಾರು ಅಲ್ಲ, ನಮ್ಮ ಬೆಳ್ತಂಗಡಿ ತಾಲೂಕಿನ ಕಲ್ಮಂಚದ ಮಂಜುನಾಥ್ ನಾಯ್ಕ್. ಇವರು ಸೆಪ್ಟೆಂಬರ್ 30ರಂದು ಇವರ ನಿವೃತ್ತಿ ಆಗುತ್ತೆ. ಅದಾಗಿ ಒಂದೇ ದಿನ ಅವ್ರು ನಮ್ಮ ತಾಯ್ನಾಡಿಗೆ ಬಂದಿದ್ದಾರೆ, ನಮ್ಮ ಊರಿಗೆ ಬಂದಿದ್ದಾರೆ. ಸೊ ಅವ್ರ ಜೊತೆ ಮಾತಾಡೋಕೆ ನಮ್ಮ ಸುದ್ದಿ ಬಿಡುಗಡೆಯಿಂದ ನಾನು ಬಂದಿದ್ದೀನಿ. ಸೊ ಫಸ್ಟ್ ಆಫ್ ಆಲ್ ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ಓಕೆ, ಈಗ ನೀವು ನಿವೃತ್ತಿಯಾಗಿ ಇವತ್ತು ಒಂದೇ ದಿನ, ಸೊ ಹೇಗೆ ಅನಿಸ್ತಾ ಇದೆ ಸರ್ ನಿಮಗೆ? ನಮ್ಗೆ ಭಯಂಕರ ಖುಷಿ ಆಗಿದೆ. ಅದ್ರಲ್ಲಿ ನಾವು KSRTC ಡಿಪೋದಲ್ಲಿ ಒಂದು ಕಾಲಿಟ್ಟಿದ್ದೇನೆ ಅಂತಾರೆ. ಲೈಫ್ ಇನ್ಮೇಲೆ ಸ್ಟಾರ್ಟ್ ನಮ್ದು. ಓಕೆ, ಯಾಕೆಂದ್ರೆ ಆದ್ಮೇಲೆ ಇದ್ರೆ ಫುಲ್ ತಲೆಯೆಲ್ಲ ಅಲ್ಲೇ ಇರುತ್ತೆ, ಇಲ್ಲಿ ಊರಲ್ಲಿ ಏನಿರಲ್ಲ. ಅಂದ್ರೆ ಇದು ಒಳ್ಳೆ ಖುಷಿ ಆಯ್ತು. ಓಕೆ, ನಿಮ್ದು 24 ವರ್ಷ ಸರ್ವೀಸು. ಸೊ ನೀವು ಎಷ್ಟನೇ ವರ್ಷದಲ್ಲಿ ಈ ಒಂದು ಭೂಸೇನೆ ಕಾಲಿಟ್ಟಿದ್ರಿ ಸರ್? ನಾನು 2000 ಇಸ್ವಿಯಲ್ಲಿ ನಾನು ಕಾಲಿಟ್ಟಿದ್ದೆ. ಓಕೆ, 29/2000. ಓಕೆ, ಆಗ ಒಂದು ಎಷ್ಟು ವಯಸ್ಸಾಗಿತ್ತು? ಅಂದ್ರೆ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದ್ರೂ ಒಬ್ಬ ಸೇನಾನಿ ಇದ್ರ, ಅಥವಾ ಯಾರಾದ್ರೂ ಬ್ಯಾಕ್ ಗ್ರೌಂಡ್ ಇತ್ತ, ನೀವು ಒಬ್ಬ ವೀರ ಯೋಧನ ಬೇಕಾದ್ರೆ ಯಾರ ಒಂದು ಬೆಂಬಲ ಇತ್ತು ಅಂತ? ಬೆಂಬಲ ಆಕ್ಚುಲಿ ಹೇಳ್ತಾ ಇದ್ದಾರೆ. ನನ್ನ ಅಣ್ಣ 3 ಸಲ ಟ್ರೈ ಮಾಡಿದ ಆಕ್ಚುಲಿ ರ್ಯಾಲಿಗೆ ಹೋಗಿ ಆರ್ಮಿ ಯೋಧ ಆಗ್ಬೇಕು ಅಂತ. ಅವನಿಂದ ಆಗಿಲ್ಲ. ಆಮೇಲೆ ನನ್ನ ಹತ್ರ ಹೇಳ್ಬಿಟ್ಟ, ಮಗ ನನ್ನಿಂದ ಆಗಿಲ್ಲ, ನೀ ಆದ್ರೆ ಒಮ್ಮ ಟ್ರೈ ಮಾಡು, ಹೋಗು, ನಾನ್ ನೋಡ್ತೇನೆ ಅಂತ ಹೇಳಿ ನನ್ನ ಅಣ್ಣನೇ ಕಾರಣ. ಓಕೆ, ಸೊ ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳೋದಾದ್ರೆ ನಿಮ್ಮ ತಂದೆ ತಾಯಿ ಅವ್ರು ಯಾವ ತರ ಸಪೋರ್ಟ್ ಕೊಟ್ಟಿದ್ರು? ಸೊ ಈಗ ನಿಮ್ಗೆ ಸೇನೆಗೆ ಸೇರ್ಬೇಕು ಅಂತ ಹೇಳಿದ್ರೆ ಯಾಕೆ ಅಷ್ಟೊಂದು ಮನಸ್ಸು ಬಂತು ಅಂತ? ಫ್ಯಾಮಿಲಿ, ನಾನು ಮ್ಯಾರೇಜ್ ಆದ್ಮೇಲೆ ಫ್ಯಾಮಿಲಿ ಕೂಡ ಭಯಂಕರ, ಅವರು ಕೂಡ ಅದೇ ಮನದಲ್ಲಿದ್ರು. ನಾನು ಮದುವೆ ಆದ್ರೆ ಒಂದು ಆರ್ಮಿ ಯೋಧ ನನ್ನ ಮದುವೆ ಆಗ್ತಿದ್ರು. ಅದೇ ಮದುವೆ ಆದ್ಮೇಲೆ ಎಲ್ಲರೂ ಸಪೋರ್ಟ್ ಮಾಡಿದ್ರು. ಅವರ ಅಣ್ಣ, ತಮ್ಮ, ಮತ್ತೆ ಅಕ್ಕ, ಭಾವನವರು ಎಲ್ಲರೂ. ನಾನಿಲ್ಲಿ ಇದ್ರು ಕೂಡ, ಹೋಗು ನೀ ಸೇವೆ ಮಾಡಿ ಬಾ, ನಾವು ನೋಡ್ಕೊಳ್ತೀವಿ, ನನ್ನ ಹೆಂಡತಿ ನನ್ನ ಮಕ್ಕಳನ್ನ ನಾವು ನೋಡ್ತೀವಿ, ನೀವೇನ್ ಚಿಂತೆ ಮಾಡಬೇಡ ಅಂತ ಹೇಳ್ತಾ ಇದ್ರು. ಓಕೆ, ಇನ್ನು ನಿಮ್ಮ ಫ್ಯಾಮಿಲಿಲಿ ನೀವು ವಿದ್ಯಾಭ್ಯಾಸ ಮಾಡಿದ್ದು ಎಲ್ಲಿ, ಅಥವಾ ಆ ವಿದ್ಯಾಭ್ಯಾಸ ಮಾಡ್ಬೇಕು ನಿಮ್ಮ ಕನಸಿದ್ದದ್ದು ಯಾವ್ದು ಅಂತ? ನನ್ನ ಕನಸು ಇದು. ಆಮೇಲೆ ಹೇಗೆ ಏನಂದ್ರೆ, ನಾನು 9ನೇ ಓದುವಾಗ ನನ್ನ ಅಪ್ಪ ತೀರಿ ಹೋದ್ರು. ಆಮೇಲೆ ವಿದ್ಯಾಭ್ಯಾಸ ಸ್ವಲ್ಪ ಕಷ್ಟ ಆಯ್ತು. ಸರಿ, ಹೋಗೋಣ, ಅಮ್ಮನನ್ನು ಸಾಕ್ಬೇಕು. ನಾವು 4 ಜನ, ಅಣ್ಣ, ತಮ್ಮ, ತಂಗಿ. ಸರಿ, ಏನಾದ್ರು ಮಾಡ್ಬೇಕಂತ ಹೇಳಿ ಇದೆಲ್ಲ ಮಾಡುವಾಗ, ಸರಿ ಏನಾದ್ರು ಕೂಲಿ ಕೆಲಸ ಆದ್ರೂ ಮಾಡೋಣ. ಆಮೇಲೆ ನನಗೆ ಇಂಟ್ರೆಸ್ಟ್ ಇತ್ತು KSRTC ಸೇರೋಣ ಅಂತ, ಬಸ್ ಕಂಡಕ್ಟರ್ ಆಗೋಣ ಇಲ್ಲ ಡ್ರೈವರ್ ಆಗೋಣ ಅಂತ. ಅದು ಬಿಟ್ಟು ಅದು ಒಂದು ಕಾಕಿ ಡ್ರೆಸ್ ಇದಾನೆ, ಅದೊಂದು ಹಾಕೋಣ ಅಂತ. ಅದ್ರಲ್ಲಿ ಆಮೇಲೆ ಹೇಗೋ ಗೊತ್ತಿಲ್ಲ, ದೇವರ ಅದೇನು ಗೊತ್ತಿಲ್ಲ, ಫಸ್ಟ್ ಓದುವಾಗ ಫಿಟ್ ಆರ್ಮಿ ಸೇರಿ ಬಂದು 24 ವರ್ಷ ಮುಗಿಸಿ. ಓಕೆ, ಸೊ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸರ್? ಯಾವ ರೀತಿಯಲ್ಲಿ ಅನುಭವ ಆಗಿತ್ತು ನಿಮ್ಗೆ ಅಲ್ಲಿ ಅಂತ? ಒಳ್ಳೆ ತೊಂದ್ರೆ ಇಲ್ಲ, ಒಳ್ಳೆ ರೀತಿಯಲ್ಲಿ ಇದೆ. ಎಲ್ಲಾ ಬಾರ್ಡರ್ಗೆ ಹೋಗಿದೆ. ಇಂಡಿಯಾದಲ್ಲಿ ಎಷ್ಟು ಬಾರ್ಡರ್ ಇದೆ, ಓನ್ಲಿ ಕನ್ಯಾಕುಮಾರಿ ಮಾತ್ರ ಹೋಗಿಲ್ಲ, ಬಾಕಿ ಎಲ್ಲ ಇಂಡಿಯಾದ ಬಾರ್ಡರ್. ಕಾಶ್ಮೀರ ಮತ್ತೆ ಪಂಜಾಬ್, ನಮ್ಮ ಚೀನಾ ಬಾರ್ಡರ್ ಎಲ್ಲ ನೋಡ್ಕೊಂಡು ಬಂತು. ಇನ್ನೊಂದು ನಿಮ್ಮಿಂದ ಒಂದು ನಾವು ಕೇಳ್ತಿರೋದು, ಏನಾದ್ರು ಒಂದು ಅಂತಹ ಅನುಭವ ಇದೆಯಾ, ಏನಾದ್ರು ಮರೆಯಲಾಗಲ್ಲ? ಒಂದು 24 ವರ್ಷ ಅಂತ ಹೇಳಿದ್ರೆ ಏನಾದ್ರೂ ಒಂದು ಇನ್ಸಿಡೆಂಟ್ ಆಗೇ ಆಗುತ್ತೆ ಒಬ್ಬ ಸೈನಿಕನ ಜೀವನದಲ್ಲಿ. ಸೊ ಅಂತದ್ದು ಏನಾದ್ರು ಅನುಭವ ಇದ್ರೆ ಅದನ್ನ ಸ್ವಲ್ಪ ಹಂಚ್ಕೊಳ್ಬಹುದಾ ಅಂತ? ಅದು ಒಂದೇ ಅನುಭವ ನಾ ಈಗ ಹೇಳಿದೆ ಕೂಡ, ಅದೇ ಒಂದು ಭೂಕಂಪ ಮಾತ್ರ. ಭೂಕಂಪದಲ್ಲಿ ನಾನು ಬರ್ತೇನೆ ಅಲ್ವ ಅಂತ ನಂಗೆ ಗೊತ್ತಿಲ್ಲ, ನಾ ಎಲ್ಲರನ್ನು ಮರ್ತು ಬಿಟ್ಟೆ. ನಾನು ಹೋದೆ, ನಮ್ಮ ದೇಶವನ್ನು ಬಿಟ್ಟು ಹೋದೆ. ಮರ ಗಿಡ ಎಲ್ಲ ಬರ್ತಾ ಇತ್ತು ಮೇಲಿಂದ. ಅದು ಜಮ್ಮು ಕಾಶ್ಮೀರದಲ್ಲಿ. ಸರಿ, ಓಕೆ, ಏನಾಗಿಲ್ಲ ನನಗೆ, ಒಂದು ಗೊತ್ತಿಲ್ಲ. ನಾ 11 ಮೇಲೆವರೆಗೆ ಬಂದು ಏನಾಗಿಲ್ಲ. ಅದೇ ಒಂದು ದೇವರ ದಯ. ಅದು ಫಸ್ಟ್ ಟೈಮ್ ನಾನು ಸೇರಿದ 2006ರಲ್ಲಿ. ಓಕೆ, ಸೊ ನಿಮ್ಮ ಜೊತೆಲಿ ಇದ್ದವ್ರಂತವ್ರೆಲ್ಲ ಆ ಟೈಮಲ್ಲಿ ಎಲ್ಲಿದ್ರು? ನೀವು ಕಣ್ಣಾರೆ ಏನಾದ್ರು ಅಂತ ಇನ್ಸಿಡೆಂಟ್ ಕಂಡ್ರ
ಕನ್ನಡಿ ಎಲ್ಲ ಸ್ಕೂಲ್ ಎಲ್ಲ ನೀಚೆ ಕೆಳಗೆ ಹೋಯ್ತು, ಹ್ಮ್ ಹ್ಮ್ ಜಮೀನು ಒಳಗೆ ಕೆಳಗೆ ಹೋಯ್ತು. ಆದ್ರೆ Okay. ನಮ್ಗೆ ಏನಾಗಿಲ್ಲ, ಸುಮ್ಮನೆ ಆಗ ಫೋನ್ ಇಲ್ಲ, ಯಾವ್ದಿಲ್ಲ, ಹ್ಮ್ ಲ್ಯಾಂಡ್ ಫೋನ್ ಇಲ್ಲ, ಯಾವ್ದಿಲ್ಲ. ಅಮ್ಮ ಮಾತ್ರ ಬಂದು ಕೂತ್ಕೊಳ್ತಿದ್ರು ನಮ್ಮ ನೇಡ್ಗಲಲ್ಲಿ. ಹ್ಮ್. ಮಗಂದು ಫೋನ್ ಬರುತ್ತೆ ಅಂತ ಅವ್ರ ಫೋನ್ ಬರೋಕೆ ನನ್ಗೆ ಪುರ್ಸತ್ತಿಲ್ಲ. ಒಂದೆರಡು ದಿನ ಕೂಡ ಊಟ ಇಲ್ಲದೆ ಅವ್ರು ಕೂತ್ಕೊಳ್ತಿದ್ರು, ಆ ಮಗಂದು ಫೋನ್ ಬರುತ್ತೆ ಅಂತ. ಓಕೆ. ಇನ್ನೊಂದು, ಈಗ ನಿಮ್ಗೆ ಇಬ್ರು ಮಕ್ಕಳಿದಾರೆ, ಒಬ್ಬ ಮನ್ಮಿತ್ ಮತ್ತೆ ಮನ್ವಿಶ್ ಅಂತ. ಹೌದು. ಸೊ ನೀವು ಊರಿಗೆ ಬರೋ ಟೈಮ್ ಅಲ್ಲಿ ನೀವು ಜಾಸ್ತಿ ರಜಾ ಅಂತ ಇರೋದಿಲ್ಲ, ನಿಮ್ಗೆ ಇಮಿಡಿಯೇಟ್ ಫೋನ್ ಬರುತ್ತೆ ವಾಪಸ್ ಹೋಗ್ಬೇಕು ಅಂತ. ಸೊ ಆ ಮಕ್ಕಳ ಜೊತೆ ಇರುವಂತ ಸಮಯ ಎಷ್ಟು ಪ್ರೀಶಿಯಸ್ ಅಂತ ಅನಿಸ್ತು ನಿಮ್ಗೆ ಅಂತ ಆ ಸಮಯದಲ್ಲಿ? ಅದು ಅವ್ರಿಗೆ ಗೊತ್ತು, ಎಲ್ಲರಿಗೂ ಖುಷಿಯಲ್ಲಿ ಇರ್ತೀವಿ, ತೊಂದ್ರೆ ಇಲ್ಲ, ಏನಿಲ್ಲ. ನಮ್ಗೆಲ್ಲ ಸಪೋರ್ಟೇ ಮಾಡಿದ್ರಿ. ಓಕೆ. ಇವಾಗ ನೀವು ಇನ್ನು ಫುಲ್ ಟೈಮ್ ಇಲ್ಲೇ ಇರ್ತೀರಾ, ಅಥವಾ ಏನಾದ್ರು, ಯಾಕೆ ಯೋಧ ಅಂತ ಆದಾಗ ಒಬ್ಬ ಸೈನಿಕನಿಗೆ ಯಾವತ್ತೂ ಕೂಡ ಸುಮ್ಮನೆ ಕೂತು ಗೊತ್ತಿರಲ್ಲ, ಏನಾದ್ರೂ ಒಂದು ಮಾಡ್ಬೇಕು ಅನ್ನೋ ಯೋಚನೆ ಇರುತ್ತೆ. ಸೊ ನಿಮ್ಮ ಇನ್ನು ಮುಂದಿನ ಜೀವನ ಹೇಗಿರುತ್ತೆ, ನೀವು ಏನಾದ್ರೂ ಒಂದು ಪ್ಲಾನ್ ಮಾಡಿದೀರಾ ಹೇಗೆ ಅಂತ? ಪ್ಲಾನ್ ಆಕ್ಚುಲಿ ನಾವು ಮಾಡಿಲ್ಲ. ಸೇರುದಾದ್ರೆ ಇನ್ನು ಪುನಃ ಆರ್ಮಿಗೆ ಸೇರ್ಬೋದಿತ್ತು, ನಾನು ಕೇಳಿದೆ, ಬೇಡ ಅಂದ್ಲು. ಸರಿ ಓಕೆ, ಇಷ್ಟೊತ್ತು ಮದುವೆ ಆಗಿ ಒಂದು ದಿನ ಇಲ್ಲ, ಒಂದ್ ತಿಂಗಳು ಇಲ್ಲಾದ್ರೆ ಒಂದೂವರೆ ತಿಂಗಳು ಅಷ್ಟೇ ಒಟ್ಟಿಗೆ ಇದ್ದದ್ದು. ಇನ್ಮೇಲಾದ್ರೂ ಒಟ್ಟಿಗೆ ಇರೋಣ ಅಂತ ಹೇಳಿ ನಾನ್ ಬಿಟ್ಟು, ನೋಡೋಣ, ಚಿಕ್ಕ ಕೆಲಸ ಯಾವ್ದಾದ್ರು ನೋಡೋಣ ಅಂತ. ದಿನಾಲು ಮನೆಗೆ ಹೋಗಿ ವಾಪಸ್ ಬರುತ್ತಾರೆ. ಓಕೆ ಓಕೆ. ಹಾಗೆ ನಿಮ್ಮ ಮಿಸ್ ಜೊತೆ ಮಾತಾಡ್ತೀನಿ. ನಮಸ್ತೆ ಪದ್ಮಾವತಿ ಅವರೇ. ಇವತ್ತು ನಿಮ್ಮ ಮುಖದ ತುಂಬಾ ಖುಷಿ ಕಾಣಿಸ್ತಾ ಇದೆ, ಯಾಕಂದ್ರೆ 24 ವರ್ಷ ಅಂತ, ನೀವು ಮದುವೆ ಆಗಿ ಎಷ್ಟು ವರ್ಷ ಆಯ್ತು ಹೇಳಿ? 16 ವರ್ಷ. 16 ವರ್ಷ ಆಯ್ತು. ಇವರ ಸರ್ವಿಸ್ 24 ವರ್ಷ, ನೀವು ಮದುವೆಗೆ 16 ವರ್ಷ. ಆ 16 ವರ್ಷದಲ್ಲಿ ನೀವು ಎಷ್ಟು ತಿಂಗಳು ಜೊತೆಗಿದ್ರಿ ನೀವು? ವರ್ಷದಲ್ಲಿ 2 ತಿಂಗಳಷ್ಟೇ. ಓಕೆ. 6 ಮಂತ್ಸ್ ಒಂದ್ಸರಿ ಬರ್ತಾ ಇದ್ರೆ. ಓಕೆ. ನಿಮ್ಗೆ ಆ ಟೈಮ್ ಅಲ್ಲಿ, ಈಗ ಅವ್ರ ಮನೆ ಬರ್ತಾರೆ ಮತ್ತೆ ವಾಪಸ್ ಹೋಗ್ತಾರೆ, ಆ ಟೈಮಲ್ಲಿ ನಿಮ್ಗೆ ಬೇಜಾರಾಗ್ತಿತ್ತ ಅಥವಾ ಖುಷಿ ಆಗ್ತಿತ್ತ? ನನ್ನ ಗಂಡ ಒಬ್ಬ ವೀರ ಯೋಧ ಅನ್ನುವಂತ ಒಂದು ಹೆಮ್ಮೆ ಇತ್ತ ಹೇಗೆ? ಬರ್ಬೇಕಾದ್ರೆ ಖುಷಿ ಆಗ್ತಿತ್ತು, ಹೋಗ್ಬೇಕಾದ್ರೆ ಬೇಜಾರಾಗ್ತಿತ್ತು. ಆಮೇಲೆ ಮಾಮೂಲಿ ಟೈಮಲ್ಲಿ ಏನಂದ್ರೆ ಪ್ರತಿ ವರ್ಷಕ್ಕೊಂದ್ಸರಿ ಬರ್ತಾ ಇದ್ರಲ್ಲ, ಆವಾಗ ಖುಷಿ ನನಗೆ ಮಾತ್ರ ಗೊತ್ತಾಗ್ತದೆ, ನನಗೆ ಮಾತ್ರ ಖುಷಿ ಆಗ್ತಿತ್ತು. ಈ ಸರಿ ಬರುವಾಗ ಇಡೀ ಊರಿಗೆ ಹಬ್ಬ ತರ ಆಗ್ತಾ ಇದೆ, ಅದು ತುಂಬಾ ಖುಷಿ. ಮತ್ತೆ ನಮಗೆ ಹಬ್ಬ ಟೈಮಲ್ಲೆಲ್ಲ ನಮಗೆ ಇವರು ಬಂದಾಗ್ಲೇ ನಮ್ಗೆ ಹಬ್ಬ. ದೀಪಾವಳಿ, ಯುಗಾದಿ ಏನಿದ್ರು ಇವ್ರು ಬಂದಾಗ ಮಾತ್ರ. ಓಕೆ. ಸೊ ಅದೇ ಹಬ್ಬ. ನಾವ್ ಹೇಳ್ತೀವಿ, ನಮ್ಗೆ ಇಲ್ಲಿ ಇರುವಂತವ್ರಿಗೆ, ನಾವು ಈಗ ಏನು ದೇಶ ಕಾಯುವ ಯೋಧರಿಗೆ ಬಿಟ್ಟು ನಮ್ಗೆ ಚೌತಿ ಅಂತೆ, ಅಷ್ಟಮಿ, ಪರ್ಬ, ಬಿಸು ಎಲ್ಲಾನು ಇದೆ, ಆದ್ರೆ ಅವ್ರಿಗೆ ಅದು ಏನು ಇರುದಿಲ್ಲ, ಬಟ್ ಒಂದೇ ಒಂದು ದೇಶ ಸೇವೆ ಮಾತ್ರ. ಸೊ ಅಂತಹ ಒಬ್ಬ ಗಂಡ ನಿಮ್ಮ ಗಂಡ. ಸೊ ನಿಮ್ಗೆ ಅದ್ರ ಬಗ್ಗೆ ಎಷ್ಟು ಹೆಮ್ಮೆ ಇದೆ? ನೀವು ಮದ್ವೆ ಆಗ್ಬೇಕಾದ್ರೆ ಇದು ಗೊತ್ತಿದ್ದು ಮದ್ವೆ ಆದ್ರಿ. ಸೊ ಹೇಗೆ, ನಿಮ್ಮ ಒಂದು ಡ್ರೀಮ್ ಏನಿತ್ತು ಅಂತ? ಫಸ್ಟ್ ಆಫ್ ಆಲ್ ನಾನು ಸೈನಿಕನ ಹೆಂಡತಿ ಹೇಳಕ್ಕೆ ತುಂಬಾ ಖುಷಿ ಪಡ್ತಾ ಇದ್ದೀನಿ. ಆಮೇಲೆ ಡ್ರೀಮ್ ಅಂತ ಹೇಳ್ಬೇಕಾದ್ರೆ, ನಾನು 8th ಅಲ್ಲಿ ಇರ್ಬೇಕಾದ್ರೆ ಅವತ್ತು ನಂಗೆ ಇದು ಇಂಡಿಪೆಂಡೆನ್ಸ್ ಡೇಗೆ ಅಟೆಂಡ್ ಆಗ್ಲಿಕ್ಕೆ ಆಗ್ಲಿಲ್ಲ, ಸ್ಕೂಲಿಗೆ ಬರ್ಲಿಕ್ಕೆ ಆಗ್ಲಿಲ್ಲ. ಆವಾಗ ಟಿವಿ ನೋಡ್ತಾ ಇದ್ದೆ. ಆಗ ಮಾಸ್ ಪಾಟ್ ಎಲ್ಲ ನೋಡುವಾಗ ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಇಲ್ವಲ್ಲ ಅಂತ ಅನಿಸ್ತಾ ಇತ್ತು. ಒಂದು ವೇಳೆ ಅಂತೂ ಗಂಡ ಸಿಗ್ಲಿಕ್ಕಿಲ್ಲ ಅಂದ್ರೆ ನಂದ ಇದು ಇರ್ಲಿಲ್ಲ, ಬಟ್ ನನಗೇನಾದ್ರೂ ಗಂಡು ಮಕ್ಳಾದ್ರೆ ಮಕ್ಳನ್ನ ಕಳಿಸ್ಬೋದಲ್ಲ ಅಂತೆಲ್ಲ ಆಗ್ತಿತ್ತು ಮನ್ಸಲ್ಲಿ. ಈಗ ಗಂಡನೇ ಸಿಕ್ಬಿಟ್ಟಿದ್ದಾರೆ, ಖುಷಿ ಆಗ್ತದೆ. ನಿಮ್ಗೆ ಇಬ್ರು ಗಂಡು ಮಕ್ಳು, ಅದು ಕೂಡ ಆಸೆ ಈಡೇರ್ತು. ನಿಮ್ಗೆ ಒಂದು ಬೋನಸ್ ಸಿಕ್ತು, ನಿಮ್ಗೆ ಗಂಡನೇ ಒಬ್ಬ ಆರ್ಮಿ ಸಿಕ್ಕಿದ್ರು, ಜೊತೆಗೆ ಇಬ್ರು ಗಂಡು ಮಕ್ಳು ಕೂಡ ಇದ್ದಾರೆ. ಸೊ ನೀವು ಅವ್ರ ಬಗ್ಗೆ ಯಾವ ತರ ಕನ್ಸು ಕಾಣ್ತಿದ್ರೆ, ಅವ್ರ ಕೂಡ ಏನಾದ್ರು ಆ ತರ ಹುಮ್ಮಸ್ ಇದೆಯಾ ಅಂತ? ಹುಮ್ಮಸ್ ಅಂದ್ರೆ ಸಣ್ಣವನು ಎಲ್ಲಾದ್ರೂ ಜಾತ್ರೆ ಅದಕ್ಕಿಲ್ಲದ ಬರೀ ಗನ್ನು ಅದನ್ನೇ ನೋಡ್ತಾನೆ. ಅದ ಮನೆಗೆ ತರ್ತಾನೆ, ಶೂಟ್ ಮಾಡ್ತಾನೆ. ಮತ್ತೆ ಜಾಸ್ತಿ ಮಾತಾಡಿದ್ರೆ ನೋಡಿ ಅಪ್ಪನ್ ಗನ್ ತಾನು ಶೂಟ್ ಮಾಡ್ತೀನಿ ಅಂತೆಲ್ಲ ಹೇಳ್ತಾ ಇರ್ತಾನೆ. ಅವರು ಈಗ ಚಿಕ್ಕ ಮಕ್ಕಳು ಆಟ ಆಡ್ಬೇಕಾದ್ರೆ ಅಪ್ಪನ ಕೇಳ್ತಿರ್ಲಿಲ್ವಾ? ಸೊ ನಂಗೆ ಅಪ್ಪ ಕೇಳ್ತಿದ್ದ ಇವನ್ ಸಣ್ಣವನ್ ಹೇಳ್ತಿದ್ದ, ಅಮ್ಮ ಎಲ್ಲರ ಅಪ್ಪ ಸಂಜೆ ಮೇಲೆ ಮನೆಗೆ ಬರ್ತಾರಲ್ಲ, ನಮ್ಮ ಅಪ್ಪ ಯಾಕೆ ಬರಲ್ಲ ಅಂತ ಕೇಳ್ತಿದ್ದ. ಓಕೆ. ಆ ಟೈಮಲ್ಲಿ ನಿಮ್ಮ ಉತ್ತರ ಹೇಗಿರ್ತಿತ್ತು? ನಿಮ್ಗೂ ನೀವು ಆ ಭಾವನೆ ಕಂಟ್ರೋಲ್ ಮಾಡ್ಬೇಕಾಗಿತ್ತು, ಅವ್ರಿಗೂ ಸಮಾಧಾನ ಮಾಡ್ಬೇಕಾಗಿತ್ತು, ಹೇಗಿತ್ತು ಅಂತ ಆ ಒಂದು ಸಮಯ? ಆವಾಗ ಸುಮ್ನೆ ಏನಾದ್ರೂ ಬೇರೆ ಆಟ ಸಾಮಾನು ಕೊಟ್ಟು, ಇಲ್ಲಾದ್ರೆ ಬೇರೆ ಏನಾದ್ರು ಸ್ಟೋರಿ ಎಲ್ಲ ಹೇಳ್ಕೊಂಡು ಅದನ್ನು ಇದ್ ಮಾಡ್ಲಿಕ್ಕೆ ಹೇಳ್ತಾ ಇದ್ದೆ, ಮರೆ ಮಾಡ್ಸ್ಲಿಕ್ಕೆ. ಅಂದ್ರೆ ಮರಿಬೇಕಲ್ಲ ಮಕ್ಳು ಅಂತ. ಮತ್ತೆ ಇವರು ಊರಿಗೆ ಬಂದಾಗ ಮಕ್ಳ ಜೊತೆನೆ ಜಾಸ್ತಿ ಟೈಮ್ ಪಾಸ್, ಅವ್ರ ಜೊತೆನೆ ಆಟ ಆಡೋದು, ಎಲ್ಲ ಗೇಮ್ಸ್ ಎಲ್ಲ ಆಡ್ತಾ ಇದ್ರು. ಆಮೇಲೆ ಅವ್ರು ಹೋದ್ಮೇಲೆ ಬರೀ ಮೂಲೆಯಲ್ಲಿ ಎಲ್ಲ ಅಲ್ಲಿ ಇಲ್ಲಿ ನಿಲ್ತಾ ಇದ್ರು. ಮತ್ತೆ ಅವ್ರ ಜೊತೆ ಅಂದ್ರೆ ನಾನು ಆಡ್ಲಿಕ್ಕೆ ಹೋಗ್ಬೇಕಂತ, ನನಗೆ ಅಡಿಗೆ ಕೆಲ್ಸ ಇರ್ತಲ್ಲ, ಅವ್ರ ಜೊತೆ ಆಟ ಆಡ್ಲಿಕ್ಕೆ ಹೋಗ್ಬೇಕು ಅಂತ ಸ್ವಲ್ಪ ಗಲಾಟೆ ಆದ ಒಂಥರ ಚೊರೆ ಚೊರೆ ಮಾಡ್ತಾ ಇದ್ರು ನನಗೆ. ಅವ್ರು ಹೋದ್ಮೇಲೆ ಒಂದು ವಾರ ನಂಗೆ ತುಂಬಾ ಕಷ್ಟ ಆಗ್ತಾ ಇತ್ತು. ಅಂದ್ರೆ ಅವ್ರು ಫುಲ್ ಮಕ್ಕಳ ಜೊತೆನೆ ಟೈಮ್ ಪಾಸ್ ಮಾಡ್ತಿದ್ರು. ಇನ್ನೊಂದು, ಈಗ ಅವರು 24 ವರ್ಷ ಸರ್ವಿಸ್ ಬಿಟ್ಟು ಈಗ ಮತ್ತೆ ಅವರು ನಿಮ್ಮ ತಾಯ್ನಾಡಿಗೆ
ಒಂದು ನಾಗರಿಕ ಅಭಿನಂದನಾ ಸಮಿತಿ ಕುವೆಟ್ಟು ಒಡೆಯನಾಳ ಮುಕ್ಲೆನ ಅಖಣೆದ ನಾಗರಿಕ ಅಭಿನಂದನಾ ಸಮಾರಂಭ ಈ ಸೈನಿಕ ಶಿಕ್ಷಕ ಮಾನ್ಯಾಲಯದಲ್ಲಿ ಲೇಸುಗುರುಕಾರವೇ ಬರೋಣ ತುಳುಕೂಟದ ಗುರುಕಾರ್ಯರು ಶ್ರೀ ಶಶಿಧರ್ ಬಿ ಶೆಟ್ಟಿ ಅಭಿನಂದನೆದ ಮನೆಪು ಕೊರಬೇರೆ ಬೋಧಕ ಬಂಧು ಬಾಂಧವರೇ, ಸಜ್ಜನ ನಾಗರಿಕ ಬಂಧುಲೆ, ಒಂದು ನಾಗರಿಕ ಅಭಿನಂದನಾ ಸಮಿತಿ ಕುವೆಟ್ಟು ಒಡೆಲ್ನಾಳ ಮುಕ್ಲೆನ ನಾಗರಿಕ ಅಭಿನಂದನಾ ಸಮಾರಂಭದ ಮೋಕ್ಯದಲ್ಲೇ ಪೋಲೆ ಭವ್ಯ ಭಾರತದ ಇತಿಹಾಸ ಸೃಷ್ಟಿ ಮಲ್ತಿನ ಸ್ವಾತಂತ್ರ್ಯ ಹೋರಾಟಗಾರರನ್ನ ನಾಯಕಿಯರು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯರ್ನ ಜನ್ಮದಿನ. ಕೊರ್ಪೆರೆ ಗುತ್ತುದ ಗುರ್ಕಾರ್ಯರೆ ಮಲ್ಲಕ್ಕಾರಿ ಅಂತೆರೆ
ಮಲ್ಲ ಸಂಚಾಲಕರು ಪದುಕೆರೆ ಬೊಕ್ಕ ಸಂಚಾಲಕರ್ನಗಳು ಅಂಚನೆ ಗ್ರಾಮಸ್ಥರು ನಾಗರಿಕ ಅಭಿನಂದನಾ ಸಮಿತಿ ಕುವೆಟ್ಟು ಒಡೆಲ್ನಾಳ ಮುಕ್ಲೆನ ಅಟ್ಟಣೆದ ನಾಗರಿಕ ಅಭಿನಂದನಾ ಸಮಾರಂಭ ಈ ಸೈನಿಕ ಶಿಕ್ಷಕ ಮಾನ್ಯಾದಿಗೆದ ಲೇಸ ಗುರ್ಕಾರ್ಮೆ ಬರೋಡ ತುಳುಕೂಟದ ಗುರ್ಕಾರ್ಯ ಶ್ರೀ ಶಶಿಧರ್ ಬಿ ಶೆಟ್ಟಿ ಅಭಿನಂದನೆದ ಮಡಿಪು ಕೊಡುತ್ತದೆ ಕಾರ್ಕಳದ ಹೆಮ್ಮೆದ ಅಂಕಣಕಾರ್ಯ ಶ್ರೀ ಆದರ್ಶ ಗೋಖಲೆ ಬರೀ ಶಾಲೆಯ ಚಿತ್ರಕಲಾ ಅಧ್ಯಾಪಕರಾದಿಪ್ಪುನ ನಮ್ಮೋರ ಪೆರ್ಮೆದ ಮಾಸ್ಟರ್ ಕರ್ನಾಟಕ ರಾಜ್ಯ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಮಾನ್ಯಾದಿಗೆದ ಶ್ರೀ ವಿಶ್ವನಾಥ್ ಗೌಡ ವಿ.ಕೆ. ವಿಟ್ಲರ್ ಮುಕ್ಲೆನ ಊರ ಮಾನ್ಯಾದಿಗೆ ಊರ ಜನಮಾನಿಲೆನ ವಿದ್ಯುತ್ ತಮ್ಮನದ ನಾಗರಿಕ ಅಭಿನಂದನಾ ಸಮಾರಂಭದ ಸಂಭ್ರಮ 10 ಗಂಟೆಗೆ ಗಾಂಧಿ ಅಹಿಂಸಾ ಪರಮೋ ಧರ್ಮ ಪಂದೆ ಭಾರತ ಸ್ವಾತಂತ್ರ್ಯ ಸಂಗ್ರಾಮದ ಮುತಾಲಿಕೆಯನ್ನು ಪಡೆದು ನಮ್ಮ ತಗಾರ್ಯರ್ನ ನಾಯಕಿಯರು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯರ್ನ ಜನ್ಮದಿನ. ಜೈ ಹಿಂದ್ ಪನೊಂದು ಗಾಂಧೀಜಿನ ನೆನವರಿಕೆ ಮಂತೊಂದು ನಡಪಿ ದೇಶ ಪ್ರೇಮದ ಶಿಕ್ಷಣ ಅಸ್ಮಿತೆ ಅರ್ಥದಿಂಜಿಲೇಸು ವೃತ್ತಿಯಡ್ಡ ನಿವೃತ್ತಿಯಾಯಿನ ಭೂಸೇನೆಡೆ 24 ವರ್ಷ ಬೆನ್ನಿ ಬೆಂದಿದೆ ರಾಷ್ಟ್ರದ ಕಾವ್ಯೆರಡು ಕಾಲಕ್ಕೊಂದು ಮುಂದಿನ ಶ್ರೀ ಮಂಜುನಾಥ್ ಮುಕ್ತ ಶಿಕ್ಷಣ ಕ್ಷೇತ್ರದ ಬೆನ್ನಿನ ಬೆಂದಿದೆ ಗುರುವಾಯಿಕೆರೆ ಪ್ರೌಢಶಾಲೆಯ ಚಿತ್ರಕಲಾ ಅಧ್ಯಾಪಕರಾಗಿರುವ ನಮ್ಮ ತಾಯ್ನಾಡಿಗೆ ವಾಪಸ್ ಬಂದಿದ್ದಾರೆ, ಸೇವೆಯನ್ನ ನಿವೃತ್ತಿ ಹೊಡೆದು. ಇವಾಗ ನೆಕ್ಸ್ಟ್ ಅವ್ರು ಏನಾದ್ರು ಕೆಲಸಕ್ಕೆ ಮತ್ತೆ ಅವ್ರು ಯೋಧ ಇದಕ್ಕೆ ಹೋಗ್ತೀವಿ ಅಂತ ಹೇಳಿದ್ರೆ ನೀವು ಏನ್ ಹೇಳ್ತೀರಾ ಅಂತ? ಅವ್ರು ಹೇಳಿದ್ರು ನಮ್ಮ ಪತ್ನಿಯವ್ರು ಬೇಡ ಅಂತ ಹೇಳಿದ್ರು ಅಂತ. ಹೌದು, ಅಂದ್ರೆ ಇಷ್ಟು ದಿನ ಜೊತೆಯಲ್ಲಿ ಇರ್ಲಿಲ್ಲ ಮೇಡಮ್. ಎಲ್ಲ ಫಂಕ್ಷನ್ಗೆ ಹೋಗೋದ್ರೆ ಅವ್ನು ಯಾವಾಗ ಬರ್ತಾನೆ, ಅವ್ನು ಯಾವಾಗ ಬಂದ, ಅವ್ನು ಏನ್ ಮಾಡ್ತಿದ್ದಾನೆ ಹಾಗೆ ಕೇಳ್ತಾ. ಅಂದ್ರೆ ನಾನು ಒಬ್ಳೆ ಹೋಗ್ತಿದ್ದೆ, ಮಕ್ಳ ಜೊತೆ ಹೋಗ್ತಿದ್ದೆ, ಬಟ್ ಅವ್ರ ಜೊತೆಗೆ ಇರ್ತಿರ್ಲಿಲ್ಲಲ್ಲ. ಇನ್ನೊಂಥರ ಖುಷಿ ಆಗ್ತಿದ್ದಿದೆ, ಎಲ್ಲರೂ ಕೇಳುದಕ್ಕೆ ಆನ್ಸರ್ ಕೊಡ್ಬೋದಲ್ಲ ಜೊತೆಗೆ ಹೋಗುವಾಗ, ಅಂದ್ರೆ ಊರಲ್ಲೇ ಇರ್ತಾರಲ್ಲ ಅಂತ ಹೇಳಿ. ಓಕೆ, ನೀವು ಏನ್ ಕೆಲಸ ಮಾಡ್ಕೊಂಡಿದ್ದೀರಾ ನೀವು? ನಾನು KSRTC ಡಿಪೋ BC ರೋಡ್ ಘಟಕ ಪುತ್ತೂರು ವಿಭಾಗದಲ್ಲಿ
ಸ್ಟಾಫ್ ಅಸಿಸ್ಟೆಂಟ್ ಆಗಿ ಮಾಡ್ತಾ ಇದ್ದೀನಿ. ಓಕೆ, ಈಗಲೂ ಅದ್ರಲ್ಲೇ ಇದ್ದೀರಾ? ಹಾ, ಅದ್ರಲ್ಲಿ ಇಲ್ಲಿ ಜೂನಿಯರ್ ಅಸಿಸ್ಟೆಂಟ್ ಆಗಿ ಇದ್ದೆ ಧರ್ಮಸ್ಥಳ ಡಿಪೋದಲ್ಲಿ. 1 ವರ್ಷದ ಹಿಂದೆ ಪ್ರಮೋಷನ್ ಆಗಿ ಈಗ ಸ್ಟಾಫ್ ಅಸಿಸ್ಟೆಂಟ್ ಬಿಸ್ರೋಡ್ಗೆ ಎಕ್ಸ್ಪೀರಿಯನ್ಸ್ ಆಯ್ತು ನಿಮ್ಗೆ? 16 years. ಈಗ ಅಪ್ಪ ವಾಪಸ್ ಬಂದ್ರು, ತುಂಬಾ ವರ್ಷ ಆಯ್ತು, ನೀವು ಚಿಕ್ಕ ಹುಡುಗಿರ್ಬೇಕಾದ್ರೆ ಬರ್ತಾ ಇದ್ರು ಅನ್ಸುತ್ತೆ. ಸೊ ಈಗ ಅಪ್ಪ ವಾಪಸ್ ಬಂದ್ರು, ಎಷ್ಟು ಖುಷಿ ಆಗ್ತಿದೆ? ತುಂಬಾ ಖುಷಿ ಆಗ್ತದೆ. ಈಗ ಊರು ಬಿಟ್ಟು ಬರ್ತಿದ್ದಾರೆ, ಇನ್ನು ನಮ್ಮೊಟ್ಟಿಗೆ ಇರ್ತಾರೆ ಅಂತ. ಓಕೆ, ಜೊತೆಗಿದ್ದು ನೀನು ಏನ್ ಮಾಡ್ಬೇಕು ಅಂತ ಇದೀಯ? ಅಪ್ಪನ ಜೊತೆ ಆಟ ಆಡ್ಬೇಕು ಅಂತ ಇದೀವಾ? ಇದು ಹೇಗೆ? ಅಥವಾ ಮತ್ತೆ ನೀನು ಫ್ಯೂಚರ್ ಅಲ್ಲಿ ಈ ತರ ಮಿಲಿಟರಿಗೆ ಹೋಗಿ ಸೇರ್ಬೇಕು ಅಂತ ಆಸೆ ಇದೆಯಾ ಅಪ್ಪನ್ ನೋಡಿ? ಆ ಅಪ್ಪ ನೋಡಿ ಆಸೆ ಉಂಟು ಹೋಗ್ಬೇಕಂತ, ಮತ್ತೆ ಆಟ ಆಡ್ಬೇಕಂತ ಎಲ್ಲ ಆಸೆ. ಓಕೆ, ಸೊ ನೀವು ಫ್ರೆಂಡ್ಸ್ಗೆಲ್ಲ ಏನ್ ಹೇಳಿದ್ದೀನಿ ನೀನು ಅಪ್ಪ ಬರೋ ವಿಷಯ ಬಗ್ಗೆ? ಅವರೆಲ್ಲರೂ ಬನ್ನಿ ಅಂತ ಹೇಳ್ತಿದ್ದೆ, ವೆಲ್ಕಮ್ ಫಂಕ್ಷನ್ಗೆ ಬನ್ನಿ ಅಂತ ಹೇಳ್ತಿದ್ದೆ. ಓಕೆ ಓಕೆ, ಥ್ಯಾಂಕ್ ಯು ಸರ್. ಈಗ ನಿಮ್ ಜೊತೆ ಇನ್ನೊಂದು ಮಾತು. ಈಗ ನಮ್ಮ ದೇಶದಲ್ಲಿ ತುಂಬಾ ಜನ ಯುವಕರು ಇದ್ದಾರೆ, ಕೆಲವರು ಏನೇನೋ ಕೆಲಸ ಮಾಡ್ತಾರೆ. ಸೊ ಅಂತವ್ರಿಗೆ ನೀವು ಏನ್ ಹೇಳ್ಬೇಕು ಅಂತ ಇದ್ದೀರಾ ಸರ್, ನಿಮ್ಮ ಒಂದು ಮಾತು? ನಮ್ಮ ಮಾತಂದ್ರೆ ಆಕ್ಚುಲಿ ಈಗ ಮನೆಯಲ್ಲಿ 2 ಇಲ್ಲದೆ 3 ಮಕ್ಳು ಇದ್ರೆ ಒಬ್ಬ ಇದ್ರೆ ನಾನು ಬೇಡ ಮನೆಯಲ್ಲಿ ನೋಡಿ. ಆಕ್ಚುಲಿ 2-3 ಜನ ಇದ್ರೆ ಒಬ್ನಾದ್ರೂ ಆರ್ಮಿ ಸೇರಿದ್ರೆ ಒಳ್ಳೇದು, ದೇಶ ಸೇವೆ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತೀನಿ. ಯಾಕಂದ್ರೆ ಫಸ್ಟ್ ಎಲ್ಲ ಭಯ ಇತ್ತು. ಭಯ ಯಾವಾಗ ನೋಡಿದ್ರು ಎಲ್ಲಿ ಹೋದ್ರು ಅವನಿಗೆ ಮನೆಯಲ್ಲಿ ಏನ್ ಬರ್ದಿದ ಅದು ಕ್ಲಿಯರ್ ಆಗುತ್ತೆ. ಯಾವಾಗ ಅದು ಎಲ್ಲೇ ಇರ್ಲಿ, ಯಾವ ಇದ್ರಲ್ಲಿ ಇರ್ಲಿ, ಆದ್ರೆ ದೇಶ ಸೇವೆಗೆ ಒಬ್ಬ ಹೋಗ್ಬೇಕು. ಆಗ ನಮ್ಗೊಂದು ಖುಷಿ ಆಗತ್ತೆ. ನಾನು ಇಲ್ಲಿ ಕಾತಿದ್ದೀನಿ, ನಮ್ಮ ಮಕ್ಕಳೆಲ್ಲ ಚೆನ್ನಾಗಿ ನಿದ್ರೆ ಮಾಡ್ತಾರಲ್ಲ, ಅದೊಂದು ಸಂತೋಷ. ಓಕೆ, ಇನ್ನೊಂದ್ಸಲ ನಿಮ್ಮ 24 ವರ್ಷ ಇದ್ರಲ್ಲಿ ಎಕ್ಸ್ಪೀರಿಯನ್ಸ್ ಅಲ್ಲಿ ಏನಾದ್ರೂ ಯುದ್ಧ ಆಗಿರುವಂತ ಸಂದರ್ಭ ಏನಾದ್ರೂ ಇದ್ರೆ ಏನಾದ್ರೂ ಆಗಿದ್ಯಾ? ಇಲ್ಲ ಇಲ್ಲ, ಇದುವರೆಗೆ ಏನಾಗಿಲ್ಲ, ನಾನು ನೋಡಿ ಕೂಡ ಇಲ್ಲ. ಈಗ ನಿಂತಿದೆ ಅಲ್ಲ, ಈಗ ಏನು ಇದ್ದಾಗ ಚಾನ್ಸ್ ಇಲ್ಲ. ಓಕೆ, ಸೊ ಈಗ ನೀವು ಹವಲ್ದಾರ್ ಮಂಜುನಾಥ್ ನಾಯ್ಕಿಂದ ನಿವೃತ್ತಿ ಹೊಡೆದ್ಬಿಟ್ಟು ಈಗ ನೀವು ನಿವೃತ್ತಿ ಹೊಡೆದಂತ ಒಬ್ಬ ಯೋಧನಾಗಿ ಗುರುತಿಸ್ಕೊಂಡಿದ್ದೀರಾ. ಸೊ ಸಮಾಜಕ್ಕೆ ಒಂದು ಒಳ್ಳೆಯ ಹಿತನುಡಿ ಕೂಡ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಹೇಳ್ತಿರೋದು ನೀವು ನಮ್ ಜೊತೆ ಒಂದು ಸಂದರ್ಶನ ಸಿಕ್ಕಿದ್ರೋಸ್ಕರ ಅಲ್ಲ, ನೀವು ಒಬ್ಬ ದೇಶ ಸೇವೆಯನ್ನ ಮಾಡಿದ್ರೆ ಅದಕ್ಕೋಸ್ಕರ ಎಲ್ಲರ ಪರವಾಗಿ ನಾವು ನಿಮ್ಗೆ ಥ್ಯಾಂಕ್ಸ್ ಅನ್ನ ಹೇಳ್ತಿದ್ದೀನಿ ಸರ್. ಎಲ್ಲರೂ ಕೂಡ ದೇಶ ಸೇವೆ ಮಾಡಕ್ಕಾಗಲ್ಲ, ಎಲ್ಲರೂ ಕೂಡ ಸೈನಿಕರಾಗೋಕ್ಕಾಗಲ್ಲ. ಆದ್ರೆ ನಾವು ಇರುವಂತಹ ಜೀವನದಲ್ಲಿ ಏನಾದ್ರೂ ಒಂದು ದೇಶದ ಪರವಾಗಿ ಕೆಲಸ ಮಾಡುವಂತ ಒಂದು ಅವಕಾಶ ಸಿಕ್ಕಿದ್ರೆ ಅದನ್ನು ಮಾಡುವ ಮೂಲಕ ಆದ್ರೂ ನಾವು ಒಂದು ದೇಶ ಸೇವೆಯನ್ನ ಮಾಡ್ಬೇಕು. ಅವ್ರಿಗೆ ಈ ಮೂಲಕ ಆದ್ರೂ ಒಂದು ಮಾತಿಗೆ ಒಂದು ಗೌರವವನ್ನು ಕೊಡ್ಬೇಕು ಅಂತ ಹೇಳ್ತಾ, ಕ್ಯಾಮರಾ ಪರ್ಸನ್ ಪಂಚೇಶ್ ಚಾಲ್ಮಡಿ ಜೊತೆ ಶ್ರೇಯಸ್ ಶೆಟ್ಟಿ, ಸುದ್ದಿ ನ್ಯೂಸ್, ಧರ್ಮಸ್ಥಳ. ತಂದೆ ಗದ್ದೆ ಉಳಿತಿರುವಾಗ ಗದ್ದೆದು ಮಣ್ಣು ತೆಗೆದು ಬಂದು ನಾವು ಚಿತ್ರ ಮಾಡ್ತಿದ್ದೆವು, ಮೂರ್ತಿ ಮಾಡ್ತಿದ್ದೆ. ಹೇಗೆ ಅಂತ ಹೇಳಿದ್ರೆ, ನಾವು ಶಾರದಾ ಪೂಜೆಗೆ ಚಿಕ್ಕದ್ರಾಗ ಓಡಿಕೊಂಡು ಹೋಗ್ತಿದ್ವಿ, ಚಡ್ಡಿ ಹಾಕೊಂಡು ಹುಡ್ತಿದ್ದೆವು, ಕೋಮರ ಕಟ್ಟಿಕೊಂಡು ಓಡಾಡ್ತಿದ್ದೆವು. ಆ ಸಮಯ ಅಂದ್ರೆ ನಮಗೆ ಅಷ್ಟು ಇಲ್ಲ, ಎಂತ ಬಟ್ಟೆನೇ ಇರ್ಲಿಲ್ಲ ಆ ಸಮಯದಲ್ಲಿ. ಸರಕಾರಿ ನಮ್ಮೂರ ಪ್ರೌಢಶಾಲೆ ಗುರುವಾಯನಕೆರೆ ಇಲ್ಲಿ ಚಿತ್ರಕಲಾ ಅಧ್ಯಾಪಕನಾಗಿ ನಾನು 2002ರಲ್ಲಿ ಅಲ್ಲಿಗೆ ನಾನು ಜಾಯಿನ್ ಆದೆ. ಸಾಧಾರಣ 9 ವರ್ಷದವರೆಗೆ 8-9 ವರ್ಷದವರೆಗೆ ಶಾಲೆಯ ಸಾಧಾರಣ ಶೇಕಡ 100% ಪ್ರತಿ ವರ್ಷ ಬರ್ತಿತ್ತು. ಪೋಪುನಂಡ ಈ ಶಾಲೆ ಕೂಡು ಮಾರ್ರೆ ಎಡ್ಡೆಂಡು ಶಾಲೆ ಅಂತ ಹೇಳ್ತಿದ್ರು. ಅವಾಗ ನಮಗೆ ಹೃದಯ ತುಂಬ ಬರ್ತಿತ್ತು, ಯಾಕಂದ್ರೆ ನಾವು ಮಾಡಿದ್ದೇವಲ್ಲ ಅಂತ ನಮಗೆ ತುಂಬಾ ಖುಷಿ ಆಗ್ತಿತ್ತು. ಕರೆಕ್ಷೆ ಮಾಡ್ಬೇಕಂದ್ರೆ ಅವಳ ಹತ್ರನೇ ಕೇಳ್ತಿದ್ದೆ. ಈಗ ನಾನೊಂದು ಪ್ರತಿ ವರ್ಷ ದಸರಾ ಅಥವಾ ಚೌತಿ ಎಲ್ಲ ಇರ್ತದೆ. ಸೊ ಆ ಚೌತಿ ಮತ್ತೆ ದಸರಾ ಟೈಮಲ್ಲಿ ನಾನು ಶಾರದಾ ಮೂರ್ತಿ ಮಾಡಿದ್ರೆ, ಆ ಶಾರದಾ ಮೂರ್ತಿ ಮಾಡ್ತಾರೆ ಅವಳು ಬಂದ್ರೆ ಅಂತ ನನಗೆ ಹೆದರಿಕೆ ಆಗ್ತದೆ. ಯಾಕಂತಂದ್ರೆ ಅದೊಂದು ಸಾರ್ವಜನಿಕವಾಗಿ ಒಳ್ಳೆ ರೂಪ ಕೊಡ್ಬೇಕಾದ್ರೆ ಅವಳು ಎಂಟರ್ ಆಗ್ಲಿ ಬೇಕಾಗ್ತದೆ. ಅವಳು ಬರುವಾಗ ನನಗೆ ಹೆದರಿಕೆ ಆಗ್ತದೆ, ಇನ್ನು ಇವಳಿಯಲ್ಲಿ ತಪ್ಪು ಹೇಳ್ತಾಳೆ ಅಂತ. ಯಾಕಂದ್ರೆ ನಾನು ಯಾವಾಗ ಮದುವೆ ಆದ್ರೆ ಅವತ್ತಿನಿಂದ ಆ ಮೂರ್ತಿ ಹೇಗೆ ಬರ್ಬೇಕಂತ ಹೇಳ್ತಿದ್ದ ಅವಳು. ಮಗಳು ಬಂದು ಹೇಳ್ತಾಳೆ, ಅಪ್ಪ ನೀವು ಅಮ್ಮ ಹೇಳಿದ ತಲೆಬಿಸಿ ಮಾಡ್ಬೇಡಿ, ಚಂದಾಗಿದೆ ಆಯ್ತಾ ಅಂತ ನನ್ನ ಸಮಾಧಾನ ಮಾಡುದು. ಅವಳು ಬೈದು ಹೋದ್ರು, ಮಗಳು ಬಂದು ಸಮಾಧಾನ ಮಾಡಿ ಹೇಳ್ತಾಳೆ, ನೀವು ಗಡಿಬಿಡಿ ಮಾಡ್ಬೇಕಂತ ಇಲ್ಲಪ್ಪ, ನೀವು ಮಾಡ್ತಾ ಹೋಗಿ ಚಂದಾಗಿದೆ, ಅವಳು ಹೇಳಿದಂತ ನೀವು ತಲೆಬಿಸಿ ಮಾಡ್ಬೇಡಿ, ಚಂದಾಗಿದೆ ಮೂರ್ತಿ, ಇನ್ನು ಕೂಡ ಚಂದ ಮಾಡಿ ಅಂತ ಹೇಳ್ತಾಳೆ ಅಂತ. ಅವು ನನಗೆ ತುಂಬಾ ಖುಷಿ ಆಗ್ತಿತ್ತು. ಯಾಕಂದ್ರೆ
ಸೇರಿದ ಚಿತ್ರನ ಸರ್ವೇಡಲ ಕೋಜಿಪಿಲ್ಲಯ್ಯ ಅಲ್ಪ ಗೀತಿನ ಚಿತ್ರನ ಪೀಟೋಡು ಮಾಧ್ಯದ ಮತ್ತು ಒಳಗೌಡ ಬಂದಿಕ್ಕೆ ಅನ್ನೋದಿಲ್ಲ ಅಚ್ಚನೆ ನಿವೃತ್ತ ಸೈನಿಕರು ದಯಮಂತ ನಿಖಿಲ ಚಾವಡಿದ ಎದುರು ಗೀತಿನ ಚಿತ್ರ ಮರೆಟ್ಟು ಒಳಗಾವುದು ನಿವೃತ್ತ ಸೈನಿಕರು ಬೊಕ್ಕ ನಿವೃತ್ತ ಸೈನಿಕರನ್ನ ಇಲ್ಲದಕ್ಲು ದಯಮಲ್ತದ ಚಾವಡಿದ ಎದುರ್ದಿತ್ತನ ಚಿತ್ರ ಪೀಟಡು ಓಲಗಾವುಡು ಪಂದಕ್ಕೆ ಅನ್ನೋದಿಲ್ಲ ನಿವೃತ್ತ ಸೈನಿಕರು ಬೊಕ್ಕ ನಿವೃತ್ತ ಸೈನಿಕರನ್ನ ಇಲ್ಲದಕ್ಲು ಚಾವಡಿದ ಎದುರ್ದಿತ್ತನ ಚಿತ್ರ ಪೀಟಡು ಒಂದು ಕುಲ್ಲುಡಿ ಪಂದು ಅನ್ನೋದಿಲ್ಲ ಚಾವಡಿದ ಎದುರುದಿತ್ತನ ಚಿತ್ತನ ಪೀಟೋಡು ಮಾತಿರ್ಲ ಓಲಗಾವುಡು ಪಂದಕ್ಕೆ ಅನ್ನೋದಿಲ್ಲ ಅಲ್ಪ ಪಿರವುಡು ಉಂತುದ ನಕಲು ದಯಮಲ್ತದ ದೀತಿನ ಚಿತ್ತನ ಪೀಟೋಡು ಓಲಗಾವುಡು ಪಂದಕ್ಕೆ ಅನ್ನೋದಿಲ್ಲ ಹಲೋ ಹಲೋ Vale. ಚಾನ್ಸ್ ಇಲ್ಲ. ಓಕೆ, ಸೊ ಈಗ ನೀವು ಹವಲ್ದಾರ್ ಮಂಜುನಾಥ್ ನಾಯ್ಕಿಂದ ನಿವೃತ್ತಿ ಹೊಡೆದ್ಬಿಟ್ಟು ಈಗ ನೀವು
ಮತ್ತೆ ಗದ್ದೆಗಳು ತೀರುವಾಗ ಗದ್ದೆದು ಮಣ್ಣು ತೆಗೆದು ಬಂದು ನಾವು ಚಿತ್ರ ಮಾಡ್ತಿದ್ದೇವೆ, ಮೂರ್ತಿ ಮಾಡ್ತಿದ್ದೆ. ಹೇಗೆ ಅಂತ ಹೇಳಿದ್ರೆ ನಾವು ಶಾರದಾ ಪೂಜೆಗೆ ಚಿಕ್ಕದ್ರಾಗ ಓಡಿಕೊಂಡು ಹೋಗ್ತಿದ್ವಿ, ಚಡ್ಡಿ ಹಾಕೊಂಡು ಓಡಿಸಿದ್ದೆವು, ಕೋಮಣ ಕಟ್ಟಿಕೊಂಡು ಓಡಾಡ್ತಿದ್ದೆವು. ಆ ಸಮಯ ಅಂದ್ರೆ ನಮಗೆ ಅಷ್ಟು ಇಲ್ಲ, ಎಂತ ಬಟ್ಟೆನೇ ಇರ್ಲಿಲ್ಲ ಆ ಸಮಯದಲ್ಲಿ. ಸರಕಾರಿ ನಮ್ಮೂರ ಪ್ರೌಢಶಾಲೆ ಗುರುವಾಯನಕೆರೆ ಇಲ್ಲಿ ಚಿತ್ರಕಲಾ ಅಧ್ಯಾಪಕನಾಗಿ ನಾನು 2002ರಲ್ಲಿ ಅಲ್ಲಿಗೆ ನಾನು ಜಾಯ್ನ್ ಆದೆ. ಸಾಧಾರಣ 9 ವರ್ಷದವರೆಗೆ 8-9 ವರ್ಷದವರೆಗೆ ಶಾಲೆಯ ಸಾಧಾರಣ 100% ಪ್ರತಿ ವರ್ಷ ಬರ್ತಾ ಇತ್ತು. ಪೋಪುನಂಡ ಈ ಶಾಲೆ ಕೂಡು ಮಾರ್ರೆ ಎಡ್ಡೆಂಡು ಶಾಲೆ ಅಂತ ಹೇಳ್ತಿದ್ರು. ಅವಾಗ ನಮಗೆ ಹೃದಯ ತುಂಬ ಬರ್ತಾ ಇತ್ತು, ಯಾಕಂದ್ರೆ ನಾವು ಮಾಡಿದ್ದೇವಲ್ಲ ಅಂತ ನನಗೆ ತುಂಬಾ ಖುಷಿ ಆಗ್ತಿತ್ತು. ಕರೆಕ್ಷನ್ ಮಾಡ್ಬೇಕಂದ್ರೆ ಅವಳ ಹತ್ರನೇ ಕೇಳ್ತಿದ್ದೆ. ಈಗ ನಾನೊಂದು ಪ್ರತಿ ವರ್ಷ ದಸರಾ ಅಥವಾ ಚೌತಿ ಎಲ್ಲ ಇರ್ತದೆ. ಸೊ ಆ ಚೌತಿ ಮತ್ತೆ ದಸರಾ ಟೈಮಲ್ಲಿ ನಾನು ಶಾರದಾ ಮೂರ್ತಿ ಮಾಡಿದ್ರೆ, ಆ ಶಾರದಾ ಮೂರ್ತಿ ಮಾಡ್ತಾರೆ ಅವಳು ಬಂದ್ರೆ ನನಗೆ ಹೆದರಿಕೆ ಆಗ್ತದೆ. ಯಾಕಂತ ಹೇಳಿದ್ರೆ ಅದೊಂದು ಸಾರ್ವಜನಿಕವಾಗಿ ಒಳ್ಳೆ ರೂಪ ಕೊಡ್ಬೇಕಾದ್ರೆ ಅವಳು ಎಂಟರ್ ಆಗ್ಲಿ ಬೇಕಾಗ್ತದೆ. ಅವಳು ಬರುವಾಗ ನನಗೆ ಹೆದರಿಕೆ ಆಗ್ತದೆ, ಇನ್ನು ಇವಳಿಯಲ್ಲಿ ತಪ್ಪು ಹೇಳ್ತಾಳೆ ಅಂತ. ಯಾಕಂದ್ರೆ ನಾನು ಯಾವಾಗ ಮದುವೆ ಆದ್ರೆ ಅವತ್ತಿನಿಂದ ಆ ಮೂರ್ತಿ ಹೇಗೆ ಬರ್ಬೇಕು ಅಂತ ಹೇಳ್ತಿದ್ದು ಅವಳು. ಮಗಳು ಬಂದು ಹೇಳ್ತಾಳೆ, ಅಪ್ಪ ನೀವು ಅಮ್ಮ ಹೇಳಿದ ತಲೆಬಿಸಿ ಮಾಡ್ಬೇಡಿ, ಚಂದ ಆಗಿದೆ ಆಯ್ತಾ ಅಂತ ನನ್ನ ಸಮಾಧಾನ ಮಾಡುದು. ಅವಳು ಬೈದು ಹೋದ್ರು, ಮಗಳು ಬಂದು ಸಮಾಧಾನ ಮಾಡಿ ಹೇಳ್ತಾಳೆ, ನೀವು ಗಡಿಬಿಡಿ ಮಾಡ್ಬೇಕಂತ ಇಲ್ಲಪ್ಪ, ನೀವು ಮಾಡ್ತಾ ಹೋಗಿ ಚಂದ ಆಗಿದೆ, ಅವಳು ಹೇಳಿದಳಂತ ನೀವು ತಲೆಬಿಸಿ ಮಾಡ್ಬೇಡಿ, ಚಂದಾಗಿದೆ ಮೂರ್ತಿ, ಇನ್ನು ಕೂಡ ಚಂದ ಮಾಡಿ ಅಂತ ಹೇಳ್ತಾಳೆ ಅಂತ. ಅವು ನನಗೆ ತುಂಬಾ ಖುಷಿ ಆಗ್ತಿತ್ತು. ಯಾಕಂತ ಹೇಳಿದ್ರೆ ಫ್ಯಾಮಿಲಿಯಲ್ಲಿ ಅಷ್ಟು ಸಪೋರ್ಟ್ ಮಾಡ್ತಿದ್ದಾರಲ್ಲ ಅಂತ ನನಗೆ ತುಂಬಾ ಖುಷಿ ಆಗ್ತಿತ್ತು. ಹೃದಯ ಸಂಬಂಧಿಕ ಕಾಯಿಲೆ ಬಂದದ್ದು ಅದು ನನಗೆ ಒಂದ್ಸಲ ನನ್ನ ಆರ್ಟ್ ವರ್ಕ್ ನಿತ್ತು ಹೋಯ್ತಲ್ಲ ಅಂತ ನಾನು ತುಂಬಾ ದೇವರ ಹತ್ರ ಬೇಡ್ತಿದ್ದೆ. ನಾನು ತುಂಬಾ ಕಷ್ಟ ಆಗಿದೆ ನನಗೆ. ಯಾಕಂತ ಹೇಳಿದ್ರೆ ನನ್ನ ಕೈ ನಿತ್ತೋಯ್ತಲ್ಲ, ನನಗೆ ಹಾರ್ಟ್ ಸಂಬಂಧ ಚಿತ್ರ ಇದು ಬಂತಲ್ಲ, ನಾನು ಯಾವುದೇ ಒಂದು ಬ್ಯಾಡ್ ಹ್ಯಾಬಿಟ್ ಇಲ್ಲ ನನ್ನ ಹತ್ರ. ಒಂದು ಗಂಜಿ ಊಟ ಬಿಟ್ಟು ಬೇರೆ ಯಾವ್ದು ತಿಂತಿರ್ಲಿಲ್ಲ ನಾನು. ಸೇವೆ ಗಂಜಿ ಊಟ ಮಾತ್ರ ತಿನ್ನುವುದು ನಾನು, ಬೇರೆ ಯಾವ್ದು ತಿಂತಿರ್ಲಿಲ್ಲ. ಇಷ್ಟಿದ್ರು ಕೂಡ ನನಗೆ ಹಾರ್ಟಿಗೆ ಸಂಬಂಧ ಕಾಯಿಲೆ ಬಂತಲ್ಲ ಅಂತ ನನಗೆ ತುಂಬಾ ನೋವು ಅನುಭವಿಸಿ ಸುಮಾರು ವರ್ಷಗಟ್ಟಲೆ ಇದರ ಬಗ್ಗೆ ನಾನು ಚಿಂತೆ ಮಾಡ್ತಿದ್ದೆ. ವಿ.ಕೆ. ವಿಟ್ಲ ಅವರೇ, ನೀವು ಹುಷಾರಿಲ್ಲ, ಬೆನ್ನು ನೋವು ಮತ್ತೆ ಹಾರ್ಟಿಗೆ ಸಂಬಂಧ ಕಾಯಿಲೆ ಉಂಟಂತ ನೀವು ಚಿಂತೆ ಮಾಡಬೇಡಿ, ಮತ್ತೆ ಯಾರು ನಿಮ್ಮನ್ನು ದೂರ ಮಾಡಿದ್ರೆ ಅಂತ ಚಿಂತೆ ಮಾಡಬೇಡಿ, ಏನಿದ್ರು ನೀವು ನನಗೆ ತಿಳಿಸಿ, ನನ್ನಲ್ಲಿ ಬನ್ನಿ, ನಾವು ವರ್ಕ್ ಮಾಡೋ ಕೂತ್ಕೊಂಡು ಯಾವುದೇ ರೀತಿ ನಿಮ್ಗೆ ಸಮಸ್ಯೆ ಬರದೆ ನಾನು ಇರ್ತೇನೆ ಅಂತ ಹೇಳ್ಕೊಂಡು ಹರ್ಷನ ಹೇಳಿದ್ರು, ಸುಪ್ರೀತಮ್ಮ ಕೂಡ ಹೇಳಿದ್ರು, ಮತ್ತೆ ಪೂಜಾ ಕಾವಂದ್ರ ಕೂಡ ಹೇಳಿದ್ದಾರೆ, ಅಮ್ಮ ಹೇಮಾದಮ್ಮ ಕೂಡ ನನಗೆ ಹೇಳಿದ್ದಾರೆ. ಅದು ನನಗೆ ಒಂದು ಅಷ್ಟು ಹೇಳುದು ಯಾರು ಹೇಳ್ತಾರೆ ಆ ಸಮಯದಲ್ಲಿ. ಸ್ಟಂಟ್ ಹಾಕಿದೆ ಹಾಗೆ ಉಂಟದು, ಅದು ಸಮಸ್ಯೆ ಇರ್ಬೋದಂತ ನಾನು ಭಾವಿಸ್ತಾ ಇರ್ತೇನೆ. ಯಾವಾಗಲೂ ತೊಂದರೆ ಏನಂತ. ಧರ್ಮಸ್ಥಳ ಅಂತ ಕೂಡಲೇ ಅದು ನನಗೆ ಏನೋ ಒಂದು ರೋಮಾಂಚನ. ನಾನು ಚಿಕ್ಕ ಪ್ರಾಯದಲ್ಲಿ ಸ್ವಾಮಿ ಮಂಜುನಾಥನಿದ್ದೇನೆ ನಮ್ಮನ್ನು ಬಡತನದಿಂದ ದೂರ ಮಾಡ್ತೇನೆ ಅಂತ ದೃಷ್ಟಿಯಿಂದ ಕೈ ಮುಗಿತಿದ್ದೆ. ಯಾಕಂತ ಹೇಳಿದ್ರೆ ಪೂಜ್ಯ ಕಾವಂದ್ರು ನನಗೆ ಆ ಸಮಯದಲ್ಲಿ ಕಲೀಲಿಕ್ಕೆ ಹಣ ಇಲ್ಲ ಅಂತಾಗ ದಣಿಗಳು ಕೂಡ ಪೂಜ್ಯ ಕಾವಂದ್ರು ಕೂಡ ವೀರೇಂದ್ರ ಹೆಗ್ಡೆ ಕೂಡ ನನಗೆ ತುಂಬಾ ಹೃದಯದಿಂದ ಅವರು ಸಹಾಯ ಮಾಡಿದ್ದಾರೆ. ನಡವಳಿ ಇರ್ಬೋದು, ನಡವಳಿ ಸಾಧಾರಣ 75 years 80% ಸಾಧಾರಣ ವರ್ಕ್ ನನ್ನ ಹತ್ರ ಮಾಡಿಸಿದ್ದಾರೆ ಅವರು. ಅಷ್ಟು ಚಂದವಾಗಿ ಮೂಡಿ ಬಂದಿದೆ. ಅದಕ್ಕೆ ಸಂಬಂಧಪಟ್ಟ ಭೂತಗಳಿಗೆ ಸಂಬಂಧಪಟ್ಟದ ಅಣಿಗಳು ಕಟ್ಟುವಂಥದ್ದು, ಮತ್ತೆ ರೋಡ್ ಸೈಡ್ ಹಾಕುವಂತ ಬ್ಯಾನರ್ಗಳು, ಮತ್ತೆ ರೋಡ್ ಸೈಡ್ ಹಾಕುವಂತ ಡೆಕೋರೇಷನ್, ಬೇರೆ ಬೇರೆ ಬಂಟಿಂಗ್ಸ್ಗಳು ಹೇಳ್ತೇವೆ ನಾವು, ಅದು ಹಾಗೆ ಭೂತಕ್ಕೆ ಸಂಬಂಧಪಟ್ಟದ ಕೆಲವು ಅಣಿಗಳು ಮಾಡಿದೆ ನಾನು ಬೇರೆ ಬೇರೆ ಕಡೆಗಳು. ಬಾಹುಬಲಿಯ ಪ್ರಭಾವಳಿ ಅಂದ್ರೆ ಬ್ಯಾಕ್ ಸೈಡ್ ಇದು ಮಾಡುವಂಥದ್ದು, ಅದು ನನಗೆ ಸಾಧಾರಣ 2 ತಿಂಗಳು ನಾನು ಅಲ್ಲಿ ದುಡ್ದಿದ್ದೇನೆ. ಅದರ ಬ್ಯಾಕ್ ಗ್ರೌಂಡ್ ತುಂಬಾ ಫೇಮಸ್ ಆಗಿದೆ. ಸಾಧಾರಣ ವಿಶ್ವ ಮಟ್ಟದಲ್ಲಿ ಅದನ್ನು ಗುರುತಿಸಿದ್ದಾರೆ. ಅದ್ಭುತ ಕಲಾವಿದ. ತನ್ನ ಜೊತೆಗಿರುವಂತಹ ಮಕ್ಕಳಲ್ಲೂ ಕೂಡ ಕಲೆ ಬರಬೇಕು ಅನ್ನುವಂತಹ ಉದ್ದೇಶವನ್ನು ಇಟ್ಕೊಂಡು ಬಹಳಷ್ಟು ಮಕ್ಕಳಿಗೆ ಕಲೆಯನ್ನ ಬೋಧಿಸಿದಂತಹ ಕಲಾವಿದ. ವಿಶೇಷವಾಗಿ ಸರ್ಕಾರದಿಂದ ಕಲಾ ಶಿಕ್ಷಕನಾಗಿ ಸಿಕ್ಕಿದಂತಹ ಉದ್ಯೋಗ ಅಂತ ಸ್ವೀಕಾರ ಮಾಡದೆ, ಅದು ತನಗೆ ಸಿಕ್ಕಿದಂತಹ ಅವಕಾಶ ಅನ್ನುವಂತಹ ರೀತಿಯಲ್ಲಿ ಬಳಸಿಕೊಂಡು ಗುರುವಾಯನಕೆರೆಯ ಸರ್ಕಾರಿ ಪ್ರೌಢಶಾಲೆಯನ್ನ ಸಂಪೂರ್ಣವಾಗಿ ಕಲಾಮಯವಾಗಿ ಬದಲಿಸಿದಂತಹ ಕಲೆಗಾರ. ಎಲ್ಲವೂ ಹೌದು. ಅಂತಹ ಶ್ರಮಜೀವಿಗೆ ತನ್ನ ರಜೆಯಲ್ಲಿಯೂ ಕೂಡ ರಜೆ ಮಾಡದೆ ತನ್ನ ಶಾಲೆಯ ಇಡೀ ಚಿತ್ರಣವನ್ನ ಬದಲಿಸಿದಂತಹ ಒಬ್ಬ ಶಿಕ್ಷಕನಿಗೆ ಸಲ್ಲಬೇಕಾದಂತಹ ಅರ್ಹ ಗೌರವ ಇವತ್ತು ಸಂದಿದೆ. ವಿಟ್ಲದವರು ಹೆಸರಿನ ಮುಂದೆ ವಿಟ್ಲ ಇದೆ, ಆದರೆ
ಇರುವಂತಹದ್ದು ಬೆಳ್ತಂಗಡಿ ತಾಲೂಕಿನ ಉಜಿರೆಯ ಪೆರ್ಲಾ ರಸ್ತೆಯಲ್ಲಿರ್ತಕ್ಕಂತಹ ಮಲ್ಲಿಗೆ ಮನೆಯಲ್ಲಿ. ಆರಂಭದಲ್ಲಿ SDM ನಲ್ಲಿ ಉದ್ಯೋಗ, ಅದಾದ ನಂತರ ಒಂದೊಂದೇ ಮೆಟ್ಟಿಲನ್ನ ಏರ್ತಾ ಇವತ್ತು ಸರ್ಕಾರಿ ಉದ್ಯೋಗಿಯಾಗಿ ರಾಜ್ಯದ ಅತ್ಯುತ್ತಮ ಕಲಾ ಶಿಕ್ಷಕ ಅನ್ನುವಂತಹ ಪ್ರತಿಷ್ಠಿತ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ನಮ್ಮ ಜೊತೆಗೆ ವಿಶ್ವನಾಥ್ ಕೆ ವಿಟ್ಲಾರ್ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ. ನಮಸ್ತೆ. ರಾಜ್ಯ ಸರ್ಕಾರ ವಿಶೇಷ ಶಿಕ್ಷಕನಾಗಿ ನಿಮ್ಮನ್ನ ಗುರುತಿಸಿದೆ ಸರ್, ಏನ್ ಹೇಳ್ತೀರಿ? ತುಂಬಾ ತುಂಬಾ ಖುಷಿ ಆಗ್ತಿದೆ. ಯಾಕಂದ್ರೆ ನನ್ನನ್ನು ಗುರುತಿಸಿದ ಕರೆಕ್ಟ್, ಆದ್ರೆ ನನಗೆ ಅನಿಸ್ತದೆ ನಮ್ಮ ಶಾಲೆಯನ್ನು, ನಮ್ಮ ತಾಲೂಕನ್ನು, ನಮ್ಮ ರಾಜ್ಯವನ್ನು ಗುರುತಿಸಿದಂತ ನನಗೆ ಅನಿಸ್ತಾ ಉಂಟು. ಯಾಕಂದ್ರೆ ನನ್ನ ಎಫರ್ಟ್ ಇದು ಕಡಿಮೆ. ಇದರಲ್ಲಿ ಎಲ್ಲ ಊರವ್ರದ್ದು ಪರವ್ರದ್ದು ಎಲ್ಲರದ್ದು ಇದರಲ್ಲಿ ಒಂದು ಬೆಂಬಲನುಂಟು, ಅವ್ರದ್ದು ಹಾರೈಕೆ ಕೂಡ ಉಂಟು. ಹಾಗೆ ಇವತ್ತು ಶಾಲೆಗೆ ಹೋದ್ರಿ, ಏನಾಯ್ತು? ಇವತ್ತು ತುಂಬಾ ಇನ್ನೂ ಒಂದು ಮುಖ್ಯ ವಿಷಯ ಅಂದ್ರೆ ತುಂಬಾ ಖುಷಿ ಆಯ್ತು. ನಿನ್ನೆ ವಿಷಯ ಗೊತ್ತಾಯ್ತು ನನಗೆ. ಇವತ್ತು ಶಾಲೆಯಲ್ಲಿ ಏನಂತ ಇದ್ರೆ ನಮ್ಮ ಸಂಘದ ಪದಾಧಿಕಾರಿಗಳು, ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತೆ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ಎಲ್ಲ ಬಂದು ಶಾಲೆಯಲ್ಲಿ ಒಂದು ಹೊಸ ಒಂದು ಔತಣವನ್ನೇ ಏರ್ಪಡಿಸಿದ್ರು. ನನ್ನನ್ನು ತುಂಬು ಹೃದಯದಿಂದ ಅವರೊಂದು ಸನ್ಮಾನ ಮಾಡಿದ್ರು. ತುಂಬಾ ಖುಷಿ ಆಯ್ತು, ಮಕ್ಕಳಿಗೆ ತುಂಬಾ ಖುಷಿ ಆಯ್ತು. ಅಂದ್ರೆ ಅದು ಆ ಸಂತೋಷವನ್ನು ಹೇಳತೀರದಷ್ಟು ಖುಷಿಯಾಗಿದೆ. ಅಂದ್ರೆ ಹೇಳಿಕೊಳ್ಳಿಕ್ಕೆ ಆಗುದಿಲ್ಲ, ನನ್ನ ಬಾಯಲ್ಲಿ ಒಂದೊಂದ್ಸಲ ನನಗೆ ಮಾತಾಡಿಗೆ ಬರುವುದಿಲ್ಲ, ಆದ್ರೆ ಏನ್ ಹೇಳ್ಬೇಕಂತ ಅನಿಸುದಿಲ್ಲ, ಅಷ್ಟು ಖುಷಿಯಾಗಿದೆ ನನಗೆ, ತುಂಬಾ ಖುಷಿಯಾಗಿದೆ. ಅಂದ್ರೆ ನಾನು ಕನ ಮನಸ್ಸಲ್ಲಿ ಎನಿಸಲಿ ನನಗೆ ಬರ್ತದೆ ಅಂತ. ಹಾಗೆ ಅದೊಂದು ಬಂದದ್ದು ದೇವರೇ ಕಣ್ಣು ಮುಂದೆ ಬಂದಾಗೆ ಆಗಿದೆ. ಖುಷಿಯಾಗಿದೆ ತುಂಬಾ. ಪ್ರೌಢಶಾಲಾ ಶಿಕ್ಷಕರನ್ನ ಗುರುತಿಸ್ತಾರೆ ಸರ್ ರಾಜ್ಯ ಸರ್ಕಾರ. 10 ಜನ ಶಿಕ್ಷಕರಿಗೆ ಅತ್ಯುತ್ತಮ ಶಿಕ್ಷಕ ಅನ್ನುವಂಥದ್ದನ್ನ ಗುರುತಿಸ್ತಾರೆ. 11ನೆಯದಾಗಿ ವಿಶೇಷವಂತ ಸೇರ್ಪಡೆಯ ಮೂಲಕ ಸೇರ್ಪಡೆಯಾದವರು ನೀವು. ಕಲಾ ಶಿಕ್ಷಕ ಅಥವಾ ವಿಶೇಷ ಶಿಕ್ಷಕ ಅಂತ ಹೇಳುವಂತ ಪ್ರಶಸ್ತಿ ಏನ್ ಅನ್ಸುತ್ತೆ? ಇದ್ರ ಬಗ್ಗೆ ಅಂದ್ರೆ ಚಿತ್ರಕಲಾ ಅಧ್ಯಾಪಕರನ್ನು ಕೂಡ ಗುರುತಿಸ್ತಾರಲ್ಲ ಅಂತ ನಮಗೊಂದು ಖುಷಿ. ಯಾಕಂದ್ರೆ ಅವರ ಜೊತೆಗೆ ನಾವು ಕೂಡ ಅವರ ಜೊತೆಗೆ ಸೇರ್ಪಡೆ ಆಗಿದ್ದೇವೆ ಎನ್ನುವ ಒಂದು ಖುಷಿ ನಮಗೆ ನಮ್ಮ ಒಂದು ಹೃದಯದಲ್ಲಿ ಅದು ತುಂಬಿ ಬರ್ತಾ ಉಂಟು. ಯಾಕಂದ್ರೆ ಅವಕಾಶ ಅಂದ್ರೆ ಕೆಲವು ಜನರಿಗೆ ಸಿಗುದು, ಅದು ನನಗೆ ಸಿಕ್ಕಿದೆ ಅಂತ ನಮಗೆ ಖುಷಿ ಆಗ್ತಾ ಉಂಟು. ಇದನ್ನ ನಾನು ಯಾವುದೇ ರೀತಿಯಲ್ಲಿ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಸಹ ಶಿಕ್ಷಕರ ಜೊತೆಗೆ ನಮ್ಮನ್ನು ಗುರುತಿಸಿದಾರಲ್ಲ, ಒಂದು ಕಲಾ ಶಿಕ್ಷಕರಾಗಿ, ವಿಶೇಷ ಶಿಕ್ಷಕರಾಗಿ ಗುರುತಿಸಿದಾರಲ್ಲ ಈ ಸರ್ಕಾರ ಅಂತ ಅವರಿಗೆ ಧನ್ಯವಾದ ಹೇಳಲಿಕ್ಕೆ ನಾನು ಇಷ್ಟಪಡ್ತಿದ್ದೇನೆ ಸರ್. ಅಪ್ಪೆ ಭಾರತ ಮಾತೆನ ಪಾದ ಕಮಲಗು ಅಡ್ಡಪ್ಪ ಬೂರೊಂದು ಲೇಸದ ಸುರುಕಾದು ಇನಿತ ಈ ಲೇಸದ ಮಲ್ಲ ಭಿನ್ನೇರು ಮಾತೆರ್ಲ ಅಪ್ಪೆ ಭಾರತಾಂಬೆಗ್ ಪೂತ್ತ ಪುರ್ಪನ ಅರ್ಚನೆ ಮಲ್ತದು ಈ ಲೇಸಗ ಚಾಲನೆ ಕೊರಡು ಪಂದಕ್ಕೆ ಅನ್ನೋದಲ್ಲ ಚಾವಡಿದ ಎದುರುಡಿಪುನ ಚಿತ್ತನ ಮಾತೆರ್ಲ ಮಲ್ಲ ಭಿನ್ನೇರು ಅಪ್ಪೆ ಭಾರತ ಮಾತೆನ ಭಾವಚಿತ್ರಗ್ ಪುತ್ತ ಪುರ್ಪನ ಅರ್ಚನೆ ಮಲ್ತದು ಈ ಲೇಸಗ ಚಾಲನೆ ಕೊರಡು ಪಂದಕ್ಕೆ ಅನ್ನೋದಲ್ಲ. ಸೇರ್ದಿನ ಚಿತ್ರ ಸರ್ವೇಡಲ ಒಂಜಿ ವಿನಂತಿ ಮಾತೆರ್ಲ ರಡ್ಡ ಕೈನ ತೆರ್ತದು ಅಪ್ಪೆ ಭಾರತ ಮಾತೆಗೆ ಒಂಜಿ ಜೋರೈನ ಘೋಷಣೆಯನ್ನು ಕೊರ್ಕ ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ.
ಸ್ಥಳ ಸಾನ್ನಿಧ್ಯಡು ಮೆರೆಯೊಂದು ಬತ್ತಿನ ಸರ್ವಶಕ್ತಿಲೆಗಲ ತರಿನ ತಗ್ಗ ಒಂದು ಸತ್ಯದ ಕಂಡಡು ಧರ್ಮದ ಬುಲೆ ಚಿಲ್ದ ಧರ್ಮನ ಉರಿಪಾವುನ ಪುಣ್ಯಭೂಮಿ ಈ ನಮ್ಮ ತುಳುವನಾಡು ಪನ್ಪಿ ಪೆರ್ಮೆದ ಪಾತಿರದ ಒಟ್ಟುಗು ನಾಗರಿಕ ಅಭಿನಂದನಾ ಸಮಿತಿ ಕುವಿಟ್ಟು ಒಡಿಲ್ನಾಳ ಮೊಕ್ಲಿನ ಒಟ್ಟು ಸೇರಿಗೆಡು ಊರುದ ನಾಗರಿಕರು ಅದು ಸಾಧನೆಯನ್ನು ಮಲ್ತದು ಊರುಗು ಪುದರನ ಕನತಿನ ಸಾಧಕರಿಗೆ ಮಾನಾದಿಗಿನ ಸಂದಾವುನ ಪೊರ್ಲ ಲೇಸು ಇನಿತ್ತವು ಒವೆ ಒಂಜಿ ಲೇಸು ವಿಘ್ನದಾಂತೆ ನಡಪೊಡಾಂಡ ಶ್ರೀ ದೇವೇರಿಗೆ ಸುಗಿಪೊಡಿಗೆ ಆ ನಿಲಿಟ್ಟು ಶ್ರೀ ದೇವೇರಿನ ಸುಗಿಪರ ಬರೊಂದುಲ್ಲೇರು ಕುಮಾರಿ ಜಯಶ್ರೀ ಉಮೆರು ವಂದೇ ಮಾತರಂ ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯಶ್ಯಾಮಲಂ ಮಾತರಂ ವಂದೇ ಮಾತರಂ ವಂದೇ ಮಾತರಂ ಶುಭ್ರಜ್ಯೋತ್ಸ್ನಾಂ ಪುಲಕಿತಯಾಮಿನಿ ಪುಲ್ಲಕುಸುಮಿತಾ ಧ್ರುಮಧರ ಶೋಭಿನಿ ಸುಹಾಸಿನಿ ಸುಮಧುರ ಭಾಷಿಣಿ ಸುಖದಾ ವರದಾ ಮಾತರಂ ವಂದೇ ಮಾತರಂ ವಂದೇ ಮಾತರಂ ಕೋಟಿ ಕೋಟಿ ಕಂಠ ಕಲ ಕಲ ನಿನಾದ कराले कोटि कोटि भुजे धृत कर करवाले अभला के नो मा ये तो भले बहुबलधारिणी नमामि तारिणी रिपुधलवारिणी वन्दे मातरं वन्दे मातरं त्वं हि दुर्गा दशप्रहरधारिणी कमला कमलदल विहारिणी वाणी विद्यादायिनी नमामि त्वां नमामि कमला अमलां अतुलां सुजलां सुफलां मातरं वन्दे मातरं वन्दे मातरं श्यामलां सरला सुस्मिता भूषिता धरणी भरणी मातरं वन्दे मातरं वन्दे मातरं वन्दे मातरं ಪೊರ್ಲ ಸೊರಟು ದೇಶಭಕ್ತಿ ಗೀತೆದ ಹೊರಟು ಇಲೇಸಿಗೆ ಚಾಲನೆಯನ್ನು ಕೊರೊಂದು ಬತ್ತಿ ಬಿನ್ನೆರೆಗೆ ಒಂಜಿ ಚೊಂಬು ಬೆಲ್ಲ ನೀರು ಕೊರ್ದು ಅಕ್ಲಿನ ಅಸರು ತಗ್ಗಾವು ನಾವು ತುಳುವ ನಾಡಿಡು ಪಿರಾಕಿರ್ ದಿಂಜಿ ಬತ್ತಿ ಕ್ರಮ ಆ ನಿಲಿಟ್ ಪ್ರಾಸ್ತಾವಿಕ ಪಾತಿರದ ಹೊರಟು ಇಲೇಸಿಗೆ ಬೈದಿನ ಚಿತ್ತನ ಮಾತ ಬಿನ್ನೆರೆಲ್ಲ ಮೋಕಿಡಿ ಎತ್ಕೊಂಡು ಬಂದು ಕೂಟದ ಗುರ್ಕರ್ಲು ಶ್ಯೂತ ಸಂಪತ್ ಬಿ ಸ್ವರ್ಣ ಮೆರಡ ಕೇನೊಂದುಲ್ಲೆ ಒಡಿಲು ಶ್ರೀಮಾಲಿಂಗೇಶ್ವರನ ಪಾದಚರಣ ಕಮಲಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ
ಲಾಯಲಶ್ರೀ ವೆಂಕಟರಮಣ ದೇವರ ಸನ್ನಿಧಿಯಿಂದ ಎದುರುಗೊಂಡು ಈ ದೇಶ ಕಾಯ್ದಂಥ ಹೆಮ್ಮೆಯ ಯೋಧ ಮಂಜುನಾಥರನ್ನು ಹಾಗೂ ಹೆಮ್ಮೆಯ ಕಲಾ ಶಿಕ್ಷಕ ಶ್ರೀ ವಿಶ್ವನಾಥ್ ಗೌಡರನ್ನು ಪೂರ್ಣಕುಂಭ ಸ್ವಾಗತದೊಂದಿಗೆ ತೆರೆದ ವಾಹನದಲ್ಲಿ ಅಪಾರ ಜನಮಂದಿಯೊಂದಿಗೆ ಸಾಗಿ ಬಂದು ಈ ನಾಗರಿಕ ಅಭಿನಂದನಾ ಸಮಾರಂಭದ ಕಾರ್ಯಕ್ರಮದ ಸಭಾ ವೇದಿಕೆಯ ಸಭಾಂಗಣದಲ್ಲಿ ಸೇರಿದ್ದೇವೆ. ಹಳೆ ಭಕ್ತಿಗೀತೆಯೊಂದಿದೆ. ಕಾಶಿಯಿಂದ ಬಂದನಿಲ್ಲಿ ವಿಶ್ವನಾಥ, ಕರೆಯುವರು ಅವನನ್ನೇ ಮಂಜುನಾಥ. ಧರ್ಮದ ಮರ್ಮವಿಹ ಈ ನೆಲ, ಕನ್ನಡದ ಹಿರಿಮೆಯ ಧರ್ಮಸ್ಥಳ ಅಂತ. ವಿಶ್ವನಾಥ, ಮಂಜುನಾಥ ಇರುವರು ಕೂಡ ದೇವರು ನಮಗೆ ಕೊಟ್ಟಂಥ ಅಮೂಲ್ಯ ರತ್ನಗಳು. ವಿಶ್ವನಾಥನೂ ಒಂದೇ, ಮಂಜುನಾಥನೂ ಒಂದೇ, ಏಕನಾಥನೂ ಒಂದೇ. ಎಲ್ಲರ ಹೆಸರು ಮಾತ್ರ ಒಂದೇ ಅಲ್ಲ, ಅವರ ಉದ್ದೇಶ, ಅವರ ಗುರಿ ಎಲ್ಲವೂ ಕೂಡ ಒಂದೇ ಆಗಿರುವಂಥದ್ದು ನಾವೆಲ್ಲ ಅಭಿಮಾನ ಪಡತಕ್ಕಂಥ ವಿಚಾರ. ಒಬ್ಬ ದೇಶ ಕಾಯುವ ಸೈನಿಕ ಆದರೆ ಇನ್ನೊಬ್ಬ ದೇಶ ಕಟ್ಟುವ ಶಿಕ್ಷಕ. ಜವಾಬ್ದಾರಿಗಳು ಬೇರೆ ಬೇರೆ, ಉದ್ದೇಶ, ಜೀವನದ ಸಾರ್ಥಕತೆ, ಜೀವನದ ಪರಮೋಚ್ಚ ಗುರಿ ಎಲ್ಲವೂ ಕೂಡ ಒಂದೇ. ಜನಸಾಮಾನ್ಯರಾದ ನಾವೆಲ್ಲ ಇಲ್ಲಿ ಗಮನಿಸಬೇಕಾದಂಥ ಸಂಗತಿ ಏನಂತ ಹೇಳಿದರೆ, ನಮ್ಮ ಕೆಲಸಗಳಲ್ಲಿ ನಾವು ದೇವರನ್ನು ಕಂಡರೆ ಅದಕ್ಕಿಂತ ದೊಡ್ಡ ದೇಶ ಸೇವೆ ಮತ್ತೊಂದಿಲ್ಲ ಅಂತ ನಾನು ಭಾವಿಸ್ತೇನೆ. ಇವತ್ತಿನ ಪ್ರಸಕ್ತ ಸಮಾಜದಲ್ಲಿ ನಮಗೆ ಮತ್ತು ಈ ಸಾಧಕರಿಗಿರುವಂಥ ವ್ಯತ್ಯಾಸಗಳು ಕೂಡ ಅದೇ. ನಾವೆಲ್ಲ ಸ್ವಾರ್ಥಿಗಳಾಗುತ್ತಾ ನಾನು, ನನ್ನ ಮನೆ, ನನ್ನ ಕುಟುಂಬ ಇದರ ಬಗ್ಗೆನೇ ಯೋಚಿಸುತ್ತಾ ಕುಬ್ಜರಾದರೆ, ಇವರಿರುವ ಸಾಧಕರು ನಾನು ಎನ್ನುವಂಥ ಪರಿಧಿಯನ್ನು ದಾಟಿ ನಾವು ನಮ್ಮದು ಎನ್ನುವಂಥ ವಿಶಾಲ ಮನೋಭಾವನೆಯಿಂದಾಗಿ ಈ ದೇಶವೇ ನನ್ನ ಮನೆ, ಇಲ್ಲಿರುವವರು ಎಲ್ಲರೂ ನನ್ನ ಕುಟುಂಬಿಕರು ಎನ್ನುವಂಥ ಚಿಂತನೆಯಿಂದ ಕರ್ತವ್ಯವೇ ದೇವರು ಎಂದು ತಿಳಿದುಕೊಂಡು ಕರ್ತವ್ಯವನ್ನು ನಿರ್ವಹಿಸಿ ಇವತ್ತು ಅರ್ಹವಾಗಿ ನಾಗರಿಕ ಪೌರ ಸಮ್ಮಾನವನ್ನು ಸ್ವೀಕರಿಸಲು ನಮ್ಮ ಮುಂದೆ ಇದ್ದಾರೆ. ನಾವೆಲ್ಲ ಇವತ್ತು ನೆಮ್ಮದಿಯೊಂದಿಗೆ ನಮ್ಮ ಸಂಸಾರದೊಂದಿಗೆ ಖುಷಿಯಿಂದ ಸಂತೋಷದಿಂದ ಸಂಭ್ರಮಿಸುತ್ತಿರಬೇಕಾದ್ರೆ ಅದಕ್ಕೆ ಮತ್ತೊಂದು ಜೀವ ತನ್ನೆಲ್ಲ ವೈಯಕ್ತಿಕ ಬದುಕಿನ ಸಂಭ್ರಮಗಳನ್ನು, ಸಂತೋಷಗಳನ್ನು ಬದಿಗಿಟ್ಟು ಸರ್ವ ಸಕಲವನ್ನು ತ್ಯಾಗ ಮಾಡಿ ಎಲ್ಲೋ ಒಂದು ಕಡೆ ದೂರದಲ್ಲಿ ನಿಂತು ನಮ್ಮ ರಕ್ಷಣೆ ಮಾಡ್ತದೆ, ಆ ಮೂಲಕ ತನ್ನ ಸರ್ವಸ್ವವನ್ನು ತ್ಯಾಗ ಮಾಡುತ್ತದೆ ಎಂಬುದನ್ನು ನಾವ್ಯಾರೂ ಕೂಡ ಯೋಚಿಸುವುದೇ ಇಲ್ಲ. ಅಂಥ ಓರ್ವ ಮಹಾನ್ ಯೋಧ ಮಂಜುನಾಥ್ ನಾಯ್ಕರವರು ತನ್ನ 24 ವರ್ಷಗಳ ಸುದೀರ್ಘ ಭೂಸೇನೆಯ ಕಾರ್ಯನಿರ್ವಹಣೆಯನ್ನು ಮಾಡಿ ನಮ್ಮೂರಿಗೆ ಆಗಮಿಸಿದ್ದಾರೆ. ಈ ಸಭಾ ವೇದಿಕೆಯ ಹಿಂದುಗಡೆನೇ ಅವರ ಮನೆ ಇದೆ. ದಯವಿಟ್ಟು ಎಲ್ಲರೂ ಒಂದು ಸರಿ ಕಾರ್ಯಕ್ರಮ ಮುಗಿದ ಬಳಿಕ ನೋಡಿ. ಅಂಥ ಒಂದು ಶ್ರೇಷ್ಠವಾದಂಥ ಮಹೋನ್ನತವಾದಂಥ ವ್ಯಕ್ತಿಗೆ ಅತ್ಯಂತ ಭಕ್ತಿ ಗೌರವಪೂರ್ವಕವಾಗಿ ಈ ಅಭಿನಂದನಾ ಸಮಾರಂಭಕ್ಕೆ ಸ್ವಾಗತಿಸ್ತಿದ್ದೇನೆ. ಕಾರ್ಯಕ್ರಮದ ಪ್ರಧಾನ ಸಂಚಾಲಕರಾದಂಥ ಪ್ರಭಾಕರ್ ಶೆಟ್ಟಿ ಉಪ್ಪಡ್ಕರ್ ಅವರಿಗೆ ಶಾಲು ಹೊದಿಸಿ ಅವರನ್ನು ಈ ಸಮಾರಂಭಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿಸ್ತಿದ್ದೇನೆ. ಲೇಸದ ಪ್ರಧಾನ ಸಂಚಾಲಕರು ಶ್ರೀಯುತ ಪ್ರಭಾಕರ್ ಶೆಟ್ಟಿ ಉಪ್ಪಡ್ಕರ್ ಮಾನಾಧಿಗಿತ ಸಾಲನ್ನು ಪೊದ್ದಿದ್ದು ಪೂತ್ತ ಪುರ್ಪನ ಕೊರ್ದು ಈ ಲೇಸಿಗೆ ಮೋಕಿಡು ಎತ್ಕೊಳೋದಿಲ್ಲ.
ಗುರುವಾಯನಕೆರೆ ಶಾಲೆ 10-15 ವರ್ಷಗಳ ಹಿಂದೆ ಹೇಗಿತ್ತು, ಇವತ್ತು ಹೇಗಿದೆ ಎನ್ನುವುದಕ್ಕೆ ಯಾವುದೇ ಭಾಷಣದ ಅಗತ್ಯ ಇಲ್ಲ. ನಾವೆಲ್ಲ ನೋಡಿಕೊಂಡಂಥ ಕಂಡುಕೊಂಡಂಥ ಸತ್ಯ ಅದು. ಒಂದು ಸರ್ಕಾರಿ ಶಾಲೆ ಇಷ್ಟರ ಮಟ್ಟಿಗೆ ಪರಿವರ್ತನೆ ಆಗಬೇಕಾದ್ರೆ, ಖಾಸಗಿ ಶಾಲೆಗಳ ಪೈಪೋಟಿಯ ಮಧ್ಯೆ ಕೂಡ ಸರ್ಕಾರಿ ಶಾಲೆಯೊಂದು ಎದ್ದು ನಿಂತು 100% ಫಲಿತಾಂಶ ಪಡಿಬೇಕಾದ್ರೆ ಅಲ್ಲಿನ ಶಿಕ್ಷಕರ, ಮುಖ್ಯ ಶಿಕ್ಷಕರ ಪಾತ್ರ ಬಹಳ ದೊಡ್ಡದು. ಅದರೊಂದಿಗೆ ಕೈ ಜೋಡಿಸಿ ಆ ಶಾಲೆಯನ್ನೊಂದು ಕಲಾ ದೇಗುಲವಾಗಿ ಮಾಡಿ, ಇಡೀ ಶಾಲೆಯನ್ನು ವರ್ಣರಂಜಿತವಾಗಿ ಮಾಡಿ, ಆ ಕಲೆಗಾರನ ಕೈ ಚಳಕವನ್ನು ತೋರಿಸಿ ಇಡೀ ರಾಜ್ಯಕ್ಕೆ, ದೇಶಕ್ಕೆ ಮಾದರಿಯಾದವರು ವಿ.ಕೆ. ವಿಟ್ಲರವರು, ವಿಶ್ವನಾಥ ಗೌಡರವರು. ಸರ್ಕಾರಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಒಂದು ಹೊಸ ಕ್ರಾಂತಿ ಬರೆದಂಥ ವಿ.ಕೆ. ವಿಟ್ಲ ಒಂದು ದೇವರ ವರ ಅಂತ ಹೇಳಲಿಕ್ಕೆ ಅತ್ಯಂತ ಸಂತೋಷ ಪಡ್ತಾ ಇದ್ದೇನೆ. ಒಬ್ಬ ಅಪ್ರತಿಮ ಕಲೆಗಾರ ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಗೌರವವಾದಂಥ ನಾಗರಿಕ ಪೌರ ಸಮ್ಮಾನವನ್ನು ಸ್ವೀಕರಿಸಲಿಕ್ಕಿದ್ದಾರೆ, ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಅತ್ಯಂತ ಪ್ರೀತಿ ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ, ಹಿರಿಯರು ನಮ್ಮ ಕಾರ್ಯಕ್ರಮದ ಸಂಚಾಲಕರಾದಂಥ ಗಂಗಾಧರ್ ಭಟ್ ಕೇವಡೇಲೂರವರು ಅವರಿಗೆ ಶಾಲು ಹೊದಿಸಿ ಗೌರವಿಸಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿಸಿದ್ದೇನೆ. ಸರ್ಕಾರಿ ಪ್ರೌಢಶಾಲೆ ಗುರುವಾಯನಕೆರೆಗೆ ಮೊನ್ನೆ ವಿ.ಕೆ. ವಿಟ್ಲರ್ ಅವರಿಗೆ ಆಮಂತ್ರಣ ಪತ್ರಿಕೆ ಕೊಡಲಿಕ್ಕೆ ಅಂತ ನಾನು ಮತ್ತು ಪ್ರಭಾಕರ್ ಶೆಟ್ಟಿಯವರು ಹೋಗಿದ್ದೆವು. ಆಗ ಶಾಲೆಯ ಗೋಡೆಯಲ್ಲಿ ಒಂದು ಬರಹ ಇತ್ತು, ಪರಿಶ್ರಮ ಹಾಗೂ ಪ್ರಾಮಾಣಿಕ ಪ್ರಯತ್ನ ನಿನ್ನಲ್ಲಿದ್ದಲ್ಲಿ ಜಗತ್ತಿನ ಯಾವ ಶಕ್ತಿಯೂ ಕೂಡ ನಿನ್ನನ್ನು ಸೋಲಿಸಲು ಸಾಧ್ಯ ಇಲ್ಲ ಅಂತ. ಪರಿಶ್ರಮ ಮತ್ತು ಪ್ರಾಮಾಣಿಕ ಪ್ರಯತ್ನ ನಿನ್ನೊಂದಿಗಿದ್ದರೆ ಜಗತ್ತಿನ ಯಾವ ಶಕ್ತಿಯೂ ಕೂಡ ನಿನ್ನನ್ನು ಸೋಲಿಸಲು ಸಾಧ್ಯ ಇಲ್ಲ ಅಂತ. ಆ ಸಾಲುಗಳನ್ನು ಓದಿದಾಗ ನನಗೆ ತಕ್ಷಣ ನೆನಪಾದವರು ಬರೋಡ ಶಶಿಧರ್ ಶೆಟ್ಟರು. ಸಮೃದ್ಧವಾದಂಥ ಫಸಲು ಹೊತ್ತ ತೆನೆ ಯಾವತ್ತೂ ಕೂಡ ಅದು ಬೀಗುವುದಿಲ್ಲ ಅಂತೆ, ಅದು ಬಾಗಿಯೇ ಇರ್ತದೆ. ಅಂಥ ಒಂದು ಡೌನ್ ಟು ಅರ್ತ್ ಪರ್ಸನಾಲಿಟಿ ಶಶಿಧರ್ ಶೆಟ್ಟರದ್ದು. ಇವತ್ತವರ ಕಾರ್ಯ ಬಾಹುಳ್ಯದ ಮಧ್ಯೆಯೂ ಕೂಡ ಊರಿನ ಮೇಲೆ ಅಭಿಮಾನವಿಟ್ಟು, ಯೋಧರ ಮೇಲೆ ಅಭಿಮಾನವಿಟ್ಟು, ಕಲಾ ಶಿಕ್ಷಕರ ಮೇಲೆ ಅಭಿಮಾನವಿಟ್ಟು, ನಮ್ಮ ಮೇಲೆ ಪ್ರೀತಿ ಇಟ್ಟು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಾನು ಅವರನ್ನು ಹಣವಂತ ಎಂದು ಕರೆಯುವುದಿಲ್ಲ, ಅವರನ್ನು ಹೃದಯವಂತ ಅಂತ ಕರೀತೇನೆ. ಅವರ ಹೃದಯವಂತಿಕೆಯ ಫಲಶ್ರುತಿಯಾಗಿ ಇವತ್ತು ಒಡಿಯಲು ಶ್ರೀ ಮಹಾಲಿಂಗೇಶ್ವರನ ಸಾನ್ನಿಧ್ಯ ಎಷ್ಟೊಂದು ಚಿತ್ರಣವೇ ಬದಲಾಗಿ ಹೋಗಿದೆ. ಆ ಒಂದು ಬದಲಾವಣೆಯ ರೂವಾರಿ ಶಶಿಧರ್ ಶೆಟ್ಟರ ಸೇವೆ ಈ ಸಮಾಜಕ್ಕೆ ನಿರಂತರವಾಗಿ ಇರಲಿ ಅಂತ ಆಶಿಸ್ತೇನೆ. ಅದರೊಂದಿಗೆ ಅವರ ವ್ಯಕ್ತಿತ್ವದಲ್ಲಿ ನಾನು ಗಮನಿಸಿದಂಥ ಮತ್ತೊಂದು ಸಂಗತಿ ಅಂತ ಹೇಳಿದರೆ, ತಾಯಿಯ ಮೇಲಿನ ಅವರಿಗಿರುವಂಥ ಅಪಾರವಾದಂಥ ಗೌರವ. ಅವರ ಮೊಬೈಲ್ನ DP-ಯನ್ನು ತೆಗೆದು ನೋಡಿದರೂ ಕೂಡ ಅಲ್ಲಿ ಅವರ ಫ್ಯಾಮಿಲಿ, ಅವರ ಯಾರಿದ್ದು ಫೋಟೋ ಇದೆ ಅಂತ ಹೇಳಿದರೆ ಅವರ ತಾಯಿಯೊಂದಿಗಿನ ಫೋಟೋ ಇರುವಂಥದ್ದು. ಹಲವು ಕಡೆಗಳಲ್ಲಿ ಬ್ರಹ್ಮಕಲಶ ಆಗ್ಬೋದು, ಇನ್ನಿತರ ಧಾರ್ಮಿಕ ಕಾರ್ಯಕ್ರಮಗಳಾಗಿರ್ಬೋದು, ನಾವೆಲ್ಲ ಗಮನಿಸಿದ್ದೇವೆ. ಎಲ್ಲಿಯೂ ಕೂಡ ಅವರ ಹೆಸರನ್ನು ಅವರು ಹಾಕಿಯೇ ಇಲ್ಲ. ಶ್ರೀಮತಿ ಕಾಶಿ ಶೆಟ್ಟಿ ಮತ್ತು ಮಕ್ಕಳು, ಎಂಥ ಒಂದು ವಿಶಾಲ ಹೃದಯವಂತ ಅಂತ ಹೇಳಿದ್ದೆ ನಾನು ಆ ಕಾರಣಕ್ಕೋಸ್ಕರ. ತಾಯಿಗೆ ಕೊಟ್ಟಂಥ ಆ ಗೌರವ ಇಲ್ಲಿರುವಂಥ ನಮಗೆಲ್ಲ ಪ್ರೇರಣೆ, ನಮಗೆಲ್ಲ ಮಾದರಿ ಅಂತ ನಾನು ಭಾವಿಸ್ತೇನೆ. ಶಶಿಧರ್ ಶೆಟ್ಟರಂಥ ಮನೋಸ್ಥಿತಿ, ಮನೋಭೂಮಿಕೆ ನಮ್ಮೆಲ್ಲರಲ್ಲಿ ಕೂಡ ಇದ್ದರೆ ಇಲ್ಲಿ ವೃದ್ಧಾಶ್ರಮಗಳು ತೆರಿಬೇಕಂತ ಅವಶ್ಯಕತೆ ಇಲ್ಲ. ಎಷ್ಟೋ ವೃದ್ಧಾಶ್ರಮಗಳು ಬಾಗಿಲು ಹಾಕ್ತವೆ ಅಂತ ಖಂಡಿತ. ಅಂಥ ಒಂದು ಹೃದಯ ಶ್ರೀಮಂತಿಕೆಯ ಶಶಿಧರ್ ಶೆಟ್ಟರು ಇವತ್ತು ನಮ್ಮೊಂದಿಗಿದ್ದಾರೆ. ಈ ಸಮಾರಂಭದ ಘನ ಅಧ್ಯಕ್ಷತೆಯನ್ನು ಕೂಡ ವಹಿಸಲಿಕ್ಕಿದ್ದಾರೆ. ಅವರ ಸಜ್ಜನಿಕೆಯ ಮೇರು ವ್ಯಕ್ತಿತ್ವಕ್ಕೆ
ಅತ್ಯಂತ ಪ್ರೀತಿಪೂರ್ವಕವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಶ್ರದ್ಧಾ ಗೌರವಪೂರ್ವಕವಾಗಿ ಸ್ವಾಗತಿಸ್ತಿದ್ದೇನೆ. ಅವರಿಗೆ ಶ್ರೀ ಕೊಡಮಣಿತ್ತಾಯ ದೈವಸ್ಥಾನ ಅರಮನೆಬೆಟ್ಟ ಇದರ ಆಡಳಿತ ಮುಖ್ಯಸ್ಥರಾದ ಶ್ರೀ ಸುಕೇಶ್ ಕುಮಾರ್ ಜೈನ್ರವರು ಶಾಲು ಹೊದಿಸಿ ಗೌರವಿಸಬೇಕಾಗಿ ವಿನಂತಿಸ್ತಿದ್ದೇನೆ. ಭಾರತದ ಕ್ಷಾತ್ರ ತೇಜಸ್ಸಿನ ಇತಿಹಾಸದ ನೈಜ ಪರಿಚಯವಿರುವಂಥ ಅಂಕಣಕಾರ, ಅಪ್ರತಿಮ ವಾಗ್ಮಿ, ರಾಷ್ಟ್ರದೇವೋಭವ, ಪುಣ್ಯಭೂಮಿ ಭಾರತದಂಥ ಕಾರ್ಯಕ್ರಮಗಳ ಮೂಲಕ ತನ್ನ ಅಸ್ಖಲಿತ ಮಾತುಗಾರಿಕೆಯ ಮೂಲಕ ಅಸಂಖ್ಯಾತ ಅಭಿಮಾನಿಗಳು ಹೊಂದಿರತಕ್ಕಂಥ ಓರ್ವ ನೈಜ ರಾಷ್ಟ್ರ ಸೇವಕ. ಈ ಕಾರ್ಯಕ್ರಮಕ್ಕೆ 10 ಅತಿಥಿಗಳನ್ನು ಆಹ್ವಾನಿಸಿ ಮಾತಾಡಿಸುವುದಕ್ಕಿಂತ ಇಬ್ಬರು ಅತಿಥಿಗಳನ್ನು ಆಹ್ವಾನಿಸಿ ಅವರ ಮಾತುಗಳ ಮೂಲಕ ಈ ಕಾರ್ಯಕ್ರಮವನ್ನು ಸುಂದರೀಕರಣಗೊಳಿಸಬೇಕಂತ ನಮ್ಮ ಅಪೇಕ್ಷೆಗೆ ಸಾಥ್ ಕೊಟ್ಟವರು ಶ್ರೀಯುತ ಆದರ್ಶ್ ಗೋಖಲೆ ಅವರು. ಅವರ ಮಾತುಗಳಿಗಾಗಿ ನಾವೆಲ್ಲ ಸೇರಿದ್ದೇವೆ. ಇಬ್ಬರು ಸಾಧಕರಿಗೆ ಅಭಿನಂದನಾ ಭಾಷಣ ಕೂಡ ಅವರು ಮಾಡಲಿದ್ದಾರೆ. ದೂರದ ಕಾರ್ಕಳದಿಂದ ಇಲ್ಲಿ ತನಕ ಬಂದಿದ್ದಾರೆ. ಅವರನ್ನು ಅತ್ಯಂತ ಪ್ರೀತಿ ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಿದ್ದೇನೆ. ನಿವೃತ್ತ ಸೈನಿಕರು, ನಿವೃತ್ತ ಕಾರ್ಮಿಕ ಅಧಿಕಾರಿಗಳು, ನಮ್ಮ ಸಮಿತಿಯ ಸಂಚಾಲಕರು ಆಗಿರ್ತಕ್ಕಂಥ ಶ್ರೀ ಟಿ ರಾಮ್ಭಟ್ರು ಇವರು ಅವರಿಗೆ ಶಾಲು ಹೊದಿಸಿ ಗೌರವಾರ್ಪಣೆ ಮಾಡಬೇಕಾಗಿ ವಿನಂತಿಸಿದ್ದೇನೆ. ಕುವೆಟ್ಟು ಗ್ರಾಮ ಅನೇಕ ಸಾಧಕರನ್ನು ಕೊಟ್ಟಂಥ ನೆಲ ಇದು. ದಕ್ಷಿಣ ಕನ್ನಡ ಅಥವಾ ರಾಜ್ಯದ ಇತಿಹಾಸದಲ್ಲೇ ಅಂತ ಹೇಳ್ಬೋದು. ಒಂದು ಗ್ರಾಮ 3 ಮಂದಿ ಶಾಸಕರನ್ನು ಕೊಟ್ಟಂಥ ಒಂದು ಗ್ರಾಮ ಇದ್ದರೆ ಅದು ಕುವೆಟ್ಟು ಗ್ರಾಮ. ಅದು ಕೂಡ ಒಂದೇ ಮನೆತನದ್ದು, ಕೇದೆ ಮನೆತನದ್ದು. ಕೇದೆ ಚಿದಾನಂದ ಬಂಗೇರ, ಮೊನ್ನೆ ತಾನೇ ನಮ್ಮನ್ನಗಲಿದ್ದಂಥ ಧೀಮಂತ ಚೇತನ ಕೇದೆ ವಸಂತ್ ಬಂಗೇರ 2 ಬಾರಿ ಶಾಸಕರಾಗಿ ನಿರಂತರ ಅಭಿವೃದ್ಧಿ ಕಾರ್ಯಗಳ ಮೂಲಕ ಬೆಳ್ತಂಗಡಿ ತಾಲೂಕನ್ನು ಹೊಸ ಎತ್ತರಕ್ಕೇರಿಸಿದ ಮಾಜಿ ಶಾಸಕರಾದಂಥ ಪ್ರಭಾಕರ್ ಬಂಗೇರವರು ನಮ್ಮ ನಾಗರಿಕ ಅಭಿನಂದನಾ ಸಮಿತಿಯ ಗೌರವಾಧ್ಯಕ್ಷರು. ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮೆಲ್ಲ ಚಿಂತನೆಗಳಲ್ಲಿ ಸೂಕ್ತವಾದ ಮಾರ್ಗದರ್ಶನ ಕೊಡುವುದರೊಂದಿಗೆ ಇವತ್ತು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಅತ್ಯಂತ ಪ್ರೀತಿ ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಿದ್ದೇನೆ. ಬಳ್ಳಮಂಜ ಅನಂತೇಶ್ವರ ಸ್ವಾಮಿ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾದಂಥ ಡಾಕ್ಟರ್ ಹರ್ಷ ಸಂಪಿಗೆ ತಯಾರವರು ನಮ್ಮೊಂದಿಗಿದ್ದಾರೆ. ಅವರಿಗೆ ಶಾಲು ಹೊದಿಸಿ ಗೌರವಿಸಬೇಕಾಗಿ ಅವರಲ್ಲಿ ವಿನಂತಿಸ್ತಿದ್ದೇನೆ. ಕುವೆಟ್ಟು ಒಡಿಲ್ನಾಳ ಗ್ರಾಮದ ಸುಮಾರು 35 ವಿವಿಧ ಸಂಘ ಸಂಸ್ಥೆಗಳು ಎಲ್ಲ ಒಟ್ಟು ಸೇರಿ ರೂಪುಗೊಂಡದ್ದೇ ನಾಗರಿಕ ಅಭಿನಂದನಾ ಸಮಿತಿ. ಇಲ್ಲಿ ಕುವೆಟ್ಟು ಒಡಿಲ್ನಾಳ ಬಿಟ್ಟರೆ ಬೇರೆ ಯಾವುದೇ ಗ್ರಾಮದ ಸಂಘ ಸಂಸ್ಥೆಗಳನ್ನು ಸೇರಿಸಿಕೊಂಡಿಲ್ಲ. ಯಾಕಂತೇಳಿದರೆ ಇಬ್ಬರೂ ಕೂಡ ಸಾಧಕರು, ನಮ್ಮ ಊರಿನವರು. ಈ 35 ಸಂಘ ಸಂಸ್ಥೆಗಳ ಅಧ್ಯಕ್ಷರು, ಪದಾಧಿಕಾರಿಗಳು, ಸದಸ್ಯರು ನಮ್ಮೊಂದಿಗಿದ್ದಾರೆ. ಅವರೆಲ್ಲರನ್ನೂ ಕೂಡ ಒಂದೇ ಮಾತಿನಲ್ಲಿ ಅತ್ಯಂತ ಪ್ರೀತಿ ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಿದ್ದೇನೆ. ಕುವೆಟ್ಟು ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದಂಥ ಭಾರತಿ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ. ತಮ್ಮನ್ನು ಕೂಡ ಅತ್ಯಂತ ಪ್ರೀತಿ ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಿದ್ದೇನೆ. ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದ ಎಲ್ಲ ಬಂಧುಗಳು ನಮ್ಮೊಂದಿಗಿದ್ದಾರೆ. ತಮ್ಮನ್ನು ಕೂಡ ಅತ್ಯಂತ ಪ್ರೀತಿ ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಿದ್ದೇನೆ. ನಿವೃತ್ತ ಸೈನಿಕರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ
ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಿದ್ದೇನೆ. ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಬಂದು ಸೇರ್ತಾ ಇದ್ದಾರೆ. ತಮ್ಮನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಿದ್ದೇನೆ. ಒಟ್ಟಾಗಿ ಎಲ್ಲ ರಾಷ್ಟ್ರಪ್ರೇಮಿ ಬಂಧುಗಳನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ನನ್ನ ಸ್ವಾಗತ ಮಾತುಗಳನ್ನು ಕೊನೆಗೊಳಿಸ್ತಿದ್ದೇನೆ. ಹಾಲ್ ಪೊರ್ಲಪಾತೆರಡು ಸೇರ್ದಿನ ಚಿತ್ತನ ಸರ್ವೇರನು ಈ ಲೇಸಿಗೆ ಎತ್ಕೊಂಡ ಚಿತ್ತನ ಶಿವತೆರನು ಮೋಕಿಡ್ ಈ ಲೇಸಿಗೆ ಎತ್ಕೊಂಡೊಂದು ಲೇಸದ ದುಂಬತ್ತಾದು ದೇಶದ ಗಡಿಟ್ಟು ದೇಶನ ಕಾಪುನ ಬೇಲೆನ ಮಲ್ತದು ಸುಮಾರು 24 ವರ್ಷ ಭಾರತದ ಭೂಸೇನೆಡ್ ಬೆನ್ನಿನ ಬೆಂದಿನ ನಮ್ಮ ಊರದ ಸಾಧಕೇರ್ಲ ಅಂದು ಪೆರ್ಮೆದ ಸೈನಿಕೇರ್ಲ ಅಂದು ಶಿವತ ಮಂಜುನಾಥ್ ಉಮೇರ್ನ ಸಾಧನೆದ ಸಾಧಿದ ಕಿರು ಪರಿಚಯ ಚಾವಡಿಡು ಇಪ್ಪುನ ಪರದಿಡು ಮೂರ್ದು ಬರ್ರೆಂಡು. ಎದುರಾಳಿಯ ದಾಳಿಗೆ ಎದೆಗೊಡುತ್ತಾ ಕೊರೆಯುವ -ಡಿಗ್ರಿಯ ಚಳಿಗೂ ಸೆಡ್ಡು ಹೊಡೆಯುತ್ತಾ ಕಣ್ಣಲ್ಲಿ ಕೇವಲ 3 ಬಣ್ಣವನ್ನು ತುಂಬಿಕೊಂಡು ಕೇಸರಿ, ಬಿಳಿ, ಹಸಿರನ್ನ ಉಸಿರಾಗಿಸಿಕೊಂಡು ಭೋಲೋ ಭಾರತ್ ಮಾತಾ ಕಿ ಜೈ ಅಂತ ಹೋರಾಡುವ ವೀರಾಗ್ರಣಿ. ನಾವೆಲ್ಲ ಇಲ್ಲಿ ಸಂಭ್ರಮದಲ್ಲಿ ಇರಲು ಕಾರಣ ನಮ್ಮ ದೇಶದ ಗಡಿಯಲ್ಲಿ ಹಗಲು ರಾತ್ರಿ ಎನ್ನದೆ ಕಾಯುವ ವೀರಾಗ್ರಣಿ ಸೈನಿಕರು. ಪ್ರತಿ ಹೆಜ್ಜೆಯಲ್ಲೂ ನಗುನಗುತ್ತಾ ಕಾಲ ಕಳೆಯುವುದಕ್ಕೆ ಸಂಸಾರ ಜೊತೆಗಿರುವುದಿಲ್ಲ. ಲೋಕಾಭಿರಾಮ ಮಾತನಾಡೋದಕ್ಕೆ ಸ್ನೇಹಿತರು ಜೊತೆಗಿಲ್ಲ. ಜೊತೆಗಿರುವ ಸ್ನೇಹಿತರು ಸೈನಿಕರೇ ಮತ್ತು ಮಾತನಾಡುವ ವಿಷಯ ದೇಶ ಮತ್ತು ಸೈನ್ಯವೇ ಆಗಿರ್ತದೆ. Juliet 6 for calling Juliet 5 report over. Okay, carry on. सर 748 पुल के पास सर कुछ शकीन निशान पाए गए हैं सर, जो भी इंसान के हैं सर पाकिस्तान से इंडिया की तरफ गया है सर. ठीक है, हम आ रहे हैं अपनी टीम लेके. ನೇಮ, ಕೋಲ, ಅಂಕ, ಆಯನ, ಮೆಹಂದಿ, ಮದುವೆ, ಮೊಸರು ಕುಡಿಕೆ, ಚೌತಿ, ಶಾರದೋತ್ಸವ, ಪಿಲಿಗೊಬ್ಬು, ನಲಿಕೆ, ತಿಲಿಕೆ ಹೀಗೆ ನಾವು ನೀವೆಲ್ಲ ನಮ್ಮೂರಿನಲ್ಲಿ ಸಂಭ್ರಮಿಸುತ್ತಲೇ ಇರುತ್ತೇವೆ. ಆದರೆ ನಮ್ಮ ಸೈನಿಕರಿಗೆ ಇದ್ಯಾವುದೂ ಇಲ್ಲ. ಬದಲಾಗಿ ಅವರಿಗಿರುವುದು ಒಂದೇ, ಅದು ಭಾರತಾಂಬೆ, ಭಾರತಾಂಬೆ, ಭಾರತಾಂಬೆ. भारत के सीमा सुरक्षा बल में ईमानदारी और सच्चे मन से निष्ठावान बना रहूंगा. मुझे जहाँ कहीं भी जल, थल या नभ के रास्ते भेजा जाएगा, मैं खुशी से जाऊंगा. भारत के राष्ट्रपति और उस अधिकारी की जिन्हें मेरे ऊपर नियुक्त किया जाएगा, सभी आज्ञाओं को मानूंगा और उनका पालन करूंगा. चाहे इसमें मुझे अपना जीवन ही बलिदान क्यों न करना पड़े. ನಮ್ಮೂರ ವೀರ ಸೇನಾನಿ ಮಂಜುನಾಥ ನಾಯ್ಕರಿಗೂ ತ್ರಿವರ್ಣವೇ ಉಸಿರು. ಒಂದಲ್ಲ ಎರಡಲ್ಲ, ಬರೋಬ್ಬರಿ 24 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ಸೇನಾನಿ. ಎದುರಾಳಿಗಳಿಗೆ ಎದೆಗುಂದದ, ಯಾವುದೇ ಭೂಕಂಪ, ಪ್ರಕೃತಿ ವಿಕೋಪ, ಚಳಿ, ಸೆಕೆಗಳಿಗೆ ಅಂಜದ ಗಂಡು. ಭಾರತ ಅಂದಾಗ ಅಮ್ಮ ಅಂತ ಸೇವೆಗೆ ಸದಾ ಸಿದ್ಧನಿದ್ದ ಸೈನಿಕ ನಮ್ಮೂರಿನ ಧೀರ ಮಂಜುನಾಥ ನಾಯ್ಕ.
ಮಂಜುನಾಥ ನಾಯ್ಕರ ಸೇನೆಯ ಜರ್ನಿಯೇ ರೋಚಕ. ಬೆಳ್ತಂಗಡಿ ತಾಲೂಕಿನ ಕಲ್ಮಂಜದ ಪಲ್ಕೆ ಎಂಬಲ್ಲಿ 1/6/1980 ಇಸವಿಯಲ್ಲಿ ರಾಮನಾಯ್ಕ ಮತ್ತು ಕಲ್ಯಾಣಿಯವರ ಎರಡನೇ ಪುತ್ರನಾಗಿ ಜನಿಸಿದ ಮಂಜುನಾಥ್ ನಾಯ್ಕರವರು ಮುಂಡಾಜೆಯ ಮುಲಾರು ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿದರು. ಪ್ರೌಢ ಶಿಕ್ಷಣವನ್ನು ಕಲ್ಮಂಜ ಪ್ರೌಢಶಾಲೆಯಲ್ಲಿ ಆರಂಭಿಸುವಾಗಲೇ ಇವರಿಗೆ ಆಘಾತ ಕಾದಿತು. 8ನೇ ತರಗತಿಯಲ್ಲಿ ಇರುವಾಗಲೇ ತಂದೆಯನ್ನು ಕಳೆದುಕೊಂಡ ಮಂಜುನಾಥ ನಾಯ್ಕರವರು 10ನೇ ತರಗತಿ ನಂತರ ವಿದ್ಯಾಭ್ಯಾಸಕ್ಕೆ ಗುಡುಬಾಯಿ ಹೇಳಿ ಕೂಲಿ ಕೆಲಸದತ್ತ ಚಿತ್ತ ನೆಟ್ಟಿದ್ದರು. ಹೀಗಿರುವಾಗಲೇ ಇವರು ಕೆಲಸ ಮಾಡ್ತಾ ಇದ್ದ ಮನೆಯೊಡೆಯ ಗೋಪಾಲಕೃಷ್ಣ ಭಟ್ರವರು ಪ್ರೋತ್ಸಾಹವನ್ನು ನೀಡಿ ಇವರಿಗೆ ಮುಂಡಾಜೆ ಜೂನಿಯರ್ ಕಾಲೇಜಿನಲ್ಲಿ ಪದವಿ ಪೂರ್ವ ವಿದ್ಯಾಭ್ಯಾಸ ಮಾಡಲು ಪ್ರೋತ್ಸಾಹಿಸಿದರು. ಇದರ ಬೆನ್ನಲ್ಲೇ ಪತ್ರಿಕೆಯೊಂದರಲ್ಲಿ ಭೂಸೇನೆಯಲ್ಲಿ ಉದ್ಯೋಗದ ಅವಕಾಶ ಇರುವುದನ್ನು ಮಂಜುನಾಥರಿಗೆ ತಿಳಿಸಿ ಅವರಿಂದ ಅರ್ಜಿ ಸಲ್ಲಿಸುವಂತೆ ಮಾಡಿದರು. ಹೀಗೆ 2000ನೇ ಇಸವಿಯಲ್ಲಿ ದೇಶ ಸೇವೆಗೆ ಧುಮುಕಿದ ನಮ್ಮೂರ ಸೈನಿಕ ಅರ್ಜಿ ಹಾಕಿ ಮಂಗಳೂರಿನ ಕ್ರೀಡಾಂಗಣದಲ್ಲಿ ನಡೆದಂತಹ ದೈಹಿಕ ಪರೀಕ್ಷೆಯಲ್ಲಿ ಪಾಸಾಗಿ 1/9/2000ನೇ ಇಸವಿಯಲ್ಲಿ ಸೇನೆಗೆ ಸೇರ್ಪಡೆಗೊಂಡ ಮಂಜುನಾಥ್ ನಾಯ್ಕರವರು ಆರಂಭದಲ್ಲಿ ಬೆಂಗಳೂರಿನ ಸೈನಿಕ ತರಬೇತಿ ಕೇಂದ್ರದಲ್ಲಿ ತರಬೇತಿಯನ್ನು ಪಡೆದರು. ಇದಾದ ನಂತರ ಇವರಿಗೆ ಸಿಕ್ಕಿದ್ದು ಕೊರೆಯುವ ಚಳಿ ಪ್ರದೇಶ ಜಮ್ಮು ಕಾಶ್ಮೀರ. ಇಲ್ಲಿ ಆರಂಭದಲ್ಲೇ ಅವಕಾಶ ಸಿಕ್ಕಿದಾಗ ಯಾವುದಕ್ಕೂ ಅಂಜದ ಕರಾವಳಿಯ ಹುಲಿ 3 ವರ್ಷ ನಿರಂತರ ಸೇವೆ ಮಾಡಿದರು. ನಂತರ ಪಂಜಾಬ್, ರಾಜಸ್ಥಾನ್, ಅರುಣಾಚಲ ಪ್ರದೇಶ, ಗುಜರಾತ್, ಕೋಲ್ಕತ್ತಾ, ದೆಹಲಿ ಮುಂತಾದೆಡೆ ದೇಶ ಕಾಯುವ ಕಾಯಕದಲ್ಲಿ ಪ್ರಾಮಾಣಿಕ ಸೇವೆಯನ್ನು ಸಲ್ಲಿಸಿದರು. ಹೀಗೆ ದೇಶ ಕಾಯುವ ಸೇವೆಯಲ್ಲಿ ಇರುವಾಗಲೇ 2008ರಲ್ಲಿ ರಾಮನಾಯ್ಕ ಮತ್ತು ದೇವಕಿ ಎಂಬವರ 3ನೇ ಪುತ್ರಿ ಪದ್ಮಾವತಿಯವರನ್ನು ಮದುವೆಯಾದರು. ಈಗ ಇವರು ಪತ್ನಿ ಪದ್ಮಾವತಿ, ಮಕ್ಕಳಾದ ಮನ್ವಿತ್ ಮತ್ತು ಮನ್ವಿಶ್ ಜೊತೆ ನಮ್ಮೂರು ಮದ್ದಡ್ಕದ ತಿಲಕ ನಿಲಯದಲ್ಲಿ ಜೀವನ ನಡೆಸುತ್ತಿದ್ದಾರೆ. ಅಸ್ಸಾಂನಲ್ಲಿ ಭಾರತಾಂಬೆಗೆ ಕೊನೆಯ ಸೇವೆ, ನಂತರ ಸೈನಿಕರ ಗುರು. ಮಂಜುನಾಥ್ ನಾಯ್ಕರವರು 24 ವರ್ಷಗಳ ಸೇವೆಯಲ್ಲಿ ಅಸ್ಸಾಂನಲ್ಲಿ ಕೊನೆಯ ಸೇವೆಯನ್ನು ಸಲ್ಲಿಸಿದರು. ಇದಾದ ನಂತರ ಬೆಂಗಳೂರಿನ ತರಬೇತಿ ಕೇಂದ್ರದಲ್ಲಿ ಸೈನಿಕ ತರಬೇತುದಾರರಿಗೆ ಬೋಧಕರಾಗಿ ದಿನಾಂಕ 30/9/2024ರಂದು ಸೇವಾ ನಿವೃತ್ತಿಯನ್ನು ಪಡೆದಿರುತ್ತಾರೆ. ಇವರ ದೇಶ ಸೇವೆಗೊಂದು ಸೆಲ್ಯೂಟ್ ಕೊಡುತ್ತಾ ಭಾರತಾಂಬೆಯ ವೀರಾಗ್ರಣಿಗೆ ನಾಗರಿಕ ಅಭಿನಂದನಾ ಸಮಿತಿ ಕುವೆಟ್ಟು ಒಡಿಲ್ನಾಳ ಅಭಿನಂದಿಸಲು ಹೆಮ್ಮೆ ಪಡ್ತಾ ಇದೆ. ಮಂಜುನಾಥ್ ನಾಯ್ಕರವರೇ, ನಿಮ್ಮ ಮುಂದಿನ ಬದುಕಿನಲ್ಲಿ ಮತ್ತಷ್ಟು ಮಹೋನ್ನತ ಶುಭಗಳಿಗೆ ಹೆಜ್ಜೆ ಹೆಜ್ಜೆಗೂ ಏಳಿಗೆ ಸಿಗುವಂತಾಗಲಿ. ನಿವೃತ್ತಿಯ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ನೆಲೆಗೊಳ್ಳಲಿ. ಮಿತ್ತ ಚವಡ್ ಓಲಗಾತಿನ ಚಿತ್ತನ ಮಾತ ಮಾನಾದಿಗೆದ ವಿನೇರ್ಲ ಈ ತಮ್ಮರದಲ್ಲಿ ಎಸೆಡ್ ಕೈ ಜೋಡಿ ಓಡು ಪಂದಕ್ಕೆ ಅನ್ನೋದಿಲ್ಲ. ಶವಡಿದ ಎದುಡು ಸೇರ್ದನ ಚಿತ್ತನ ಮಾತೆರ್ಲ ಲಕ್ಕದ ಉಂತುದು ಒಂಜಿ ಜೋರಾಯಿನ ತಾಟಿದ ಹೊರಟು ಮಾನಾದಿಗಿನ ಸಂದಾಗ ಚಿತ್ರದ ಶಿಕ್ಷಕಿ
La 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 la. ಸೇನಾನಿ ನಮ್ಮ ದೇಶ ಕಾಪೆರೆ, ಸೇನಾನಿ ನಮ್ಮ ದೇಶ ಕಾಪೆರೆ, ಭೂ ಸೈನ್ಯ ಇರೆನ ನಂಕ್ ಸೇವಾಲಯ, ರಕ್ಷಾಲಯ ನಮ್ಮ ಈ ತಮ್ಮನ, ಸೇನಾನಿ ನಮ್ಮ ದೇಶ ಕಾಪೆರೆ, ಸೇನಾನಿ ನಮ್ಮ ದೇಶ ಕಾಪೆರೆ. ನಾಗರಿಕ ವಂದನೆ ನಮ್ಮ ಯೋಧಗೆ, ರಾಷ್ಟ್ರಗಾದ ಪುಣೆಯಿನ ವೀರ ಕಂದಗೆ, ಮಂಜುನಾಥ ಪಲ್ಪಿನ ದೇಶಪಾಲಗೆ, ನಮ್ಮೂರ ಸೈನಿಕೆ ಪಂಪಿಗತ್ತಿಗೆ, ಊರುದ ಮರ್ಯಾದಿ ದೇಶಭಕ್ತಗೆ, ಸೇನಾನಿ ನಮ್ಮ ದೇಶ ಕಾಪೆರೆ, ಸೇನಾನಿ ನಮ್ಮ ದೇಶ ಕಾಪೆರೆ, ಭೂ ಸೈನ್ಯ ಇರೆನ ನಂಕ್ ಸೇವಾಲಯ, ರಕ್ಷಾಲಯ ನಮ್ಮ ಈ ತಮ್ಮನ, ಸೇನಾನಿ ನಮ್ಮ ದೇಶ ಕಾಪೆರೆ, ಸೇನಾನಿ ನಮ್ಮ ದೇಶ ಕಾಪೆರೆ. ಹಲ್ ಮಿತ್ತ ಚವಡ್ಡು ಒಲಗಾತಿನ ಚಿತ್ತನ ಸರ್ವ ಬಿನ್ನೆರ್ಲ ಚವಡಿದ ಎದುರುದಿತ್ತನ ಚಿತ್ತನ ಪೀಟೋಡು ಒಲಗಾವಡು. ಹಲ್ ದೇಶ ನಿನಗೆ ಏನು ಕೊಟ್ಟಿತೆಂದು ಕೇಳಬೇಡ, ದೇಶಕ್ಕೆ ನೀನೇನು ಕೊಟ್ಟೆ ಹೇಳು ನೋಡ ಪಂಪಿನ ಪಾತ್ರದ ಲೆಕ್ಕನೆ. ಸುಮಾರು 24 ವರ್ಷ ಭಾರತದ ಭೂಸೇನೆಡ್ ಬೆನ್ನಿನ ಬೆಂದಿನಾರು ಶಿವತೆರು ಒಂದು ಭಾಗ್ಯ ಪಂಡ ತಪ್ಪ ಒಂದು ಊರು ದಕ್ಲಾದ ಎಂಕ್ಲೆಗ್ ತಿಕ್ಕಿನ ಚಿತ್ತನ ಭಾಗ್ಯಂದೇ ಪನೊಲಿ. ಲೆಸದ ದುಂಬತ್ತಾದ ನಮ್ಮ ಊರದ ಗುರುವಾಯನಿಕೆರೆ ಪ್ರೌಢಶಾಲೆದ ಚಿತ್ರಕಲಾ ಶಿಕ್ಷಕರು ಅದು ಅವೇತೋ ಕಲ್ಪಾರ್ಥಿಲಿನ ಮಸ್ತಕದ ಗೇನೋಗು ಬರವುದ ಬಿದೆನು ಬಿತ್ತದು. ಈ ವರ್ಷದ ಕರ್ನಾಟಕ ರಾಜ್ಯದ ಅತ್ಯುತ್ತಮ ಶಿಕ್ಷಕ ಪಂಪಿನ ಮಾನಾದಿಗಿನ ಪಡೆಯಿನ ಶ್ರೀಯುತ ವಿ.ಕೆ. ವಿಟ್ಲ ಸರ್ನ ಸಾಧನೆದ ಸಾಧಿದ ಕಿರು ಪರಿಚಯ ಚಾವಡಿದ ಪರದಿಡು ಮುರಿದು ಬರ್ರೆಂಡು. ಇವರು ಬಣ್ಣಗಳಲ್ಲೇ ಮೋಡಿ ಮಾಡುವ ಕಲೆಗಾರ. ಇವರ ಕೈಚಳಕಕ್ಕೆ ಮಾರು ಹೋಗದವರೇ ಇಲ್ಲ. ತಾನಿರುವ ಸ್ಥಳವನ್ನ ಸದಾ ಕಲರ್ಫುಲ್ ಆಗಿಸುತ್ತಾರೆ. ಕಲರ್ ದುನಿಯಾದಲ್ಲಿ ನಮ್ಮ ಕಲ್ಚರ್ಗೆ ಬಣ್ಣ ತುಂಬಿ ಅದೆಷ್ಟೋ ವಿದ್ಯಾರ್ಥಿಗಳಿಗೆ ಪಾಠ ಮಾಡಿದ ಶಿಕ್ಷಕ. ತನ್ನ ಶಾಲೆಯನ್ನ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವಂತೆ ಮಾಡಿದ ರಿಯಲ್ ಹೀರೋ ನಮ್ಮೂರ ಶಿಕ್ಷಕ ಕಲಾವಿದ ಅವರೇ. ನಮ್ಮೂರ ಹೆಮ್ಮೆಯ ಸರ್ಕಾರಿ ಪ್ರೌಢಶಾಲೆ ಗುರುವಾಯನಕೆರೆಯ ಕಲಾ ಶಿಕ್ಷಕ, ಇಂದು ರಾಜ್ಯದ ಅತ್ಯುತ್ತಮ ವಿಶೇಷ ಶಿಕ್ಷಕ ಪ್ರಶಸ್ತಿ ಪಡೆದ ವಿಶ್ವನಾಥ್ ಕೆ ವಿಟ್ಲ, ಪ್ರೀತಿಯಿಂದ ಕರೆಯಲ್ಪಡುವ ವಿ.ಕೆ. ವಿಟ್ಲ. ಬಣ್ಣದಲ್ಲೇ ವಿದ್ಯಾರ್ಥಿಗಳ ಬದುಕು ಬದಲಿಸಿದ ಕಲಾ ಸಾಮ್ರಾಟ. ವಿ.ಕೆ. ವಿಟ್ಲ ಸಾವಿರಾರು ವಿದ್ಯಾರ್ಥಿಗಳ ಬದುಕಿಗೆ ಬಣ್ಣ ತುಂಬಿದ ಶಿಕ್ಷಕ.
ಕಲಾ ಆಸಕ್ತಿಯನ್ನ ಹೆಚ್ಚಿಸಿ ಪ್ರೋತ್ಸಾಹಿಸಿದ ಮಾರ್ಗದರ್ಶಕ. ವಿಶ್ವನಾಥ ಗೌಡ ಕೆ ರವರು ಹುಟ್ಟಿದ್ದು ಬಂಟ್ವಾಳ ತಾಲೂಕಿನ ವಿಟ್ಲದಲ್ಲಿ. ತಂದೆ ದೋಮಣ್ಣಗೌಡ, ತಾಯಿ ಹೊನ್ನಮ್ಮ. ಇವರ 7 ಜನ ಮಕ್ಕಳಲ್ಲಿ 3ನೇಯವರಾಗಿ ಜನಿಸಿದ್ದು ವಿಶ್ವನಾಥರವರು. ಪ್ರಾಥಮಿಕ ಶಿಕ್ಷಣವನ್ನ ಚಂದಳಿಕ ಸರ್ಕಾರಿ ಶಾಲೆಯಲ್ಲಿ ಪಡೆದರೆ ಪ್ರೌಢ ಶಿಕ್ಷಣವನ್ನ ವಿಠಲ ಪದವಿ ಪೂರ್ವ ಕಾಲೇಜು ವಿಟ್ಲದಲ್ಲಿ ಪಡೆದರು. ಪ್ರೌಢ ಶಾಲೆಯಲ್ಲಿ ಇದ್ದಾಗಲೇ ಇವರ ಆಂತರ್ಯದಲ್ಲಿದ್ದ ಕಲಾವಿದನಿಗೊಂದು ಜೀವ ಬಂದಿದ್ದು, ನವ ಚೈತನ್ಯ ಬಂದಿದ್ದು. ಯಾಕಂದ್ರೆ ಈ ಶಾಲೆಯಲ್ಲಿ ಇರುವಾಗಲೇ ಗುರು ಸುರೇಶ್ ಹಂದಾಡಿಯವರ ಗರಡಿಯಲ್ಲಿ ಕಲಾವಿದನಾಗಿ ಪಳಗಿದ್ರು. ಮಂಗಳೂರಿನ ಹೆಸರಾಂತ ಚಿತ್ರಕಲಾ ವಿದ್ಯಾಲಯವಾದ ಮಹಾಲಸ ಕಲಾ ವಿದ್ಯಾಲಯ ಇವರ ಸೃಜನಶೀಲತೆಗೆ ಸೂಕ್ತ ತರಬೇತಿ ನೀಡಿ ಪರಿಪೂರ್ಣ ಕಲಾವಿದನಾಗಿ ರೂಪುಗೊಳಿಸುವಲ್ಲಿ ಸಾಥ್ ನೀಡಿತು. ಮುಂದೆ ಇವರು ಖ್ಯಾತರಾಗಿದ್ದೇ ತನ್ನ ಕೈಚಳಕದಿಂದಾಗಿ. ವಿಶ್ವನಾಥ್ ಗೌಡ ಇದ್ದ ಹೆಸರು VK ವಿಟ್ಲರಾಗಿ ಪ್ರಸಿದ್ಧಿ ಪಡೆಯಿತು. VK ವಿಟ್ಲರ ಕಲಾವಿದನ ಮನಸ್ಸಿಗೆ ವೃತ್ತಿ ರೂಪದಲ್ಲಿ ವೇದಿಕೆ ಮೊದಲು ಒದಗಿಸಿದ್ದು ಸುಬ್ರಹ್ಮಣ್ಯೇಶ್ವರ ಪ್ರೌಢಶಾಲೆ ಬಿಳಿನೆಲೆ. ನಂತರ VK ವಿಟ್ಲರವರ ನಿಜವಾದ ಸ್ಫೂರ್ತಿಯ ನೆಲೆ, ಅವರ ಸುಪ್ತ ಪ್ರತಿಭೆಯ ಪೋಷಕರಾದವರು ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು. ಪರಮಪೂಜ್ಯ ಕಾವಂದರ ಕಟ್ಟ ಅಭಿಮಾನಿಯಾಗಿರುವ VK ವಿಟ್ಲರವರಿಗೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸೆಕೆಂಡರಿ ಶಾಲೆ ಉಜಿರೆಯಲ್ಲಿ ಕಲಾ ಶಿಕ್ಷಕನಾಗಿ ಉದ್ಯೋಗವು ದೊರೆಯಿತು. ಶ್ರೀ ಕ್ಷೇತ್ರ ಧರ್ಮಸ್ಥಳ ನಡೆಸಲ್ಪಡುವ ಬಹುತೇಕ ಎಲ್ಲ ಶಾಲೆಗಳ ಗೋಡೆಗಳಲ್ಲೂ VK ವಿಟ್ಲರವರ ಕಲಾ ರಂಗಿದೆ. ಧರ್ಮಸ್ಥಳದಲ್ಲಿ ನಡೆದ ಮತ್ತು ನಡೆಯುವ ಮಹಾನಡಾವಳಿ, ಲಕ್ಷ ದೀಪೋತ್ಸವ, ಕನ್ನಡ ಸಾಹಿತ್ಯಿಕ ಕಾರ್ಯಕ್ರಮಗಳಿಗೆ ವೇದಿಕೆಯ ಕಲಾ ಅಲಂಕಾರ ಮಾಡಿ ಜನ ಮೆಚ್ಚುಗೆಗೆ ಪಾತ್ರವಾಗಿದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು, ಮಾತೃಶ್ರೀ ಹೇಮಾವತಿ ವಿ ಹೆಗ್ಗಡೆಯವರು, ಶ್ರೀ ಹರ್ಷೇಂದ್ರ ಕುಮಾರ್ ಮತ್ತು ಕುಟುಂಬ ವರ್ಗದ ಪ್ರೋತ್ಸಾಹ ಅಪಾರವಾಗಿ ಸಿಕ್ಕಿದೆ. ಶ್ರದ್ಧೆ, ಭಕ್ತಿಯ ಕಲಾರಾಧನೆ, ಶಿಕ್ಷಕ ವೃತ್ತಿಯಲ್ಲಿನ ಶಿಸ್ತು, ಸಮಯ ಪಾಲನೆ, ಮಕ್ಕಳೊಂದಿಗೆ ಹೊಂದಿಕೊಳ್ಳುವ ರೀತಿ, ಸಮರ್ಪಣಾ ಭಾವ ಇವರನ್ನ ಬೆಳೆಸಿತು. ಅಲ್ಲದೆ ಶಿಲ್ಪಕಲೆ, ಗೋಡೆ ಬರಹ, ಗೌರಿ ಗಣೇಶನ ವಿಗ್ರಹಗಳನ್ನು ಮಾಡುತ್ತಾ ಸಾಗಿದ ಇವರು ಮತ್ತಷ್ಟು ಪರಿಪಕ್ವವಾದರು. VK ವಿಟ್ಲರವರು ಕಲಾ ಪೋಷಕ, ಕಲಾ ಕಾರ್ಯಕ್ರಮಗಳ ಸಂಘಟಕ, ಹಲವಾರು ಬೇಸಿಗೆ ಶಿಬಿರಗಳ ಆಯೋಜನೆ, ಉಚಿತ ಚಿತ್ರಕಲಾ ತರಬೇತಿಯನ್ನು ಕೂಡ ಕೊಟ್ಟಿರುತ್ತಾರೆ. ಇದಲ್ಲದೆ 8ನೇ ತರಗತಿಯ ಕನ್ನಡ ಭಾಷಾ ಶಾಲಾ ಪಠ್ಯಪುಸ್ತಕ ಸಮಿತಿಯ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಧರ್ಮಸ್ಥಳದ ಶಾಂತಿವನ ಟ್ರಸ್ಟ್ನ ಜ್ಞಾನಾಧಾರಿತ, ಮೌಲ್ಯಾಧಾರಿತ ಪುಸ್ತಕಗಳ ಪರಿಕಲ್ಪನೆ, ಚಿತ್ರ ವಿನ್ಯಾಸಗಳಲ್ಲಿ VK ವಿಟ್ಲರ ಪಾತ್ರ ಮಹತ್ತರವಾದುದಾಗಿದೆ. ಪ್ರಸ್ತುತ ಸರ್ಕಾರಿ ಪ್ರೌಢಶಾಲೆ ಗುರುವಾಯನಕೆರೆಯಲ್ಲಿ ಚಿತ್ರಕಲಾ ಶಿಕ್ಷಕರಾಗಿರುವ VK ವಿಟ್ಲರವರು ಶಾಲೆಯ ಚಿತ್ರಣವನ್ನು ಸಂಪೂರ್ಣ ಬದಲಿಸಿದ್ದಾರೆ. ಇವರ ಸೌಂದರ್ಯ ಪ್ರಜ್ಞೆ, ಕಲಾ ಆರಾಧನೆ, ಕಲ್ಪನಾ ಲಹರಿ ಹಾಗೂ ಸ್ವಚ್ಛ ಪರಿಸರದ ಕಲ್ಪನೆಗಳು ಶಾಲಾ ಗೋಡೆಗಳಲ್ಲಿ ರಂಗು ರಂಗಾಗಿ ಮೂಡಿವೆ. ಶಿಕ್ಷಣದ ಬಗ್ಗೆ ಅರಿವು ಮೂಡಿಸುವ ಚಿತ್ರಗಳು, ಮೂರ್ತಿಗಳು, ಶ್ರೇಷ್ಠ ವ್ಯಕ್ತಿತ್ವಗಳ ಚಿತ್ರಣಗಳ ರಚನೆ, ಸ್ವಾಮಿ ವಿವೇಕಾನಂದ, ಡಾಕ್ಟರ್ APJ ಅಬ್ದುಲ್ ಕಲಾಂ, ಬೌದ್ಧ ಭಿಕ್ಷು, ಯಕ್ಷಗಾನ, ಕೂಚುಪುಡಿ ಮುಂತಾದ ಕಲಾವಿದರ ಚಿತ್ರಣಗಳು ಶಾಲೆಗೆ ವಿಶೇಷ ಮೆರುಗು ತಂದಿವೆ. ಎರಡು 2016ರಲ್ಲಿ ಶಾಲೆಗೆ ಅತ್ಯುತ್ತಮ ಶಾಲೆ ಎಂಬ ಪ್ರಶಸ್ತಿ ಪಡೆಯಲು VK ವಿಟ್ಲರವರ ಕಲಾ ಕೆಲಸ ಬಹುಮುಖ್ಯ ಕಾರಣವಾಗಿದೆ. ಇವರ ಈ ಕಲಾ ಬದುಕಿಗೆ ಅತ್ಯುತ್ತಮ ಸಾಥ್ ನೀಡಿದ್ದು ಇವರ ಧರ್ಮಪತ್ನಿ ಶ್ರೀಮತಿ ಆಶಾ ಕಿರಣ್ ರವರು ಹಾಗೂ ಇವರ ಮಗಳು ಜಿತಾ.
ಆರೋಗ್ಯದಲ್ಲಿ ಏರುಪೇರು ಆದಾಗಲೂ ಇವರೊಂದಿಗೆ ಪತ್ನಿ ಮತ್ತು ಮಗಳು ಗಟ್ಟಿಯಾಗಿ ನಿಂತು ನೀಡಿದ ಪ್ರೋತ್ಸಾಹದಿಂದಲೇ ಇಂದು ರಾಜ್ಯದ ಅತ್ಯುತ್ತಮ ವಿಶೇಷ ಶಿಕ್ಷಕ ಅನ್ನುವ ಮಹೋನ್ನತ ಗೌರವ ಪಡೆಯಲು ಕಾರಣವಾಗಿದೆ. ಹೀಗೆ ಮಕ್ಕಳ ಭವಿಷ್ಯಕ್ಕೆ ರಂಗು ತುಂಬಿದ, ಅವರಲ್ಲೊಂದು ಕಲಾಸಕ್ತಿ ಮೂಡಿಸಿದ, ಅವರಲ್ಲೊಂದು ಸೃಜನಾತ್ಮಕತೆ ಹೆಚ್ಚಿಸಿದ ರಾಜ್ಯದ ಅತ್ಯುತ್ತಮ ವಿಶೇಷ ಶಿಕ್ಷಕ ವಿ.ಕೆ. ವಿಟ್ಲರವರನ್ನ ನಾಗರಿಕ ಅಭಿನಂದನಾ ಸಮಿತಿ ಕುವೆಟ್ಟು ಒಡಿಲ್ನಾಳ ಅಭಿನಂದಿಸಲು ಹೆಮ್ಮೆ ಪಡ್ತಾ ಇದೆ. ವಿ.ಕೆ. ವಿಟ್ಲರವರೇ, ನಿಮ್ಮ ಮುಂದಿನ ಬದುಕಿನಲ್ಲಿ ಮತ್ತಷ್ಟು ಮಹೋನ್ನತ ಏಳಿಗೆ ಸಿಗುವಂತಾಗಲಿ, ಸುಖ, ಶಾಂತಿ, ನೆಮ್ಮದಿ ನೆಲೆಗೊಳ್ಳಲಿ. ಲೇಸದ ಗುರ್ಕಾರ್ಲು ಶ್ರೀಯುತ ಶಶಿಧರ್ ಶೆಟ್ಟಿ ಬರೋಣ. ಅಚ್ಚೆ ಶ್ರೀಯುತ ವಿ.ಕೆ. ವಿಠಲ ಸರ್ನ ಧರ್ಮಪತ್ನಿ ಬೊಕ್ಕ ಮಗಳು ನಿಖಿಲ ಮಿತ್ರ ಚವಡಿಗರಡು. ಶ್ರೀಯುತ ಮೋನಪ್ಪ ಸರ್ ಇಲ್ಲ ಮಿತ್ರ ಚವಡಿಗರಡು. ಶ್ರೀಮತಿ ಭಾರತಿ ಶೆಟ್ಟಿ ಇಲ್ಲ ಮಿತ್ರ ಚವಡಿಗರಡು. ಅಚ್ಚೆ ಸಾಯಿರಾಮ್ ಫ್ರೆಂಡ್ಸ್ ಗುರುವೆಂಕೆರೆ ಉದಿತ ಮಾನವೀಯತೆ ಗುರುಕಾರು ಶ್ರೀಯುತ ಶಶಿಧರ್ ಶೆಟ್ಟಿ ಗುರುವೆಂಕೆರೆ ದಂಪತಿ ಇಲ್ಲ ಮಿತ್ರ ಚವಡಿಗರಡು. ಅಚ್ಚೆ ಶ್ರೀಯುತ ಚಂದ್ರರಾಜ್ ಕೇದೆ ಇಲ್ಲ ಮಿತ್ರ ಚವಡಿಗರಡು. ಸಮಿತಿಯ ಸಂಚಾಲಕರಾಗಿ ತಂದ ದಂಪತಿ ನಿಖಿಲ ಮಿತ್ರ ಚವಡಿಗರಡು. ಶಿಕ್ಷಣ ಕ್ಷೇತ್ರ ಪೆರ್ಮೆದ ಸ್ಥಾನ ವಿಶ್ವನಾಥ ಗೌಡರೇ. ಶಿಕ್ಷಣ ಕ್ಷೇತ್ರ ಪೆರ್ಮೆದ ಸ್ಥಾನ ವಿಶ್ವನಾಥ ಗೌಡರೇ. ಗುರುಕುಲೆಗೆ ನಮನ ನಾಗರಿಕ ತಮ್ಮನ. ಶಿಕ್ಷಣ ಕ್ಷೇತ್ರ ಪೆರ್ಮೆದ ಸ್ಥಾನ ವಿಶ್ವನಾಥ ಗೌಡರೇ. ಚಿತ್ರದ ಶಿಕ್ಷಕರೇ ವಿ.ಕೆ. ವಿಟ್ಲ ಎದುಡಿ ಪಡಿತರ ಸರ್ವೆಲ್ಲ ಲಕ್ಕದ ಒಂದು ಮಾನವೀಯತೆ ಸಂರೈತ ಮಾಡ್ಕೊಳ್ಬೇಕು. ನೆಚ್ಚಿನ ಗುರುವೇ ಶಾಲೆಯ ಪಾಲನೆ ಪೂರ್ಣ ಸ್ಪಂದನೆ ಶಾಲೆಯ ಕೀರ್ತಿಯೇ ಪ್ರೀತಿ ಪಡೆಬರಿ ನಾಗರಿಕ ಅಭಿನಂದನೆ ಜೀವನ ತೃಪ್ತಿ ಶಾಲೆಯ ಕೀರ್ತಿ ಉದರೇನೆ ಕನಕರೆ ಹೊಸ ಹೊಸ ಬಣ್ಣ ರೂಪ ಶಾಲೆಗೆ ಕೊಲ್ಲುವೆ. ಶಿಕ್ಷಣ ಕ್ಷೇತ್ರ ಪೆರ್ಮೆದ ಸ್ಥಾನ ವಿಶ್ವನಾಥ ಗೌಡರೇ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಪನ್ಪಿ ಪಾತಿರದ ಲೆಕ್ಕ ಮೂಜಿ ಮೂರ್ತಿಲೇನು ಗುರುಕುಲ್ನ ರೂಪಡು ತೂಯಿ ನಕಲು ನಮ ಅಂಚಿತ್ತನ ಗುರುಕುಲ್ ಏರಂದು ಕೇಂಡ ಅವು ಶ್ರೀಯುತ ವಿ.ಕೆ. ವಿಟ್ಲ ಸರ್ ಇರೆಗೆ ಮಾನಾದಿಗೆ ಸಂದಾಯಿತ ಮಲ್ಪನ ಚಿತ್ತನ ಭಾಗ್ಯ ಪನ್ಪಿನ ಪೆರ್ಮೆದ ಪಾತಿರದ ಹೊರಟು ಶ್ರೀಯುತ ಯೋಗೀಶ್ ಮಾಸ್ಟರ್ ದಯಮಲ್ತ ದೇವರು ಮಿತ್ತ ಚವಡಿಗೆ ಬರಡು.
ಹಾಲು ಲೆಸದ ದುಂಬತ್ತಾದು ಇನಿಥ ಪೋರ್ಲ ಲೆಸಡ್ ಗುರ್ಕಾರ್ಮೆನ್ ದೊತ್ತೊಂದನಾರು ಶ್ರೀಯುತ ಶಶಿಧರ್ ಶೆಟ್ಟಿ ಬರೋಡ ಇರು ಮಿತ್ತ ಚವಡಿಗೆ ಬರೋಡು ಮಾನಾಧಿಕದ ಮನೆಟ್ ಒಲಗಾವಡು ಅಂಚನೆ ಮಾನಾಧಿಕದ ಪಾತೆರ ಇಪ್ಪನ ಚಿತ್ತನ ಶ್ರೀಯುತ ಆದರ್ಶ್ ಗೋಖಲೆ ಇರ್ಲ ಮಿತ್ತ ಚವಡಿಗೆ ಬರೋಡು ಇತ್ತೆ ತಾನೇ ಸನ್ಮಾನನ ಪಡೆಯಿನಕಲೆ ಶ್ರೀಯುತ ಮಂಜುನಾಥ್ ಸರ್ ಅಂಚನೆ ಶ್ರೀಯುತ ವಿಶ್ವನಾಥ್ ಸರ್ ನಿಖಲ ಮಿತ್ತ ಚವಡಿಗೆ ಬರೋಡು ನಾಗರಿಕ ಅಭಿನಂದನಾ ಸಮಿತಿದ ಮಾನಾಧಿಕದ ಗುರ್ಕಾರ್ಲು ಶ್ರೀಯುತ ಪ್ರಭಾಕರ್ ಬಂಗೇರ ಈರ್ಲ ಮಿತ್ತ ಚವಡಿಗೆ ಬರೋಡು ಕೂಟದ ಗುರ್ಕಾರ್ಲು ಶ್ರೀಯುತ ಸಂಪತ್ ಬಿ ಸುವರ್ಣ ಈರ್ಲ ಮಿತ್ತ ಚವಡಿಗೆ ಬರೋಡು ಪಂದಕ್ಕೆ ಏನೊಂದಲ್ಲ ಮಾಥ ಮಲ್ಲ ಬಿನ್ನೆರೆಲ್ಲ ಮಿತ್ತ ಚವಡಿಗೆ ಮೋಕಿಡು ಎತ್ಕೊನೊಂದು ಮಿತ್ತ ಚವಡ್ಡು ಒಲಗಾತಿನ ಚಿತ್ತನ ಶ್ರೀಯುತ ಶಶಿಧರ್ ಬಿ ಶೆಟ್ಟಿ ಗುರ್ಕಾರ್ಲು ತುಳುಕೂಟ ಅಂಚನೆ ಇನಿತ್ತ ಇಲೇಸಿದ ಗುರ್ಕಾರ್ಲು ಶ್ರೀಯುತೆರೆನು ಇಲೇಸಿಗೆ ಮೋಕಿಡು ಎತ್ಕೊನೊಂದುಲ್ಲ ಶ್ರೀಯುತೆರೆಗೆ ಎಕ್ಸೆಲ್ ಕಾಲೇಜ್ದ ಶ್ರೀಯುತ ಸುಮಂತ್ ಕುಮಾರ್ ಜೈನ್ ಇರು ಮಾನಾದಿಗೆ ಸಂದಾವಡು ಪಂದಕ್ಕೆ ಏನೊಂದುಲ್ಲ ಮಿತ್ತ ಚವಡ್ಡು ಒಲಗಾತಿನ ಚಿತ್ತನ ನನೂರಿ ಬಿನ್ನೆ ಶ್ರೀಯುತ ಆದರ್ಶ್ ಗೋಖಲೆ ಶ್ರೀಯುತೆರೆಗೆ ಸುಭಾಷ್ ಚಂದ್ರ ಇರು ಮಾನಾದಿಗಿನ ಸಂದಾವಡು ಪಂದಕ್ಕೆ ಏನೊಂದಿಲ್ಲ ಶ್ರೀಯುತೆರೆನು ಇಲ್ಲೇಸಿಗೆ ಮೋಕಿಡು ಎತ್ಕೊನೊಂದಿಲ್ಲ ಸೋಲ್ಮೆಲು ಲೇಸದ ದುಂಬತ್ತಾದು ಮಿತ್ತ ಚವಡ್ ಓಲಗಾತಿನ ನನೂರಿ ಬಿನ್ನೆ ಎಂಕಲ್ನ ನಾಗರಿಕ ಅಭಿನಂದನಾ ಸಮಿತಿದ ಮಾನಾದಿಗದ ಗುರ್ಕಾರ್ಲು ಶ್ರೀಯುತ ಪ್ರಭಾಕರ್ ಬಂಗೇರ ಇರೆನ್ಲ ಇಲೇಸಿಗೆ ಮೋಕಿಡೆತ್ಕೊನೊಂದುಲ್ಲೆ ಶ್ರೀಯುತೆರೆಗೆ ಸಂಪತ್ ಬಿ ಸುವರ್ಣ ಇರು ಮಾನಾದಿಗೆ ಸಂದೈತ ಮಲ್ಪೊಡು ಪಂದಕ್ಕೆ ಏನೊಂದುಲ್ಲೆ ಶ್ರೀಯುತ ಗಂಗಾಧರ್ ಕೆವಡೇಲು ಇರು ಮಿತ್ತ ಚವಡಿಗೆ ಬತ್ತದು ಮಾನಾದಿಗಿನ ಸಂದೈತ ಮಲ್ಪೊಡು ಪಂದಕ್ಕೆ ಏನೊಂದುಲ್ಲೆ ಸೊಲ್ಮೆಲು ಶಿವತೆರೆಗೆ ಲೇಸದ ದುಂಬತ್ತಾದು ಇನಿಥ ಪೊರ್ಲ ಚಾವಡಿಡ್ ಮಾನಾದಿಗಿನ ಪಡೆಯಿನಾರು ಶ್ರೀಯುತ ಮಂಜುನಾಥ್
ಇರು ತಮ್ಮನದ ನಿಲಿಟ್ ರಡ್ಡು ಪಾತಿರಡು ಪಂದು ಪಾತಿರದ ಕಟ್ಟಿಗೆ ಮೋಕಿಡು ಎತ್ಕೊನೊಂದುಲ್ಲೆ ನಂದ ಭಾರತ ಮಾತೆಗೆ ಮೂರು ಸರ್ತಿ ಜೈತು ಬರದೆ ಶುರುವಂತ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಒಡಿಲ್ದ ನಮ್ಮ ದೇವರಾಯನ ಪಂಚನಗೇಶ್ವರನ ನೆನಪಂದು ಅಂಚನೆ ಮದ್ದಡ್ಕದ ಅಪ್ಪೆ ಆರನೇ ನೆನಪಂದು ಅಂಚನೆ ಎನ್ನ ಅಮ್ಮ ಅಪ್ಪ ಅಂಚನೆ ದೇವರಿಯರ ಎನ್ನ ಮಾಮಿ ಬೊಕ್ಕ ಬಾವರನ್ನು ನೆನಪಂದು ಎನ್ನ ಕುಟುಂಬದ ದೇವರನ್ನು ನೆನಪಂದು ದೊಡ್ಡ ಪಾತ್ರವನ್ನು ಪಣಂದಿಲ್ಲ ಏತು ಖುಷಿ ಆಪಣ ಭಯಂಕರ ಖುಷಿ ಅವನು ಈತ ಮಲ್ಲ ಒಂಜಿ ಸಭೆಟ್ಟು ಬತ್ಪೆನ ಇಜ್ಜಾಂದು ಹಿಂಗೆ ಗೊತ್ತಿಜ್ಜಾಂಡೆ ಎನ್ನ ಬಗ್ಗೆ ಸುಮಾರು ಬಂಡೇರು ಏನೋ ಸೇರ್ನಲ್ಲ ಗೊತ್ತಿಜ್ಜೆ ಆರು ಗೋಪಾಲಕೃಷ್ಣ ಭಟ್ರು ನಾನು ವಿದ್ಯಾಭ್ಯಾಸ ಮಲ್ಪೈನ ಆ ರೀತಿ ಇಜ್ಜೇರು ಆರ್ಲ ಕೂಡ ಆಕ್ಸಿಡೆಂಟ್ ಆದ ತಿಳ್ಕೊಯ್ರು ಅದಕ್ಕೆ ಬತ್ತೇನೆ ಬತ್ತದು ಮಾತಿರ್ಲಂಕ ಈ ಊರ್ದಕ್ಲು ಎನ್ನ ಭಾವನಕ್ಲು ಅಣ್ಣನಕ್ಲು ಮಾತಿರ್ಲ ಸಹಾಯ ಮಾಡ್ತಂದಿಲ್ಲೇರು. ಪೂರ ದೈವ ಶಕ್ತಿಲು ಪೂರ ಬರ್ತದೆ ಕೊಡ್ತಾನೆ ಈ ಮಾತಾಡ್ತದೆ ಭಯಂಕರ ಖುಷಿ ಒಂದುಂಡು ಮಾತಿರೆಗಳ ಏನು ಚಿರಸ್ಮರಣೆ ಆದಿಲ್ಲ ಸುಮಾರು ಇಂಕ ಮೂಲ ನೆರೆಕರೆ ತಗಲು ಮದ್ದಾಡ್ಕದಗಳು ಅಕ್ಕಳು ಮಕ್ಕಳು ಮಾತಿಲ್ಲ ಎಡ್ಡೆ ಏನು ಆ್ಯಕ್ಚುಲಿ ನಿಕ್ಲು ಏರ್ಲ ನಂಬಾರು ಎನ್ನ ಸಮ್ಮಲ್ನಕ್ಲು ಇಂಕ್ಲು ಸಾಂಕಿನ ಸಮ್ಮಲ್ನಕ್ಲ ಉಳ್ಳೇರು ಮೂಲು ಕಲ್ಯಾರಾಡು ಅಕ್ಕಳನ್ನ ನೆಟ್ಟು ಬದುಕನ ಏನು ಸೊಗೆತ್ತ ಇಲ್ಲಿಡಿತ್ತನಾಯಿ ಆಂಡ ಏನ ಇಕ್ಕಂದು ಪೋಯಿನಾತ್ ಏನು ದೇಶ ಸೇವೆ ಮಲ್ಪಡ್ದು ಪೋಯಿನ ಆಂಡ ದೇವ್ರ ಇಡಮಟ್ಟ ಪತ್ತೊಂದು ಬರ್ತೀರಿ ಆಂಡ ಈ ಮಾತೆಲ್ಲ ತುಳಿ ಅಕ್ಕಳನ್ನ ಧರ್ಮದ ದೇವ್ರನ್ನ ನಂಬಿ ಏಪಲ ಕೈ ಬಿಡ್ಪುಜೇರು ಎಂಕ್ಲನ ದೇವರಿಂದೇ ಒಂದು ಮತ್ತು ಅಕ್ಕಳನ್ನ ಧರ್ಮದ ದೇವರೇನು ನೀರು ಪತ್ತೊಂದು ಪೋಯಾರ ನೀರೇನು ಬಿಡ್ಪುಜೇರು ಏ ಪಾಂಡಲ್ಲ ಕೈ ಬತ್ತೊಂದು ಬರ್ತೀರಿ ಅಂಚನೆ ಬತ್ತದೀರು ಎಂಕ ಅವೇತ ಪಂಡೇರೆ ಭೂಕಂಪಂಜ ಆತನಂದು ಎಂಕೈ ಗೊತ್ತಿಜ್ಜಿ ಬಿತ್ತು ಮರದಿತ್ತನು ಪೂರಾ ಒಂದಿತ್ತನು ಆ ಟೈಮ್ಡುಲೆ ಸಾಂಕಿದಿರು ಐಕೋನ್ನ ದೇವರನ್ನ ದಯ ಬೋರ್ಡು ಮಾತೆಲ್ಲ ಈತ ಸೇರಿದ ನಾವು ಪೂರ ಸಂಘ ಸಂಸ್ಥೆಗಳಿಲ್ಲ ಏನು ಚಿರಸ್ಮರಣೆ ಆದ ಎನ್ನ ರಡ್ಡು ಪಾತ್ರ ಜೈ ಬಡಪತ್ತದ ಪೊರ್ತೊಡ್ಲ ಅಪ್ಪೆ ಭಾರತಾಂಬೆನ ಸೇವೆನು ಮಲ್ಪುಡು ಪನ್ಪಿನ ಅಂಗಲಾಪದ ಒಟ್ಟುಗು ಸುಮಾರು 24 ವರ್ಷ ಭೂಸೇನಿಡ್ ಕಾರ್ಯನ ಮಲ್ತಿನಾರು ಶಿವತೇರು ಇರ್ನ ತಮ್ಮನದ ನಿರತ ಮದಿಪುಗು ಸೋಲೈತದ ಸೋಲ್ಮೆ ಸಂದೈತ ಮಲ್ತೊಂದು ಲೇಸದ ದುಂಬತ್ತಾದು ಅಜ್ಞಾನದ ಅಂಧಕಾರನ ದೂರ ಮಲ್ತದು ಸುಜ್ಞಾನದ ಬಲ್ಪುನು ಕೊರ್ನಾರಿ ಏರುಂದು ಕೇಂಡ ಅವು ಇನಿತ್ತ ಗುರುಕುಲು ಶಿವತ ವಿ.ಕೆ. ವಿಟ್ಲ ಸರ್ ಇರೇನು ಪಾತ್ರದ ಕಟ್ಟೆಗೆ ಮೋಕಿಡ್ ಎತ್ಕೊನೊಂದುಲ್ಲ ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿ ಪಂಚನ ಹಿರಿಯರ್ಲು ಜನ ಮಕ್ಕಳಿಗೆ ಶಿರಸ ನಮಸ್ತಮಂತಂದು ಒಂದು ರಡ್ಡು ಪಾತ್ರೆ ಪಂಪೆ ಕೆಂಡ ಫಸ್ಟ್ಗೆ ಪಂತೆ ಸನ್ಮಾನಗ ಬರ್ಪೆಯನ ಅಂಡ ಪಾತ್ರೆ ಮಾತ್ರ ಪಾತ್ರೆ ಹೆಚ್ಚಿಂದು ಅಂಡ ಎಂಕ್ಲ ಪಾತ್ರೆ ಬಾರಿ ಪೀರ ಎಂಕ್ಲ ಇಂಚಿನ ಹತ್ರ ಬ್ರಷ್ ಇಡು ಮಾತ್ರ ವರ್ಕ್ ಇಪ್ಪುನ ಸರಡು ಪಂಡೆ ಪ್ರಭಕ ಸರಡು ಪಂಡೆ ಐಕ್ ಪಂಡೆರಾರು ಈರ್ನ ಪಿರವು ಯೋಗೀಶ್ವರನ ಉಂತಾಗ ಈರು ಬಾಯಿ ಮನಮನ ಮಂತನ ಯಾವ ಒಂದು ಅಂಚನೆ ಏನು ಮನಮನ ಮನ್ಪಡತ್ತೆ ಆತ ಅಂಚಿನ ಮಲ್ಲ ಧ್ಯಾನ ಎರಡೆಜ್ಜಿ ಜ್ಞಾನ ಎರಡೆಜ್ಜಿ ಅಂಡ ಒಂಜಿ ಪಾತ್ರೆಯನ್ನು ಪಂಡ ಪಂಡ ಒಂಜಿ ಊರು ಒಂಜಿ ಕೇರಿ ಒಂಜಿ ಗ್ರಾಮ ಒಂಜಿ ದೇವಸ್ಥಾನ ಆವಡು ಒಂಜಿ ಮಸೀದಿ ಆವಡು ಒಂಜಿ ಚರ್ಚ್ ಆವಡು ಇನ್ನು ಮಾತ ಒಂಜಿ ಎಡ್ಡೆ ಪುದರ್ಕೊಂಡ ಆ ಊರು ಎಡ್ಡೆ ಉದ್ಧಾರ ಆವಡು ಪಂಡ ಆ ಊರ್ದ ನಾಗರಿಕರೇ ಮುಖ್ಯ ಕಾರಣ ಆದಿಪ್ಪೇರು ಎಂಕ್ಲ ಶಾಲೆ ಲಂಚನೆ ಊರ್ದ ಜೋಕುಲು ಊರ್ದ ಹಿರಿಯಾಕುಲು ಆ ಶಾಲೆದ ಮಿತ್ತು ಒಂಜಾತ ಅಭಿಮಾನ ದೀತಿನದಾದ
ಎಂಕ್ ಈ ಶಾಲೆಡೆ ಒಂಜಿ ಚಿತ್ರ ಮನ್ಪಂಚಿನ ಅವಕಾಶ ದೊರಕದು ಬರ್ತುಂಡು. ನಿಜವಾದ ಯಾನ ಇಂಚಿನ ಮಾತ ಈ ಥರದ ಒಂಜಿ ಅಭಿನಂದನೆ ಓಪನ್ ಕಡಿಮೆ ದುಂಬುಡು ಎಲ್ಲೆಪ್ಪಿನ ಬಾರಿ ಕಡಿಮೆ ಎಂಕಲ್ನ ಹೆಚ್ಚಿನ ಒಂಜಿ ಎಲ್ಲೆಪ್ಪಿನ ಬಜಿ ಒಂಜಿ ಬಡತನದ ವಿಷಯ ಅಂಚನೆ ಎಂಕ್ ಎನ್ನ ಗುರು ಆದಿತ್ತನ ಸುರೇಶ ಹಂದಾಡಿ ಅಂಚನೆ ಪ್ರೇಮಡಿತ್ತನ ಅಂಚನ ಕೆಲವು ಅಮ್ಮು ಶೆಟ್ರು ಈ ಅಮ್ಮು ಶೆಟ್ರು ಇಜ್ಜಿನ ಯಾನು ಈ ಲೆವೆಲ್ಗೆ ಬರೋ ಸಾಧ್ಯ ಇಚ್ಚಿ ಅವೆಲ್ಲ ಕಲೆತ್ತ ರೂಪೋಡು ಯಾನು ಈ ಥರ ಒಂಜಿ ಊರುಡು ಗುರುತ್ಯೋತ್ಸವ ಪಣ್ಣ ಐಟೆ ಎಂಕ್ ಎನ್ನ ಸುರೇಶ ಹಂದಾಡಿ ಪನ್ಪನ ಮಾಷು ಆ ರೀತಿ ಇಚ್ಛೇರು ದೈವದೀನರಾತೇರು ಆರ್ನ ಒಂಜಿ ಆಶೀರ್ವಾದ ಇತ್ತಿನದಾದ ಯಾನು ಒಂಜಿ ವಿಶೇಷವಾದಂದಿಟ್ಟು ಬರೆಯರ ಕಾರಣ ಅಂಡು ಅಂಚನೆ ನಮ್ಮ ಕರ್ನಾಟಕ ರಾಜ್ಯ ಎರಡೊಂಜಿ ಶಾಲೆದ ಪಂಡದು ವಿಷಯದ ಪಂಡದನ್ನು ಗುರುತಿಸೇರು ಅಕ್ಲೆಗೆ ನಿಜವಾದ ಸಲ್ಮೆ ಸಲ್ಲಬೆ ಅವೆಲೆಕೊನೆ ನಮ್ಮ ಊರದ ಗುರು ಹಿರಿಯರು ಉಳ್ಳೇರು ಅವೆಲೆಕೊನೆ ಬೇತೆ ಬೇತೆ ಸಂಘ ಸಂಸ್ಥೆಡು ಎಡ್ಡೆ ಪುದರ್ ಬತ್ತನ ಅಕ್ಕಲು ಉಳ್ಳೇರು ಅಕ್ಕಲ ನೆಲೆಟ್ಟು ಏನನ ಒಂಜಿ ಗುರುತಿಸದು ಈ ಥರ ಒಂಜಿ ಹೆಮ್ಮೆ ಪಡ್ಪುಣಂಚ ಎನ್ನ ಜೀವ ಆಕಲೆ ಆರೋಗ್ಯ ವಿಚಾರ ಮನ್ಪೆ ಊರಿನ ಪೂರ ಕರ್ತವ್ಯನ ಮಂತ ಅಲ್ಪ ಟೀಚರ್ಸ್ನಕ್ಲ ಮಾಸ್ಟ್ನಕ್ಲ ಅದೇ ಪಂಡ ಅಕ್ಲು ಅಕ್ಲ ಒಂದೊಂದ್ಸಲ ಅಕ್ಲು ಬುಳುಪೇರು ಕಣ್ಣೀರು ಪಾಡ್ಪೇರು ಯಾನ ಮಂತಿನ ಜೋಕ್ಲಿಗೆ ಅರ್ಥ ಆತನ ಇಜ್ಜ ಅಕ್ಲು ಪಾಸ್ ಆಪರೆ ಇಜ್ಜ ಎಕ್ಸಾಮ್ ಬತ್ತನ ರಿಸಲ್ಟ್ ಬತ್ತನ ಅಲ್ಟ ಅಕ್ಲು ಪಾಪ ಗಡಿಬಿಟ್ಟಿಟ್ಟೇ ಪೇರು ಅಕ್ಲನ ಸ್ವಂತ ಜೋಕ್ಲಿನ ಬುಡ್ದು ಕೂಡ ಶಾಲೆದ ಜೋಕುಲು ಎನ್ನ ಜೋಕ್ಲೆ ಪಂಡಿದೆ ಕಲ್ಪ ಒಂದು ಅಕ್ಲು ದಿನ ಕಳೆಪುನ ಅಕ್ಲು ಪಾಪ ಅಕ್ಲೆಗ್ಲ ದೇವೆ ರೆಡ್ಡೆ ಮಲ್ಪಾಡು ಅಂಚನೆ ಈ ಊರದ ನಾಗರಿಕ ಅಭಿನಂದನ ಸಮಾರಂಭ ಏನನ್ನು ಲೆತ್ತದ ನಿಕ್ಲು ಅಭಿನಂದಿಸ್ಯಾರು ಏನನ್ನು ಗುರುತಿಸ್ಯಾರು ನಿಕ್ಲಿಗೆ ಯಾನು ಚಿರ ಋಣಿ ಆದಿಪೆ ಪಂಡದು ರಡ್ಡು ಪಾತ್ರೆ ನಾನು ಮುಗಿಪೆ ಧನ್ಯವಾದ ಮಾತ್ರೆ ಲೆಡ್ಡವಾಡು ತಮ್ಮನದ ನಿರಟು ಪಾತೆರ ಪಾತೆರ ಶಿವ ತೆರೆಗೆ ಸೋಲೈತದು ಸೊಲ್ಮೆ ಸಂದೈತ ಮಲ್ತೊಂದು ಲೇಸದ ದುಂಬತ್ತಾದು ಇನಿತ್ತ ಪುರ್ಲ ಲೇಸಿಡು ಮಾನಾದಿಗದ ಪಾತೆರ ಪಾತೆರ ಇಪ್ಪಿನಾರು ಯುವ ವಾಗ್ಮಿ ಶಿವತ ಆದರ್ಶ ಗೋಕೆಲ ಇರೇನು ಮೋಕಿಡು ಪಾತ್ರದ ಕಟ್ಟೆಗೆ ಎತ್ಕೊನೊಂದುಲ್ಲ ದೇಶದ ಗಡಿಯನ್ನು ಕಾಯುವಂತಹ ಯೋಧ ಮತ್ತು ಸುಂದರ ದೇಶಕ್ಕೆ ಬುನಾದಿಯನ್ನು ಹಾಕಿಕೊಡುವಂತಹ ಶಿಕ್ಷಕ. ಯೋಧ ಮತ್ತು ಶಿಕ್ಷಕ ಇವರಿರುವರ ನಾಗರಿಕ ಅಭಿನಂದನಾ ಸಮಾರಂಭದ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವಂತಹ ಎಲ್ಲ ಆದರಣೀಯ ಸಜ್ಜನ ರಾಷ್ಟ್ರಪ್ರೇಮಿ ಬಂಧುಗಳೇ, ಬಹಳ ಸಂತೋಷದ ಮತ್ತು ಸಂಭ್ರಮದ ದಿವಸಕ್ಕೆ ನಾವು ನೀವುಗಳೆಲ್ಲರೂ ಕೂಡ ಸಾಕ್ಷಿಗಳಾಗಿದ್ದೇವೆ. ನಮ್ಮೆಲ್ಲರ ಮನಸ್ಸಿನಲ್ಲಿರುವಂತಹ ಅಜ್ಞಾನದ ಅಂಧಕಾರವನ್ನು ದೂರ ಮಾಡಿ ಜ್ಞಾನದ ದೀವಿಗೆಯನ್ನು ಹಚ್ಚುವುದರ ಮೂಲಕ ಭಗವಂತ ಯಾರು ಅನ್ನುವಂತಹ ದೇವರ ಅಸ್ತಿತ್ವವನ್ನು ತೋರಿಸಿಕೊಡುವಂಥವನು ಗುರು. ನಮ್ಮ ಮನಸ್ಸಿನ ಮೂಲೆಯಲ್ಲಿ ಅಡಗಿರುವಂತಹ ಕತ್ತಲನ್ನು ದೂರ ಮಾಡಿ ಜ್ಞಾನದ ದೀಪವನ್ನು ಬೆಳಗುವಂತಹವನು ಗುರು. ನಾವು ನೀವುಗಳೆಲ್ಲರೂ ಕೂಡ ಆರಾಮವಾಗಿ ನಮ್ಮ ಮನೆಗಳಲ್ಲಿ ಇರುವಂತಹ ಸಂದರ್ಭದಲ್ಲಿ ನಮ್ಮ ಜೀವನಕ್ಕೆ ಸುಭದ್ರವಾಗಿರುವಂತಹ ಅಡಿಪಾಯವನ್ನು ಹಾಕಿಕೊಡುವಂಥವನು ದೇಶದ ಗಡಿಯ ಭಾಗದಲ್ಲಿ ನಿಂತು ಹೋರಾಟ ಮಾಡುವಂತಹ ಒಬ್ಬ ಯೋಧ. ಆ ಈರ್ವರನ್ನು ಕೂಡ ಗುರುತಿಸುವುದರ ಮೂಲಕ, ಗೌರವಿಸುವುದರ ಮೂಲಕ ನಾಗರಿಕರ ನಿಜವಾಗಿರುವ ಜವಾಬ್ದಾರಿ ಏನು ಅನ್ನುವಂಥದ್ದನ್ನು ಇವತ್ತು ಈ ಭಾಗದ ನಾಗರಿಕರೆಲ್ಲ ತೋರಿಸಿಕೊಟ್ಟಿರುವಂಥದ್ದು ನಿಜಕ್ಕೂ ಅಭಿನಂದನೀಯವಾಗಿರುವಂತಹ ಸಂಗತಿ. ಮೊದಲೆಲ್ಲ ಒಂದು ಕಾಲಘಟ್ಟ ಇತ್ತು. ಸುಮಾರು 25-30 ವರ್ಷಗಳ ಹಿಂದೆ ಈ ದೇಶದ ಒಬ್ಬ ಸೈನಿಕ ಯುದ್ಧ ಮಾಡ್ತಾ ಹುತಾತ್ಮನಾದರೆ ಆತನನ್ನು ನೋಡುವ, ಆತನ ಪಾರ್ಥಿವ ಶರೀರಕ್ಕೆ ಗೌರವಿಸುವಂತಹ ಒಂದು ಯೋಚನೆಗಳು ಕೂಡ ನಮ್ಮ ದೇಶದಲ್ಲಿ ಇಲ್ಲದೇ ಇರುವಂತಹ ದಿವಸಗಳು ಇದ್ದವು. ಒಬ್ಬ ಯೋಧ ಹುತಾತ್ಮನಾಗಿ ಊರಿಗೆ ಬಂದಾಗ
ಒಬ್ಬ ಯೋಧ ನಿವೃತ್ತನಾಗಿ ಊರಿಗೆ ಬಂದಾಗ ಅವನನ್ನು ಸ್ವಾಗತಿಸಬೇಕು, ಅವನನ್ನು ಗೌರವಿಸಬೇಕು, ಆದರಿಸಬೇಕು, ಸತ್ಕರಿಸಬೇಕು ಅನ್ನುವಂತಹ ಭಾವನೆಗಳೆಲ್ಲ ಇಲ್ಲವೇ ಇರಲಿಲ್ಲ. ಆದರೆ ಒಂದು 25 ವರ್ಷಗಳ ಹಿಂದೆ ಯಾವಾಗ ಈ ದೇಶ ಕಾರ್ಗಿಲ್ ಯುದ್ಧಕ್ಕೆ ಸಾಕ್ಷಿಯಾಯಿತೋ, ಕಾರ್ಗಿಲ್ ಯುದ್ಧದಲ್ಲಿ 1999 ಜುಲೈ 26ನೇ ತಾರೀಕು ಕಾರ್ಗಿಲ್ ಪ್ರಾಂತದಲ್ಲಿ ಆಪರೇಷನ್ ವಿಜಯ್ನಲ್ಲಿ ಯಾವ ಭಾರತೀಯ ಸೈನಿಕರು 526ಕ್ಕೂ ಹೆಚ್ಚು ಜನ ಭಾರತೀಯ ಸೈನಿಕರ ಬಲಿದಾನ, 1000ಕ್ಕೂ ಮಿಕ್ಕಿದ ಭಾರತೀಯ ಸೈನಿಕರು ಅಂಗಾಂಗವನ್ನು ಕಳೆದುಕೊಂಡ ತರುವಾಯ ಆ ಎಲ್ಲ ಸೈನಿಕರು ಹುತಾತ್ಮರಾದ ಬಳಿಕ ಅವರ ಪಾರ್ಥಿವ ಶರೀರವನ್ನು ಅತ್ಯಂತ ಗೌರವಯುತವಾಗಿ ಅವರವರ ಊರುಗಳಿಗೆ ತಲುಪಿಸಬೇಕು ಅನ್ನುವಂತಹ ಯೋಜನೆ ನಮ್ಮ ದೇಶದ ಸರ್ಕಾರ ಮಾಡಿತ್ತು. ಅವತ್ತು ಜಾರ್ಜ್ ಫೆರ್ನಾಂಡಿಸ್ ಅವರು ರಕ್ಷಣಾ ಸಚಿವರಾಗಿ ಈ ದೇಶದ ಸೈನಿಕರಿಗೆ ಕೊಟ್ಟಂತಹ ಅತ್ಯಂತ ಉನ್ನತವಾಗಿರುವಂತಹ ಗೌರವ ಅದು. ಆ ತರುವಾಯ 25 ವರ್ಷಗಳ ಹಿಂದಿನಿಂದ ಈ ದೇಶದ ಒಬ್ಬ ಸೈನಿಕ ನಿವೃತ್ತನಾದಾಗ, ಒಬ್ಬ ಸೈನಿಕ ಸೈನ್ಯದ ಸೇವೆಯನ್ನು ಸಲ್ಲಿಸಿ ಮರಳಿ ಊರಿಗೆ ಬಂದಾಗ, ಸೈನಿಕನೊಬ್ಬ ಹುತಾತ್ಮನಾದಾಗ ಆತನನ್ನು ಗೌರವಿಸುವಂಥದ್ದು, ಗುರುತಿಸುವಂಥದ್ದು ನಮ್ಮ ಜವಾಬ್ದಾರಿ ಅನ್ನುವ ಪ್ರಜ್ಞೆ, ನಾಗರಿಕ ಪ್ರಜ್ಞೆ ಜನಸಾಮಾನ್ಯರಲ್ಲಿ ಮೂಡಿರುವಂಥದ್ದೇ ಭಾರತದ ಪಾಲಿಗೆ ಗೆಲುವಿನ ಗುಟ್ಟು ಅಂತ ನಾನು ಭಾವಿಸ್ತೇನೆ. ಯಾಕೆ ಅಂತಂದರೆ ನಮ್ಮ ದೇಶದಲ್ಲಿ ವಿಚಿತ್ರವಾಗಿರುವಂತಹ ಸನ್ನಿವೇಶಗಳನ್ನೆಲ್ಲ ನಾವೆಲ್ಲ ನೋಡ್ತಾ ಇದ್ದೇವೆ. ಯಾವುದೋ ಊರಲ್ಲಿ ಯಾವುದೋ ಇಸ್ರೇಲಿನ ಸೈನಿಕರು ತಮ್ಮ ಶತ್ರು ರಾಷ್ಟ್ರದ ಮೇಲೆ ದಾಳಿಯನ್ನು ಮಾಡಿ ಆ ದೇಶಕ್ಕೆ ವಿರೋಧವನ್ನು ಮಾಡುವಂತಹ ಉಗ್ರಗಾಮಿಗಳನ್ನು ಎಲ್ಲೋ ದೂರದ 1000 ಕಿಲೋಮೀಟರ್ ದೂರದಲ್ಲಿರುವಂತಹ ಊರಿನಲ್ಲಿ ಉಗ್ರಗಾಮಿಗಳನ್ನು ಸಾಯಿಸಬೇಕಾಗಿದ್ರೆ ಕಾಶ್ಮೀರದಲ್ಲಿ ಅವರಿಗೋಸ್ಕರ ಕಣ್ಣೀರು ಹಾಕುವಂತಹ ಕೆಲಸಗಳನ್ನು ನೀವುಗಳು ನೋಡ್ತಾ ಇದ್ದೇವೆ. ಎಲ್ಲೋ ಒಂದು ಕಡೆ ಯಾರೋ ಒಬ್ಬ ಟೆರರಿಸ್ಟ್ ಸತ್ತಾಗ ಕಾಶ್ಮೀರದಲ್ಲಿ ಅವನ ಪರವಾಗಿ 1000 ಜನ ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡಬೇಕಾಗಿದ್ರೆ ನಮ್ಮ ನಿಮ್ಮೆಲ್ಲರ ಸುಂದರ ಬದುಕಿಗೋಸ್ಕರ ನಾನು ಹವಾಲ್ದಾರ್ ಮಂಜುನಾಥ್ ನಾಯ್ಕ್ ಅವರನ್ನ ಕೇಳಿದೆ, ವಿಚಾರಿಸಿದೆ, ನಿಮ್ಮ 2 ಮಕ್ಕಳು ಹುಟ್ಟಬೇಕಾಗಿದ್ರೆ ನೀವೆಲ್ಲಿದ್ರಿ? ಆ ಮಕ್ಕಳ ಅಪ್ಪ ಅಂದಾಗ ನೀವೆಲ್ಲಿದ್ರಿ? ಆ ಮಕ್ಕಳು ಮೊದಲ ಬಾರಿಗೆ ಅಂಬೆಗಾಲನ್ನ ಇಡಬೇಕಾಗಿದ್ರೆ ನೀವೆಲ್ಲಿದ್ರಿ? ಆ ಮಕ್ಕಳು ಒಂದೊಂದಾಗಿ ತುತ್ತನ್ನ ಉಣಬೇಕಾಗಿದ್ರೆ ಮಂಜುನಾಥ್ ನಾಯ್ಕರದ್ದು ಯಾವುದನ್ನು ನೋಡಲಿಲ್ಲ. ಮಕ್ಕಳು ಹುಟ್ಟಿದ್ರು ಸಿಸೇರಿಯನ್ ಆಯಿತು ಅಂತ ಗೊತ್ತಾಯಿತು, ಅವರು ತಮ್ಮ ಪಾಡಿಗೆ ತಾವು ದೇಶ ಸೇವೆ ಮಾಡಬೇಕು ಅಂತ ಹೊರಟು ಹೋದ್ರಲ್ಲ. ಒಬ್ಬ ವ್ಯಕ್ತಿ 24 ವರ್ಷಗಳ ಕಾಲ ದೇಶಕ್ಕೋಸ್ಕರ ಧಾರೆ ಎರಿತಾನೆ, ಯೌವನವನ್ನ ದೇಶಕ್ಕೋಸ್ಕರ ಧಾರೆ ಎರಿತಾರೆ. ಅವರು ಹೆಂಡತಿ ಜೊತೆಗೆ ಆರಾಮವಾಗಿರ್ಬೋದಾಗಿತ್ತು, ಕುಟುಂಬಿಕರ ಜೊತೆಗೆಲ್ಲ ಆರಾಮವಾಗಿರ್ಬೋದಾಗಿತ್ತು. ಇದು ಎಲ್ಲವನ್ನ ಬದಿಗಿರಿಸಿ ಕನ್ಯಾಕುಮಾರಿ ಒಂದು ಬಿಟ್ಟು ಉಳಿದ ಎಲ್ಲ ಭಾಗಗಳಲ್ಲೂ ಕೂಡ ನಾನು ಸೇವೆ ಸಲ್ಲಿಸಿದ್ದೇನೆ. ಸೈನ್ಯದಲ್ಲಿ ಕೇಳಿಕೊಂಡೆ, ಇನ್ನೊಂದು ಬಾರಿ ಏನಾದರೂ ಅವಕಾಶ ದೇಶ ಸೇವೆ ಮಾಡೋದಕ್ಕೆ ಅವಕಾಶ ಇದ್ದರೆ ಆ ಅವಕಾಶವನ್ನು ಕೂಡ ನಾನು ಉಪಯೋಗ ಮಾಡ್ತೇನೆ ಅಂತ ಈ ದೇಶದ ಒಬ್ಬ ಸೈನಿಕ, ಒಬ್ಬ ಜವಾನ ಅತ್ಯಂತ ಹೆಮ್ಮೆಯಿಂದ ಉಲ್ಲೇಖ ಮಾಡ್ತಾರೆ. ಅಂತಂದರೆ ಅಂತಹ ದೇಶಭಕ್ತನನ್ನು ಗೌರವಿಸುವಂಥದ್ದು ನಿಮ್ಮ ಜವಾಬ್ದಾರಿ. ನಾಳೆಯಿಂದ ನವರಾತ್ರಿ ಆರಂಭ, ಕೆಲವು ಗಂಟೆಗಳಷ್ಟೇ ಬಾಕಿ ಇದೆ. ನವರಾತ್ರಿಯಲ್ಲಿ ನಾವು ಆರಾಧನೆ ಮಾಡಬೇಕಾಗಿದ್ರೆ ಮಹಾಕಾಳಿಯನ್ನ, ಮಹಾಲಕ್ಷ್ಮಿಯನ್ನ, ಮಹಾಸರಸ್ವತಿಯನ್ನ ಆರಾಧನೆ ಮಾಡ್ತೇವೆ. 3 ರೀತಿಯಲ್ಲಿಯೂ ಕೂಡ ಇರುವಂತಹ ದೇವಿಯನ್ನ ಆರಾಧನೆ ಮಾಡುವಂತಹ ಜನ ನಾವು. ಒಂದೇ ಮಾತರಮನ್ನ ಸೋದರಿ ಸುಶ್ರಾವ್ಯವಾಗಿ ಹೇಳಬೇಕಾಗಿದ್ರೆ ಒಂದು ಸಾಲದರಲ್ಲಿ ಬಂತು. ತ್ವಂ ಹಿ ದುರ್ಗಾ ದಶಪ್ರಹರಣ ಧಾರಿಣಿ ಅಂತ ಒಂದು ಸಾಲು ಬಂತು. ತಾಯಿ ಭಾರತಿಯನ್ನ ಬಂಕಿಮಚಂದ್ರರು ಹಾಡಿದ್ದು, ಹೊಗಳಿದ್ದು, ನೀನು ಸಾಕ್ಷಾತ್ ಕಾಳಿ, ನೀನು ಸಾಕ್ಷಾತ್ ಲಕ್ಷ್ಮಿ, ನೀನು ಸಾಕ್ಷಾತ್ ಸರಸ್ವತಿ ಅಂತ ಕಾಳಿಯನ್ನ ಬಂಕಿಮಚಂದ್ರರು ಹಾಡ್ತಾರೆ, ಹೊಗಳುತ್ತಾರೆ. ಬಂಕಿಮರು ಆವತ್ತು ಭಾರತ ಮಾತೆಯನ್ನ ಏನು 3 ರೀತಿಯಲ್ಲಿ ಹಾಡಿದರೋ, ಹೊಗಳಿದರೋ, ಆ ತ್ರಿವಿಧ ರೂಪಿಯಾದಂತಹ ಭಾರತ ಮಾತೆಯನ್ನ ರಕ್ಷಣೆ ಮಾಡುವಂಥದ್ದು ಯಾರು ಅಂತಂದ್ರೆ ಮಂಜುನಾಥ ನಾಯ್ಕರಂತಹ 13,25,000 ಸೈನಿಕರು ತಮ್ಮ ಯೌವನವನ್ನ ಧಾರೆ ಎರೆದ ಕಾರಣದಿಂದಲಾಗಿ ಇವತ್ತು ನೀವೆಲ್ಲ ನಮ್ಮ ದೇಶದಲ್ಲಿ, ನಮ್ಮ ಸಮಾಜದಲ್ಲಿ ಆರಾಮವಾಗಿ ಇದ್ದೇವೆ. ಪಿಲಿಗೊಬ್ಬು ಶುರುವಾಗ್ತದೆ, ಪಿಲಿ ವೇಷಗಳು ನಮ್ಮ ಮನೆಗೆ ಬರ್ತದೆ. ನಾವೆಲ್ಲ ನವರಾತ್ರಿಯ ದಿವಸ ಮನೆಯಲ್ಲಿ ರಜೆ ಹೇಗಿದ್ರು, ನಾಳೆಯಿಂದ ರಜೆ ಆರಂಭ ಆಯಿತು. ರಜೆಯಲ್ಲಿ ತುಂಬ ಆರಾಮವಾಗಿ, ಆನಂದವಾಗಿ ನಾವು ನಮ್ಮ ಮನೆಗಳಲ್ಲಿ ನಮ್ಮ ಬದುಕನ್ನು ಕಳೆದುಕೊಳ್ತೇವೆ. ಆದರೆ ನಮ್ಮೆಲ್ಲರ ಬದುಕು ಚೆನ್ನಾಗಿರುವುದಕ್ಕೆ, ನಮ್ಮೆಲ್ಲರ ಜೀವನ ಚೆನ್ನಾಗಿರುವುದಕ್ಕೆ ಕಾರಣೀಕರ್ತರಾದಂತಹ ಯೋಧರನ್ನ ಯಾವತ್ತೂ ಈ ಸಮಾಜ ಮರೆಯಬಾರದು. 1971ನೇ ಇಸ್ವಿಯಲ್ಲಿ ಭಾರತ ದೇಶ ತನ್ನದಲ್ಲದ ತಪ್ಪಿಗೋಸ್ಕರ ಒಂದು ಯುದ್ಧವನ್ನು ಎದುರಿಸಿತ್ತು.
ಯಾರೆಲ್ಲ ಕ್ರಿಕೆಟ್ ನೋಡ್ತಾರೆ ಅವರಿಗೆಲ್ಲ ಬಾಂಗ್ಲಾದೇಶದ ವಿರುದ್ಧ 2 ಟೆಸ್ಟ್ ಮ್ಯಾಚಲ್ಲಿ ರವಿಚಂದ್ರನ್ ಅಶ್ವಿನ್, ಬೂಮ್ರಾ, ರೋಹಿತ್, ವಿರಾಟ್ ಇವರೆಲ್ಲರ ಅಮೋಘ ಪ್ರದರ್ಶನದಿಂದ ನಾವು 2-0ದಲ್ಲಿ ಟೆಸ್ಟ್ ಸೀರೀಸನ್ನು ಗೆದ್ದಿದ್ದೇವೆ ನಿಜ. ಆದರೆ 1971ರಲ್ಲಿ ಬಾಂಗ್ಲಾ ಅನ್ನುವ ದೇಶವೇ ಒಂದು ಇಲ್ಲದೆ ಇದ್ದಾಗ ಪಾಕಿಸ್ತಾನದ ವಿರುದ್ಧ ಹೋರಾಟ ಮಾಡುವುದಕ್ಕೆ ಭಾರತ ದೇಶದ ಸೈನಿಕರು ಸಿದ್ಧರಾಗಿದ್ದರು. ಆವಾಗ ಕನ್ನಡ ನೆಲದ ಯೋಧ ಕಾರ್ಯಪ್ಪನವರು ಮಾಣಿಕ್ ಶಾ ಅವರಿಗೊಂದು ಪತ್ರ ಬರೀತಾರೆ. ಆ ಪತ್ರ ಎಷ್ಟು ಸುಂದರವಾಗಿದೆ ಅಂತಂದರೆ, ಇನ್ ಟೈಮ್ಸ್ ಆಫ್ ವಾರ್ ಆ್ಯಂಡ್ ನಾಟ್ ಬಿಫೋರ್, ಗಾಡ್ ಆ್ಯಂಡ್ ಸೋಲ್ಜರ್ all adore. When wars are over and everything righted, God is forgot and soldiers slighted ಅಂತ ಒಂದು ಪತ್ರವನ್ನ ಬರೀತಾರೆ. ಆ ಮಾತಿನ ಅರ್ಥ, ನಮ್ಮ ದೇಶದ ಜನ ಸಂಕಟ ಬಂದಾಗ ಮಾತ್ರ ಸ್ವಾಮಿ ವೆಂಕಟರಮಣ, ಮಹಾಲಿಂಗೇಶ್ವರ ಅಂತ ಕೈ ಮುಗಿತಾರಪ್ಪ. ನಮ್ಮ ಹುಡುಗರಿಗೆ ಚೆನ್ನಾಗಿ ಗೊತ್ತಿದೆ, ಕಾಲೇಜ್ ಮಕ್ಕಳಿಗೆ ಚೆನ್ನಾಗಿ ಗೊತ್ತಿದೆ, ದೇವರು ಅಲ್ಲಿ ತನಕ ಇದ್ದಾನೋ ಇಲ್ವೋ ಅಂತ ಗೊತ್ತಿಲ್ಲ. ನಾಳೆ ಸುಮನ್ ಸರ್ ಈ ಬಾರಿ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಇಂಥ ಡೇಟ್ ಅಂತ ಅನೌನ್ಸ್ ಮಾಡಿದ ತಕ್ಷಣ ನಮ್ಮ ಮಕ್ಕಳಲ್ಲೆಲ್ಲ ಇಲ್ಲದ ಆವೇಶ ಬಂದು ಬಿಡ್ತದೆ. ದೇವರೇ ನೀನು ಎಲ್ಲಿದ್ಯೋ ಗೊತ್ತಿಲ್ಲ, ಈ ಬಾರಿ ಒಂದು ಬಾರಿ ನನ್ನ ಕೈ ಹಿಡಿ ಅಂತ ದೇವರ ಹತ್ರ ನಾವು ಪ್ರಾರ್ಥನೆ ಮಾಡ್ಕೊಳ್ತೇವೆ. ನಮಗೆ ಸಂಕಟ ಬಂದಾಗ ಮಾತ್ರ ವೆಂಕಟರಮಣನ ನೆನಪಾಗ್ತದೆ. ಅದೇ ರೀತಿಯಲ್ಲಿ ಯುದ್ಧ ಬಂದಾಗ ಮಾತ್ರ ಈ ದೇಶದ ಜನ ಸೈನಿಕರನ್ನ ನೆನಪು ಮಾಡ್ಕೊಳ್ತಾರೆ. ಯುದ್ಧ ಮುಗಿದ ಬಳಿಕ ಸೈನಿಕರನ್ನ ಮರೆತು ಬಿಡುವಂತಹ ಸಮಾಜ ನಮ್ಮದು ಅಂತ ಕಾರ್ಯಪ್ಪನವರು ತುಂಬ ನೋವಿನಿಂದ ಒಂದು ಮಾತನ್ನ ಬರೆದಿದ್ರಾಯ್ತು. ಇವತ್ತು ಆ ಮಾತನ್ನ ಕೋವೆಟ್ಟು ಒಡಿನ್ಲಾಳದ ಜನ ನಾವುಗಳು ಸುಳ್ಳು ಮಾಡಿದ್ದೇವೆ. ಸಂಕಟ ಬಂದಾಗ ಮಾತ್ರ ನಮಗೆ ಸೈನಿಕ ಅಲ್ಲ, ದೇಶಕ್ಕೆ ಆಪತ್ತು ಬಂದಾಗ ಮಾತ್ರ ನಮಗೆ ಸೈನಿಕ ಅಲ್ಲ. ಯಾವೆಲ್ಲ ಸಂದರ್ಭದಲ್ಲಿ ಈ ದೇಶದ ಒಬ್ಬ ಸೈನಿಕ ಗಡಿಯಲ್ಲಿ ಹೋರಾಟ ಮಾಡುವುದರ ಜೊತೆಯಲ್ಲಿಯೇ ನಿವೃತ್ತನಾಗಿ ಮತ್ತೆ ತನ್ನ ಊರಿಗೆ ಬಂದಾಗಲೂ ಕೂಡ ಆ ಸೈನಿಕರನ್ನ ಗೌರವಿಸುವ, ಅಭಿನಂದಿಸುವಂತಹ ನಾಗರಿಕ ಪ್ರಜ್ಞೆ, ಜವಾಬ್ದಾರಿ ನಮ್ಮಲ್ಲಿದೆ ಅಂತ ಇವತ್ತು ಈ ಭಾಗದಲ್ಲಿ ನಾವುಗಳು ತೋರಿಸಿಕೊಟ್ಟಿದ್ದೇವೆ. ಅದು ಸಮಾಜಕ್ಕೆ ಅತ್ಯಂತ ಅಗತ್ಯವಾಗಿತ್ತು. ಪ್ರೀತಿಯ ಬಂಧುಗಳೇ, ಜುಲೈ 26ನೇ ತಾರೀಕು ಪುತ್ತೂರಿನಲ್ಲಿ ಒಬ್ಬ ಇಬ್ಬರು ಸೈನಿಕರನ್ನ ಭೇಟಿ ಮಾಡುವಂತಹ ಒಂದು ಅವಕಾಶ ನನಗೆ ಸಿಕ್ಕಿತ್ತು. ಆ ಇಬ್ಬರು ಸೈನಿಕರಲ್ಲಿ ಒಬ್ಬರು ನಮ್ಮ ಕನ್ನಡ ನೆಲದ ಹುಬ್ಬಳ್ಳಿಯವರು. 1999ರ ಕಾರ್ಗಿಲ್ ಯುದ್ಧದಲ್ಲಿ ಭಾಗವಹಿಸಿ ತಾವುಗಳೆಲ್ಲರೂ ಕೂಡ ಶೇರ್ ಶಾ ಅಂತ ಒಂದು ಸಿನಿಮಾವನ್ನ ಖಂಡಿತ ನೋಡಿರ್ತೀರಿ. ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಏ ದಿಲ್ ಮಾಂಗೆ ಮೋರ್ ಅಂತ ಹೇಳಿದಂಥ ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಫಿಲಂ ಶೇರ್ ಶಾ. ಆ ಶೇರ್ ಶಾ ಸಿನಿಮಾದಲ್ಲಿ ಒಂದು ಸಣ್ಣ ಸೀನ್ ಬರ್ತದೆ. ಪಾಕಿಸ್ತಾನದ ವಿರುದ್ಧ ಯುದ್ಧವನ್ನ ಮಾಡಬೇಕಾಗಿದ್ರೆ ನಮ್ಮ ಸೈನಿಕರು ಬಾಂಬನ್ನ ಬಿಸಾಡುವಂತಹ ಸಂದರ್ಭದಲ್ಲಿ ಆಯಾ ತಪ್ಪಿ ಒಬ್ಬ ಸೈನಿಕ ಬೀಳೋದು, ಆ ಬಾಂಬ್ ಸಿಡಿದು ಹೋಗ್ತದೆ. ನಮ್ಮ ದೇಶದ ಒಬ್ಬ ಸೈನಿಕನ ಶರೀರ ಛಿದ್ರವಾಗುವುದು ತಪ್ಪು ಹೋಗ್ತದೆ. ಆದರೆ ಅವರ ಕಾಲುಗಳಿಗೆ ಆಘಾತವಾಗ್ತದೆ. 2 ನಿಮಿಷ ಬಿಟ್ಟ ಸೈನಿಕನಿಗೆ ಪ್ರಜ್ಞೆ ವಾಪಸ್ ಬಂದಾಗ ತನ್ನ ಕಾಲನ್ನು ಹುಡುಕುವಂತಹ ಪರಿಸ್ಥಿತಿ, ತಾನು ಬದುಕಿದ್ದೀನೋ ತಾನು ಸತ್ತಿದ್ದೀನೋ, ತನ್ನ ಕಾಲುಗಳು ತನ್ನ ಶರೀರಕ್ಕೆ ಜಾಯಿನ್ ಆಗಿದೆಯೋ ಇಲ್ಲವೋ ಅನ್ನುವಂತಹ ಪರಿಸ್ಥಿತಿಯಲ್ಲಿ ಈ ದೇಶದ ಒಬ್ಬ ಸೈನಿಕ ಇದ್ದದ್ದನ್ನು ಶೇರ್ ಶಾ ಫಿಲಮ್ ಅಲ್ಲಿ ನೀವು ನೋಡಿರ್ಬೋದು. ಆ ಸಿನಿಮಾದಲ್ಲಿ ಇದ್ದದ್ದು ಬರೀ ಒಂದು ಸೀನ್ ಅಷ್ಟೇ. ಆದರೆ ಆ ಸೀನನ್ನ ಜೀವನದಲ್ಲಿ ನಿಜವಾಗಿ ಅನುಭವಿಸಿದಂತಹ ಒಬ್ಬ ಯೋಧ 65 ದಿವಸಗಳ ಹಿಂದೆ ಪುತ್ತೂರಿಗೆ ಬಂದಿದ್ರು. ಇಂಜಿನಿಯರಿಂಗ್ ವಿದ್ಯಾಭ್ಯಾಸವನ್ನ ಮುಗಿಸಿ ಮನಸ್ಸು ಮಾಡಿದ್ದಿದ್ರೆ ಅಮೆರಿಕ, ಜರ್ಮನಿಗೆ ಹೋಗಿ ಇವತ್ತು ಮಿಲಿಯನೇರ್ ಆಗುವಂತಹ ಅವಕಾಶಗಳಿದ್ದಂತಹ, ತಿಂಗಳಿಗೆ 10 ಲಕ್ಷಕ್ಕೂ 5 ಲಕ್ಷಕ್ಕೂ ಅಧಿಕ ಸಂಪಾದನೆ ಮಾಡುವ ಅವಕಾಶ ಇದ್ದಂತಹ ಹುಬ್ಬಳ್ಳಿಯ ಒಬ್ಬ ಹೈದ ಅದೆಲ್ಲ ಬಿಟ್ಟು ಇಂಜಿನಿಯರಿಂಗ್ ಪದವಿಯನ್ನ ಮುಗಿಸಿದ ನಂತರ ಭಾರತದ ಸೈನ್ಯಕ್ಕೆ ಸೇರ್ತಾರೆ. ಕಾರ್ಗಿಲ್ ಯುದ್ಧದಲ್ಲಿ ವಿಕ್ರಮ್ ಬಾತ್ರಾ ಜೊತೆಗೆ ಭಾಗವಹಿಸ್ತಾರೆ. ಆ ಯುದ್ಧದಲ್ಲಿ ಪಾಲ್ಗೊಳ್ಳುವಂತಹ ಹೊತ್ತಿನಲ್ಲಿ ಅವರ ಕಾಲಿಗೆ ಗಾಯ ಆಗ್ತದೆ. ಆ ಸೈನಿಕನನ್ನ ಅತ್ಯಂತ ಹತ್ತಿರದಿಂದ ನೋಡುವಂತಹ ಸೌಭಾಗ್ಯ ನನಗೆ ಸಿಕ್ಕಿತ್ತು. ಕ್ಯಾಪ್ಟನ್ ನವೀನ್ ನಾಗಪ್ಪ ಅಂತ ಅವರ ಹೆಸರು. ಕನ್ನಡ ನೆಲದ ವೀರಯೋಧ ಕ್ಯಾಪ್ಟನ್ ನವೀನ್ ನಾಗಪ್ಪ ಅವರು ತುಂಬಿದ ಸಭೆಯಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಮಾತನ್ನು ಹೇಳ್ತಾರೆ.
ಸೈನಿಕನ ಬಹಳ ದೊಡ್ಡ ಜವಾಬ್ದಾರಿ. ನೀವು ಮಂಜುನಾಥ್ ನಾಯ್ಕರನ್ನ ಕೇಳಿದ್ರು ಕೂಡ ಅವರು ಅದನ್ನೇ ಹೇಳ್ತಾರೆ. ಹಾರ, ತುರಾಯಿ, ಶಾಲು ಇವೆಲ್ಲ ಮಂಜುನಾಥ ನಾಯ್ಕರ ಸಂತೋಷಕ್ಕೋಸ್ಕರ ಅಲ್ಲ, ನಮ್ಮ ಸಂತೋಷಕ್ಕೋಸ್ಕರ ನಾವು ಹಾಕಿದ್ದಷ್ಟೇ. ನಮ್ಮ ಸಂತೋಷಕ್ಕೋಸ್ಕರ, ಅವರಿಗೆ ಅಭಿನಂದನೆಯನ್ನ ಸಲ್ಲಿಸುವುದರಿಂದ ನಮಗೆ ಖುಷಿ ಆಗ್ತದೆ ಅನ್ನೋ ಕಾರಣಕ್ಕೋಸ್ಕರ ಅವರಿಗೆ ಪೇಟ, ಶಾಲು, ಹಾರ ಎಲ್ಲ ಹಾಕಿದ್ದು. ನೀವು ಮಂಜುನಾಥ್ ನಾಯ್ಕರನ್ನ ಪ್ರಶ್ನೆ ಮಾಡಿ ಕೇಳಿ, ನಿಮಗೆ ಪೇಟ ಮತ್ತು ಒಂದು ಗನ್ ಎರಡನ್ನ ಎದುರುಗಡೆ ತಂದಿಟ್ರೆ ನಿಮ್ಮ ಮೊದಲ ಆಯ್ಕೆ ಯಾವುದು ಅಂತ ಕೇಳಿದ್ರೆ ಮಂಜುನಾಥ ನಾಯ್ಕರು ಗನ್ ಕೊಡಿ, ಇನ್ನೊಂದು 10 ವರ್ಷ ದೇಶ ಸೇವೆ ಮಾಡ್ತೇನೆ ಅಂತ ಪ್ರಾಂಜಲವಾಗಿರುವಂತಹ ಉತ್ತರವನ್ನು ಅವ್ರು ಕೊಡ್ತಾರೆ. ಕ್ಯಾಪ್ಟನ್ ನವೀನ್ ನಾಗಪ್ಪ ಅವರು ಹೇಳಿದರು, ನನ್ನ ಜೀವನದಲ್ಲಿ ನನಗೆ ತುಂಬ ಬೇಸರ ಆಗಿರುವಂಥ ದಿವಸ ಯಾವುದು ಅಂತಂದ್ರೆ, ನಾನು ಕಾಲನ್ನ ಕಡಿದುಕೊಂಡೆ ಅನ್ನುವ ದಿನ ಅಲ್ಲ, ನನ್ನ ಕಾಲಿಗೆ ಗಾಯ ಆಯಿತು ಅನ್ನುವ ದಿನ ಅಲ್ಲ. ನವೀನ್ ನಾಗಪ್ಪ ಅವರೇ, ನಿಮಗೆ 8 ಆಪರೇಷನ್ಗಳನ್ನು ಮಾಡಬೇಕು, ನೀವು 22 ತಿಂಗಳುಗಳ ಕಾಲ ಆಸ್ಪತ್ರೆಯಲ್ಲಿ ಬೆಡ್ ರೆಸ್ಟ್ ಅಲ್ಲಿ ಇರಬೇಕು ಅಂತ ಹೇಳಿದಾಗ ನನಗೆ ಬೇಸರ ಆಗಲಿಲ್ಲ. ನನಗೆ ಬೇಸರ ಆಗಿದ್ದು ಯಾವಾಗ ಅಂತಂದ್ರೆ, ನವೀನ್ ನಾಗಪ್ಪ ಅವರೇ, ನಾಳೆಯಿಂದ ನಿಮಗೆ ಭಾರತದ ಸೈನ್ಯದಲ್ಲಿ ಸೇವೆ ಸಲ್ಲಿಸುವುದಕ್ಕೆ ಅವಕಾಶ ಇಲ್ಲ ಅಂತಂದವಾಗ ನನಗೆ ಸಾವೇ ಆವತ್ತು ಬರಬಾರ್ದಾಗಿತ್ತ ಅಂತ ಅನ್ನಿಸಿತು ಅಂತ ಒಬ್ಬ ಯೋಧ ಉಲ್ಲೇಖ ಮಾಡ್ತಾರೆ. ಅದೇ ಕಾರ್ಯಕ್ರಮದಲ್ಲಿ ಇನ್ನೊಬ್ಬ ಯೋಧ ಭಾಗವಹಿಸಿದ್ರು. ಕಾಲೇಜ್ ವಿದ್ಯಾರ್ಥಿಗಳಿದ್ದಾರೆ, ನೀವು ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು ಅಂತ ದೂರ ದೂರದ ಊರಿನಿಂದೆಲ್ಲ ಬಂದಿರ್ತೀರಿ. ಪುಟಾಣಿ ಮಕ್ಕಳೆಲ್ಲ, ಹೈಸ್ಕೂಲ್ ಮಕ್ಕಳೆಲ್ಲ ಇದ್ದಾರೆ. ಮುಂದೆ ನಾನು ಏನಾಗಬೇಕು ಅನ್ನುವಂತಹ ಪ್ರಶ್ನೆಯನ್ನು ಕೇಳಿದವಾಗ ನಾವು ಬೇರೆ ಬೇರೆ ಉತ್ತರವನ್ನು ನಮ್ಮ ಟೀಚರ್ಸಿಗೆ, ನಮ್ಮ ಪೇರೆಂಟ್ಸಿಗೆ ನಾವು ಕೊಡ್ತೇವೆ. ಆ ಪುಣ್ಯಾತ್ಮ ಬದುಕಿ ಉಳಿದದ್ದೇ ಒಂದು ಪವಾಡ. ಅವರ ಮುಖ ನೋಡೋದಕ್ಕೆ ತುಂಬ ಚಂದ ಇದೆ. ಫಿಲಮ್ ಎಲ್ಲ ನೋಡೋರಿಗೆ ಬಾಲಿವುಡ್, ಹಾಲಿವುಡ್, ಕಾಲಿವುಡ್, ಸ್ಯಾಂಡಲ್ವುಡ್ ಫಿಲಮ್ ಸ್ಟಾರ್ಗಳೆಲ್ಲ ಹೇಗಿರ್ತಾರೆ ಆ ತರಹ ಮುಖ ಚಂದ ಇದೆ. ಅವರೊಂದು ಕೋಟೆಲ್ಲ ಹಾಕೊಂಡು ವೇದಿಕೆಯ ಮೇಲೆ ನಿಂತ್ಕೊಂಡು ಮಾತಾಡಬೇಕಾಗಿದ್ರೆ ಅದ್ಭುತ ಅಂತ ನಮಗೆ ಅನ್ನಿಸ್ತದೆ. ಆದರೆ ಆ ಪುಣ್ಯಾತ್ಮ ಒಂದ್ಸರ್ತಿ ಕೋಟನ್ನ ಬಿಚ್ಚಿ ಶರ್ಟ್ನ ಬಟನ್ಗಳನ್ನು ತೆಗೆದು ತಮ್ಮ ಎದೆ ತೋರಿಸಿದ್ರೆ 18 ಬುಲೆಟ್ಗಳು ಅವರ ಶರೀರವನ್ನ ತುಂಡು ಮಾಡ್ಕೊಂಡು ಹೋದಂತಹ ಗುರುತುಗಳು ಕಾಣ್ತವೆ. ಈ ಭೂಮಿಯ ಮೇಲೆ ಅತ್ಯಂತ ಕಿರಿಯ ವಯಸ್ಸಿನಲ್ಲಿ, 19 ವರ್ಷ ವಯಸ್ಸಿನಲ್ಲಿ ಪರಮವೀರ ಚಕ್ರ ಪ್ರಶಸ್ತಿಯನ್ನ ಪಡೆದಂತಹ ಯಾರಾದರೂ ಒಬ್ಬ ಜೀವಂತವಾಗಿ ಬದುಕಿದ್ರೆ ಆ ವ್ಯಕ್ತಿ ಕ್ಯಾಪ್ಟನ್ ಯೋಗೇಂದ್ರ ಸಿಂಗ್ ಯಾದವ್. 65 ದಿವಸಗಳ ಹಿಂದೆ ಪುತ್ತೂರಲ್ಲಿ ಬಂದು ವಿದ್ಯಾರ್ಥಿಗಳ ಎದುರುಗಡೆ ನಿಂತ್ಕೊಂಡು ಭಾಷಣ ಮಾಡ್ತಾರೆ. 25 ವರ್ಷಗಳ ಹಿಂದೆ 18 ಗುಂಡುಗಳನ್ನು ತನ್ನ ಕುತ್ತಿಗೆಯಿಂದ ಹೊಟ್ಟೆ ಭಾಗದವರೆಗೆ ಹಾಕಿಸ್ಕೊಂಡಂತಹ ಆ ಪುಣ್ಯಾತ್ಮ ತನ್ನ ಭಾಷಣದ ಉದ್ದಕ್ಕೂ ಹೇಳುವಂಥದ್ದು, ನನಗೆ ಗುಂಡು ಬಿತ್ತು, ನನಗೆ ನೋವಾಯಿತು ಅಂತಲ್ಲ. ವಿದ್ಯಾರ್ಥಿಗಳೇ, ದೇಶ ಸೇವೆ ಮಾಡುವಂತಹ ಅವಕಾಶ ಸಿಕ್ಕಾಗ ಯಾವ ಕಾರಣಕ್ಕೂ ಕೂಡ ಹಿಂಜರಿಯಬೇಡಿ ಅಂತ ಈ ದೇಶದ ಒಬ್ಬ ಸೈನಿಕ ಉಲ್ಲೇಖ ಮಾಡ್ತಾರಲ್ಲ, ಎಂಥ ತ್ಯಾಗ, ಎಂತಹ ಉನ್ನತವಾಗಿರುವಂತಹ ರಾಷ್ಟ್ರಭಕ್ತಿಯ ಸೈನಿಕರಲ್ಲಿದೆ. ನಾವು ನೀವುಗಳೆಲ್ಲ ಆ ಎಲ್ಲ 13.25 ಲಕ್ಷ ಜನ ಸೈನಿಕರ ಪ್ರತೀಕವಾಗಿರುವಂತಹ ಹವಾಲ್ದಾರ್ ಮಂಜುನಾಥ ನಾಯ್ಕರನ್ನ ಎದುರುಗಡೆ ಇಟ್ಟುಕೊಂಡು ಅವರಿಗೆ ಇವತ್ತು ಮಾಡುವಂತಹ ಸನ್ಮಾನ ನಮ್ಮ ದೇಶದ ಗಡಿಯನ್ನ ಕಾಯುವ ಎಲ್ಲ ಯೋಧರಿಗೂ ಮಾಡಿದಂತಹ ಸನ್ಮಾನ ಅನ್ನುವಂತಹ ನೆಲೆಯಲ್ಲಿ ಈ ಭಾಗದ ಕಾರ್ಯಕ್ರಮದಲ್ಲಿ ನಾವು ನೀವುಗಳೆಲ್ಲ ಸೇರಿದ್ದೇವೆ. ಪ್ರೀತಿಯ ಬಂಧುಗಳೇ, ಒಬ್ಬ ಯೋಧ ಸೈನ್ಯವನ್ನ ಸೇರಬೇಕಾಗಿದ್ರೆ ಅವನ ಇಂಡಿಯನ್ ಮಿಲಿಟರಿ ಅಕಾಡೆಮಿಯಲ್ಲಿ ಪ್ರತಿಜ್ಞೆಯನ್ನ ತಗೊಳ್ಳಬೇಕಾಗಿದ್ರೆ ಎಲ್ಲಕ್ಕಿಂತಲೂ ಸರ್ವೋಚ್ಚವಾಗಿರುವಂಥದ್ದು ನನ್ನ ದೇಶ. ನನ್ನ ದೇಶದ ಏಳಿಗೆಯನ್ನ, ನನ್ನ ದೇಶದ ಗೆಲುವನ್ನ ಸಾಧಿಸಿದ ನಂತರ ನನಗೆ ಸರ್ವೋಚ್ಚವಾಗಿರುವಂಥದ್ದು, ನಾನು ಯಾವ ಮಿಲಿಟರಿಯನ್ನ ಲೀಡ್ ಮಾಡ್ತಾ ಇದ್ದೇನೆ, ನನ್ನ ತುಕಡಿಯನ್ನ, ಆ ತುಕಡಿಯ ಸೈನಿಕರು. ಆ ಎಲ್ಲ ತುಕಡಿಯ ಸೈನಿಕರ ಕ್ಷೇಮವನ್ನ ನೋಡಿಕೊಂಡ ಬಳಿಕ ಕಟ್ಟಕಡೆಯದಾಗಿ ಸಣ್ಣ ಅವಕಾಶವಿದ್ದರೆ ಆ ಅವಕಾಶದಲ್ಲಿ ನಾನು ಕ್ಷೇಮವನ್ನ ಹುಡುಕುವಂಥದ್ದು ನನ್ನ ವೈಯಕ್ತಿಕವಾಗಿರುವಂತಹ ಕ್ಷೇಮವನ್ನ. ಸರ್ವೋಪರಿ ದೇಶ,
ದೇಶದ ಕೆಳಗೆ ನಾನು ಲೀಡ್ ಮಾಡುವಂತಹ ನನ್ನ ತುಕಡಿಯ ಕೆಳಗಡೆಯ ಕಟ್ಟಕಡೆಯ ಅವಕಾಶವಿದ್ದರೆ ಅದು ನಾನು ಮಾತ್ರ ಅನ್ನುವಂತಹ ಪ್ರತಿಜ್ಞೆಯನ್ನು ಇಂಡಿಯನ್ ಮಿಲಿಟರಿ ಅಕಾಡೆಮಿಯಲ್ಲಿ ತೆಗೆದುಕೊಳ್ಳುವಂತಹ ಪ್ರತಿಯೊಬ್ಬ ಯೋಧನ ಕಟ್ಟಕಡೆಯ ಆಸೆ ದೇಶ ಚೆನ್ನಾಗಿರಬೇಕು ಅನ್ನುವಂತಹ ಒಂದೇ ಒಂದು ಆಸೆ. ಆ ಆಸೆಯನ್ನು ಇವತ್ತು ನೀವುಗಳೆಲ್ಲ ಇಲ್ಲಿ ಸೇರಿಕೊಂಡು ಅವರಿಗೆ ಸನ್ಮಾನ ಮಾಡೋದ್ರ ಮೂಲಕ ಇಡೀ ಯೋಧ ಪರಂಪರೆಯನ್ನು ಗೌರವಿಸುವಂತಹ ಕೆಲಸವನ್ನು ಏನು ನಾವು ಮಾಡಿದ್ದೇವೆ, ಇದರ ಹಿಂದೆ ಇರುವಂತಹ ಪ್ರತಿಯೊಬ್ಬರಿಗೂ ಕೂಡ, ಅದು ಸನ್ಮಾನ್ಯ ಬಂಗೇರು ಅಥವಾ ಸಂಪತ್ ಸುವರ್ಣ ಅವರು, ಪ್ರಭಾಕರ್ ಶೆಟ್ಟರು ಮತ್ತು ಅವರ ಇಡೀ ತಂಡ ಯಾವ ಕೆಲಸವನ್ನು, ಒಂದು ಅದ್ಭುತವಾಗಿರುವಂತಹ ಕೆಲಸವನ್ನು ಮಾಡಿದೆ, ಆ ಕೆಲಸಕ್ಕೆ ನಾವುಗಳೆಲ್ಲ ಇವತ್ತು ಸಾಕ್ಷಿಯಾಗಿದ್ದೇವೆ. ನವರಾತ್ರಿಯ ಆರಂಭಕ್ಕೆ ಮೊದಲೇ ಯಾವ ಪುಣ್ಯಾತ್ಮ ಜೈ ಜವಾನ್, ಸೈನಿಕರಿಗೆ ಗೆಲುವಾಗಲಿ ಅನ್ನುವಂತಹ ಭೀಷಣವಾಗಿರುವ ಮಾತುಗಳನ್ನು ಉಲ್ಲೇಖ ಮಾಡಿದರೋ, ಆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜಯಂತಿಯ ದಿವಸ ಯೋಧನನ್ನ ಮತ್ತು ಶಿಕ್ಷಕನನ್ನ ಗೌರವಿಸುವಂತಹ ಒಂದು ಅಪರೂಪವಾಗಿರುವ ಕಾರ್ಯಕ್ರಮಕ್ಕೆ ನಾವುಗಳು ಸಾಕ್ಷಿಯಾಗಿದ್ದೇವೆ. ಇದಕ್ಕಿಂತ ದೊಡ್ಡದಾಗಿರುವಂತಹ ಭಾಗ್ಯ ಪ್ರಾಯಶಃ ನಮ್ಮ ಜೀವನದಲ್ಲಿ ಇನ್ನೊಂದಿರೋದಕ್ಕೆ ಸಾಧ್ಯವೇ ಇಲ್ಲ. ನಾವು ಯಾರೂ ಕೂಡ ಯುದ್ಧವನ್ನು ನೋಡಿದವರಲ್ಲ. ನಾವೆಲ್ಲ ಯುದ್ಧ ನೋಡಿದ್ದೆಲ್ಲಿ ಅಂತಂದರೆ, ಯಾವುದೋ ಒಂದು ಸಿನಿಮಾದ ಯುದ್ಧದ ಸನ್ನಿವೇಶವನ್ನು ಅಥವಾ ಕಿಚ್ಚ ಸುದೀಪ್ ಸಿನಿಮಾದಲ್ಲೋ ಎಲ್ಲೋ ಒಂದೆರಡು ಮೂರು ಕಡೆಯಲ್ಲಿ ಯುದ್ಧದ ಸನ್ನಿವೇಶವನ್ನು ನೋಡಿದ್ದೇವಷ್ಟೇ. ಬೆಳಗ್ಗೆ 5 ಗಂಟೆಗೆ ಹಾಸ್ಟೆಲಲ್ಲಿ ಎದ್ದೇಳಬೇಕು ಅಂತಂದರೆ ಬಿಟ್ಬಿಡಿ ಸಾರ್, ಒಂದಿನ ಸಾರ್ ಅಂತ ಕೇಳೋವಂತಹ ಮಕ್ಕಳು ನಾವು. ಬೆಳಗ್ಗೆ 8 ಗಂಟೆ ನಾಳೆಯಿಂದ ರಜೆ ಆಗ್ತದಲ್ಲ, ನವರಾತ್ರಿ ಕಾರಣಕ್ಕೋಸ್ಕರ ಮಕ್ಕಳು ಬೇಗ ಏಳ್ಬೋದು. ವಿಜಯದಶಮಿ ಕಳೆದ ನಂತರ ಬೆಳಗ್ಗೆ 8 ಗಂಟೆ 9 ಗಂಟೆ ಆದಾಗ ಮಕ್ಕಳು ಏಳೋದಿಲ್ಲ. ಚಳಿ, ಡಿಸೆಂಬರ್ ತಿಂಗಳ ಚಳಿಯಲ್ಲಿ 1 ಹೊದಿಕೆ 2 ಹೊದಿಕೆ ಇದ್ರೂ ಕೂಡ ಸಾಕಾಗೋದಿಲ್ಲ ನಮಗೆ. ಆದರೆ ಮಂಜುನಾಥ ನಾಯ್ಕರು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕೆಲಸ ಮಾಡಿದ್ರಲ್ಲ, ಸಿಯಾಚಿನ್ ಅಂತ ಒಂದು ಜಾಗ ಇದೆ ಮಕ್ಕಳೇ. ಸಿಯಾಚಿನ್, ನೀವು ಗುರುವಾಯಿನ ಕೆರೆಯ ಮದ್ದಡ್ಕದ ಈಗದ ಟೆಂಪರೇಚರ್ ಲೆಕ್ಕ ಹಾಕಿದ್ರೆ ಒಂದು 34-35 ಡಿಗ್ರಿ ಸೆಲ್ಸಿಯಸ್ ಇರ್ಬೋದು. ಸಿಯಾಚಿನ್ ಅಂತ ಒಂದು ಜಾಗ ಇದೆ. ಆ ಜಾಗದಲ್ಲಿ -58 ಡಿಗ್ರಿ ಸೆಲ್ಸಿಯಸ್. ಸುಮಾರು 6-7 ವರ್ಷಗಳ ಹಿಂದೆ ಬೆಳ್ತಂಗಡಿಯಲ್ಲೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾಗ ಅಲ್ಲೊಬ್ಬ ಯೋಧರ ಕೈ ಮತ್ತು ಕಾಲುಗಳನ್ನು ನಾನು ನೋಡಿದ್ದೆ. ಅವರ ಬೆರಳುಗಳು ಒಂದಾಗಿದ್ದವು, ಕೈಯ ಬೆರಳುಗಳು ಒಂದಾಗಿತ್ತು, ಕಾಲಿನ ಬೆರಳುಗಳು ಒಂದಾಗಿದ್ದವು. ಬೆಳ್ತಂಗಡಿಯಲ್ಲೇ ನಡೆದ ಕಾರ್ಯಕ್ರಮ. ಅವರೆಲ್ಲ ನಾನು ಕೇಳಿದೆ, ಸರ್ ಯಾವುದಾದ್ರೂ ಆಪರೇಷನ್ನಲ್ಲಿ ನೀವು ಭಾಗವಹಿಸಿದ್ರಾ? ಪಾಕಿಸ್ತಾನ್ ಆರ್ಮಿ, ಬಾಂಗ್ಲಾದೇಶ, ಚೀನಾ ಅಟ್ಯಾಕ್ ಏನಾದರೂ ಆಗಿತ್ತಾ? ಯಾಕೆ ನಿಮ್ಮ ಕೈಯ ಬೆರಳುಗಳು ಒಂದಾಗಿದೆ, ಕಾಲಿನ ಬೆರಳುಗಳು ಒಂದಾಗಿದೆ ಅಂತ ಕೇಳಿದವಾಗ ಅವರು ಉತ್ತರ ಕೊಡ್ತಾರೆ, ಬೆಳ್ತಂಗಡಿಯ ಯೋಧ ಉತ್ತರ ಕೊಡ್ತಾರೆ, ನಾನು ಯಾವುದೇ ಆಪರೇಷನ್ನಲ್ಲಿ ಯುದ್ಧ ಮಾಡಿ ನನ್ನ ಕೈಕಾಲುಗಳು ಹೀಗಾದದ್ದಲ್ಲ, ಅಕಸ್ಮಾತ್ತಾಗಿ ಗೊತ್ತಿಲ್ಲದೆ ಚಳಿಗೆ ನನ್ನ ಮೈಯನ್ನು ಒಡ್ಡಿದೆ, ಆ ಚಳಿಯ ಕಾರಣದಿಂದಲಾಗಿ ಹೀಗಾಯಿತು. ಬಂಧುಗಳೇ, -58 ಡಿಗ್ರಿ ಸೆಲ್ಸಿಯಸ್, 0 ಡಿಗ್ರಿ ಸೆಲ್ಸಿಯಸ್ಸಿಗೆ ಐಸ್ ಆಗ್ತದೆ. ಆ ಐಸನ್ನು 5 ನಿಮಿಷ ಕೈಯಲ್ಲಿ ಇಟ್ಕೊಳ್ಳಿಕ್ಕಾಗೋದಿಲ್ಲ. ಬೆನ್ನಿನ ಒಳಗಡೆ ಐಸ್ ಹಾಕಿದರೆ ನಿಂತ್ಕೊಳ್ಳೋದಕ್ಕೆ ನಮಗಾಗೋದಿಲ್ಲ. -58 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಈ ದೇಶದ ಒಬ್ಬ ಯೋಧ ಅಪ್ಪ, ಅಮ್ಮ, ಹೆಂಡತಿ, ಮಕ್ಕಳು, ಮನೆ, ಮಠ, ಪರಿವಾರ, ಬಂಧು ಬಳಗ, ನವರಾತ್ರಿ, ದೀಪಾವಳಿ, ಹೋಳಿ, ಚೌತಿ ಈ ಎಲ್ಲವನ್ನ ಬದಿಗಿಟ್ಟು ದೇಶ 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 ನನ್ನದು ಅಂತ ಒಂದು ಬಂದೂಕ್ ಹಿಡ್ಕೊಂಡು 3 ತಿಂಗಳುಗಳ ಕಾಲ ಗೊತ್ತು ಗುರಿಯಿಲ್ಲದ ಜಾಗದಲ್ಲಿ 140 ಕೋಟಿ ಜನ ಭಾರತೀಯರು ನೆಮ್ಮದಿಯಿಂದ ಮಲಗಬೇಕು ಅಂತ ನಾವು 2.5 ತಿಂಗಳು ಈ ಬಾರಿ ಆದರೂ ಕಪ್ ನಮ್ದು ಆಗ್ತದೆ ಅಂತ IPL ನೋಡೋದಕ್ಕೋಸ್ಕರ, ಈ ಸರ್ತಿಯಾದರೂ ನಮ್ಮ ಕರಾವಳಿಯ ಯಾರಾದರೂ ಬಿಗ್ ಬಾಸ್ ಅಲ್ಲಿ ಗೆಲ್ತಾರಾ ಅಂತ ನೋಡೋದಕ್ಕೋಸ್ಕರ ಬಿಗ್ ಬಾಸ್ ಅನ್ನ ರಾತ್ರಿ 11 ಗಂಟೆವರೆಗೆ ನೋಡುವುದಕ್ಕಾಗಿ ಗಡಿಯ ಭಾಗದಲ್ಲೊಬ್ಬ ಸೈನಿಕ 3 ತಿಂಗಳುಗಳ ಕಾಲ ಯಾರ ಗುರುತು ಪರಿಚಯವೂ ಇಲ್ಲದಂತೆ ಹೋರಾಟವನ್ನ ಮಾಡ್ತಾನಲ್ಲ ಮಕ್ಕಳೇ. ಇವಾಗ ನಾವು ಯೋಚನೆ ಮಾಡ್ಕೊಳ್ಬೇಕಾಗಿರೋದು, ನಮ್ಮ ಹೀರೋಗಳು ಫಿಲಮ್ ಅಲ್ಲಿ ಗುದ್ದಾಡೋಂಥವ್ರಲ್ಲ.
ನಮ್ಮ ಹೀರೋಗಳು ಯಾರು, ನಮ್ಮ ಹೀರೋಯಿನ್ಗಳು ಯಾರು ಅಂತ ಯಾರಾದರೂ ಪ್ರಶ್ನೆ ಮಾಡಿ ಕೇಳಿದಾಗ ಮಕ್ಕಳ ಶಾಲೆ ಕಾಲೇಜಲ್ಲಿ ಉತ್ತರ ಕೊಡ್ತಾರೆ, ಆ ಫಿಲಮ್ ಸ್ಟಾರ್ ನನ್ನ ಹೀರೋ, ಈ ಹೊಡಿ ಬಡಿ ನನ್ನ ಹೀರೋ, ಈ ತಲವಾರ್ ತೋರಿಸೋನು ನನ್ನ ಹೀರೋ, ಈ ಥರ ಡ್ಯಾನ್ಸ್ ಮಾಡೋಳು ನನ್ನ ಹೀರೋಯಿನ್ ಅಂತ ನಾವು ಹೇಳ್ತೀವಲ್ವಾ. ನಿಮಗೆ ಯಾವತ್ತಾದರೂ ಜೀವನದಲ್ಲಿ ಹೀರೋ ಅಂದರೆ ಹೇಗಿರ್ತಾನೆ, ಅವನ ಬದುಕು ಹೇಗಿರುತ್ತೆ, ಅವನ ಕುಟುಂಬ ಹೇಗಿರ್ತದೆ, ಹೀರೋಯಿಸಮ್ ಅಂದರೆ ಏನು ಅನ್ನೋದರ ನಿಜವಾಗಿರುವ ಅರ್ಥ ಆಗಬೇಕು ಅಂತಂದರೆ ಒಂದ್ಸರ್ತಿ ಮಂಜುನಾಥ್ ನಾಯ್ಕರ ಹತ್ರ ಬಂದು ನಿಂತ್ಕೊಳ್ಳಿ, ಅವ್ರ ಹತ್ರ ಮಾತನಾಡಿ, ಅವರಿಗೆ ನಮಸ್ಕಾರ ಮಾಡಿ, ಸಾಧ್ಯ ಆದರೆ ಅವರನ್ನು ಹಗ್ ಮಾಡಿ, ಹೀರೋ ಅನ್ನುವ ವೈಬ್ ಹೇಗಿರುತ್ತೆ ಅನ್ನೋಂಥದ್ದನ್ನು ಫೀಲ್ ಮಾಡಬೇಕು ಅಂತಂದರೆ ಮಂಜುನಾಥ ನಾಯ್ಕರ ಹತ್ರ ನಾವು ನೀವುಗಳು ಬರಬೇಕು. ಈ ದೇಶಕ್ಕೆ ಇವತ್ತು ಆದರ್ಶವಾಗಬೇಕಾಗಿರುವುದು, ಈ ದೇಶಕ್ಕೆ ದಾರಿಯನ್ನು ತೋರಿಸಬೇಕಾಗಿರೋದು, ಈ ದೇಶದ ಶ್ರೇಷ್ಠವಾಗಿರುವಂತಹ ಪರಂಪರೆಯನ್ನು ತಲೆಮಾರಿನಿಂದ ತಲೆಮಾರಿಗೆ ವರ್ಗಾವಣೆ ಮಾಡಬೇಕಾಗಿರುವಂತಹ ಇಬ್ಬರೇ ಇಬ್ಬರು, ಅದರಲ್ಲೂ ಒಬ್ಬ ಯೋಧ, ಇನ್ನೊಬ್ಬ ಶಿಕ್ಷಕ. ಆ ಗುರುವನ್ನು, ಯೋಧನನ್ನು ಗುರುತಿಸುವಂತಹ ಕೆಲಸವನ್ನು, ಗೌರವಿಸುವಂತಹ ಕೆಲಸವನ್ನು ಮಾಡಿದಾಗ ಮಾತ್ರ ಯಾವ ಇತಿಹಾಸದಲ್ಲಿ ಹ್ರಾಸವಾದ ಇತಿಹಾಸ ಅಂತ ನಾವು ಕರಿತೇವೆಯೋ ಆ ಹ್ರಾಸವಾಗಿರುವ ಇತಿಹಾಸದ ಪ್ರತಾಪ ಮತ್ತೆ 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 ಇಡೀ ಭಾರತದ ಮನೆ ಮನೆಗಳಿಗೆ ತಲುಪಿಸುವುದರ ಮೂಲಕ ನಮ್ಮ ಮನೆಯಲ್ಲಿರುವಂತಹ ಪ್ರತಿಯೊಬ್ಬ ಮಗುವು ಕೂಡ ಸಿಂಹನಾಗುವಂತಹ ಒಂದು ಅವಕಾಶವನ್ನು ನಾವು ನೀವುಗಳು ನೋಡುವುದಕ್ಕೆ ಸಾಧ್ಯವಾಗ್ತದೆ, ನಾವು ನೀವುಗಳು ಅನುಭವಿಸೋದಕ್ಕೆ ಸಾಧ್ಯವಾಗ್ತದೆ. ಅಂತಹ ತೇಜಸ್ವಿ, ಓಜಸ್ವಿ, ಶ್ರೇಷ್ಠವಾಗಿರುವಂತಹ ಸಮಾಜವನ್ನು ನಿರ್ಮಿಸುವಂತಹ ಒಂದು ಅವಕಾಶವನ್ನು ಈ ಕಾರ್ಯಕ್ರಮದ ಮೂಲಕ ಕೊಟ್ಟಿರುವಂತಹ ಎಲ್ಲ ಆಯೋಜಕರಿಗೂ ಕೂಡ ಪ್ರೀತಿಪೂರ್ವಕವಾಗಿರುವಂತಹ ವಂದನೆಯನ್ನು ಮತ್ತು ಅಭಿನಂದನೆಯನ್ನು ಸಲ್ಲಿಸ್ತಾ ನಾನಿಲ್ಲಿ ಸೇರಿರುವಂತಹ ಎಲ್ಲ ಬಂಧುಗಳಲ್ಲಿ 2 ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಮೊದಲನೇದ್ದು, ಜ್ಞಾನದ ಬೆಳಕನ್ನು ಕೊಟ್ಟಿರುವಂತಹ, ರಾಜ್ಯ ಪ್ರಶಸ್ತಿಯನ್ನು ಪಡೆದುಕೊಂಡಿರುವಂತಹ ಸನ್ಮಾನ್ಯ ವಿ.ಕೆ. ವಿಟ್ಲ ಅವರು ರಾಜ್ಯದಿಂದ ಇವತ್ತು ಮುಖ್ಯಮಂತ್ರಿಗಳಿಂದ ಗೌರವ ಸಮ್ಮಾನವನ್ನು ಸ್ವೀಕರಿಸಿದ್ದಾರೆ. ಈ ಜಾಗದಲ್ಲಿ ಮಾಡಿದಂತಹ ಸಮ್ಮಾನದ ಮತ್ತು ಅವರು ಮಾಡ್ತಾ ಇರುವಂತಹ ಕಾರ್ಯಚಟುವಟಿಕೆಗಳ ಆಧಾರದಲ್ಲಿ, ವಿದ್ಯಾರ್ಥಿಗಳ ಪ್ರೀತಿಯ ಆಧಾರದಲ್ಲಿ ಅತ್ಯಂತ ಶೀಘ್ರದಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳಿಂದಲೂ ಕೂಡ ಅವರಿಗೆ ಗೌರವ ಸಮ್ಮಾನ ಆಗುವಂತಹದ್ದು ನಾವು ನೀವುಗಳೆಲ್ಲ ತುಂಬಿಸಿಕೊಳ್ಳೋಣ ಅನ್ನುವಂತಹ ಆಶಯ ಒಂದಾದರೆ, ನಮ್ಮೆಲ್ಲರ ಯೋಧ ಹವಾಲ್ದಾರ್ ಮಂಜುನಾಥ್ ನಾಯ್ಕ್ ಅವರ ಮಾರ್ಗದರ್ಶನ ಮತ್ತು ಪ್ರೇರಣೆಯಲ್ಲಿ ಬೆಳ್ತಂಗಡಿ ತಾಲೂಕಿನ 2nd PUC ಪಾಸ್ ಆಗಿರುವಂತಹ ವಿದ್ಯಾರ್ಥಿಗಳು ಕೇಂದ್ರ ಸರ್ಕಾರದ ಬಹಳ ದೊಡ್ಡ ಯೋಜನೆ ಯಾವುದಿದೆ, ನಾವೆಲ್ಲ ಮನೆಯಲ್ಲಿ ಕೂತ್ಕೊಂಡು ಚಾಟ್ ಮಾಡಿ ವಿ ಆರ್ ವಿತ್ ಇಸ್ರೇಲ್ ಅಂತ ಹಾಕ್ತೇವೆ. ಎಂಚಿನ ಮಾರ ಇಸ್ರೇಲಿನ ಜನ ಕೆಲವು ಲಕ್ಷಗಳಲ್ಲಿದ್ದರೂ ಕೂಡ ಸುತ್ತ 7 ಶತ್ರು ದೇಶಗಳಿದ್ರೆ ಕೂಡ ಇಸ್ರೇಲಿನ ಪ್ರೈಮ್ ಮಿನಿಸ್ಟರ್ ಬೆಂಜಮಿನ್ ನೇತನ್ಯಾಹು ಡೋಂಟ್ ಕೇರ್ ಅಂತ ಬಾಂಬ್ ದಾಳಿ ಮಾಡ್ತಾನಲ್ಲ, ಎಂಥ ಇಸ್ರೇಲ್ ಅಂತ ನಾವು ಹೇಳ್ತೇವೆ. ಬಂಧುಗಳೇ, ಆ ಇಸ್ರೇಲ್ ಇವತ್ತು ಗಟ್ಟಿಯಾಗುವುದಕ್ಕೆ ಕಾರಣ ಯಾವುದು ಅಂತಂದ್ರೆ ಕಂಪಲ್ಸರಿ ಮಿಲಿಟರಿ ಸಿಸ್ಟಮ್, ಕಂಪಲ್ಸರಿ ಮಿಲಿಟರಿ ಎಜುಕೇಶನ್. ಮಂಜುನಾಥ ನಾಯ್ಕರು ಬೆಂಗಳೂರಿನಲ್ಲಿ ಯಾವ ಕೆಲಸ ಮಾಡ್ತಾ ಇದ್ರು, ಬೆಳ್ತಂಗಡಿಯಲ್ಲೂ ಆ ಕೆಲಸವನ್ನು ಮುಂದುವರಿಸಿಕೊಂಡು ಹೋಗೋದಕ್ಕೆ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಯಾರೆಲ್ಲ ಇದ್ದಾರೆ ಅವರೆಲ್ಲರ ಮೂಲಕ ನಾವು ಬೆಳ್ತಂಗಡಿಯಲ್ಲಿ, ಯಾಕೆ ಪುತ್ತೂರು, ಸುಳ್ಯ, ಬೆಳ್ತಂಗಡಿಯ ಕೇಂದ್ರೀಕೃತವಾಗಿ ಬೆಳ್ತಂಗಡಿಯಲ್ಲೊಂದು ನಮ್ಮ ಯುವಕರಿಗೆ ಸೈನ್ಯವನ್ನ ಸೇರುವ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾಗಿರುವಂತಹ ಅಗ್ನಿವೀರರನ್ನ ಬೆಳ್ತಂಗಡಿಯಲ್ಲಿ ಸೃಷ್ಟಿ ಮಾಡುವಂತಹ ಕಾರ್ಯಕ್ಕೆ ಮುಂದಿನ ದಿವಸಗಳಲ್ಲಿ ಹವಾಲ್ದಾರ್ ಮಂಜುನಾಥ ನಾಯ್ಕರವರ ನೇತೃತ್ವದಲ್ಲಿ ಅಗ್ನಿವೀರರನ್ನ ಸೃಷ್ಟಿ ಮಾಡುವಂತಹ ಕೆಲಸ ನಡೀಬೇಕು ಅನ್ನುವಂತಹ ಆಶಯವನ್ನು ಕೂಡ ಈ ವೇದಿಕೆಯಲ್ಲಿ ಪ್ರಸ್ತುತಪಡಿಸ್ತಾ ನಾವುಗಳೆಲ್ಲರೂ ಕೂಡ ಈ ಯೋಧ ಮತ್ತು ಶಿಕ್ಷಕನಿಗೆ ಕೈ ಜೋಡಿಸಿ ಜೋರಾಗಿ ಚಪ್ಪಾಳೆ ಹೊಡಿಬೇಕು. 1 ನಿಮಿಷ, ಅಡ್ಡ ಚಪ್ಪಾಳೆ ಅಲ್ಲ, ನಮ್ಮ ಕೈಯ ಬೆರಳುಗಳು ಒಂದಕ್ಕೊಂದು ಸ್ಪರ್ಶವಾಗುವಂತೆ ನಿಮ್ಮ ಕೈ ನೋವಾಗಬೇಕು, ಕೈಯಲ್ಲಿ ರಕ್ತ ಸಂಚಾರ ಆಗ್ತದೆ ಅನ್ನುವಂಥದ್ದು ನಿಮ್ಮ ಅರಿವಿಗೆ ಬರಬೇಕು. ಅಷ್ಟು ಜೋರಾಗಿ
ಎರಡೂ ಕೈಗಳನ್ನು ಮೇಲಕ್ಕೆತ್ತಿ ಆ ಈರುವರಿಗೂ ಕೂಡ ಜೋರಾದ ಜಯ ಜಯ ಘೋಷದೊಂದಿಗೆ, ಭಾರತ ಮಾತೆಯ ಜಯ ಜಯಕಾರದೊಂದಿಗೆ ಆ ಈರುವರಿಗೂ ಕೂಡ ಚಪ್ಪಾಳೆಯನ್ನು ನಾವು ನೀವುಗಳು ಸಲ್ಲಿಸೋಣ. ಈ ಚಪ್ಪಾಳೆ ಗುರುವಿಗೆ ಮತ್ತು ಯೋಧನಿಗೆ ಈ ವೇದಿಕೆಯಲ್ಲಿ ಸಲ್ಲಿಸುವ ಗೌರವ ಮಾತ್ರ ಅಲ್ಲ, ಭಾರತದ ಮೂಲೆ ಮೂಲೆಗಳಲ್ಲಿರುವ ಎಲ್ಲ ಶಿಕ್ಷಕರಿಗೂ, ಭಾರತದ ಗಡಿಯನ್ನು ಕಾಯುವ ಎಲ್ಲ ಸೈನಿಕರಿಗೂ ಕೂಡ ಈ ಭಾಗದ ಜನ ಜೋರಾಗಿ ಅಭಿಮಾನದಿಂದ ಭಾರತ ಮಾತೆಯ ಜಯ ಜಯಕಾರದೊಂದಿಗೆ ಚಪ್ಪಾಳೆಯನ್ನು ನಾವು ಹೊಡಿತಾ ಇದ್ದೇವೆ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ವಂದೇ 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 ವಂದೇ. ದುರ್ಗೆ ಮಾತಾ ಕಿ, ದುರ್ಗೆ ಮಾತಾ ಕಿ, ದುರ್ಗೆ ಮಾತಾ ಕಿ. बजरंग बली की, बजरंग बली की. बोला छत्रपति शिवाजी महाराज की. भारत माता की, भारत माता की, भारत माता की. ಧನ್ಯವಾದ. ಒರಿ ಯೋಧನ ಜೀವನಗಾಥೆದಾದ, ಒರಿ ಯೋಧನ ನಿಸ್ವಾರ್ಥ ಸೇವೆದಾದ, ಈ ದೇಶಗಾದ ಜೀವನೇ ಅರ್ಪಣೆ ಮಲ್ತಿನ ಪುಣ್ಯಾತ್ಮರಿ ಯೋಧರು ಪಂಪಿನ ಪಾತಿರದ ಒಟ್ಟುಗು ಮಾನಾಧಿಗೆದ ಪಾತಿರನ ಶಿವತೆರೆಗೆ ಸೊಲೈತದ ಸೊಲ್ಮೆ ಸಂದೈತ ಮಲ್ತೊಂದು ಇತ್ತೆ ತಾನೆ ನಮ್ಮಿ ಲೇಸಿಡು ಪಾಲು ಪಡೆಯಿನಾರ್ ವಿಧಾನ ಪರಿಷತ್ತದ ಸದಸ್ಯರು ಶ್ರೀಯುತ ಪ್ರತಾಪ್ ಸಿಂಹ ನಾಯಕ್ ಇರೇನು ಇಲ್ಲೇಸಿಗೆ ಮೋಕಿಡಿ ಎತ್ಕೊಂಡೊಂದುಲೆ ಶ್ರೀಯುತ ಸಂಪತ್ ಬಿ ಸುವರ್ಣ ಇನ್ನಿತ್ತ ಇಲ್ಲೇಸದ ನಾಗರಿಕ ಅಭಿನಂದನಾ ಸಮಿತಿದ ಗುರ್ಕಾರ್ಲು ಇರು ಶಾಲು ಪೊದ್ದಿದ ಮೋಕಿಡ್ ಇಲ್ಲೇಸಿಗೆ ಎತ್ಕೊಂಡು ಪಂದಕ್ಕೆ ಏನೊಂದುಲೆ ಲೇಸದ ದುಂಬತ್ತಾದ ನಾಗರಿಕ ಅಭಿನಂದನಾ ಸಮಿತಿದ ಗುರ್ಕಾರ್ಲು ಶ್ರೀಯುತ ಸಂಪತ್ ಬಿ ಸುವರ್ಣ ಇರೇನು ಪಾತ್ರದ ಕಟ್ಟಿಗೆ ಮೋಕಿಡ್ ಎತ್ಕೊಂಡೊಂದುಲೆ ಖಾಲಿ 2 ನಿಮಿಷ ಸಮಯ 1 ಗಂಟೆ ಆಗ್ತಾ ಬಂತು. ಶಶಣ್ಣನ ಮಾತನ್ನು ಕೇಳಲಿಕ್ಕೆ ನಾವೆಲ್ಲ ಕಾತರಾಗಿದ್ದೇವೆ. ಅದಕ್ಕಿಂತ ಮೊದಲೊಂದು ಪ್ರಕಟಣೆ. ಈ ಕಾರ್ಯಕ್ರಮ ಬರಿಯ ಕಾರ್ಯಕ್ರಮವಾಗಿ ಉಳಿಬಾರ್ದು, ಮುಂದಿನ ತಲೆಮಾರಿಗೂ ಕೂಡ ಇವತ್ತಿನ ಪೌರ ಸಮ್ಮಾನ ಮುನ್ನುಡಿ ಆಗಬೇಕು ಅನ್ನುವಂಥ ಉದ್ದೇಶದಿಂದ, ಹೊಸ ಪೀಳಿಗೆಗೆ, ಯುವ ಪೀಳಿಗೆಗೆ ಸ್ಫೂರ್ತಿ ಪ್ರೇರಣೆ ಆಗಬೇಕು ಅನ್ನುವಂಥ ಉದ್ದೇಶದಿಂದ ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿ ತನ್ನ ನಿಸ್ವಾರ್ಥ ಸೇವೆಯಿಂದ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಪ್ರಚಾರ ಬಯಸದೆ ದುಡಿಯುವಂಥ ಸಾವಿರಾರು ನಿಸ್ವಾರ್ಥ ಸಾಧಕರಿದ್ದಾರೆ. ಅವರು ಯಾರೂ ಕೂಡ ಪ್ರಚಾರಕ್ಕೆ ಬರದೆ ಹಿಂದೆ ಉಳಿದಿದ್ದಾರೆ. ಅವರ ಸೇವೆಯನ್ನು ಗುರುತಿಸುವ, ಅವರ ಸಾಮಾಜಿಕ ಕೈಂಕರ್ಯವನ್ನು ಗುರುತಿಸುವ ಕಾರ್ಯ ನಮ್ಮಿಂದ ಆಗದೆ ಹೋದರೆ ಮುಂದಿನ ತಲೆಮಾರು ಎಲ್ಲ ಸಂಗತಿಗಳಿಂದ ದೂರ ಉಳಿತದೆ. ಜನಪದೀಯ ಕ್ಷೇತ್ರಕ್ಕೆ ಒಂದು ಹೊಸ ಕಾಯಕಲ್ಪ ಭಾಷೆ ಬರೆದಂಥ ಎಷ್ಟೋ ನಾಟ್ಯ ವೈದ್ಯರು, ಸಂಧಿಪಾರ್ಧನಗಳ ಜನಪದ ವಿದ್ವಾಂಸರುಗಳು ಎಲ್ಲ ನಮ್ಮ ಮಧ್ಯೆ ಇದ್ದಾರೆ. ಅವರು ಯಾರೂ ಕೂಡ ಪ್ರಚಾರಕ್ಕೆ ಬಯಸಲಿಲ್ಲ, ಪ್ರಚಾರಕ್ಕೆ ಬರಲಿಲ್ಲ. ಅವರನ್ನೆಲ್ಲ ಮುನ್ನೆಲೆಗೆ ತರುವಂಥ ಕಾರ್ಯಕ್ರಮ, ಜೊತೆಗೆ ಅವರಿಗೆ ಈ ಸನ್ಮಾನದ ಶ್ರೀರಕ್ಷೆಯನ್ನು ತೊಡಿಸುವಂಥ ಕಾರ್ಯಕ್ರಮ ಸಾವಿರದ ಸಾಧಕರು ಅನ್ನುವಂಥ ಹೆಸರಲ್ಲಿ ಮುಂದಿನ ದಿವಸಗಳಲ್ಲಿ ಮಾಡಬೇಕು ಅನ್ನುವಂಥ ಕಲ್ಪನೆ ನಮ್ಮ ಮುಂದಿದೆ. ಸಾವಿರದ ಸಾಧಕರು ಅಂತ. ಸಾವಿರ ಅಂತ ಹೇಳಿದರೆ 2 ಅರ್ಥ. 1,000 ಅಂತ ಹೇಳಿದರೆ ಸಂಖ್ಯೆ, ಇನ್ನೊಂದು 1000 ಅಂತ ಹೇಳಿದರೆ ಸಾವೇ ಇರದ ಸಾಧಕರು ಅಂತ. ಇವತ್ತು ಡಾಕ್ಟರ್ ರಾಜ್ಕುಮಾರ್ ಆಗಲಿ, SP ಬಾಲಸುಬ್ರಹ್ಮಣ್ಯ ಆಗಲಿ ನಮ್ಮ ಮುಂದೆ ಇಲ್ಲ, ಆದರೆ ಅವರ ಆ ಕಂಠಸಿರಿ ಆಗಲಿ ಇವತ್ತಿಗೂ ಕೂಡ ಅಜರಾಮರ. ಅಂಥ ಸಾಧಕರ ಸಾಧನೆಗಳು ಮುಂದಿನ ಪೀಳಿಗೆಗೆ ತಲುಪಬೇಕು. ಪ್ರತಿ ಗ್ರಾಮಗಳಲ್ಲೂ ಅಂಥ ಹಲವಾರು ಸಾಧಕರಿದ್ದಾರೆ, ಅವರ ಪರಿಚಯ ಆಗಬೇಕು ಎನ್ನುವಂಥ ನಿಟ್ಟಿನಲ್ಲಿ ಒಂದು ಸರಣಿ ಅಭಿಯಾನದ ಥರ 1,000 ಸಾಧಕರನ್ನು ಅವರ ಮನೆಗೆ ತೆರಳಿ ಅವರನ್ನು ಗೌರವಿಸುವಂಥ ಕಾರ್ಯಕ್ರಮವೇ ಸಾವಿರದ ಸಾಧಕರು. ಜೊತೆಗೆ ಅವರ 1,000 ಮಂದಿಯ ಪರಿಚಯದ ಒಂದೊಂದು ಪುಟಗಳಲ್ಲಿ ಒಬ್ಬೊಬ್ಬ ಸಾಧಕನ ಪರಿಚಯವನ್ನು ಮಾಡಿ ಅದೊಂದು ಪುಸ್ತಕದ ರೂಪದಲ್ಲಿ ತರುವಂಥ ಯೋಚನೆ ಇದೆ. 1,000 ಪುಟಗಳ ಪುಸ್ತಕ ತಂದು ಕೊನೆಗೆ ಇದೇ ಶಶಿಧರ್ ಶೆಟ್ಟರ ಸಭಾಧ್ಯಕ್ಷತೆಯಲ್ಲಿ ಇದೇ ಆದರ್ಶ ಗೋಖಲೆಯವರ ಅಭಿನಂದನಾ ಭಾಷಣದೊಂದಿಗೆ 1,000 ಮಂದಿಗೆ ಸನ್ಮಾನ ಆದ ನಂತರ ಆ ಸಾಧಕರ ಸಮಾವೇಶವನ್ನು ಏರ್ಪಡಿಸಿ ಬೆಳ್ತಂಗಡಿ ತಾಲೂಕಿನ ಏನು ಬೆಳಕಾಗಿ
ಈ ಸಮಾಜಕ್ಕೆ ಕೊಡುಗೆಯನ್ನು ನೀಡಿದ್ದಾರಾ ಅಂಥವರ ಒಂದು ಶ್ರೇಷ್ಠವಾದಂಥ ಮಹೋನ್ನತವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಂಥ ಆಶಯ ನಮ್ಮ ಮುಂದಿದೆ. ಖ್ಯಾತ ಚಲನಚಿತ್ರ ನಟ ದಿವಂಗತ ಶಂಕರ್ ನಾಗ್ ಅವರ ಒಂದು ಮಾತಿದೆ, ಸತ್ತ ಮೇಲೆ ಮಲಗೋದು ಇದ್ದೇ ಇದೆ, ಸತ್ತ ಮೇಲೆ ಮಲಗೋದು ಇದ್ದೇ ಇದೆ, ಬದುಕಿದ್ದಾಗ ಏನಾದರೂ ಸಾಧಿಸು ಅಂತ. ಹಾಗಾಗಿ ಈ ಬದುಕಲ್ಲಿ ನಾವು ನಮ್ಮ ಈ ವಯಸ್ಸಲ್ಲಿ, ಈ ಯೌವನದಲ್ಲಿ ಅಂಥ ಒಂದು ಸಾಧನೆಗಳನ್ನು ಮಾಡಿದವರನ್ನು ಗುರುತಿಸದೆ ಹೋದರೆ ನಮ್ಮ ಯೌವನಕ್ಕೆ ಯಾವುದೇ ಅರ್ಥ ಇಲ್ಲ ಅಂತೆ, ನಮ್ಮ ಯೌವನಕ್ಕೆ ಯಾವುದೇ ಮೌಲ್ಯ ಇಲ್ಲ ಅಂತೆ. ಅಂಥ ಒಂದು ಶ್ರೇಷ್ಠವಾದಂಥ ಕಾರ್ಯಕ್ರಮದ ಒಂದು ಟೈಟಲನ್ನು ಈ ಸಂದರ್ಭದಲ್ಲಿ ಬಿಡುಗಡೆಗೊಳಿಸಲಿಕ್ಕೆ ನಾನಿಲ್ಲಿ ನಿಂತಿದ್ದೇನೆ. ಈ ಟೈಟ್ಲನ್ನು ಸ್ವತಃ ಸಾಧಕರಾಗಿರುವ 30-40 ವರ್ಷಗಳ ಹಿಂದೆ ಬರಿಗೈಯಲ್ಲಿ ಬರೋಡಕ್ಕೆ ಹೋಗಿ ಇವತ್ತು ಸುಮಾರು 12 ರಾಜ್ಯಗಳಲ್ಲಿ ತನ್ನ ಸ್ವಂತ ಉದ್ಯಮವನ್ನು ವಿಸ್ತರಿಸಿ ಸುಮಾರು 15,000 ಮಂದಿಗೆ ಆಶ್ರಯದಾತರಾಗಿ ಅವರ ಕಾಲ ಮೇಲೆ, ಸ್ವಂತ ಕಾಲ ಮೇಲೆ ನಿಲ್ಲುವಂತೆ ಮಾಡಿದಂಥ ಸನ್ಮಾನ್ಯ ಶಶಿಧರ್ ಶೆಟ್ಟಿ ಅವರು ಅದನ್ನು ಬಿಡುಗಡೆಗೊಳಿಸಿ ಚಾಲನೆ ನೀಡಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಿದ್ದೇನೆ. ಧನ್ಯವಾದಗಳು. ನಾಗರಿಕ ಅಭಿನಂದನಾ ಸಮಿತಿ ದೆಥ ನನ್ನ ತುಂಬುದ ಕಜ್ಜೋಗುಲ ನಿಕ್ಲ ಮಾತ ಸಹಕಾರ ಇಪ್ಪಡು ಪಂಪಿನ ಪಾತ್ರದ ಒಟ್ಟುಗು ಧಾರ್ಮಿಕ ಕ್ಷೇತ್ರ ಸಾಮಾಜಿಕ ಕ್ಷೇತ್ರಡ್ ಬೆನ್ನಿ ಬೆಂದದು ಊರುಧ ಮಾತ ಕಜ್ಜೋಗುಲ ಸಾತು ಕೊರ್ಪನಾರ್ ಏರೊಂದು ಕೇಂಡ ಅವು ಶಶಿಧರ್ ಶೆಟ್ರು ಇನ್ನಿತ್ತ ಈ ಪೊರ್ಲ ಲೇಸದ ಗುರ್ಕಾರ್ಮೇನು ವಹಿಸೊಂದನಾರ್ ಇರು ಗುರ್ಕಾರ್ಮೇದ ನಿಲಟ್ ಎರಡು ಪಾತಿರೋಡು ಪಂದು ಇರೇನು ಮೋಕೆಡು ಪಾತಿರದ ಕಟ್ಟೆಗೆ ಎತ್ಕೊನೊಂದುಲ್ಲೆ. ಮಾತರಿಗಳ ನಮಸ್ಕಾರ. ಶ್ರೀ ಕ್ಷೇತ್ರ ಒಡಿಲು ಮಾಲಿಂಗೇಶ್ವರ ದೇವರ ನೆನವರಿಕೆ ಮಾಡುವಂಥ ಸ್ಥಳ ಸಾನ್ನಿಧ್ಯ ದೇವರಿಗೆ ತಲೆಬಾಗುತ್ತಾ ವೇದಿಕೆಯ ಮೇಲಿರುವಂಥ ಎಲ್ಲ ಹಿರಿಯರಿಗೆ, ವೇದಿಕೆಯ ಮುಂಭಾಗದಲ್ಲಿರುವಂಥ ಹಿರಿಯ ನಾಗರಿಕರಿಗೆ, ಅವರು ಎಲ್ಲರಿಗೂ ಕೂಡ ವಂದನೆಯನ್ನು ಸಲ್ಲಿಸ್ತೇನೆ. ಭಾಳ ಅರ್ಥಪೂರ್ಣವಾದಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳಿದ್ದೇವೆ. ಶಿಕ್ಷಕ ರಕ್ಷಕ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಈ ಕಾರ್ಯಕ್ರಮವನ್ನು ಬಯಸ್ತೇನೆ. ಒಬ್ಬ ಶಿಕ್ಷಕನಿಗೆ ಮತ್ತೊಬ್ಬ ರಕ್ಷಕನಿಗೆ ಇವತ್ತು ಸನ್ಮಾನ ಆಗ್ತಾಯಿದೆ. ಅದು ಅರ್ಥಪೂರ್ಣ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಯಾಕೆಂತ ಹೇಳಿದರೆ ಈ ವೇದಿಕೆ ಹೆಸರು ವೀರಯೋಧ ಏಕನಾಥ್ ಶೆಟ್ಟಿ ವೇದಿಕೆ. ನಮಗೆಲ್ಲರಿಗೂ ಗೊತ್ತಿದೆ, ನಮ್ಮ ಪಕ್ಕದ ಊರಿನವರೇ ಆದರ್ಶ ಗೋಖಲೆ ಹೇಳಿದಾಗೆ ಒಬ್ಬ ಯೋಧನಿಗೆ ತನ್ನ ಸೇನಾ ನಿವೃತ್ತಿಯ ನಂತರ ಯಾವುದನ್ನು ಆಯ್ಕೆ ಮಾಡ್ತೀಯ ಅಂತ ಕೇಳಿದರೆ ಪುನೊಮ್ಮೆ ಸೇನೆಯ ಸೇವೆಯನ್ನೇ ಮಾಡುವಂಥ ಆಯ್ಕೆಯನ್ನೇ ಮಾಡ್ತಾರೆ ಅಂತ ಹೇಳೋದು ಈಗಾಗಲೇ ಆದರ್ಶ ಗೋಖಲೆ ಅವರು ಹೇಳಿದರು. ಏಕನಾಥ್ ಶೆಟ್ಟಿಯವರು ಕೂಡ ಹಾಗೆ ತನ್ನ ಎಲ್ಲ ಜೀವನ ಪರ್ಯಂತ ಸೇನೆಯಲ್ಲಿ ಸೇವಕರಾಗಿದ್ದುಕೊಂಡು, ಯೋಧರಾಗಿದ್ದುಕೊಂಡು, ತದನಂತರವೂ ಕೂಡ ಸೇನೆಯಲ್ಲಿ ಭಾಗಿಯಾಗಿ ತನ್ನ ಕೊನೆಯ ಉಸಿರಿರುವ ತನಕ ಕೂಡ ಅವರು ತಮ್ಮ ಸೇವೆಯನ್ನು ಮಾಡಿದ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳುತ್ತಾ ವೇದಿಕೆಗಾಗಿ ಅವರ ಹೆಸರಿಟ್ಟುದಕ್ಕಾಗಿ ಮೊದಲನೇದಾಗಿ ನಾನು ನಾಗರಿಕ ಸೇವಾ ಅಭಿನಂದನೆಗೆ ಇಷ್ಟಪಡ್ತೇನೆ. ಮತ್ತೊಬ್ಬರು ಯೋಧರು, ಈಗ ಎಲ್ಲರೂ ಹೇಳಿದರು ಮಂಜುನಾಥ್ ಅವರ ಬಗ್ಗೆ. ನಮ್ಗೆ ಗೊತ್ತಿದೆ ಒಂದು ಸೇನೆಯಲ್ಲಿ ಒಬ್ಬ ಯಾವ ರೀತಿ ಕೆಲಸ ಮಾಡ್ತಾನೆ ನಮಗೆ ಕೂಡ ಗೊತ್ತಿದೆ. ನೀವು ಹೇಳಿದ್ರೆ ನೀವು ಸೇನೆಯಲ್ಲಿ ಕೆಲಸ ಮಾಡಿದ್ದೀರಾ ಅಂತ. ಇಲ್ಲ, ನಾನು ಸೇನೆಯಲ್ಲಿ ಕೆಲಸ ಮಾಡಲಿಲ್ಲ. ದೇವರು ನನಗೊಂದು ಯೋಗವನ್ನು ಕೊಟ್ಟಿದ್ದಾರೆ. ಅದು ಯಾವ ರೀತಿ ಯೋಗ ಅಂತ ಕೇಳಿದರೆ ಅದು ಒಳ್ಳೆಯದಾ ಕೆಟ್ಟದ ನನಗೆ ಗೊತ್ತಿಲ್ಲ. ಇಡೀ ಭಾರತ ದೇಶದಲ್ಲಿ ಕೆಲವು ಸಲ ಕೂಡ ಒಂದು ಪ್ರಕೃತಿಗೆ ವಿಪಕ್ಕೆ ಒಳಗಾಗುವ ರಾಜ್ಯ ಯಾವುದು ಅಂತ ಕೇಳಿದರೆ ಅದು ಗುಜರಾತ್. ನಾನು ಸಾಧಾರಣ 35 ವರ್ಷದಲ್ಲಿ ಅಲ್ಲಿ ಕಂಡಂಥ ಪ್ರಕೃತಿ ವಿಪಗಳು ಅದು ಯಾವುದು ಬೇಕಾದರೂ ಇರ್ಬೋದು. ಪ್ಲೇಗಿನಿಂದ ಹಿಡಿದು ಸಾಂಕ್ರಾಮಿಕ ರೋಗ ಅಂತ ಪ್ಲೇಗಿನ ಇಲ್ಲಿಂದ ಬರುವಂಥ ಒಂದು ರೋಗ ಬಂದಿತ್ತು. ಆ ಸಂದರ್ಭದಲ್ಲಿ ಕೂಡ ಒಬ್ಬರನ್ನೊಬ್ಬರು ನೋಡ್ತಾ ಇರಲಿಲ್ಲ ಕೊರೋನಾದಾಗೆ. ಆಮೇಲೆ ರೈಡ್ಸು, ಫ್ಲಡ್ಡು, ಇಂಥ
ಬೇರೆ ಬೇರೆ ರೀತಿಯ ವಿಪತ್ತಿನ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಬರೋದು ಯಾರು ಅಂತ ಕೇಳಿದರೆ NDRF. ದೇವರು ನನಗೊಂದು ಯೋಗವನ್ನು ಕೊಟ್ಟಿದ್ದಾರೆ. ಅದು ಏನು ಯೋಗ ಅಂತ ಕೇಳಿದ್ರೆ ಊಟ ತಿನ್ನಿಸುವಂಥ ಯೋಗ. ಈ ಸಂದರ್ಭದಲ್ಲಿ ಪ್ರಕೃತಿ ಅನಾಹುತಗಳಾದಾಗ ಜನರಿಗೆ 3 ವಿಷಯದಲ್ಲಿ ತೊಂದರೆ ಆಗ್ತದೆ. ಒಂದು, ಇರುವಂಥ ವ್ಯವಸ್ಥೆಗಳು, ಮತ್ತು ನೀರು ಮತ್ತು ಆಹಾರ. ಆ ದೇವರ ದೃಷ್ಟಿಯಿಂದ ನನಗಾಗಿ ಯೋಗ ಇರ್ತದೆ. ನಮ್ಮ ಜೊತೆ ಸೇರ್ಕೊಳ್ಳು ಯಾರು ಅಂತ ಕೇಳಿದರೆ NDRF ಮತ್ತು ಸೇನೆಯವರು. ಹಾಗೆ ಅವರು ಸೇನೆಯಲ್ಲಿ ಯೋಧರ ಕೆಲಸ ಮಾಡೋದಕ್ಕಿಂತ ಸೇವಕರಾಗಿ ಕೂಡ ಕೆಲಸ ಮಾಡೋದು ನೋಡಿದ್ದೇನೆ. ಅಂಥ ಯೋಧರಿಗೆ ಇವತ್ತು ನಮ್ಮ ಹುಟ್ಟೂರಿನಲ್ಲಿ ಸನ್ಮಾನ ಆಗೋದು ಭಾಳ ವಿಶೇಷ. ಶ್ರೀಯುತ ಮಂಜುನಾಥ್ ಅವರಿಗೆ ಎಲ್ಲ ನಾಗರಿಕ ಪರವಾಗಿ ಅಧ್ಯಕ್ಷ ನೆಲೆಯಲ್ಲಿ ಅಭಿನಂದನೆಯನ್ನು ಮಾಡಲಿಕ್ಕೆ ನಾನು ಇಚ್ಛಿಸ್ತಾ ಇದ್ದೇನೆ. ಅವರ ಮುಂದಿನ ಭವಿಷ್ಯ ಉಜ್ವಲ ಆಗಲಿ. ಅವರ ಹೆಂಡತಿ ಮಕ್ಕಳು ಮತ್ತು ಅವರ ಮಕ್ಕಳ ಮಾತನ್ನು ಕೇಳಿದ್ದೇವೆ. ಅವರು ಎಷ್ಟು ಪ್ರೀತಿಯಿಂದ 20 ವರ್ಷ ಮುಂಚೆ ಅವರನ್ನು ಬೀಳ್ಕೊಟ್ಟಿದ್ದ ಅಷ್ಟೇ ಪ್ರೀತಿಪೂರ್ವಕವಾಗಿ ನಮಗೆ ಹೆಚ್ಚು ಸಂತೋಷ ಪಡೋರು ಯಾರು ಅಂತ ಕೇಳಿದ ಅವರ ಮನೆಯವರು. ಯೌವನ ಅವಸ್ಥೆಯಲ್ಲಿ ಯಾರು ಕೂಡ ಸೇವೆಯನ್ನೇ ಮಾಡೋದಿಲ್ಲ. ಭಾಳ ಕಡಿಮೆ ಸಂಪಸ್ವರ್ಣ ಪ್ರಭಾಕರ್ ನಮ್ಮಂಥವ್ರೆಲ್ಲ ಇರ್ಬೋದು. ಮತ್ತು ಎಲ್ಲರೂ ಯಾವ ರೀತಿಯಲ್ಲಿ ಸೇವೆ ಮಾಡಲಿಕ್ಕೆ ಇಚ್ಛಿಸ್ತಾರೆ ಅಂತ ಹೇಳಿದ್ರೆ, ನಾನು ರಿಟೈರ್ ಆದ ನಂತರ ನಾವು ಸೇವೆಯನ್ನು ಮಾಡುವ, ಇನ್ನು ನನಗೇನು ಕೆಲಸ ಇಲ್ಲ, ನಾನು ರಿಟೈರ್ ಆಗಿದೆ, ನಾನು ಇನ್ನೂ ಸೇವೆ ಮಾಡ್ತೇನೆ ಅಂತೇಳಿ ತನ್ನ ಯೌವನವನ್ನು ಪೂರ್ತಿಯಾಗಿ ದೇಶಕ್ಕೆ ಕೊಟ್ಟಂಥ ಶ್ರೀ ಮಂಜುನಾಥ್ ಅವರಿಗೆ ನಾನು ಅಭಿನಂದನೆ ಸಲ್ಲಿಕ್ಕೆ ನಾನು ಇಷ್ಟಪಡ್ತೇನೆ. ಮತ್ತೊಬ್ಬರು ಶಿಕ್ಷಕರು, ಅವರು ಹೇಳಿದರು, ನನ್ನ ಪೂರ ಲೈಫ್ ಎಲ್ಲ ನಾನು ಬ್ರಷ್ನಿಂದ ಅಂತೇಳಿ. ನಮ್ಮವು ದಿನಚರಿ ಶುರುವಾಗೋದು ಬ್ರಷ್ನಿಂದ, ಅವರು ಬೇರೆ ಬ್ರಷ್ಷು, ಅವರದ್ದು ಬ್ರಷ್ಷು ಬೇರೆ. ಎರಡಕ್ಕೂ ಕೂಡ ಏನು ಹೊಂದಾಣಿಕೆ ಇದೆ. ಅದು ಏನು ಹೊಂದಾಣಿಕೆ ಅಂದರೆ, ನಾವು ಬ್ರಷ್ ಮಾಡಿದ್ರೆ ವಾಸನೆ ಬರ್ತದೆ, ಇವರೇನಾದರೂ ಮಾಡಿದ್ರೆ ಸುವಾಸನೆ. ಅಂದರೆ ಅವರ ಕಲಾಕೃತಿಯ ಮುಖಾಂತರವಾಗಿ ಎಲ್ಲರಿಗೂ ಕೂಡ ಒಂದು ಒಳ್ಳೆಯ ರೀತಿಯನ್ನು ಒಂದು ಶಿಕ್ಷಣವನ್ನು ಕೊಡುವಂಥ ರೀತಿಯಲ್ಲಿ ನಮ್ಮ VK ವಿಟ್ಲ ಅವರು ಕೆಲಸವನ್ನು ನಿರ್ವಹಿಸ್ತಾರೆ. ನಮ್ಮ ಊರಿನವರೇ, ನಾನು ಕಲಿತ ಶಾಲೆ ಅದು ಪ್ರೌಢಶಾಲೆ. ಹೇಳಿದರು ತುಂಬ ರಿಕ್ವೈರ್ಮೆಂಟ್ಗಳಿದೆ ಅಂಥೇಳಿ, ಮುಂದಿನ ದಿನಗಳು ಅದನ್ನೆಲ್ಲ ಮಾಡುವ ಅಂತ ಹೇಳಿಕೊಂಡು. ಈಗ ಆದರ್ಶ್ ಗೋಖಲೆ ಹೇಳಿದರು, ಸನ್ಮಾನ್ ನರೇಂದ್ರ ಮೋದಿ ಹೇಳಿದ ಮಾತು ನನಗೆ ನೆನಪಿದೆ. ನನಗೆ ಇವತ್ತಲ್ಲ, ನಾವು ಯಾವತ್ತಾದರೂ ಒಂದು ಯೋಧರನ್ನು ಕಂಡಾಗ ಅವರನ್ನು ದಾರಿಯಲ್ಲಿ ಕೊಂಡು ಅವರನ್ನು ಗೌರವಿಸಬೇಕು ಅಂತೇಳಿ. ನಮ್ಮದೊಂದು ವಿನಂತಿ ಇದೆ, ಇಷ್ಟು ದೊಡ್ಡ ಒಂದು ಕಾರ್ಯಕ್ರಮವನ್ನು ಮಾಡಿದ, ಅರ್ಥಪೂರ್ಣವಾದ ಒಂದು ಕಾರ್ಯಕ್ರಮವನ್ನು ತಾವೆಲ್ಲರೂ ಮಾಡಿದ್ದೀರಿ. ಯೋಧರು ಇವತ್ತು ನಾವು ಮಂಜುನಾಥವರಿಗೆ ಸನ್ಮಾನವನ್ನು ಮಾಡಿದೆ. ನಾಳೆ ಈ ಕಾರ್ಯಕ್ರಮ ಬರುವಾಗ ಅವರು ಎಲ್ಲಿ ಕೂತ್ಕೊಳಿಸ್ತೀರಿ ಅಂತ ಕೇಳಿದರೆ ನಿಮ್ಗೆ ಅದಕ್ಕೆ ಉತ್ತರ ಇರಲಿಕ್ಕಿಲ್ಲ. ಈ ಪತ್ರಿಕೆ ಮಾಧ್ಯಮ ಒಂದು ಭಾಳ ಸಂತೋಷ ಆಗ್ತದೆ ಅವ್ರ ಹತ್ರ ಮಾತಾಡಲಿಕ್ಕೆ. ನಾವು ಬೆಳ್ತಂಗಡಿ ಪತ್ರಿಕೆ ಮಾಧ್ಯಮದವರು ಅಂತ ಹೇಳಿದ್ರೆ ಒಂದು ನಮ್ಮವರೇ ಅವರೆಲ್ಲ, ಅವರಲ್ಲಿ ಭೇದ ಭಾವಗಳಿಲ್ಲ. ನೀವು ಇಂಥ ಒಂದು ಸಭಾ ಕಾರ್ಯಕ್ರಮ ಆಗುವಾಗ ಪತ್ರಿಕೆಯವರಿಗೆ ಅಂತೇಳಿ ಒಂದು ಬೇರೆ ವ್ಯವಸ್ಥೆಯನ್ನು ಮಾಡ್ತೀರಿ. ನಾಳೆಯಿಂದ ಒಂದು ಕಾರ್ಯಕ್ರಮ ಆಗುವಾಗ ಒಂದು ಸೋಪವನ್ನು ಆದರೂ ನಮ್ಮ ದೇಶದ ಸೈನಿಕರಿಗೆ, ಶಿಕ್ಷಕರಿಗೆ ಇಡುವಂಥ ಕಾರ್ಯಕ್ರಮ ನಾವೆಲ್ಲ ಹಮ್ಮಿಕೊಳ್ಬೇಕು. ಅವರೆಲ್ಲ ಬರುವಾಗ ಹಿಂದೆ ಕೂತ್ಕೊಳ್ಳುವಾಗೆ ಆಗಬಾರ್ದು. ಒಂದು ಸ್ವಲ್ಪ ಸಮಾಜ ಸೇವೆಯನ್ನು ಮಾಡಿದವನು ಕರೆದು ನಾವು ಮುಂದೆ ಕೂತ್ಕೊಳ್ಳುತ್ತೇವೆ. ತನ್ನ ಇಡೀ ಜೀವನವನ್ನೇ ಕೊಟ್ಟಂಥ ಯೋಧನೆ ನಮ್ಮ ಕಾರ್ಯಕ್ರಮಕ್ಕೆ ಯಾವುದೇ ಕಾರ್ಯಕ್ರಮ ಬಂದಾಗ ಕೂಡ ಅವರು ಎದುರಲ್ಲಿ ಕೂತ್ಕೊಳ್ಳುವಂಥ ಆಗಬೇಕು ಅಂತ ನನ್ನ ವಿನಂತಿಯನ್ನು ಮಾಡುತ್ತಾ, ಆದರ್ಶ್ ಗೋಖಲೆ ತುಂಬ ಮಾತನ್ನು ಹೇಳಿದರು. ಈಗ ಒಬ್ಬರು ಇಲ್ಲೇ ಇದ್ದರು, ಅವರು 89ನಲ್ಲಿ ರಿಟೈರ್ಡ್ ಆಗಿದ್ದಂತೆ. ಅವ್ರು ರಿಟೈರ್ಡ್ ಆಗಿ ಬರುವಾಗ ಇನ್ನು ಈ ರೀತಿಯ ಕಾರ್ಯಕ್ರಮ ಇಲ್ಲ ಅಂತ ಈಗ ತಾನೇ ಅವರು ಹೇಳಿದರು. ಭಟ್ರು ಈಗ ಹೋದ್ರು ಅಂತ ಕಾಣ್ತಿರೋದು. ಈಗ ಬರ್ತಾ ಬರ್ತಾ ನಮಗೆ ಕೂಡ ಯೋಧರ ಮೇಲೆ ಅಭಿಮಾನಗಳು ಹೆಚ್ಚಾಗ್ತಾ ಇದೆ. ಅವರ ಘನತೆಗೆ ಕುಂದು ಕೊರದೆ ಬಾರದ ಹಾಗೆ ನಾವೆಲ್ಲ ಅವರನ್ನು ನೋಡ್ಕೊಳ್ಬೇಕು ಅಂತ ವಿನಂತಿಯನ್ನು ಮಾಡುತ್ತಾ, ಈ ನಾಗರಿಕ ಅಭಿನಂದನಾ ಸಮಿತಿ ಒಂದು 2 ಮಾತನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಸಂಪತ್ ಅವರು ಕಾರ್ಯಕ್ರಮಗಳು ಮಾಡುವಾಗ ಅಚ್ಚುಕಟ್ಟಾಗಿ ಮಾಡ್ತಾರೆ. ಅಂದರೆ ಅದು ಯಾವುದೇ ಇರಲಿ, ಒಂದು ದೈವದ ಕಾರ್ಯಕ್ರಮ ಇರಲಿ, ರೋಟರಿ ಕ್ಲಬ್ ಇರಲಿ, ಇನ್ನು ಯಾವುದೇ ಒಂದು ಕಾರ್ಯಕ್ರಮ ಮಾಡುವಾಗ ಅಚ್ಚುಕಟ್ಟಾದ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಭಾಳ ಒಳ್ಳೆ ರೀತಿ ಕಾರ್ಯಕ್ರಮವನ್ನು ಮಾಡಿದ್ದೀರಿ. ನಾನು ಹರೀಶ್ ಪೂಂಜರ ಹತ್ರ ಒಂದು ಮಾತು ಹೇಳಿದ್ದು ನನಗೆ ನೆನಪಿದೆ. ನೀವು ಈಗ ತಾನೇ ಒಂದು ಹೇಳಿದ್ರಿ, ನಮ್ಮ ಸಾವಿರದ ಸಾಧಕರು ಅಂತ 2 ಹೇಳಿ ಕರೆಕ್ಟ್. ಅದು 1,000 ಸಾಧಕರು, ಅವರ ಸಾಧನೆಗಳಿಗೆ ಸಾವಿಲ್ಲ. ಅವರನ್ನು ನಾವು 1,000 ಮಂದಿಯನ್ನು ಸನ್ಮಾನಿಸುವಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮ ಯಾಕೆ ಮಾಡಬೇಕು ಅಂತ ಕೇಳಿದರೆ, ನಾವು ಮೊದಲಲ್ಲಿ ನೋಡಿದರೆ ನಮಗೆ ಈ ಅಲೋಪತಿಗಳೆಲ್ಲ ಇರಲಿಲ್ಲ. ಅಂಥ ತುಂಬ ಜನ ಇದ್ದಾರೆ. ಅದು ಸಾಹಿತಿಗಳಾಗಿರ್ಬೋದು, ವಿದ್ವಾಂಸರಾಗಿರ್ಬೋದು, ಅಥವಾ ಬೇರೆ ರೀತಿಯ ಗಿಡಮೂಲಿಕೆಗಳು ಕೊಡುವಂಥ ಸಾಧಕರಾಗಿರ್ಬೋದು, ಅಲ್ಲ ಇನ್ನೊಂದು ಕ್ಷೇತ್ರದಲ್ಲಿ ಅವರನ್ನು ಗೌರವಿಸುವಾಗ ಅವರ ಡಾಕ್ಯುಮೆಂಟ್ಗಳು ನಮ್ಮ ಹತ್ರ ಬರ್ತವೆ. ಆ ಡಾಕ್ಯುಮೆಂಟನ್ನು ಕೂಡ ನಾವು ಕಲೆಕ್ಟ್ ಮಾಡಬೇಕು. ಮುಂದಿನ ಜನಾಂಗಕ್ಕೆ ಅವರ ಸಾಧನೆ ಜೊತೆಗೆ ಅವರು ಮಾಡುವಂಥ ಯಾವ ರೀತಿಯಲ್ಲಿ ಆ ಸೇವೆಯನ್ನು ಮಾಡ್ತಾಯಿದ್ರೆ ಅಂತ ಒಂದು ಡಾಕ್ಯುಮೆಂಟ್ರಿಯನ್ನು ಕಲೆಕ್ಟ್ ಮಾಡಿಕೊಂಡು ಮುಂದಿನ ಪೀಳಿಗೆಗೆ ಅದು ಆಗುವಂತೆ ಆಗಲಿ ಅಂತ ಹೇಳುತ್ತಾ, ನಾವೆಲ್ಲರೂ ಅಂದರೆ ಮಾನ್ಯ ಪ್ರತಾಪ್ ಸಿಂಹರು ಹೇಳಿದರು, ಆದರ್ಶ್ ಗೋಖಲೆ ಅವರು ಮಾತಾಡುವಾಗಲೇ ನಿಮ್ಮ ಎಂಟ್ರಿ ಆಯಿತು. ಪ್ರತಾಪ ಮತ್ತು ಸಿಂಹ ಆವಾಗಲೇ ನೀವು ಬಂದ್ರಿ, ಇಲ್ಲಿ ಭಾಳ ಒಳ್ಳೆಯ ಸಂದರ್ಭದಲ್ಲಿ ನೀವು ಬಂದಿದೆ ಅಂತ ಹೇಳುತ್ತಾ, ಇಂಥ ಕಾರ್ಯಕ್ರಮಗಳು ನಮ್ಮಲ್ಲಿ
ಆಗ್ತಾ ಇರಲಿ. ಇಂಥ ಕಾರ್ಯಕ್ರಮಗಳಿಗೆ ನಾವೆಲ್ಲ ಜೊತೆಯಾಗೋಣ. ಇದು ಇವತ್ತು ಮದ್ದಡ್ಕಲ್ಲಿ ನಡೆದಿದೆ ಈ ಕಾರ್ಯಕ್ರಮ. ಇದೊಂದು ಎಲ್ಲ ನಮ್ಮ ತಾಲೂಕಿಗೆ ಹಾಗೆ ಜಿಲ್ಲೆಗೆ ಮಾದರಿ ಆಗಲಿ ಇಂಥ ಕಾರ್ಯಕ್ರಮ ಅಂತ ಹೇಳುತ್ತಾ, ಇಲ್ಲಿ ನಡೆದಿರುವಂಥ ಎಲ್ರಿಗೂ ಇವತ್ತು ಗಾಂಧಿ ಜಯಂತಿ ಹಾಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರುತ್ತಾ, ನಾಳೆಯಿಂದ ನವರಾತ್ರಿ ಕಾರ್ಯಕ್ರಮ ಗುಜರಾತಲ್ಲಿ ಭಾಳ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಆಚರಿಸ್ತಾರೆ. ಗರ್ಭ ಅಂತ ಹೇಳ್ತಾರೆ. ಸುಮಾರು ಒಂದು ಗ್ರೌಂಡಲ್ಲಿ 2 ಲಕ್ಷಕ್ಕಿಂತ ಮಿಕ್ಕಿ ಹುಡುಗ ಹಾಗೂ ಹುಡುಗಿಯರು ಅಂದರೆ ದೇವಿಯ ಮೂರ್ತಿಗೆ ಪ್ರದಕ್ಷಿಣೆ ಹಾಕುತ್ತಾ ಇಡೀ ರಾತ್ರಿ ಈ ನವರಾತ್ರಿ ಉತ್ಸವವನ್ನು ಮಾಡೋದನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. ಹಾಗೆ ತಮಗೆಲ್ಲರಿಗೂ ಕೂಡ ನವರಾತ್ರಿ ನವರಾತ್ರಿಯ ಶುಭಾಶಯಗಳನ್ನು ಕೋರುತ್ತಾ, ದಸರಾ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ದೇವರ ಹತ್ರ ಒಂದೇ ಪ್ರಾರ್ಥನೆ, ಇಂಥ ಮಹಾನ್ ಯೋಧರು, ಇಂಥ ಶಿಕ್ಷಕರು ಇನ್ನಷ್ಟು ನಮ್ಮ ಸಮಾಜದಲ್ಲಿ ಹುಟ್ಟಿ ಬರಲಿ, ಇವರಿಂದ ನಮ್ಮ ಸಮಾಜ ಇನ್ನಷ್ಟು ಬೆಳಗಲಿ ಅಂತ ಮಾತನ್ನು ಹೇಳುತ್ತಾ, ದೇವರಲ್ಲಿ ಒಂದೇ ಪ್ರಾರ್ಥನೆ, ಇನ್ನೊಂದು ಜನ್ಮ ಇದ್ದರೆ ಅದು ತುಳುನಾಡಿನಲ್ಲಿ ಸಿಗಬೇಕು ಅಂತ. ಯಾಕೆ ಅಂತ ಕೇಳಿದ್ರೆ, ಈಗಲೇ ಅವರು ಹೇಳಿದರು, ಮಂಜುನಾಥ್ ಅವರು, ನಾನು 25 ವರ್ಷಗಳಿಂದ ಮೇಲೆ ಸೇವೆಯನ್ನೇ ಮಾಡಿದೆ, ನನಗೆ ಒಂದು ಮೈಗೆ ಒಂದು ಗಾಯ ಆಗಲಿಲ್ಲ ಅಂತ. ಅದಕ್ಕೆ ಕಾರಣ ನಮ್ಮೂರಲ್ಲಿರುವಂಥ ಶಕ್ತಿಗಳು, ದೈವಗಳು, ದೇವರುಗಳನ್ನು ಹೇಳುತ್ತಾ ಇಂಥ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ವಂದೇ ವಂದೇ, ಜೈ ಶ್ರೀರಾಮ್. ಅಂಚನೆ ಚಾವಡಿದ ಎದುರುಡಿಪ್ಪನ ಚಿತ್ರ ಸರ್ವೇರೆಗಲ ಸೋಲೈತದ ಸೊಲ್ಮೆ ಸಂದೈ ತಮಲ್ ಪೊರಲಿರ್ ನಾಗರಿಕ ಅಭಿನಂದನಾ ಸಮಿತಿದ ಸಂಚಾಲಕರು ಶ್ರೀಯುತ ಪ್ರಭಾಕರ್ ಶೆಟ್ಟಿ ಉಪ್ಪಡ್ಕ ಬೇರೆ. ಅತ್ಯಂತ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ನಾವೆಲ್ಲ ಕೊನೆ ಹಂತದಲ್ಲಿದ್ದೇವೆ. ಈ ಸಂದರ್ಭದಲ್ಲಿ ಈ ಒಂದು ಅಭಿನಂದನಾ ಕಾರ್ಯಕ್ರಮಕ್ಕೆ ಸಹಕರಿಸಿದ ಸಂಘ ಸಂಸ್ಥೆಯ ಪ್ರಮುಖರನ್ನು ವೇದಿಕೆಯಲ್ಲಿರುವ ಗಣ್ಯರು ಗುರುತಿಸಬೇಕು ಅಂತ ವಿನಂತಿಯನ್ನು ಮಾಡುತ್ತಾ, ಮೊದಲಾಗಿ ಶ್ರೀರಾಮ ಸೇವಾ ಸಮಿತಿಯ ಶ್ರೀಯುತ ಮನೋಹರ್ ಕೇದಳ್ಕೆ ಇವರು ವೇದಿಕೆ ಬಂದು ಗೌರವವನ್ನು ಸ್ವೀಕರಿಸಬೇಕು. ಅದೇ ರೀತಿ ತದನಂತರ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಶ್ರೀಯುತ ಗಣೇಶ್ ಶೆಟ್ಟಿ ಅರ್ಕಾಜೆ ಇವರು ವೇದಿಕೆ ಬಂದು ಗೌರವವನ್ನು ಸ್ವೀಕಾರ ಮಾಡಬೇಕು. ಮಹಾಲಿಂಗೇಶ್ವರ ದೇವಸ್ಥಾನ ಓಡಿಲು ಇದರ ವ್ಯವಸ್ಥಾಪಕರ ಆಡಳಿತಾಧಿಕಾರಿ ಇದ್ದರೆ ವೇದಿಕೆ ಬರಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಶ್ರೀ ಕಿರಾತಮೂರ್ತಿ ಮಹಾಲಿಂಗೇಶ್ವರ ದೇವಸ್ಥಾನದ ಆಡಳಿತ ಮುಖ್ಯ ಶ್ರೀಯುತ ಗೋಪಾಲ್ ಶೆಟ್ಟಿ ಕೋರ್ಯಾರ್ ಇವರು ಬಂದು ಗೌರವವನ್ನು ಸ್ವೀಕರಿಸಬೇಕು ಎಂದು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಅವರು ಹಾಲು ಉತ್ಪಾದಕರ ಸಹಕಾರಿ ಸಂಘದ ಅಧ್ಯಕ್ಷರು ಕೂಡ ಹೌದು. 2 ಸಂಘ ಸಂಸ್ಥೆಯ ಪರವಾಗಿ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ, ಅವರಿಗೂ ಅಭಿನಂದನೆ. ಅದೇ ರೀತಿ ನೂರುಲ್ ಹುದಾ ಜುಮ್ಮಾ ಮಸೀದಿಯ ಪದಾಧಿಕಾರಿಗಳಿದ್ದರೆ ವೇದಿಕೆ ಬಂದು ಗೌರವವನ್ನು ಸ್ವೀಕಾರ ಮಾಡಬೇಕೆಂದು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಅಧ್ಯಕ್ಷರು ಅಶ್ರಫ್ ಚಿಲಿಮಿಯವರು. ನಿವೃತ್ತ ಸೈನಿಕರ ಸಂಘದ ವತಿಯಿಂದ ಅಧ್ಯಕ್ಷರಾಗಲಿದ್ದರು ನಮ್ಮ ಕಾರ್ಯಕ್ರಮದಲ್ಲಿ. ಅವರ ಪರವಾಗಿ ಯಾರಾದರೂ ಒಬ್ಬರು ಹಿರಿಯರು ಬಂದು ನಿವೃತ್ತ ಅಧ್ಯಕ್ಷರಾದಂಥ ನಮ್ಮ ಸೈನಿಕರ ಕಾಂತಪ್ಪ ಗೌಡ ಹಟ್ಟತ್ತೋಡಿ ಇವರು ಬಂದು ಗೌರವವನ್ನು ಸ್ವೀಕಾರ ಮಾಡಬೇಕು. ಮರಾಠಿ ಸೇವಾ ಸಂಘ ಬೆಳ್ತಂಗಡಿ ಇದು ನಮಗೆ ಸಹಕಾರ ನೀಡಿದ್ದಾರೆ, ಅದರ ಅಧ್ಯಕ್ಷರು ಅಥವಾ ಪದಾಧಿಕಾರಿಗಳು ಯಾರಾದರೂ ಒಬ್ಬರು ಬಂದು ಗೌರವವನ್ನು ಸ್ವೀಕಾರ ಮಾಡಬೇಕು. ಗ್ರಾಮ ಪಂಚಾಯತ್ ಕುವೇಟು ನಮಗೆ ಈಗ ಒಂದು ಕಾರ್ಯಕ್ರಮಕ್ಕೆ ಸಂಪೂರ್ಣ ಸಹಕಾರ ನೀಡಿದೆ, ಅದರ ಅಧ್ಯಕ್ಷರು ಬಂದು ಗೌರವವನ್ನು ಸ್ವೀಕಾರ ಮಾಡಬೇಕೆಂದು ವಿನಂತಿಯನ್ನು ಮಾಡ್ತಾ ಇದ್ದೇನೆ. XLPU ಕಾಲೇಜು ಗುರುವೇಣಕೆರೆ ನಮ್ಮ ಕುವೇಟು ಓಡಿಲಾಳದ ಪ್ರತಿಷ್ಠಿತ ಸಂಸ್ಥೆ. ಈ ಸಂಸ್ಥೆಯ ಆಡಳಿತ ನಿರ್ದೇಶಕರು ಮತ್ತು ನಮ್ಮೆಲ್ಲರ ಆತ್ಮೀಯರು, ಆ ಶಾಲೆಯ ವಿದ್ಯಾರ್ಥಿಗಳು ಕೂಡ ಆಗಮಿಸಿದ್ದಾರೆ. ಶ್ರೀಯುತ ಸುಮಂತ್ ಕುಮಾರ್ ಜೈನ್ರವರು ವೇದಿಕೆ ಬಂದು ನಮ್ಮ ಸಣ್ಣ ಗೌರವವನ್ನು ಸ್ವೀಕಾರ ಮಾಡಬೇಕೆಂದು ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಮತ್ತೊಂದು ಪ್ರತಿಷ್ಠಿತ ಕಾಲೇಜು ವಿದ್ವತ್ PU ಕಾಲೇಜ್ ಗುರುವೇಣಕೆರೆ, ಇದರ ಶ್ರೀಯುತ ಸುಭಾಷ್ ಚಂದ್ರ ಅವರು ಕೂಡ ವೇದಿಕೆ ಬಂದು ಗೌರವವನ್ನು ಸ್ವೀಕಾರ ಮಾಡಬೇಕು. ಶ್ರೀ ಸ್ಟಾರ್ ಯುವಕ ಮಂಡಲ ಮತ್ತು ಮಹಿಳಾ ಮಂಡಲದ ನಾಗೇಶ್ ಮತ್ತು ಮಹಿಳಾ ಮಂಡಲದ ಪದಾಧಿಕಾರಿ ಇದ್ದರೆ ಬಂದು ಗೌರವವನ್ನು ಸ್ವೀಕಾರ ಮಾಡಬೇಕೆಂದು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಗೆಳೆಯರ ಬಳಗ ಗುರುವೇಣಕೆರೆ ಇದರ ಪದಾಧಿಕಾರಿಗಳಿದ್ದರೆ ಬಂದು ಗೌರವವನ್ನು ಸ್ವೀಕಾರ ಮಾಡಬೇಕು. ಸಾಯಿರಾಮ್ ಫ್ರೆಂಡ್ಸ್ ಇವತ್ತಿನ ಮೆರವಣಿಗೆಯ ಕಾರ್ಯಕ್ರಮ ಮತ್ತು ಈ ಕಾರ್ಯಕ್ರಮಕ್ಕೆ ಪೂರ್ಣ ಸಹಕಾರ ನೀಡಿದಂಥ ಸಾಯಿರಾಮ್ ಫ್ರೆಂಡ್ಸಿನ ಪದಾಧಿಕಾರಿಗಳಿದ್ದರೆ ಪ್ರದೀಪ್ ಅವರಿದ್ದಾರೆ, ಅವರು ಬಂದು ಗೌರವವನ್ನು ಎಲ್ಲರ ಪರವಾಗಿ ಸ್ವೀಕಾರ ಮಾಡಬೇಕು. ಯುವಶಕ್ತಿ ಫ್ರೆಂಡ್ಸ್ ಭದ್ರಗಜೆ ನಮ್ಮೊಂದಿಗೆ ವಾಹನ ರ್ಯಾಲಿ ಮತ್ತು ಎಲ್ಲ ಕಾರ್ಯಕ್ರಮ ಸಹಕಾರ ಜೋಡಿಸಿದ್ದಾರೆ. ಶ್ರೀಯುತ ಹರೀಶ್ ನಾನಾಡಿ ಇವರು ಬಂದು ಗೌರವವನ್ನು ಸ್ವೀಕಾರ ಮಾಡಬೇಕು. ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಮತ್ತು ವೆಲ್ಕಮ್ ಯೂತ್ ಕ್ಲಬ್ನ ಗೌರವಾನ್ವಿತರಾದಂಥ ಶ್ರೀಯುತ ಚಂದ್ರಾಸ್ ಕೇದಯರವರಿದ್ದರೆ ಬಂದು ವೇದಿಕೆ ಬಂದು ಗೌರವವನ್ನು ಸ್ವೀಕಾರ ಮಾಡಬೇಕು. ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಅಧ್ಯಕ್ಷರಂಥ ಶ್ರೀಯುತ ರಾಜಪ್ರಕಾಶ್ ಶೆಟ್ಟಿಯವರು ವೇದಿಕೆ ಬಂದು ಗೌರವವನ್ನು ಸ್ವೀಕಾರ ಮಾಡಬೇಕು. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಮಗೆ ಈ ಕಾರ್ಯಕ್ರಮಕ್ಕೆ ಸಂಪೂರ್ಣ ಸಹಕಾರ ನೀಡಿದೆ, ಅದರ ಅಧ್ಯಕ್ಷರು ಅಥವಾ ನಿರ್ದೇಶಕರು
ಪುರಂದರ್ ಶೆಟ್ಟಿ ಅವರಿದ್ದಾರೆ ನಿರ್ದೇಶಕರು, ಅವರು ಬಂದು ಅಥವಾ ಶಶಿರಾಜರವರಿದ್ದಾರೆ. ಇಬ್ಬರ ಪರವಾಗಿ ಒಬ್ಬರು ಬಂದು ಗೌರವವನ್ನು ಸ್ವೀಕಾರ ಮಾಡಬೇಕು. ಬೆಳ್ತಂಗಡಿ ಕೃಷಿ ಪತ್ತಿನ ಸಹಕಾರಿ ಸಂಘ ಕೂಡ ನಮಗೆ ಸಹಕಾರ ನೀಡಿದೆ. ಅಜಿತ್ ಆರಿಗರ್ ಅವರು ನಮಗೆ ಸಹಕಾರವನ್ನು ನೀಡಿದ್ದಾರೆ. ಅದರ ಸಿಬ್ಬಂದಿಯವರು ಹರಿಣಾಕ್ಷಿ ಅವರಿದ್ದಾರೆ ಕಾಣ್ತಿದೆ, ಅವರು ದಯವಿಟ್ಟು ಬಂದು ಗೌರವವನ್ನು ಸ್ವೀಕಾರ ಮಾಡಬೇಕು. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ನಮ್ಮ ಮದ್ದಡಕ ಪೇಟೆಗೆ ಮುಕುಟಪ್ರಾಯದಂಥ ಒಂದು ಬ್ಯಾಂಕ್, ಇದರ ಶಾಖಾಧಿಕಾರಿ ಅಂತ ಸುಧೀರ್ ಅವರಿದ್ದಾರೆ, ಅವರು ಬಂದು ನಮ್ಮ ಗೌರವವನ್ನು ಸ್ವೀಕಾರ ಮಾಡಬೇಕು. ಅವರ ಸಿಬ್ಬಂದಿ ವರ್ಗ ಕೂಡ ನಮಗೆ ಸಹಕಾರ ನೀಡಿದೆ. ಕೋಯಾ ಫ್ರೆಂಡ್ಸ್ ಓಡಿನಾಳು ಇದರ ಕವನ್ ಅಥವಾ ಯಾರಾದರೂ ಇದ್ದರೆ ಬಂದು ಗೌರವವನ್ನು ಸ್ವೀಕಾರ ಮಾಡಬೇಕು. ಓಂಕಾರ ಗೆಳೆಯ ರತ್ನಗಿರಿ ಇದರ ಪದಾಧಿಕಾರಿಗಳಿದ್ದರೆ ಬಂದು ಗೌರವ ಸ್ವೀಕಾರ ಮಾಡಬೇಕು. ಅಯ್ಯಪ್ಪ ಸೇವಾ ಟ್ರಸ್ಟ್ ಗುರುವೆನ್ಕೆರೆ ರಾಜೇಂದ್ರ ನಾಯರ್ ಇದರ ಅಧ್ಯಕ್ಷರು ಅಥವಾ ಅದರ ಪದಾಧಿಕಾರಿಗಳಿದ್ದರೆ ಬಂದು ಗೌರವವನ್ನು ಸ್ವೀಕಾರ. ಶ್ರೀಯುತ ವಸಂತ್ ಶೆಟ್ಟಿ ಅವರಿದ್ದಾರೆ. ದೊಂಪದವಲ್ಲಿ ಉತ್ಸವ ಸಮಿತಿ ಫಿಲಿಚಾಮಂಡಿ ಕಲ್ಲು ಇದರ ಅಧ್ಯಕ್ಷರು ಸೋಮಶೇಖರ್ ದೇವಸ್ಯ ಅಥವಾ ಅದರ ಸದಸ್ಯರು ಬಂದು ಗೌರವವನ್ನು ಸ್ವೀಕಾರ ಮಾಡಬೇಕು. ಗೌರವಾಧ್ಯಕ್ಷ ಅಂತ ಪ್ರವೀಣ್ ಕುಮಾರ್ ಅಜಿರಿ ಅವರಿದ್ದಾರೆ, ಬನ್ನಿ. ಫಿಲಿಚಾಮಂಡಿ ದೇವಸ್ಥಾನದ ಆಡಳಿತ ಮುಖ್ಯಸ್ಥ ಶ್ರೀಯುತ ಮೋಹನ್ ಭಟ್ ಮೈರಾರು ಅಥವಾ ಅದರ ಪದಾಧಿಕಾರಿಗಳಿದ್ದರೆ ಬಂದು ಗೌರವ ಸ್ವೀಕಾರ ಮಾಡಬೇಕು. ಸರ್ಕಾರಿ ಪ್ರೌಢಶಾಲೆ ಗುರುವೆನ್ಕೆರೆ ಈ ಕಾರ್ಯಕ್ರಮ ನಿಮಗೆ ಸಹಕಾರ ನೀಡಿದೆ. ಅದರ ಅಧ್ಯಾಪಕರು, ಮುಖ್ಯೋಪಾಧ್ಯಾಯರ ಅಥವಾ ಅಧ್ಯಾಪಕರು ಬಂದು ಗೌರವ ಸ್ವೀಕಾರ ಮಾಡಬೇಕು. ಸರ್ಕಾರಿ ಪ್ರಾಥಮಿಕ ಶಾಲೆ ಓಡಿನಾಳ ಇದರ ಅಧ್ಯಕ್ಷರು ಬಂದು ಗೌರವವನ್ನು ಸ್ವೀಕಾರ ಮಾಡಬೇಕು. ಅದೇ ರೀತಿ ಕುವೆಟ್ಟು ಶಾಲೆಯ ಅಧ್ಯಕ್ಷರು ಅಥವಾ ಪದಾಧಿಕಾರಿಗಳಿದ್ದರೆ ಬಂದು ಗೌರವವನ್ನು ಸ್ವೀಕಾರ ಮಾಡಬೇಕು. ಅರಮಲಬೆಟ್ಟ ದೇವಸ್ಥಾನದ ಆಡಳಿತ ಮುಕ್ತೇಶ್ವರ ಅನುವಂಶಿಕ ಆಡಳಿತ ಮುಕ್ತೇಶ್ವರಂತ ಶ್ರೀಯುತ ಸುಖೇಶ್ ಕುಮಾರ್ ಜೈನ್ ಅವರಿದ್ದಾರೆ. ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಧಾರ್ಮಿಕ ಕಾರ್ಯಕ್ರಮ ಬ್ರಹ್ಮಕಲಶೋತ್ಸವ ಜರುಗಲಿಕ್ಕಿದೆ, ನಾವೆಲ್ಲ ಅದಕ್ಕೆ ಸಂಪೂರ್ಣ ತೊಡಗಿಸ್ಕೊಳ್ಳೋಣ ಅಂತ ಹೇಳುವಂಥ ಮಾತನ್ನು ಹೇಳುತ್ತಾ ಅವರು ಕೂಡ ವೇದಿಕೆ ಬಂದು ಗೌರವವನ್ನು ಸ್ವೀಕಾರ ಮಾಡಬೇಕು. ಗೆಳೆಯರ ಬಳಗ ಕಿನ್ನಿಗೋಳಿ ರ್ಯಾಲಿ ಬರುವಾಗ ಪಾನೀಯದ ವ್ಯವಸ್ಥೆ ಮತ್ತು ಈ ಕಾರ್ಯಕ್ರಮಕ್ಕೆ ಪೂರ್ಣ ಸಹಕಾರ ನೀಡಿದಂಥ ಗೆಳೆಯರ ಬಳಗದ ಪದಾಧಿಕಾರಿಗಳಿದ್ರೆ ಬಂದು ಗೌರವವನ್ನು ಸ್ವೀಕಾರ ಮಾಡಬೇಕು. ವರಮಹಾಲಕ್ಷ್ಮಿ ಆಚರಣಾ ಸಮಿತಿಯ ಅಧ್ಯಕ್ಷರಂತ ಶೀಲಾ ನಾಯ್ಕ್ ಇವರು ಬಂದು ಗೌರವವನ್ನು ಸ್ವೀಕಾರ ಮಾಡಬೇಕು. ಈ ಎಲ್ಲ ಸಂಸ್ಥೆಗಳು ಇಂದಿನ ಕಾರ್ಯಕ್ರಮದ ಯಶಸ್ವಿಗೆ ಕಾರಣೀಭೂತರು ಎನ್ನುವಂಥ ಮಾತನ್ನು ಹೇಳ್ತಾ ಅವರನ್ನು ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ಮುಂದಿನ ದಿನಗಳಲ್ಲಿ ಕೂಡ ಇಂಥ ಒಳ್ಳೆಯ ಕಾರ್ಯಕ್ರಮ ಮಾಡಲಿಕ್ಕೆ ನಾವೆಲ್ಲ ಒಟ್ಟಾಗಿ ಈ ಒಂದು ಊರಿನ ಕಾರ್ಯಕ್ರಮ ಮಾಡೋಣ ಎನ್ನುವಂಥ ಸದಾಶಯವನ್ನು ವ್ಯಕ್ತಪಡಿಸುತ್ತಾ ತಮಗೆಲ್ಲರಿಗೂ ನಾಗರಿಕ ಅಭಿನಂದನಾ ಸಮಿತಿಯ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ JCI ಮಡಂತ್ಯಾರ್ನ ಶ್ರೀಯುತ ಅಶೋಕ್ ಭಂಡಾರಿ ಅವರಿದ್ದಾರೆ, ಅವರು ಬಂದು ಒಂದು ಗೌರವವನ್ನು ಸ್ವೀಕಾರ ಮಾಡಬೇಕು ಎಂದು ವಿನಂತಿ ಮಾಡ್ತಾ ಇದ್ದೇವೆ. ಈಗ ಧನ್ಯವಾದ ಕಾರ್ಯಕ್ರಮ ಆಗ್ತದೆ. ತದನಂತರ ನಾವು ಆಮಂತ್ರಣ ಪತ್ರಿಕೆಯಲ್ಲಿ ಸೂಚನೆ ಕೊಟ್ಟ ರೀತಿಯಲ್ಲಿ ಎಲ್ಲ ಸಂಘ ಸಂಸ್ಥೆಯವರಿಗೆ ಮತ್ತು ವೈಯಕ್ತಿಕವಾಗಿ ಯಾರು ಯೋಧರನ್ನು ಮತ್ತು ಶಿಕ್ಷಕರನ್ನು ಗೌರವಿಸ್ತೇವೋ ಅವರಿಗೆ ಅವಕಾಶ ಇದೆ. ಅವರ ಗ್ರೂಪ್ ಫೋಟೋವನ್ನು ಕೂಡ ತೆಗಿಲಿಕ್ಕೆ ಅವಕಾಶ ಇದೆ. ಅದರೊಟ್ಟಿಗೆ ಸಹಭೋಜನದ ವ್ಯವಸ್ಥೆ, ಊಟದ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದೇವೆ. ಎಲ್ಲರೂ ಶಾಂತ ರೀತಿಯಲ್ಲಿ ಬಂದು ಅಲ್ಲಿ ಕೌಂಟ್ರಲ್ಲಿ ಹೆಸರನ್ನು ಕೊಡಬೇಕು. ಹೆಸರು ಕೊಟ್ಟ ರೀತಿಯಲ್ಲಿ ಬಂದು ಸಂಘ ಸಂಸ್ಥೆ ವತಿಯಿಂದ ಅವರನ್ನು ಗೌರವಿಸಬೇಕು ಅಂತ ಎನ್ನುವಂಥ ವಿಶೇಷ ವಿನಂತಿಯನ್ನು ಮಾಡುತ್ತಾ ಎಲ್ಲರಿಗೂ ಅವಕಾಶ ಇದೆ. ವೈಯಕ್ತಿಕವಾಗಿ ಮತ್ತು ನಮಗೆ ಅವಕಾಶ ಇದೆ ಅನ್ನೋಂಥ ಮಾತನ್ನು ಹೇಳುತ್ತಾ ಇವತ್ತಿನ ನಾಗರಿಕ ಅಭಿನಂದನಾ ಸಮಾರಂಭದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡವರು ನಮ್ಮೆಲ್ಲರ ಆತ್ಮೀಯರಾದ ಶಶಿಧರ್ ಶೆಟ್ಟರು ಉಲ್ಲೇಖ ಮಾಡಲೇಬೇಕು. ಯಾಕೆಂದರೆ ಈ ಕಾರ್ಯಕ್ರಮಕ್ಕೋಸ್ಕರವೇ ಅವರು ಬರೋಡದಿಂದ ಬಂದಿದ್ದಾರೆ ಅಂತ ಹೇಳೋದು ನಮಗೆಲ್ಲ ಅತ್ಯಂತ ಸಂತೋಷ ಆಗಿದೆ. ಯಾಕೆಂದರೆ ಹವಾಮಾನದ ವೈಪರೀತ್ಯ ಆದರೆ ಇವತ್ತು ಬರಲಿಕ್ಕೆ ಆಗೋದಿಲ್ಲ ಅಂತೇಳಿ ನಿನ್ನೆ ಬಂದವರು ಈ ಒಂದು ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಬಂದಿದ್ದಾರೆ. ನಮ್ಮೆಲ್ಲ ಕಾರ್ಯಕ್ರಮದ ಮಾರ್ಗದರ್ಶಕರು, ನಮ್ಮ ಓಡಿಲ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರು ಹೌದು, ಅವರಿಗೆ ಇಲ್ಲಿ ಸೇರಿದಂಥ ಎಲ್ಲ ಬಂಧುಗಳ ಪರವಾಗಿ ಹೃದಯಪೂರ್ವಕ ಧನ್ಯವಾದನ ಅರ್ಪಿಸ್ತಾ ಇದ್ದೇನೆ. ಅಭಿನಂದನಾ ಕಾರ್ಯಕ್ರಮಕ್ಕೆ ಇಬ್ಬರ ಬಗ್ಗೆ ಯಾರು ಮಾತಾಡಬೇಕು ಅಂತ ನಾವು ಯೋಚನೆ ಮಾಡಿದಾಗ ನಮ್ಮೆಲ್ಲರಿಗೆ ಬಂದಂಥ ಹೆಸರು ಒಂದೇ, ಅದು ಆದರ್ಶ ಗೋಖಲೆ. ನಮಗೆಲ್ಲ ಆದರ್ಶಪೂರ್ಣವಾಗಿ ಅವರು ನಮಗೆ ಮಾತುಗಳನ್ನು ಹೇಳಿದ್ದಾರೆ. ಬಹುಶಃ ಯೂಟ್ಯೂಬಲ್ಲಿ ಹೋದರೆ ಅವರ ಭಾಷಣಗಳು ನಮಗೆ ಸಿಗ್ತದೆ ಅಂತ ಅಂಕಣಕಾರರು ತಮ್ಮ ಕೆಲಸವನ್ನು ಬಿಟ್ಟು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಸೇರಿದಂಥ ಎಲ್ಲ ಬಂಧುಗಳ ಪರವಾಗಿ ಆತ್ಮೀಯ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಗೌರವಾಧ್ಯಕ್ಷರಾಗಿ ನಮ್ಮೊಂದಿಗಿದ್ದು
ಪೂರ್ಣ ರೀತಿಯ ಸಹಕಾರ ನೀಡಿ ನಮಗೆ ಮಾರ್ಗದರ್ಶನ ಮಾಡಿದಂಥ ಶ್ರೀ ಕೆ ಪ್ರಭಾಕರ್ ಬಂಗೇರಿದ್ದಾರೆ, ಅವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದ ಅರ್ಪಿಸಿದ್ದೇನೆ. ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಒಬ್ಬರು ಪೆನ್ ಹಿಡಿಯುವವರು, ಮತ್ತೊಬ್ಬರು ಗನ್ ಹಿಡಿಯುವವರು, ಇಬ್ಬರು ಕೂಡ ಈ ದೇಶಕ್ಕೆ ಅತ್ಯಂತ ಅಮೂಲ್ಯ. ಅಂತಹ ಮಂಜುನಾಥ್ ನಾಯ್ಕರು ಅವರು ಉಲ್ಲೇಖ ಮಾಡಿದ್ರಾಗಲಿ, ಅವರ ಮನೆ ಈ ಸ್ಟೇಜಿನ ಹಿಂದುಗಡೆ ಇರುವಂಥದ್ದು. ಅವರು ಮೂಲತಃ ಕಲ್ಮಂಜದಿಂದ ಬಂದು ಇಲ್ಲಿ ವಾಸವಾಗಿದ್ದಾರೆ. ಶ್ರೀಯುತ ಮಂಜುನಾಥ್ ನಾಯ್ಕರವರು ನಮ್ಮ ಈ ಕಾರ್ಯಕ್ರಮಕ್ಕೆ ಮೆರುಗನ್ನು ಹೆಚ್ಚಿಸಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಆತ್ಮೀಯರು ಕಲಾ ಶಿಕ್ಷಕರಂತ ಶ್ರೀಯುತ ವಿ ಕೆ ವಿಟ್ಲರ್ ಅವರು ಕೂಡ ಈ ಕಾರ್ಯಕ್ರಮ ನಮ್ಮ ಕೇಳಿದಾಗ ಸನ್ಮಾನ ಬೇಡ ಅಂತ ಹೇಳಿದವರು ಅವರು. ಆದರೆ ನಾವು ಆ ಒಂದು ಪ್ರಶಸ್ತಿಗೆ ಸನ್ಮಾನ ಕೊಡ್ತಾ ಇದ್ದೇವೆ, ಅದು ಸಮಾಜಕ್ಕೆ ಪ್ರೇರಣೆ ಆಗಬೇಕು ಅನ್ನೋ ದೃಷ್ಟಿಯಿಂದ ತಾವು ಬರಬೇಕು ಅಂತ ಹೇಳಿದಾಗ ಸ್ವಲ್ಪ ಆರೋಗ್ಯದ ಸಮಸ್ಯೆ ಇದ್ದರೂ ಕೂಡ ಬೆಳ್ತಂಗಡಿಯಿಂದಲೇ ತೆರೆದ ವಾಹನದ ಮೆರವಣಿಗೆಯಲ್ಲಿ ಬಂದಿದ್ದಾರೆ. ಅವರಿಗೂ ಅವರ ಮನೆಯವರಿಗೂ ಈ ಸಮಿತಿಯ ಪರವಾಗಿ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ನಮಗೆ ಪೂರ್ಣ ರೀತಿಯ ಸಹಕಾರ ನೀಡಿ ಮಾರ್ಗದರ್ಶನ ಮಾಡಿ ನಮ್ಮ ಈ ಕಾರ್ಯಕ್ರಮಕ್ಕೆ ಗಾಂಧಿ ಜಯಂತಿಯ ಇನ್ನೊಂದು ಕಾರ್ಯಕ್ರಮ ಇದ್ದರೂ ಕೂಡ ನಮ್ಮ ಕ್ಷೇತ್ರ ಅಲ್ಲ, ಅವ್ರ ಬಹುಶಃ ರಾಜ್ಯವೇ ಕ್ಷೇತ್ರ ಅಂತ ವಿಧಾನ ಪರಿಷತ್ತಿನ ಶಾಸಕರಂತ ಶ್ರೀಯುತ ಪ್ರತಾಪ್ ಸಿಂಹ ನಾಯಕ್ ಆಗಮಿಸಿದ್ದಾರೆ. ಅವರನ್ನು ಗುರುತಿಸಿ ಅವರಿಗೂ ಕೂಡ ಎಲ್ಲರ ಪರವಾಗಿ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಅಭಿನಂದನಾ ಕಾರ್ಯಕ್ರಮ ಮುಂಚೆ ಸೆಷನ್ ಒಂದು ಯೋಚನೆ ಮಾಡಿದ್ದೇವೆ. ನಮ್ಮ ಇಲ್ಲಿರುವಂಥ ಯಾರೆಲ್ಲ ಬಂದಿದ್ದಾರೆ ಅವ್ರು ಹೇಳಿದ್ರು, ನಾವು ಇವತ್ತು ಪ್ರತ್ಯೇಕ ಒಂದು ಸೋಫಾ ಸೆಟ್ಟನ್ನು ಮಾಡಿರುವಂಥದ್ದು ಸೈನಿಕರಿಗೆ ಅಂತೇಳಿ. ಆದರೆ ನಾವು ಸ್ವಲ್ಪ ವ್ಯವಸ್ಥೆಯಲ್ಲಿ ಅಲ್ಲಿ ಬೋರ್ಡ್ ಹಾಕಿ ಆ ಥರ ಎಲ್ಲ ಮಾಡಲಿಕ್ಕೆ ಆಗಲಿಲ್ಲ ತರಾತುರಿಯಲ್ಲಿ, ಅದಕ್ಕೋಸ್ಕರ ಮಾಡಿದ್ದು. ಮುಂದಿನ ದಿನಗಳಲ್ಲಿ ಖಂಡಿತ ಅಂಥ ವ್ಯವಸ್ಥೆ ಮಾಡ್ತೇವೆ. ಮತ್ತು ಅವರನ್ನು ಈ ಒಂದು ವೇದಿಕೆಯಲ್ಲಿ ಬಂದಂಥ ಸೇವೆಯಲ್ಲಿರುವ ಸೈನಿಕರ ಮನೆಯವರು, ನಿವೃತ್ತ ಸೈನಿಕರು ವೇದಿಕೆಯಲ್ಲಿ ಬರಬೇಕು, ಅವರನ್ನು ಕೂಡ ನಾವು ಗುರುತಿಸಲಿಕ್ಕಿದ್ದೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದಂಥ ಎಲ್ಲ ಆರಕ್ಷಕ ಠಾಣೆಯ ಸಿಬ್ಬಂದಿ ವರ್ಗದವರಿಗೆ, ಟ್ರಾಫಿಕ್ ಪೊಲೀಸ್ನವರಿಗೆ ಇರ್ಬೋದು, ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ, ಮತ್ತು ವಿಶೇಷವಾಗಿ ನಮಗೆ ಈ ಕಾರ್ಯಕ್ರಮಕ್ಕೆ ಪ್ರಚಾರ ನೀಡಿದಂತಹ ಮಾಧ್ಯಮ ಮಿತ್ರರಿಗೆ ಮತ್ತು ದೃಶ್ಯ ಮಾಧ್ಯಮದವರಿಗೆ ಧನ್ಯವಾದ ಅರ್ಪಿಸುತ್ತಾ, ನಮ್ಮ ಸೈನಿಕರು ಹೆಸರು ಹೇಳ್ತೇನೆ, ಈಗಾಗಲೇ ವೇದಿಕೆ ಹೆಸರಿಟ್ಟಂಥ ವೀರಯೋಧ ಏಕನಾಥ್ ಶೆಟ್ಟಿಯವರ ಧರ್ಮಪತ್ನಿಯವರು ಶ್ರೀಮತಿ ಜಯಂತಿಯವರು ನಮ್ಮ ಕೋರಿಕೆ ಮೇಲೆ ಆಗಮಿಸಿದ್ದಾರೆ. ಅವರು ವೇದಿಕೆ ಬರಬೇಕು, ಅವರು ಕೂಡ ನಮ್ಮ ಗೌರವವನ್ನು ಸ್ವೀಕಾರ ಮಾಡಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಮತ್ತೊಬ್ಬರು ಸುವರ್ಣ ವಿ ವರಕಬೆ ಅವರ ಧರ್ಮಪತ್ನಿಯವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ವೇದಿಕೆ ಆಹ್ವಾನಿಸುತ್ತಿದ್ದೇವೆ. ಶ್ರೀಯುತ ಕಾಂತಪ್ಪ ಗೌಡರು, ಶ್ರೀಯುತ ಕೃಷ್ಣ ಶೆಟ್ಟಿ, ಟಿ ರಾಮಭಟ್ರು ಈಗಾಗಲೇ ತೆರಳಿದ್ದಾರೆ. ರಮಾನಾಥ್ ಶೆಟ್ಟಿ ಅವರಿದ್ದಾಗೆ ನಾನು ಗಮನಿಸಿದ್ದೇನೆ, ರಮಾನಾಥ್ ಶೆಟ್ಟಿ ಅವರು ಬಂದಿದ್ದಾರೆ. ಅದೇ ರೀತಿ ನಮ್ಮ ಬ್ಯಾಂಕಿನ ಸಿಬ್ಬಂದಿ ಕೂಡ ಹೌದು, ನೌಕಾಸೇನೆಯ ನಿವೃತ್ತರಾದಂಥ ಶ್ರೀಯುತ ರಾಮಕೃಷ್ಣ ಭಟ್ ಇದ್ದಾರೆ, ಅವರು ಕೂಡ ವೇದಿಕೆ ಬರಬೇಕು. ದಿನೇಶ್ ಗೌಡ ಕಲಾಯಿದೊಟ್ಟು ಅವರು ಕೂಡ ಬರಬೇಕು. ಭಾಸ್ಕರ್ ನಾಯ್ಕ ಅವರು ಕೂಡ ವೇದಿಕೆ ಬಂದು ನಮ್ಮ ಗುರುತಿಸುವಂಥ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೇವೆ. ನಮಗೆಲ್ಲ ಪ್ರೇರಣೆ ಆಗಲಿ ಅನ್ನೋ ದೃಷ್ಟಿಯಿಂದ ಅವರನ್ನು ಎಲ್ಲರೂ ಚಪ್ಪಾಳೆ ತಟ್ಟಿ ಅವರನ್ನು ಗೌರವಿಸಬೇಕು ಅಂತ ವಿನಂತಿಯನ್ನು ಮಾಡುತ್ತಾ, ಇನ್ಯಾರಾದರೂ ನಿವೃತ್ತ ಸೈನಿಕರು ಅಥವಾ ಸೇನೆಯವರ ಮನೆಯವರಿದ್ದರೆ ದಯವಿಟ್ಟು ವೇದಿಕೆ ಬಂದು ಗೌರವವನ್ನು ಸ್ವೀಕಾರ ಮಾಡಬೇಕು ಅಂತ ವಿಶೇಷ ವಿನಂತಿಯನ್ನು ಮಾಡುತ್ತಾ, ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಸಹಕಾರ ನೀಡಿದಂಥ ಎಲ್ಲ ಬಂಧುಗಳಿಗೆ ಮತ್ತೊಮ್ಮೆ ಅಭಿನಂದನೆ, ಧನ್ಯವಾದ ಸಲ್ಲಿಸುತ್ತಾ ನವರಾತ್ರಿಯ ಶುಭ ಕಾಮನೆಯನ್ನು ಸಲ್ಲಿಸಿ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಪ್ರಥಮವಾಗಿ ರಾಷ್ಟ್ರಗೀತೆ ಆದ ನಂತರ ಎಲ್ಲ ಸಂಘ ಸಂಸ್ಥೆಯವರು ಅಲ್ಲಿ ಸುಂದರ್ ಅವರಿದ್ದಾರೆ, ಸುಂದರ್ ಅವರು ಎರಡು ಬನ್ನಿ. ನಿವೃತ್ತ ಸೈನಿಕರಾದ ಶ್ರೀಯುತ ಸುಂದರ್ ಅವರು ಪಿಲ್ಚಾಮುಂಡಿಗಲ್ಲಿ ನಿವಾಸಿ. ವೇದಿಕೆಯಲ್ಲಿ ಸೈನಿಕರು ಮತ್ತು ಶಿಕ್ಷಕರು ಇರ್ತಾರೆ, ಎಲ್ಲರೂ ಸಂಘ ಸಂಸ್ಥೆಯವರು ಬಂದು ಅವರನ್ನು ಗೌರವಿಸಬಹುದು ಅಂತ ವಿಶೇಷ ವಿನಂತಿಯನ್ನು ಮಾಡ್ತಾ, ಅಲ್ಲಿ ನಮ್ಮ ಕೌಂಟರ್ನ ಹೆಸರಲ್ಲಿ ಕೊಟ್ಟು ದಯವಿಟ್ಟು ಸಾಲಾಗಿ ಬಂದು ಗೌರವವನ್ನು ಸಲ್ಲಿಸಬೇಕು ಅಂತ ವಿನಂತಿ ಮಾಡುತ್ತಾ, ಈಗ ರಾಷ್ಟ್ರಗೀತೆಯನ್ನು ಹಾಡ್ತೇವೆ. ಎಲ್ಲರೂ ಎದ್ದು ನಿಂತು ರಾಷ್ಟ್ರಗೀತೆಯನ್ನು ಹಾಡಬೇಕು. ತದನಂತರ ಸನ್ಮಾನಿಸುವವರು ಸನ್ಮಾನಿಸಬೇಕು. ಮತ್ತು ಊಟದ ವ್ಯವಸ್ಥೆ ಮಾಡಿದೆ, ಎಲ್ಲರೂ ಸರಳ ಊಟದ ವ್ಯವಸ್ಥೆ ಮಾಡಿದೆ, ಅದನ್ನು ಸ್ವೀಕಾರ ಮಾಡಿ ತೆರಳಬೇಕು ಅಂತ ವಿಶೇಷ ವಿನಂತಿಯನ್ನು ಮಾಡುತ್ತಾ, ಎಲ್ಲರೂ ನೇರವಾಗಿ ನಿಂತು ರಾಷ್ಟ್ರಗೀತೆಯನ್ನು ಹಾಡೋಣ, ಒಟ್ಟಿಗೆ ಹಾಡೋದು. ಜನಗಣಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ, ಪಂಜಾಬ ಸಿಂಧು ಗುಜರಾತ ಮರಾಠ ದ್ರಾವಿಡ ಉಚ್ಚಲ ವಂಗ, ವಿಂಧ್ಯ ಹಿಮಾಚಲ ಯಮುನಾ ಗಂಗಾ
ಉಜ್ಜಲ ಜಲಧಿ ತರಂಗ ತವ ಶುಭ ನಾಮೆ ಜಾಗೆ ತವ ಶುಭಾಶಿಷ ಮಾಗೆ ಗಾಹೆ ತವ ಜಯ ಗಾತ ಜನಗಣ ಮಂಗಳದಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ ಜಯ ಹೇ ಜಯ ಹೇ ಜಯ ಹೇ ಜಯ 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 ಹೇ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ. ಧನ್ಯವಾದಗಳು. ಈಗ ಪ್ರತಾಪ್ ಸಿಂಹ ನಾಯಕರವರು ಮೊದಲಿಗೆ ಬಂದು ಗೌರವ ಅರ್ಪಣೆ ಮಾಡ್ತಾರೆ. ಉಳಿದದನ್ನು ನಿತೀಶ್ ಅವರು ಓದಿ ಹೇಳ್ತಾರೆ. ಅದೇ ಪ್ರಕಾರ ಬಂದು ಗೌರವ ಅರ್ಪಣೆಯನ್ನು ಮಾಡಬೇಕು. ಕಾರ್ಯಕ್ರಮದ ಕೊನೆಯಲ್ಲಿ ವಿ.ಕೆ. ವಿಟ್ಲಾರವರು ಒಂದು ಸುಂದರ ಚಿತ್ರವನ್ನು ಬಿಡಿಸಲಿಕ್ಕಿದ್ದಾರೆ. ಕ್ಷಣ ಮಾತ್ರದಲ್ಲಿ ಚಿತ್ರವನ್ನು ಬಿಡಿಸಿ ನಮಗೆ ತೋರಿಸಲಿಕ್ಕಿದ್ದಾರೆ. ಅದನ್ನು ಕೂಡ ನಾವೆಲ್ಲ ನೋಡಿ ಕೃತಾರ್ಥರಾಗಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಎಲ್ಲರೂ ಊಟವನ್ನು ಮಾಡಿ ತೆರಳಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಸೇರ್ದಿನ ಚಿತ್ತನ ಸರ್ವೇಡ ಒಂಜಿ ಪಿನ್ನಯ ಅಲ್ಪ ಶಾಲೆದ ಜೋಕುಲು ಸಮುದಾಯ ಭವನಡ್ ಸಹಭೋಜನದ ವ್ಯವಸ್ಥೆ ಮಲ್ತೇರು ಮಾತೆರ್ಲ ಸಾಲಾದ ಪೋದು ಸಹಭೋಜನನ ಸ್ವೀಕಾರ ಮಲ್ಪಡು ಪಂದಕ್ಕೆ ಅನ್ನೋದಿಲ್ಲ. ಅಂಚನೆ ಇನಿಥ ಈ ಪೊರ್ಲ ಛಾವಡಿಡ್ ಶಿಕ್ಷಕರಿಗೆ ಬೊಕ್ಕ ಸೈನಿಕರಿಗೆ ಮಾನಾದಿಗೆ ಸಂದಾಯಿತ ಮಲ್ಪರ ಇಪ್ಪನ ಚಿತ್ತನ ಸಂಘಟನೆ ದಾಖಲೆ ದಯಮಲ್ತದ ಒಂಜೊಂಜಿ ಒರಿಯೊರಿಯಾದ ಬರಡು ಎಂಕಲು ಎರಾಂಡ್ಲ ಮುಲ್ಪ ಪುದರ್ ಕೊರ್ರೈತ ನಕಲು ದಯಮಲ್ತದ ಕೌಂಟರ್ಗೆ ಮತ್ತೆ ಪುದರ್ ಕೊರಲಿ ಸುರುಕಾದ ಶ್ರೀರಾಮ ಸೇವಾ ಸಮಿತಿ ರಿಜಿಸ್ಟ್ರೇಡ್ ಮಕ್ಕಳು ಮಿತ್ತ ಚಾವಡಿಗೆ ಬರ್ತದೆ. ಶ್ರೀರಾಮ ಸೇವಾ ಸಮಿತಿ ರಿಜಿಸ್ಟ್ರೇಡ್ ಬೊಕ್ಕ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಮದ್ದಡ್ಕ ದಯಮಲ್ತದ ನಿಕ್ಲೆ ಮಿತ್ತ ಚಾವಡಿಗೆ ಬರಡು ಶಿಕ್ಷಕರಿಗೆ ಬೊಕ್ಕ ಸೈನಿಕರಿಗೆ ಮಾನಾದಿಗಿನ ಸಂದಾಯಿತ ಮಲ್ಪೋಡು ಪಂದಕ್ಕೆ ಏನೊಂದಿಲ್ಲ. ಶ್ರೀರಾಮ ಸೇವಾ ಸಮಿತಿ ರಿಜಿಸ್ಟ್ರೇಡ್ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಮದ್ದಡ್ಕ ದಯಮಲ್ತದ ನಿಖಲೆ ಮಿತ್ತ ಚಾವಡಿಗೆ ಬರಡು ಅಂಚನೆ ಶಾಖಾಧಿಕಾರಿ ಬೊಕ್ಕ ಸಿಬ್ಬಂದಿ ವರ್ಗ ಯೂನಿಯನ್ ಬ್ಯಾಂಕ್ ಮದ್ದಡ್ಕ ಶಾಖೆ ನಿಖಲ ಮಿತ್ತ ಚಾವಡಿಗೆ ಬರಡು
ಶಾಖಾ ಅಧಿಕಾರಿ ಬುಕ್ ಸಿಬ್ಬಂದಿ ವರ್ಗ ಯೂನಿಯನ್ ಬ್ಯಾಂಕ್ ಬದಡ್ಕ ಶಾಖೆ ನಿಖಿಲ ಮಿತ್ತ ಚವಡಿಗೆ ಬರಡು. ದುಮುಗು ಶ್ರೀ ದುರ್ಗಾ ಟ್ರೇಡರ್ಸ್ ಬದಡ್ಕ ನಿಖಲ್ ಮಿತ್ತ ಚವಡಿಗೆ ಬತ್ತದ ಮಾನಾದಿಗೆನ ಸಂದಾವಡು. ಶ್ರೀ ದುರ್ಗಾ ಟ್ರೇಡರ್ಸ್ ಮದ್ದಡ್ಕ ನಿಖಲ್ ಮಿತ್ತ ಚವಡಿಗೆ ಬತ್ತದ ಮಾನಾದಿಗೆನ ಸಂದಾಯಿತ ಮಲ್ಪಡು. ಸೇರ್ದಿನ ಚಿತ್ತನ ಸರ್ವರಿಡಲ ದಯಮಲ್ತದ ಎಂಕಲ್ ವಾ ಸಂಘಟನೆದ ಪುದರ್ಲೆ ಪೋನ ಅಕಲ್ ಮಾತ್ರ ಮಿತ್ತ ಚವಡಿಗೆ ಪೋದು ಮಾನಾದಿಗಿನ ಸಂದೈತ ಮಲ್ಪುಲೆ. ದಯಮಲ್ತದ ಸೇರ್ದಿನ ಚಿತ್ತನ ಸರ್ವರಿಡಲ ಒಂಜಿ ಭಿನ್ನಯ ಎಂಕಲ್ ವಾ ಸಂಘಟನೆದ ಪುದರ್ ಪನ್ಪನ ಅಕಲ್ ಮಿತ್ತು ಪೋದು ಮಾತ್ರ ಮಾನಾದಿಗಿನ ಸಂದೈತ ಮಲ್ಪುಲೆ. ಶ್ರೀದುರ್ಗ ಟ್ರೇಡರ್ಸ್ ಮದ್ದಡ್ಕ ನಿಖಲ್ ಮಿತ್ತ ಚವಡಿಗೆ ಪೋದು ಮಾನಾದಿಗಿನ ಸಂದೈತ ಮಲ್ಪೊಡುಕೆ ಏನೊಂದುಲ್ಲ ಅವಿತ ಒಟ್ಟುಗು ಅಕಲ ಐಬುಕ್ಕ ಗೆಳೆಯರ ಬಳಗ ರಿಜಿಸ್ಟರ್ಡ್ ಗುರುವೆಂಕೆರೆ ನಿಖಲ್ ಮಿತ್ತ ಚಾವಡಿಗೆ ಪೋದು ಮಾನಾದಿಗೆನ ಸಂದೈತ ಮಲ್ಪೊಡು ಬಂದಿಕೆ ಏನೊಂದುಲೆ. ಶ್ರೀದುರ್ಗ ಟ್ರೇಡರ್ಸ್ ಮದ್ದಡ್ಕ ಐಬುಕ್ಕ ಗೆಳೆಯರ ಬಳಗ ರಿಜಿಸ್ಟರ್ಡ್ ಗುರುವೆಂಕೆರೆ ನಿಖಲ ಮಿತ್ತ ಚಾವಡಿಗೆ ಬರಡು. ಗೆಳೆಯರ ಬಳಗ ರಿಜಿಸ್ಟರ್ಡ್ ಐಬುಕ್ಕ ಪಾಹಿಮಾ ಅಹಮ್ಮದ್ ಮದ್ದಡ್ಕ ನಿಖಲ ಮಿತ್ತ ಚಾವಡಿಗೆ ಬರಡು. ಪಾಹಿಮಾ ಅಹಮ್ಮದ್ ಮದ್ದಡ್ಕ ನಿಖಲ ಮಿತ್ತ ಚಾವಡಿಗೆ ಬತ್ತದ ಮಾನಾದಿಗಿನ ಸಂದೈತ ಮಲ್ಪೊಡು. ಪಾಹಿಮಾ ಅಹಮ್ಮದ್ ಮದ್ದಡ್ಕ ಐಬುಕ್ಕ ಶ್ರೀ ಸ್ಟಾರ್ ಯುವಕ ಮಂಡಲ ಯುವತಿ ಮಂಡಲ ರಿಜಿಸ್ಟರ್ಡ್ ಪನೆಜಾಲ್ ನಿಖಲ್ ಮಿತ್ತ ಚಾವಡಿಗೆ ಬರಡು. ಶ್ರೀ ಸ್ಟಾರ್ ಯುವಕ ಮಂಡಲ ಬೊಕ ಯುವತಿ ಮಂಡಲ ರಿಜಿಸ್ಟರ್ಡ್ ಪನೆಜಾಲ್ ನಿಖಲ್ ಮಿತ್ತ ಚಾವಡಿಗೆ ಬರಡು. ದುಂಬುಗು ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿ ಟ್ರಸ್ಟ್ ರಿಜಿಸ್ಟರ್ಡ್ ಅಯ್ಯಪ್ಪ ಸ್ವಾಮಿ ಭಜನಾ ಮಂಡಳಿ ಗುರುವೆಂಕೆರೆ ನಿಖಲ್ ಮಿತ್ತ ಚಾವಡಿಗೆ ಬರಡು. ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ ಅಂಚನೆ ಅಯ್ಯಪ್ಪ ಸ್ವಾಮಿ ಭಜನಾ ಮಂಡಳಿ ಗುರುವೆಂಕೆರೆ ನಿಖಲ್ ಮಿತ್ತ ಚಾವಡಿಗೆ ಬರಡು. ದುಂಬುಗು ಕುವೆಟ್ಟು ಓಡಿಲ್ನಾಳ ಗೌಡರ ಯಾನೆ ಒಕ್ಕಲಿಗರ ಸೇವಾ ಸಮಿತಿ ನಿಖಲ್ ಮಿತ್ತ ಚಾವಡಿಗೆ ಬರಡು. ದುಂಬುಗು ಕುವೆತ್ತು ಊರಿಲ್ಲಾಳ ಗೌಡರ ಯಾನೆಯ ಒಕ್ಕಲಿಗರ ಸೇವಾ ಸಮಿತಿ ನಿಖಲ್ ಮಿತ್ತ ಚಾವಡಿಗೆ ಬರಡು. ಅವರದು ಬೊಕ್ಕ ಗ್ರಾಮ ಪಂಚಾಯತ್ ಕುವೆಟ್ಟು
ಸಿಬ್ಬಂದಿ ವರ್ಗ ಅಂಚನೆ ಪಂಚಾಯತ್ ಸದಸ್ಯರು ನಿಖಿಲ್ ಮಿತ್ತ ಚವಡಿಗೆ ಬರಡು. ದುಂಬುಗು ಕುವೆಟ್ಟು ಒಡಿಲ್ನಾಳ ಗೌಡರ ಯಾನೆ ಒಕ್ಕಲಿಗರ ಸೇವಾ ಸಮಿತಿ ನಿಖಿಲ್ ಮಿತ್ತ ಚವಡಿಗೆ ಬರಡು. ಅವಿತ ಅಕ್ಲಾಯ್ ಬುಕ್ ಗ್ರಾಮ ಪಂಚಾಯತ್ ಕುವೆಟ್ಟು ಸಿಬ್ಬಂದಿ ವರ್ಗ ಬುಕ್ ಆಡಳಿತ ವರ್ಗ ನಿಖಿಲ್ ಮಿತ್ತ ಚವಡಿಗೆ ಬರಡು. ದುಂಬುಗು ಗ್ರಾಮ ಪಂಚಾಯತ್ ಕುವೆಟ್ಟು ಆಡಳಿತ ವರ್ಗ ಬಕ್ಕ ಸಿಬ್ಬಂದಿ ವರ್ಗದ ಮಿತ್ತ ಚವಡಿಗೆ ಬರಡು. ಅವ್ರದ್ದು ಬಕ್ಕ ಸಾಯಿರಾಮ್ ಗುರುವಿನ ಕೆರೆ ಮಕ್ಕಳು ಮಿತ್ತ ಚವಡಿಗೆ ಬರಡು. ಶ್ರೀ ಕೊಡಮಣಿಥಯ ದೇವಸ್ಥಾನ ಅರಮಲೆ ಬೆಟ್ಟ ಮಕ್ಕಳಿನ ಐಬೊಕ್ಕ ಗ್ರಾಮ ಪಂಚಾಯತ್ ಕುವೆಟ್ಟು ಅವ್ರದ್ದು ಬಕ್ಕ ಸಾಯಿರಾಮ್ ಫ್ರೆಂಡ್ಸ್ ಗುರುವೆಂಕೆರೆ ನಿಖಿಲ್ ಮಿತ್ತ ಚವಡಿಗೆ ಬರಡು. ಅವ್ರದ್ದು ಬಕ್ಕ ಕುವೆಟ್ಟು ಶಾಲೆ ನಿಖಿಲ್ ಮಿತ್ತ ಚವಡಿಗೆ ಬರಡು. ತಾರೀಕು 13/10/2024 ತಾರೀಕು 19/10/2024 ಶನಿವಾರ ಮುಟ ಕೊರೆಯ ಕಂಪೌಂಡ್ ಕಾಲೇಜು ರಸ್ತೆ ಮಡಂತ್ಯಾರ ಮೂಲ ಜೇಸಿ ಸಪ್ತಾಹ ನಡಪರಂಡು. ಈ ಕಾರ್ಯಕ್ರಮಗಳ ಸೇರಿದ ಚಿತ್ತ ಸರ್ವೇರ್ಲ ಪಾಲ್ಪಡೆಯೋರು ಪಂದಕ್ಕೆ ಅನ್ನೋದಿಲ್ಲ. ದುಂಬುಗು ಗ್ರಾಮ ಪಂಚಾಯತ್ ಕುವೆಟ್ಟು ಆಡಳಿತ ವರ್ಗ ಬೊಕ್ಕ ಸಿಬ್ಬಂದಿ ವರ್ಗ ನಿಖಿಲ್ ಮಿತ್ತ ಚವಡಿಗೆ ಬರಡು. ಅವ್ರದ್ದು ಬೊಕ್ಕ ಸಾಯಿರಾಮ್ ಫ್ರೆಂಡ್ಸ್ ಗುರುವೆಂಕೆರೆ ಅವ್ರದ್ದು ಬೊಕ್ಕ ಕುವೆಟ್ಟು ಶಾಲೆ ನಿಖಿಲ್ ಮಿತ್ತ ಚವಡಿಗೆ ಬರಡು.
ದುಂಬುಗು ಮದ್ದಡ್ಕದ ಸ್ಥಳೀಯ ನಿವಾಸಿಲು ಗೌರವಾನ್ವಿತ ಸೈನಿಕರನ್ನ ಸ್ಥಳೀಯ ನಿವಾಸಿಲು ಪೊದು ಮಾನದಿಗೆ ಸಂದ ಹೊಡ್ಬಂದಕ್ಕೆ ಅನ್ನೋದಿಲ್ಲ ಅವರದ್ದು ಬೊಕ್ಕ ಸುಬ್ಬಣ್ಣ ನಾಯ್ಕ ನಾರಾಯಣ ನಾಯ್ಕ ಜಯಂತ್ ನಾಯ್ಕ ನಿಖಲೆ ಮಿತ್ತ ಚಾವಡಿಗೆ ಪೋದು ಮಾನದಿಗೆ ಸಂದಾಯಿತ ಮಲ್ಪಡು ಮತ್ತೆ ನೀನು ಫ್ಯೂಚರಲ್ಲಿ ಈ ಥರ ದುಂಬುಗು ಗೌರವಾನ್ವಿತ ಸೈನಿಕರನ್ನ ಸ್ಥಳೀಯ ನಿವಾಸಿಲು ಮಿತ್ತ ಚವಡಿಗೆ ಪೋದು ಮಾನದಿಗಿನ ಸಂದೈತ ಮಲ್ಪಡು ಪಂದಕ್ಕೆ ಅನ್ನೊಂದಲ್ಲ ಅಕಲಾಯ್ ಬುಕ್ಕ ಗೌರವಾನ್ವಿತ ಸೈನಿಕರನ್ನ ಸಂಬಂಧಿಕರು ಸುಬ್ಬಣ್ಣ ನಾಯ್ಕ ನಾರಾಯಣ ನಾಯ್ಕ ಜಯಂತ್ ನಾಯ್ಕ ನಿಖಲೆ ಮಿತ್ತ ಚವಡಿಗೆ ಪೋದು ಮಾನದಿಗಿನ ಸಂದೈತ ಮಲ್ಪಡು ವಸುಧಾ ಕುಟುಂಬ ರಚಿಸೋಣ ಒಳಗಲಿ ತಾಯ ಯಶೋಗಾನ ವಸುಧಾ ಕುಟುಂಬ ರಚಿಸೋಣ ಒಳಗಲಿ ತಾಯ ಯಶೋಗಾನ ಗೌರವಾನ್ವಿತ ಸೈನಿಕರನ್ನ ಸ್ಥಳೀಯ ನಿವಾಸಿಲು ಆಯ್ಬುಕ್ಕ ಸೈನಿಕರನ್ನ ಸಂಬಂಧಿಕರಾಯನ ಚಿತ್ತನ ಸುಬ್ಬಣ್ಣ ನಾಯ್ಕ ನಾರಾಯಣ ನಾಯ್ಕ ಜಯಂತ ನಾಯ್ಕನಿಗೆ ಮಿತ್ತ ಚಾವಡಿಗೆ ಪೋದು ಮಾನಾದಿಗೆನ ಸಂದಾಯಿತ ಮಲ್ಪಡು ಅವರದ್ದು ಬೊಕ್ಕ KSRTC BC ರೋಡ್ ಡಿಪೋ ಸಿಬ್ಬಂದಿ ವರ್ಗದ ಮಿತ್ತ ಚಾವಡಿಗೆ ಪೋದು ಮಾನಾದಿಗೆನ ಸಂದಾಯಿತ ಮಲ್ಪಡು ಅವರದ್ದು ಬೊಕ್ಕ ಪಾಹಿಂ ಮದ್ದಡ್ಕ ಇರ್ಲ ಮಿತ್ತ ಚವಡಿಗೆ ಬರ್ತದೆ ಮಾನದಿಗಿನ ಸಂದಾಯಿತ ಮಲ್ಪಡು ಅಜ್ಞಾನದ ಪೊರೆ ಹರಿಯಲಿ ಸೇರಿದ ಚಿತ್ತನ ಸರ್ವರಿಗಳ ಸಹ ಭೋಜನದ ವ್ಯವಸ್ಥೆ ಮಾಡಿದರು ಮಾತಿರ್ಲ ಭೋಜನ ಸ್ವೀಕಾರ ಮಲ್ಪಡು ಪಂದಕ್ಕೆ ಅನ್ನೋದಲ್ಲ ಅವಸಾನ ಸುತರ ಮಗಿದು ಕರ್ತವ್ಯ ಪಣ ಧರೆಯನಿಸಲಿ ಆನಂದವನ ವಸುಧಾ ಕುಟುಂಬ ರಚಿಸೋಣ ಒಳಗಲಿ ತಾಯ ಯಶೋಗಾನ
ಗೌರವಾನ್ವಿತ ಸೈನಿಕರ ಸಂಬಂಧಿಕರು ಸುಬ್ಬಣ್ಣ ನಾಯ್ಕ, ನಾರಾಯಣ ನಾಯ್ಕ, ಜಯಂತ ನಾಯ್ಕ ನಿಖಲ ಮಿತ್ತ ಚಾವಡಿಗೆ ಪೋದು ಮಾನಾದಿಗಿನ ಸಂದೈತ ಮಲ್ಪಡು ಅಕ್ಲಾಯ್ ಬುಕ್ಕ ಸಿಬ್ಬಂದಿ ವರ್ಗ KSRTC BC ರೋಡ್ ಡಿಪೋ ನಿಖಲ ಮಿತ್ತ ಚಾವಡಿಗೆ ಪೋದು ಮಾನಾದಿಗಿನ ಸಂದೈತ ಮಲ್ಪಡು ಕಲುಷಗಳ ನಳೆದಳೆದು ಸರಿಯುತ್ತರ ಸುರಿ ಮಳೆಗರೆದು ಸರ್ವವ್ಯಾಪಿಯಾಗಲಿ ಸಂಕ್ರಮಣ ಸಂಘಟನಾ ಬಲ ನಿರ್ಮಾಣ ವಿಶ್ವ ಸಂತತಿಯ ಕಲ್ಯಾಣ ವಸುಧಾ ಕುಟುಂಬ ರಚಿಸೋಣ ಮೊಳಗಲಿ ತಾಯ ಯಶೋಗಾನ. ಹಿಂದೂ ಚಿಂತನಾನುಷ್ಠಾನ ತಂದೊಲಿಸಲಿ ಜಗದುತ್ಥಾನ. ಹಿಂದೂ ಚಿಂತನಾನುಷ್ಠಾನ ತಂದೊಲಿಸಲಿ ಜಗದುತ್ಥಾನ. ಮಾತೆ ಭಾರತೀಯ ವೈಭವ ಸುದಿನ ಮೈದಾಳಲಿ ನೆಲದಭಿಮಾನ. ಹಿಂದುತ್ವದ ನವ ಜಾಗರಣ ವಸುಧಾ ಕುಟುಂಬ ರಚಿಸೋಣ ಮೊಳಗಲಿ ತಾಯ ಯಶೋಗಾನ. ಬನ್ನಿ ಸೋದರರೆ ಬನ್ನಿ ಬಾಂಧವರೇ ಹೃದಯ ಹೃದಯಗಳ ಬೆಸೆಯೋಣ. ಬನ್ನಿ ಸೋದರರೆ ಬನ್ನಿ ಬಾಂಧವರೇ ಹೃದಯ ಹೃದಯಗಳ ಬೆಸೆಯೋಣ. ವಸುಧಾ ಕುಟುಂಬ ರಚಿಸೋಣ ಮೊಳಗಲಿ ತುಂಬಗೆ ಸಿಬ್ಬಂದಿ ವರ್ಗ KSRTC BC ರೋಡ್ ಡಿಪೋ ಇಕ್ಲ ಮಿತ್ತ ಚಾವಡಿಗೆ ಬಂದದ್ದು ಮಾನಾದಿಗಿನ ಸಂದೈತ ಮಲ್ಪಡು ಅಕ್ಲಾಯ್ ಬೊಕ್ಕ ಪಾಹಿಂ ಮದ್ದಡ್ಕ ಇರ್ಲ ಮಿತ್ತ ಚಾವಡಿಗೆ ಬಂದದ್ದು ಮಾನಾದಿಗಿನ ಸಂದೈತ ಮಲ್ಪಡು. ಇನ್ನಿತ ಪೊರ್ಲಲೇಸಿಡ್ ಮಾನಾದಿಗಿನ ಸಂದೈತ ಮಲ್ತಿನ ಚಿತ್ತನ ಮಾತ ಸಂಘಟನೆ ದಾಖಲೆ ಬೊಕ ಸ್ಥಳೀಯರಿಗೆ ಮಾತೆರೆಗಳ ಸೋಲೈತದ ಸೊಲ್ಮ ಸಂದೈತ ಮಲ್ತೊಂದು ಲೇಸದ ದುಂಬತ್ತಾದು ಪೊರ್ಲ ಚಾವಡಿಡ್ ಶೂತ VK ವಿಟ್ಲ ಸರ್ ಮಿರ್ನ ಕೈಚಲ ಕಡೊಂಜಿ ಪೊರ್ಲುದ ಚಿತ್ರಮೂರ್ತಿ ಬರ್ರೋಡು ಚಾವಡಿದ ಎದುರುಡಿಪುನ ಚಿತ್ತನ ಸರ್ವೆರ್ಲ ಚಾವಡಿದ ಎದುರುದೀತನ ಚಿತ್ರ ಪೀಟೋಡು ಓಲಗ ಉಡು ಪಂದಕ್ಕೆ ಅನ್ನೋದಿಲ್ಲ. ಹಿರಿದು
ಇರಿತ ಪೊರ್ಲ ಲೇಸನ್ ಅಟ್ಟನೆ ಮಲ್ತಿನ ಚಿತ್ತನ ನಾಗರಿಕ ಅಭಿನಂದನಾ ಸಮಿತಿದ ಸರ್ವ ಸದಸ್ಯರಿಗಳ ಸೋಲೈತದ ಸೊಲ್ಮೆ ಸಂದೈತ ಮಲ್ತೊಂದಲ್ಲ ನಾಗರಿಕ ಅಭಿನಂದನಾ ಸಮಿತಿದ ಸರ್ವ ಸದಸ್ಯರ್ಲ ಮಿತ್ತ ಚವಡಿಗೆ ಬರಡು ಶಿಕ್ಷಕರು ಬೊಕ್ಕ ಸೈನಿಕರಿಗೆ ಮಾನಾದಿಗೆಲ ಸಂದೈತ ಮಲ್ಪಡು ಪಂದಕ್ಕೆ ಏನೊಂದಲ್ಲ ಲೆಸದ ದುಂಬತ್ತಾದ ಗೌರವಾನ್ವಿತ ಶಿಕ್ಷಕರು ಶ್ರೀಯುತ ವಿ.ಕೆ. ವಿಟ್ಲ ಸರ್ನ ಕೈ ಹಿಡಿದು ಈ ಪೊರ್ಲುದ ಚಿತ್ರ ಈ ಚಾವಡಿನ ಮುರಿದು ಬರೋಂಡು ಸೇರ್ದಿನ ಚಿತ್ತನ ಸರ್ವರಿಡ ಲೌಂಜಿ ಭಿನ್ನಯ ದಯಮಲ್ತದ ಚಾವಡಿದ ಎದುರು ದೀತನ ಚಿತ್ತನ ಪೀಠೋಡು ಮಾತೆರ್ಲ ಒಲಗಾವುಡು ಗೌರವಾನ್ವಿತ ಶಿಕ್ಷಕರ ಚಿತ್ರ ಶ್ರೀಯುತ ವಿ.ಕೆ. ವಿಟ್ಲ ಬೆರ್ನ ಕೈ ಚಲ ಕೊಡಂಜಿ ಪೊರ್ಲುದ ಚಿತ್ರ ಈ ಚಾವಡ್ ಮುರಿದು ಬರೋಂಡು ದಯಮಲ್ತದ ಸೇರ್ದಿನ ಚಿತ್ರ ಸರ್ವೇರ್ಲ ಚಾವಡಿದ ಎದುರು ದೀತನ ಚಿತ್ತನ ಪೀಠೋಡು ಒಲಗಾವುಡು ಆತ್ಮೀಯ ಬಂಧುಲೆ ಇತ್ತೆ ಕಲಾ ಶಿಕ್ಷಕರ ಏನಂಜ ಶ್ರೀತ ವಿ.ಕೆ. ವಿಟ್ಲ ಮೇರ್ನ ಕೈ ಚಳಕಡೆ ನಮ್ಮ ಎದುರುಡೊಂಜಿ ಚಿತ್ರ ಅರೆ ಕಡೆ ಬಂತೇರೆ ಹಿಂಗೆ ಭಾಷಣ ಮಲ್ಪರೆ ಬಜಿಂದ ಈಗ ಸೂಚನೆ ಕೊಡ್ದಿತ್ತೆ ಇರೊಂದು ಚಿತ್ರ ಮಲ್ಪಲೆಂದು ಅಂತ ನಮ್ಮ ಎದುರುಡಾರು ಒಂಜಿ ಚಿತ್ರನ ಬಿಡುಪಾದ ನಮಕ್ ಮಾತ ಖುಷಿ ಪಡಿಸೋರೆಲ್ಲರು ಬೋರ್ಡ್ ಚೂರು ಎದುರುಕಣಲಿ ದೂರದ ಚಿತ್ರ ಮಾತ ಬಂದಿಲ್ಲ ಸಭಾಂಗಣ ಬರಡು ವಿ.ಕೆ. ಸರ್ನ ಕೈ ಚಳಕಡೆ ಇತ್ತೆ ಅಮೋಘವೈನೊಂಜಿ ಚಿತ್ರ ಮಾತೆರ್ಲ ದೂರದೊರಡಿತ್ತಿನಗಳು ಸಭಾಂಗಣದ ಎದುರು ಬತ್ತ ಹಸಿನ್ ರೌಡ್ ಬಣ್ಣದ ವಿನಂತಿ ಮಾಡ್ತವಲ್ಲ ಒಂಜಿ ಅಪರೂಪದ ಸನ್ನಿವೇಶ ನಮಕ್ ತೂಪ್ನ ಜಿತ್ನ ಅವಕಾಶ ಹಲ್ಸಿ This is AHJ.
ಪ್ಲೀಸ್ ಚಾರ್ಜ್ ಇಟ್, ಇಟ್ಸ್ ಔಟ್ ಆಫ್ ಬ್ಯಾಟ್ರಿ. ಅದೃಷ್ಟನು ಒಳ್ಳೆ ತಮಾಷೆ ಮಾಡುತ್ತೆ. ದೇಶ 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 ನನ್ನದು, ದೇಶ 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 ನನ್ನದು, ಸಿಂಧು ಕಣಿವೆ ಕೈಲಾಸ ಗಿರಿಯು ನನ್ನದು, ಸಿಂಧು ಕಣಿವೆ ಕೈಲಾಸ ಗಿರಿಯು ನನ್ನ. कैसे तुझसे दिल ना लगाए कोई, रब्बा ने तुझको बनाने में कर दी है हुस्न की खाली तिजोरियां, काजल की सियाही से लिखी है तूने, रंग जाऊं जो मैं हाथ लगाऊं, दिन बीते सारा तेरी फिक्र में, कैसे तुझे. ಎಲ್ಲ ಆತ್ಮೀಯ ಬಂಧುಗಳೇ, ಈಗ ವಿ ಕೆ ವಿಟ್ಲಾರವರು
ನಮ್ಮ ಮುಂದೆ ಒಂದು ಕಲಾಕೃತಿಯನ್ನು ಮಾಡಿ ಪ್ರದರ್ಶನ ಮಾಡಲಿಕ್ಕಿದ್ದಾರೆ. ದಯವಿಟ್ಟು ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲರೂ ಕುರ್ಚಿಗಳಲ್ಲಿ ಆಸೀನರಾಗಬೇಕು ಅಂತ ಕೇಳಿಕೊಳ್ತಾ ಇದ್ದಾವೆ. ಅದೇ ರೀತಿ ವೇದಿಕೆಯ ಹೊರಭಾಗದಲ್ಲಿರುವಂಥ ಎಲ್ಲ ಅಭಿಮಾನಿಗಳು ಬಂದು ಈ ಆಸನವನ್ನು ಸ್ವೀಕಾರ ಮಾಡಬೇಕು. ಈಗ ಅವರು ಕೆಲವೇ ಕ್ಷಣಗಳಲ್ಲಿ ನಮ್ಮ ಮುಂದೆ ಒಂದು ಕಲಾಕೃತಿಯನ್ನು ಮಾಡಿ ಪ್ರದರ್ಶನ ಮಾಡಲಿಕ್ಕಿದ್ದಾರೆ. ಅವರಿಗೆ ವೇದಿಕೆಯನ್ನು ಬಿಟ್ಟುಕೊಡ್ತಾ ಇದ್ದೇವೆ. ದಯವಿಟ್ಟು ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ನಾಗರಿಕ ಬಂಧುಗಳು ಆಸನವನ್ನು ಸ್ವೀಕಾರ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಪ್ರೀತಿಯಿಂದ ವಿನಂತಿಸ್ತಾ ಇದ್ದೇನೆ. ಸಂದೇಶೆ ಆತೆ ಹೈ ಹಮೆ ತಡಪಾತೆ ಹೈ ಚಿಟ್ಠಿ ಆತಿ ಹೈ पूछे जाती है कि घर कब आओगे, कि घर कब आओगे, लिखो कब आओगे. कोई धन है क्या तेरी धूल से बढ़ के, तेरी धूप से रोशन, तेरी हवा पे जिंदा. तू बाग है मेरा, मैं तेरा परिंदा. है अर्ज़ ये दीवाने की, जहाँ बोर सुहानी देखी. एक रोज वही मेरी शाम हो, कभी याद करे जो जमाना, माटी पे मर मिट जाना. जिक्र में शामिल मेरा नाम हो. ओ देश मेरे तेरी शान पे सदके. ತಲುವಾರಿನಲೆ ತಲೆ ತಗೆಯುವೆನು, ಮಣ್ಣಾಗೋದೆ ಚಲದಿ ಹೋರಾಡೋನು. ಭಯ ಯಾಕೆ ಜಯಾನಂ ತಾಯ್ನೆಲದೆ, ಏಕೆ ಸರಿಯಂತೆ ನಡೆಯುವುದೇ. ಹೇ ನನ್ನ ನೆಲ, ಹೇ ನನ್ನ ಜಲ, ನನ್ನಮ್ಮನಿ ಎಂದಿಗೂ ನಗುತ್ತಿರುನಿ. ನನ್ನ ಕುರಿತು ನೀ ಕ್ಷಣ ಚಿಂತಿಸಬೇಡ, ವಾಪಸ್ ಬಂದೇ ಬರ್ತೀನಿ. ಹೇ ನನ್ನ ನೆಲ, ಇದು ನನ್ನ ಜಲ, ನನ್ನ ಜನಮನ ಎಂದಿಗೂ ನಗುತ್ತಿರಲಿ. ಬಾನಂಗಳದಿ ಹಾರಾಡುತ್ತಲಿ, ಆ ತಿರಂಗ ಧ್ವಜವೇ ಕಾಣಿಸಲಿ. ಈ ಮಣ್ಣಲ್ಲೇ ಮರಳಿದರು, ಈ ದೇಹಾದು ಅಳಿಸಿದರು, ಈ ನೆಲಕ್ಕೆ ಏನನ್ನೂ ಅನದಿರು. ಆ ನದಿಯಲ್ಲಿ ಹರಿಯುವೆನ, ನಿನ್ ಎದೆಯಲ್ಲಿ ಬದುಕುವೆನ. ನನಗಾಗಿ ಎಂದೆಂದೂ ಅಳದಿರು. ಹೇ ಅಂಜದಿರು, ನೀ ಅಳುಕದಿರು, ಕೈ ತುತ್ತಿನ ಬಲವು ಜೊತೆಯಲಿದೆ. ಆ ವೈರಿಗಳ ತಲೆ ಉರುಳಿಸಲು ನನ್ನ ಕತ್ತಿಯು ಕಾದು ಕಾಯುತ್ತಿದೆ. ಹೇ ಅಂಜದಿರು, ನೀ ಅಳುಕದಿರು, ರಣಕಣದಲ್ಲಿ ಎಂದಿಗೂ ಭಾರತವೇ ಜಯವಾಗಿರಲಿ. ಹಿಮ ಪರ್ವದಲ್ಲಿ ಜನಗಣಮನ ಹಾಡೇ ಕಂಪಿಸಲಿ. ಈ ಮಣ್ಣಲ್ಲ ಮರಳಿದರು, ಈ ದೇಹಾದು ಅಳಿಸಿದರು, ಈ ನೆಲಕ್ಕೆ ಏನನ್ನೂ ಅನದಿರು.
ಆ ನದಿಯಲ್ಲಿ ಹರಿಯುವನ ನಿನ್ ಎದೆಯಲ್ಲ ಬದುಕುವನ ನನಗಾಗಿ ಎಂದೆಂದೂ ಅಳದಿರು. ನೀ ಕ್ಷಮಿಸಿ ಬಿಡು ನನ್ನ ಕಳಿಸಿಕೊಡು, ನಾ ಇದ್ದರೆ ನಿನ್ನ ಕೂಡುವೆನು. ಆ ದೇವರಲ್ಲಿ ಮರು ಜನ್ಮವನು ನಿನ್ನ ಮಡಿಲಲ್ಲೇ ವಾಪಸ್ಸು ಬೇಡುವೆನು. ನೀ ಕ್ಷಮಿಸಿ ಬಿಡು ನೀ ಕಳಿಸಿಕೊಡು, ನಾ ಇದ್ದರೆ ನಿನ್ನ ನೋಡುವೆನು. ಆ ದೇವರಲ್ಲಿ ಮರು ಜನ್ಮವನು ಈ ನೆಲದಲ್ಲೇ ವಾಪಸ್ಸು ಬೇಡುವೆನು. ಈ ಮಣ್ಣಲ್ಲೇ ಮರಳಿದರು, ಈ ದೇಹ ಅಳಿಸಿದರು, ಈ ನೆಲಕ್ಕೆ ಏನನ್ನೂ ಅನದಿರು. ಆ ನದಿಯಲ್ಲಿ ಹರಿಯುವನ ನಿನ್ ಎದೆಯಲ್ಲಿ ಬದುಕುವನ ನನಗಾಗಿ ಎಂದೆಂದೂ ಅಳದಿರು. ಮಣ್ಣಾಗದೆ ಚಲದಿ ಹೋರಾಡೋನು, ಭಯ ಯಾಕೆ ಜಯ ನಮ್ ತಾಯ್ ನೆಲದೆ, ಏಕೆ ಸರಿಯಂತೆ ನಡೆಯುವುದೇ. ಧನ್ಯವಾದಗಳು ಸರ್. ಅತ್ಯುತ್ತಮ ಕಲಾಕೃತಿಯನ್ನು ನಮ್ಮ ಮುಂದೆ ಪ್ರಕಟಪಡಿಸಿದ್ದೀರಿ. ಊಟ ಮಾಡಲಿಕ್ಕೆ ಬಾಕಿ ಇದ್ದವರು ದಯವಿಟ್ಟು ಸಭಾಂಗಣದ ಒಳಗೆ ಹೋಗಿ ಊಟವನ್ನು ಸ್ವೀಕಾರ ಮಾಡಬೇಕು. ಎಲ್ಲ ಸೈನಿಕರ ಮನೆಯವರು, ಶಿಕ್ಷಕ ವೃಂದದವರು ಮನೆಯವರು ಮತ್ತು ನಮ್ಮೆಲ್ಲ ಕಾರ್ಯಕರ್ತ ಬಂಧುಗಳು ಕೂಡ ಊಟವನ್ನು ಸ್ವೀಕರಿಸಿ ನಂತರ ಕೆಲಸದಲ್ಲಿ ತೊಡಗಿಸ್ಕೊಳ್ಬೇಕು.